ಕುಲ್ಲುದು ಕಾರ್ಯಕ್ರಮವನ್ನು ಪೊರ್ಲು ಮಲ್ತು ತೋಚ್ಪಾವಡೊಂದು ಕಾರ್ಯಕ್ರಮದ ಪರವಾದ ಡಾಕ್ಟರ್ ಮಾಲ್ತಿ ಪೈ ಕಾರ್ಕಳ ಯಾನು ನಿಕ್ಲಿಡ ಕೈ ಮುಗಿದು ನಟ್ಟೊಂದುಲ್ಲೆ. ಇನಿತ ಲೇಸಗ್ ಸೇರೆಂದುಪ್ಪಿನ ಬಿನ್ನೇರು ಗಣ್ಣೀರು ಗುರು ಹಿರಿಯರು ಕಲ್ಪುನ ಕಲ್ಪಾರ್ತಿಲು ಇಂಚ ಒವ್ವೇ ಎರ್ತೆ ತರ್ತೆ ಎನ್ನಂದೆ ತಂಜದ ಈ ಸಂಪು ಪೊರ್ತುಡು ಓಲೆಗಾಯಿಂಚಿ ಸರ್ವ ಬಂದುಲೇನು ಅರ್ತೆಲ್ ಅರ್ಕಿಡು ಎತ್ಕೊನೊಂದುಲ್ಲೆ. Good evening, ladies and gentlemen, distinguished guests, esteemed participants. Today we are having environmental conclave. This program is organized by Universal Knowledge Trust in association with Talent Tree Group, Gramvika Society, NCEF, DAI Foundation. You can see watch this program live in DaijiworldLive TV as well. You can see on the wall there is a QR code. You can scan that code and forward to your family and friends. They can also watch this program live. Now I invite Belmont students for the prayer.
ಹಲೋ ಚೆಕ್ ಹಲೋ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಕಾಡು ಮಾನವನ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವನ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡೇ ನಮ್ಮೊಡನಾಡಿಗಳು, ಕಾಡೇ ನಮ್ಮೊಡನಾಡಿಗಳು. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಹಸಿರೇ ಉಸಿರು ಎನ್ನೋಣ, ಹಸಿರಿನ ಮಡಿಲಲ್ಲಿ ಬೆಳೆಯೋಣ. ಹಸಿರೇ ಉಸಿರು ಎನ್ನೋಣ, ಹಸಿರಿನ ಮಡಿಲಲ್ಲಿ ಬೆಳೆಯೋಣ. ಮನೆ ಮದ್ದಿನ ಗಿಡ ಬೆಳೆಯೋಣ, ಹಸಿರಿನೆಡೆಗೆ ಸಾಗಲಿ ಪಯಣ, ಹಸಿರಿನೆಡೆಗೆ ಸಾಗಲಿ ಪಯಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗೆ ಆಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ, ಗಿಡಮೂಲಿಕೆಗಳ ರಸತಾಣ. Thank you, Belmont student, for the beautiful prayer. ಯಾರ್ದೋ ಒಬ್ರದ್ದು ಹೊಸ ಕಾರ್ ರಿಜಿಸ್ಟರ್ ಆಗಿರೋ ಕಾರ್ನ ರೋಡಲ್ಲಿ ಪಾರ್ಕ್ ಮಾಡಿದಾರಂತೆ. ದಯವಿಟ್ಟು ಆ ಕಾರ್ನ ಸೈಡಲ್ಲಿ ಪಾರ್ಕ್ ಮಾಡಬೇಕಂತ ಕೇಳ್ಕೊಳ್ತೀನಿ. My name is Raja, working as a HR professional in Bangalore, member of Universal Knowledge Trust and a healer. ನಾನು ಡಾಕ್ಟರ್ ಮಾಲತಿ ಪೈ, ಬೆಳ್ಮಾಣ್ PU ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕಾರ್ಕಳದಿಂದ ಬಂದಿದ್ದೇನೆ. ಇಂದು ನಾನು ಮತ್ತು ರಾಜಾ ಸರ್ ಇಬ್ಬರು ಜೊತೆಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇವೆ. ತಾವೆಲ್ಲರೂ ತಮ್ಮ ಅನುಮತಿಯನ್ನು ಮತ್ತು ತಮ್ಮೆಲ್ಲರ ಆಶೀರ್ವಾದವನ್ನು ನಮ್ಗೆ ನೀಡಬೇಕಾಗಿ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ದಯವಿಟ್ಟು ಎಲ್ಲರೂ ಈಗ ದೀಪ ಪ್ರಜ್ವಲನೆ ಆಗುವಂತಹ ಈ ಒಂದು ಸುಂದರ ಸಮಾರಂಭಕ್ಕೆ ನಾವೆಲ್ಲರೂ ಪ್ರತ್ಯಕ್ಷದರ್ಶಿಗಳಾಗ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ದೀಪವನ್ನು ಪ್ರಜ್ವಲನೆ ಮಾಡುವರೆ ಮಾಸ್ಟರ್ ರೋಹನ್ ಮೈಕಲ್ ಸಿರಿ ಇವರಿಗೆ, ಫೌಂಡರ್ ಮೆಂಬರ್ ಆಫ್ UKT ಆ್ಯಂಡ್ ಮಾಸ್ಟರ್ ಮ್ಯಾನೇಜಿಂಗ್ ಟ್ರಸ್ಟಿ ಮೇಡಮ್ ಶಮ್ಮಿ ಮೇಡಮ್, ಜಗದೀಶ್ ಶೇಖರ್ ನಾಯಕ್ ಮೆಂಬರ್ ಆಫ್ UKT ಆ್ಯಂಡ್ ಫೌಂಡರ್ ಆಫ್ ಟ್ಯಾಲೆಂಟ್ ಟ್ರೀ ಆ್ಯಂಡ್ ಗ್ರಾಮ ವಿಕಾಸ್ ಸೊಸೈಟಿ, ದಿನಕರ್ ಶೆಟ್ಟಿ, ಸುಲತಾ ಮ್ಯಾಮ್, ಹಾಗೆಯೇ ಅಶ್ವಿನಿ ಮ್ಯಾಮ್ ಮ್ಯಾನೇಜಿಂಗ್ ಟ್ರಸ್ಟೀಸ್ಗಳು, ಹಾಗೆಯೇ ಗಣೇಶ್ ಪ್ರಸಾದ್ ಸರ್ ಅವರು ಹಾಗೂ ಸುಬ್ರಹ್ಮಣ್ಯ ಸರ್ trustee UKT on stage to start program by lighting the lamp. Yes.
I request to all the dignitaries to light the lamp. ದಯವಿಟ್ಟು ತಾವೆಲ್ಲರೂ ದೀಪ ಪ್ರಜ್ವಲನೆಯನ್ನು ಮಾಡಬೇಕಾಗಿ ಮತ್ತೆಲ್ಲರೂ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಂಡು ಮಲ್ತಿನ ಪರಮಾತ್ಮನ ಸುಗಿತಂದು ಮೂಡಾಯಿಡಿ ಮೂಡೆಂತಿನ ಭಾನುದೇವರೇನು ತನ್ನ ಕಜ್ಜನು ಮಲ್ತಂದು ಅರಂತೆಡ್ರಿಗೆ ಪೋಪಿನಂಚಿನ ಪೊರ್ತು ಸೂರ್ಯದೇವರು ಕಂತದು ತನ್ನ ಕಡಲಪ್ಪನ ಸರಂಗಡು ಮದೆ ಆನಗ ನಿತ್ಯ ಜಿಡ್ಡಿಡಿಗಿ ಚಾವಡಿಡದ ಲೇಸಡು ಗದರ್ ಮುಂಡಾಸ್ ದರೆಗ್ದಿನ ರೋಹನ್ ಸರ್ ಮೆರೆಗ ಅಂಚನೆ ಈ ಯುಕೆಟಿದ ಮಲ್ಲ ಮಾತ ಬಿನ್ನರೆಗ್ಲ ಲೇಸದ ಗುರುಕಾಲ ಇಂಚಿನ ಓಲಗು ಕೆಬಿಯ ಇಂಚಿನ ಕೊರ್ತು ಓಲಗಾಯಿಂಚಿನ ತೀರ್ಥ ಚಾವಿಡಿಡು ಓಲಗಾಯಿಂಚಿನ ಮಾತ ಹಿರಿಯಕ್ಲನ್ನು ನಟ್ಟೊಂದು ಎಲ್ಲ ಕಾಲದಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ, ದೇವರೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ಕಾಲದಳು ಸ್ತುತಿಪೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿನ ಎಲ್ಲ ಸದಸ್ಯರು ಕೈ ಜೋಡಿಸಿ ದೀಪ ಪ್ರಜ್ವಲನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನ ಹ್ರಿಯತೆ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. इतनी शक्ति हमें देना दाता, मन का विश्वास कमजोर होना. इतनी शक्ति हमें देना दाता, मन का विश्वास कमजोर होना. ज्योत से ज्योत जगाते चलो, प्रेम की गंगा बहाते चलो. ज्योत से ज्योत जगाते चलो, प्रेम की गंगा जगाते चलो. ಈ ಕಾರ್ಯಕ್ರಮದಲ್ಲಿ ಜೋಡಿಸಿರುವಂತಹ ಎಲ್ಲ ಮ್ಯಾನೇಜಿಂಗ್ ಟ್ರಸ್ಟಿನ ಎಲ್ಲ ಸದಸ್ಯರುಗಳಿಗೂ ಹಾಗೂ ಗುರು ಸಮಾನರಾಗಿ ಗುರು ಮಾತ ಪಿತಾ ಗುರು ಬಂಧು ಸಖ ಗುರು ತೆರೆ ಚರಣ ಮೇ ಕೋಟಿ ಪ್ರಣಾಮ. I thank all the dignitaries for lighting the lamp. Now I request Managing Trustee Madam Shamishri to welcome all. Over to you, Madam. A very good evening to one and all present here. We in Universal Knowledge Trust believe that everyone who is here is our family member. So another group of members that we have included to our family group. So I once again welcome each one of you to this family of Universal Knowledge Trust. Universal Knowledge Trust has been doing exclusively, very differently, work on various areas which we would be talking about later on, which Rohan Shuri will be highlighting on. But as of now, I would like to tell all of you all that this group, Universal Knowledge Trust, though is a very small group and having very small members, but it is a group which has the strength of an elephant. And that is something that you all can see even with the kind of programs that we do. So with that, we extend each one of you all to be a part of this Universal Knowledge Trust and help us to become many more elephants in our life, so that this is the requirement of our society today. So when this elephant, which tries to be calm, quiet, patient, at the same time is able to reach the goal in a very beautiful manner, we could achieve much, much bigger than what we are achieving today. So with that note, I would like to welcome each one of you all once again to this beautiful environmental conclave, which is definitely and exclusively very different in its way and its manner. So welcome all of you all. Thank you very much. Thank you, Shami Madam, for welcoming all. Now I request Sri Jagdish Nayak, founder member of Talent Group, to speak a few words.
Atma Namaste to everyone. At the outset, I thank Master Rohan Shiri and Shamia and all the trustees of Universal Knowledge Trust for having faith in Talentary Group and Gram Vikas Society for various initiatives that we have been associated with. Just to quote one such finest experience, the kind of impactful work that Universal Knowledge Trust has been doing. We are associated with a program called as Learning Made Easy with Positive Energy, where 1 lakh students of Karnataka from various districts, that too specifically government high schools and aided high schools, are being provided with a free training program by Universal Knowledge Trust. A big round of applause to Universal Knowledge Trust and especially Master and Shamiyaka for their relentless, passionate work in enhancing ability of these students who are at the age of, let's say, 13, 14 or 15 years, between the 9th and 10th group, 9th and 10th classes, where a student who is pursuing studies and able to gain 35 or 40 marks with the techniques that are being provided is helping them to attain 75, 80, 85, 90 marks. So that's a commendable work that has been done by Universal Knowledge Trust, and this is not only just for 1,000, 2,000 students, it's 1 lakh students, and already 60 such 1,000 students are already trained, and as well as 5,000 plus teachers are trained. This is one small such example that I am trying to highlight that we are associated with. Likewise, there are so many initiatives that are being carried out by Universal Knowledge Trust. So we seek blessings from Master and Akka and all the trustees, healers from Universal Knowledge Trust to impact and make this journey of life much more beautiful. And each one of us, we have been made to realize our purpose of life, which is going to be very, very beautiful. Thank you so much to everyone. Thank you. Thank you, Jagdish sir, for your welcome note. I thank all the dignitaries on the stage. Thank you all. As we move on, today we have scheduled series of programs. We have guest speakers who is going to talk on different topics. The first speaker for today is Shri Vineet Kumar. I invite Shri Vineet Kumar on stage. Shri Vineet Kumar, he has specialized in many areas. One of his areas of expertise is frog. Now I invite Ashwini Madam to introduce Shri Vineet Kumar. Atma Namaste everyone. Today let me take this opportunity to introduce one of the prominent speakers, that is Dr. Vineet Kumar. He is HOD, that is head of the Department of Biology from the Learning Center and PU College Center for Advanced Learning, Mangaluru. He has worked as a lecturer in biology and later became assistant professor, Department of Zoology in St. Aloysius College. He was a NEET tutor too. He has degree of BSc in biochemistry, botany and zoology, MSc in applied zoology on diversity and acoustic studies of some anurans in and around Mangaluru, West Coast of India, from Department of Applied Zoology, Mangalore University. He has been invited as a guest speaker on many of the conferences, workshops and many of the prestigious institutions. Dr. Vineet Kumar has undergone training in primer in methods and ecological research. He has also been a part of Munnar Butterfly Survey, volunteered for camera trap surveys, collaborated with ATRI
for developing pocket guide for frogs and toads of coastal Karnataka. His research interests include amphibian and aviation ecology, communication and breeding behavior. He has also authored a book called Birds of the Campus, authored CD on insects of the campus, discovered new species of frog from Tirunanthapuram and Mangalore, and authored book on birds and butterflies of the campus. Very passionate about bird watching and butterfly watching and frog watch. Photography is also one of his passionate area. He has photographed over 700 Indian and Sri Lankan bird species, interested in wildlife art and human portraits. Now let's hear from his rich experience about frogs. It's over to you, sir. Thank you. Thank you, Ashwini madam, for introducing the speaker. Over to you, sir. Vinit sir, please welcome. ಎಲ್ಲ ಬಂಧುಗಳಿಗೆ ಸುಂದರ ಶುಭ ಸಂಜೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವನಕುಲವಿದ್ದರೆ ಮನುಕುಲ. ವನ್ಯ ಪ್ರಾಣಿಗಳು ಮಾನವನಿಗೆ ಹೇಳಿದ ಮಾತು, ಕಾಡು ನಿಮ್ಮದಲ್ಲ ನಮ್ಮೆಲ್ಲರದು. ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಎಲ್ಲರಿಗೂ ಶುಭ ಸಂಜೆ. ಸೊ ಇವತ್ತು ನಾನು ಸೀಕ್ರೆಟ್ ಲೈಫ್ ಆಫ್ ಆಂಫಿಬಿಯನ್ಸ್ ಅನ್ನೋ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ಲಲ್ಲಿ? ಓಕೆ. ಸೊ ಯಾಕೆ ಆಂಫಿಬಿಯನ್ಸ್? ವೈ ಆಂಫಿಬಿಯನ್ಸ್? ಏನೋ ಆಂಫಿಬಿಯನ್ಸ್ ಅಂದರೆ ಉಭಯವಾಸಿಗಳು ಅಂತ ಕರಿತೀವಿ ನಾವು. ನಾನು ಇವಾಗ ಹುಲಿ ಬಗ್ಗೆ ಮಾತಾಡಿದರೆ ಅಥವಾ ಸಿಂಹಗಳ ಬಗ್ಗೆ ಮಾತಾಡಿದರೆ ನಿಮಗೆ ತುಂಬಾ ಎಕ್ಸೈಟ್ಮೆಂಟ್ ಇರ್ಬೋದು. ಆದರೆ ಯಾಕಪ್ಪ ಕಪ್ಪೆಗಳ ಬಗ್ಗೆ ಮಾತಾಡಬೇಕು ಇವತ್ತು? ಕಪ್ಪೆಗಳು ನಮ್ಮ ಪ್ರಕೃತಿಯಲ್ಲಿ ಹುಲಿ ಸಿಂಹದಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದಕ್ಕೋಸ್ಕರ ನಾನು ಕಪ್ಪೆಗಳ ಬಗ್ಗೆ ಮಾತಾಡ್ತಿದ್ದೆ, ಇಲ್ಲಾಂದರೆ ಬರ್ಡ್ಸ್ ಬಗ್ಗೆನೂ ಮಾತಾಡ್ಬೋದು ಅಲ್ವಾ? ಸೊ ವಾಟ್ ಆರ್ ಆಂಫಿಬಿಯನ್ಸ್? ಫಸ್ಟ್ ಆಫ್ ಆಲ್ ಏನು ಉಭಯವಾಸಿಗಳಂದರೆ ಏನು ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ತೀನಿ. ಅಂದರೆ ಜನರಲ್ ಆಗಿ ಮಕ್ಕಳ ಹತ್ರ ಕೇಳಿದರೆ ಹೇಳ್ತಾರೆ ಸಮಥಿಂಗ್ ದಟ್ ಲಿವ್ಸ್ ಇನ್ ಲ್ಯಾಂಡ್ ಆ್ಯಂಡ್ ವಾಟರ್ ಈಸ್ ಅನ್ ಆಂಫಿಬಿಯನ್. ನೀರು ಮತ್ತು ಭೂಮಿಯ ಮೇಲೆ ಜೀವಿಸಬಹುದು ಅಂತ ಒಂದು ಜೀವಿಯನ್ನು ಉಭಯವಾಸಿ ಅಂತ ಕರಿತೀವಿ ಅಂತ ಹೇಳಿ. ಆದರೆ ಇದು ಒಂದು ಡೆಫಿನೇಷನ್ ಆದರೆ ನಮ್ಮ ಉಭಯವಾಸಿಯದು ಆಂಫಿಬಿಯನ್. ಅರಂಟ್ ವಿ ಆಲ್ಸೋ ಆಂಫಿಬಿಯನ್ಸ್? ನಮಗೆ ಕೂಡ ಬೇಕಾದರೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೋದು, ಅಥವಾ ಎಲಿಫೆಂಟ್ ಇಟ್ ಈಸ್ ಅ ಗುಡ್ ಸ್ವಿಮ್ಮರ್ ಅಲ್ವಾ? ಆರ್ ದೇ ನಾಟ್ ಆಂಫಿಬಿಯನ್ಸ್? ನೋ, ದೇ ಆರ್ ನಾಟ್ ಆಂಫಿಬಿಯನ್ಸ್. ಆ್ಯಂಡ್ ವಾಟ್ ಇಸ್ ಅ ಟ್ರೂ ಆಂಫಿಬಿಯನ್? ನಿಜವಾಗಿಯೂ ಉಭಯವಾಸಿ ಅಂದರೆ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಉಭಯವಾಸಿ ಅಂತ ಹೇಳಿದರೆ ಅದರಲ್ಲಿ ಎರಡು ಗ್ರೀಕ್ ವರ್ಡ್ಸ್ ಬರ್ತದೆ. ಆಂಫಿ ಅಂದರೆ ಎರಡು ಅಂತ ಹೇಳಿ, ಬಯೋಸ್ ಅಂದರೆ ಲೈಫ್ ಅಂತ ಹೇಳಿ. ಅಂದರೆ ಎರಡು ಜೀವನ ಶೈಲಿಯನ್ನು ಹೊಂದಿರುವಂತಹ ಜೀವಿಗಳಿಗೆ ಉಭಯವಾಸಿಗಳು ಅಂತ ಹೇಳ್ತೀವಿ. ಸೊ ಇವತ್ತಿಂದ ನಿಮ್ಮ ಡೆಫಿನೇಷನ್ನೇ ಚೇಂಜ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಉಭಯವಾಸಿಗಳಂದರೆ ನೀರಲ್ಲಿ ಮತ್ತು ಭೂಮಿಯಲ್ಲಿರುವಂಥ ಜೀವಿಗಳು ಅಲ್ಲ, ಎರಡು ಜೀವನ ಶೈಲಿ ಇರುವಂತಹ ಜೀವಿಗಳಿಗೆ ಉಭಯವಾಸಿಗಳು ಅಂತ ಹೇಳ್ತೀವಿ. ಹಾಗಾದರೆ ಏನು ಆಂಫಿಬಿಯನ್ಸಲ್ಲಿ ಏನಿದೆ ಎರಡು ಜೀವನ ಶೈಲಿ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಸ್ಟೇಜ್ ಬಂದು ಈಗ ಕಪ್ಪೆ ಬಂದು ಫಸ್ಟ್ ಎಗ್ ಇಡುತ್ತೆ. ಎಗ್ಗಿಂದ ಈ ಥರ ಟ್ಯಾಡ್ಪೋಲ್ಸ್ ಬರ್ತದೆ. ಈ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಈಗ ಎಗ್ ಒಳಗೇನೆ ನೀವು ಮೂವ್ ಆಗ್ತಿರೋದು ನೋಡ್ಬೋದು, ಟ್ಯಾಡ್ಪೋಲ್ಸ್ ಆ್ಯಕ್ಚುಲಿ. ಸೊ ಏನಂದರೆ ಕಪ್ಪೆಗಳಲ್ಲಿ ಎಷ್ಟು ಪಾರದರ್ಶಕತೆ ಇದೆ ಅಂದರೆ ನೀವು ಅದರ ಲೈಫ್ ಸ್ಟೇಜಸನ್ನು, ಪ್ರತಿಯೊಂದು ಸ್ಟೇಜಸನ್ನು ಕೂಡ ಕೂತ್ನ ಒಬ್ಸರ್ವ್ ಮಾಡ್ಬೋದು. ಅಷ್ಟೊಂದು ಈಸಿಯಾಗಿ ಸ್ಟಡಿ ಮಾಡ್ಬೋದಂಥ ಒಂದು ಗ್ರೂಪ್ ಅಂತ ಹೇಳ್ಬೋದು ಫ್ರಾಗ್ಸ್ ಎಸ್ಪೆಷಲಿ, ಬಿಕಾಸ್ ದ ಎಗ್ ಟು adult stage is very transparent. You can study that throughout its life stage. So ಇವಾಗ ಫಸ್ಟ್ ಸ್ಟೇಜ್ ಬಂದು ಟ್ಯಾಡ್ಪೋಲ್ ಅಂತ ಹೇಳ್ತೀವಿ. ಟ್ಯಾಡ್ಪೋಲಿಗೆ ಗೊದ್ದ ಮೊಟ್ಟೆ ಅಂತ ಕೂಡ ಹೇಳ್ತೀವಿ, ಗೊದ್ದ ಅಂತ ಕೂಡ ಹೇಳ್ತೀವಿ.
ಈ ಸ್ಟೇಜ್ ಬಂದು ಇದು ನೋಡಲಿಕ್ಕೆ ಕಪ್ಪೆ ಥರ ಇದು ಫಿಶ್ ಥರನೇ ಇರುತ್ತೆ, ಫಿಶ್ ಥರನೇ ಇರುತ್ತೆ. ಮಕ್ಕಳಿಗೆ ಕೇಳಿದರೆ ಇದೆಂತ ಅಂತ ಕೇಳಿದರೆ ಫಿಶ್ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಆದರೆ ಇದು ಫಿಶ್ ಯಾಕೆ ಅಲ್ಲ ಅಂತ ಹೇಳ್ತೀನಿ. ಫಿಶಲ್ಲಿ ಬೇರೆ ಬೇರೆ ಟೈಪ್ ಫೆನ್ಸ್ ಇರುತ್ತೆ. ಇವಾಗ ಶೋಲ್ಡರಿಂದ ಬರೋ ಫೆನ್ಸ್ಗೆ ಪೆಕ್ಟೋರಲ್ ಫೆನ್ಸ್ ಅಂತ ಹೇಳ್ತೀವಿ, ಅದೇ ಹಿಪ್ಸಿಂದ ಬರೋ ಫೆನ್ಸಿಗೆ ಪೆಲ್ವಿಕ್ ಫೆನ್ಸ್ ಅಂತ ಹೇಳ್ತೀವಿ, ಡಾಟ್ಫಲ್ ಫೆನ್ಸ್, ಹಾಗೆ ಬೇರೆ ಬೇರೆ ಟೈಪ್ಸ್ ಫೆನ್ಸ್ ಇರುತ್ತೆ. ಆದರೆ ಈ ಟ್ಯಾಡ್ಪೋಲಲ್ಲಿ ಬಂದು ಖಾಲಿ ಟೇಲ್ ಫೆನ್ ಮಾತ್ರ ಇದೆ. ಇಲ್ಲಿ ನೋಡ್ಬೋದು ನೀವು ಪಿಕ್ಚರಲ್ಲಿ, ಖಾಲಿ ಬಾಲದಲ್ಲಿರುವಂಥ ಫೆನ್ ಮಾತ್ರ ಇದೆ. ಈಗ ಈ ಥರ ಫೆನ್ ಇದ್ದರೆ ಮಾತ್ರ ಟ್ಯಾಡ್ಪೋಲ್ ಅಂತ ಹೇಳೋದು, ಇಲ್ಲದಿದ್ದರೆ ಅದು ಅದನ್ನು ಫಿಶ್ ಅಂತ ಕರಿತೀವಿ ಆ್ಯಕ್ಚುಲಿ. ಈ ಥರ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದು ಫಸ್ಟ್ ಸ್ಟೇಜ್ ಲೈಫ್. ಇದಕ್ಕೆ ಕಾಲು ಬಂದು ಕ್ರಮೇಣ ಕಾಲು ಬಂದು ಮತ್ತೆ ಅದರ ಬಾಲ ಹೋಗುತ್ತೆ, ಮತ್ತೆ ಅಡಲ್ಟ್ ಫ್ರಾಗ್ ಆಗಿ ಆಗುತ್ತೆ. ಪ್ರಬುದ್ಧ ಸ್ಟೇಜ್ ಅಂತ ಹೇಳ್ತೀವಿ. ಅಡಲ್ಟ್ ಫ್ರಾಗ್, ಯು ಕ್ಯಾನ್ ಸಿ ಅಡಲ್ಟ್ ಫ್ರಾಗ್ ಲುಕ್ಸ್ ಲೈಕ್ ದಿಸ್. ಸೊ ಅಡಲ್ಟ್ ಫ್ರಾಗ್ಸಲ್ಲಿ ಲಿಮ್ಸ್ ಇರುತ್ತೆ. ಆ ಲಿಮ್ಸು ಟ್ಯಾಡ್ಪೋಲ್ಸಲ್ಲಿ ಇರೋದಿಲ್ಲ, ಕೈಕಾಲು ಇರೋದಿಲ್ಲ ಆ್ಯಕ್ಚುಲಿ ಟ್ಯಾಡ್ಪೋಲ್ಸಲ್ಲಿ. ಟ್ಯಾಡ್ಪೋಲ್ ಮೆಚೋರ್ ಆಗ್ತಾ ಅದಕ್ಕೆ ಲೆಗ್ಸ್ ಬರುತ್ತವೆ. ಓಕೆ, ಸೊ ಇವಾಗ ಉಭಯವಾಸಿಗಳು ಖಾಲಿ ಕಪ್ಪೆಗಳು ಅಲ್ಲ. ಉಭಯವಾಸಿಗಳಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. 3 ವಿಧದ ಉಭಯವಾಸಿಗಳಿವೆ. ಅದರ ವಿಶೇಷತೆಯನ್ನು ನಾನು ಹೇಳ್ತೀನಿ. ಫಸ್ಟ್ ಬಂದು ಏನೂರ ಅಂತ. ಏನೂರ ಅಂದರೆ ನೋ ಟೇಲ್ ಅಂತ ಹೇಳಿ. ನೋ ಟೇಲ್ ಅಂತ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ಬೋದು, ಕಪ್ಪೆಗಳಿಗೆ ಏನೂರ ಅಂತ ಹೇಳ್ತೀವಿ, ನೋ ಟೇಲ್. ಹಾಗೇನೆ ಯೂರೋಡಿಲ್ಲ ಅಂತ ಇದೆ. ಯೂರೋಡಿಲ್ಲ ಅಂದರೆ ಟೇಲ್ ಬೇರಿಂಗ್ ಅಂತ ಮೀನಿಂಗ್ ಬರುತ್ತೆ. ಹಾಗಾಗಿ ಟೇಲ್ ಇರುವಂಥ ಆಂಫಿಬಿಯನ್ಸ್ ಅನ್ನ ಯೂರೋಡಿಲ್ಲ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನಿಮಗೆ ಪಿಕ್ಚರಲ್ಲಿ, ರೈಟ್ ಸೈಡ್ ಆಫ್ ದ ಪಿಕ್ಚರ್ ಯು ಕ್ಯಾನ್ ಸಿ ಅ ಸಲಮಂಡರ್. ಸಲಮಂಡರ್ ಅನ್ನೋದು ಲಿಸರ್ಡ್ ಅಲ್ಲ. ತುಂಬ ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ, ಓ ಲಿಸರ್ಡ್ ಅಂತ ಹೇಳಿ. ಲಿಸರ್ಡ್ ಅಲ್ಲಿ ಸ್ಕೇಲ್ಸ್ ಇರುತ್ತೆ ಬೈ ಮೇಲೆ, ಆದರೆ ಇದರಲ್ಲಿ ಏನು ಸ್ಕೇಲ್ಸ್ ಇಲ್ಲ. ಮುಟ್ಟಿದ್ರೆ ತುಂಬ ಸ್ಮೂತ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಸೌತಲ್ಲಿ ಇಲ್ಲ. ಇಟ್ ಈಸ್ ಮೋರ್ ಕಾಮನ್ ಇನ್ ದ ಹಿಮಾಲಯಸ್. ಹಿಮಾಲಯನ್ ಸಲಮಂಡರ್ ಆ್ಯಂಡ್ ನ್ಯೂಟ್ ಆರ್ ದ ಓನ್ಲಿ 2 ಸ್ಪೀಸೀಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಜಾಸ್ತಿ ಸಲಮಂಡರ್ಸ್ ಇಲ್ಲ. ಅರೌಂಡ್ 400 ಸ್ಪೀಸೀಸ್ ಆಫ್ ಫ್ರಾಗ್ಸ್ ವಿ ಹ್ಯಾವ್. ಹಾಗೆಯೇ ಥರ್ಡ್ ಗ್ರೂಪ್ ಬಂದು ಎಪೋಡಾ ಅಂತ ಹೇಳಿ. ಎಪೋಡಾ ಅಂದರೆ ನೋ ಲೆಗ್ಸ್ ಅಂತ. ಇದು ಸ್ನೇಕ್ ಥರ ಕಾಣುತ್ತೆ ನೋಡಿ, ನೀವು ನೋಡ್ಬೋದು ಲೆಫ್ಟ್ ಸೈಡ್ ಆಫ್ ದ ಸ್ಕ್ರೀನ್. ಇದರಲ್ಲಿ ಕಾಲುಗಳಿಲ್ಲ ಆ್ಯಕ್ಚುಲಿ. ಇದು ನೋಡಲಿಕ್ಕೆ ಸ್ನೇಕ್ ಥರ ಕಾಣುತ್ತೆ, ಆದರೆ ಸ್ನೇಕ್ ಅಲ್ಲ ಆ್ಯಕ್ಚುಲಿ. ಸೊ ತುಂಬ ಜನ ಇದನ್ನು ನೋಡೇ ಇಲ್ಲ ಲೈಫಲ್ಲಿ, ಬಿಕಾಸ್ ದೀಸ್ ಆರ್ ಸೋ ಸ್ಕಲ್ಕರ್ಸ್. ದೇ ಲಿವ್ ಇನ್ಸೈಡ್ ದ ಸಾಯಿಲ್, ದೇ ಬರೋ. ಸೊ ದೇ ಆಲ್ಸೋ ಡೋಂಟ್ ಹ್ಯಾವ್ ಸ್ಕೇಲ್ಸ್. ಅದರ್ವೈಸ್ ಯು ಫೀಲ್ ಇಟ್ಸ್ ಅ ಸ್ನೇಕ್. ಸ್ನೇಕ್ ಅಲ್ಲ ಅದು, ಯಾಕಂದರೆ ಅದರಲ್ಲಿ ಸ್ಕೇಲ್ ಇಲ್ಲ, ಬಿಕಾಸ್ ರೆಪ್ಟೈಲ್ಸ್ ಹ್ಯಾವ್ ಸ್ಕೇಲ್ಸ್. ಆಂಫಿಬಿಯನ್ಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದರೆ, ಅವುಗಳ ಇವಲ್ಯೂಷನ್ ಅಥವಾ ವಿಕಸನವನ್ನು ನೋಡಿದರೆ ನಮ್ಗಿಂತನೂ ತುಂಬ ಹಿಂದೆ ಬಂದಿರುವಂಥ ಜೀವಿಗಳು. ಯಾಕಂದರೆ ನಮ್ಮ ವಿಕಸನವನ್ನು ನೋಡಿದರೆ ನಾವು ಲಾಸ್ಟ್ 20 million years ಆರ್ ಹೋಮೋಸೇಪಿಯನ್ಸ್ ಆಸ್ ಸಚ್ ಲಾಸ್ಟ್ 2 million years ವಿ ಹ್ಯಾವ್ ಬಿನ್ evolving, ಬಟ್ frogs have been evolving for the last 350 million years. You can imagine. Earth idu age bandu 4.6 billion years, but ee frogs 350 million years inda ide, whereas humans are just 2 million years old. That's why we need to at least admire these creatures. Ivaga smallest frog bandu largest amphibian bandu you can note right side alli ide, Japanese giant salamander anta, almost about 5 feet in length, 5 ಅಡಿ ಉದ್ದದಷ್ಟು ಇರ್ತದೆ. ಇಂಡಿಯಾದಲ್ಲಿಲ್ಲ ಇಷ್ಟು ದೊಡ್ಡ ಸಲಮಂಡರ್. ಇದು ಓಲ್ಡೆಸ್ಟ್ ಲೆಫ್ಟ್ ಸೈಡ್ ಅಲ್ಲಿರುವಂಥ ಟ್ರೈಡೋಬ್ಯಾಕ್ಟರಕಸ್ ಅಂತ ಓಲ್ಡೆಸ್ಟ್ ಫಾಸಿಲ್, ಅಂದರೆ ಫಾಸಿಲ್ ರೆಕಾರ್ಡ್ ಸಿಕ್ಕಿರುವಂಥದ್ದು ನಮಗೆ 350 ಮಿಲಿಯನ್ ವರ್ಷದಷ್ಟು ಹಿಂದಿನಂಥ ಒಂದು ಫಾಸಿಲ್. ಹಾಗೇನೆ ಕಪ್ಪೆಗಳಲ್ಲಿ ಯಾವುದಪ್ಪ ದೊಡ್ಡ ಕಪ್ಪೆ ಅಂತ ಕೇಳಿದರೆ, ಗೋಲಿಯತ್ ಫ್ರಾಗ್ ಅನ್ನುವಂಥದ್ದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಕಪ್ಪೆ. ಆಲ್ಮೋಸ್ಟ್ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ 1 ಫೀಟ್ಗಿಂತನೂ ಜಾಸ್ತಿ ಉದ್ದ ಇರ್ತದೆ. ಮತ್ತೆ ಸಣ್ಣ ಕಪ್ಪೆ ಯಾವುದಪ್ಪ ಪ್ರಪಂಚದಲ್ಲಿ ಅಂತ ಕೇಳಿದರೆ, ಅದು ಪಪುವಾ ನ್ಯೂಗಿನಿಯಾ ಅಂತ ಪ್ಲೇಸ್, ವೆಸ್ಟ್ ಪಪುವಾ ಈಸ್ಟ್ ಪಪುವಾ ಅಂತ ಇದೆಲ್ಲ ಆಸ್ಟ್ರೇಲಿಯಾದ ಹತ್ರ, ಅಲ್ಲಿ ಸಿಗುವಂಥದ್ದು. ಆ ಕಪ್ಪೆ ಏನಿದೆ ನಿಮ್ಮ ಹೆಬ್ಬೆರಳಿನ ಮೇಲೆ ಈಸಿಯಾಗಿ ಕುತ್ಕೋಬಹುದು, ಅದ್ರ ಉಗುರ್ ಮೇಲೆ ಅಷ್ಟು ಸಣ್ಣದಾಗಿ. ಯು ಕ್ಯಾನ್ ಸಿ ಇನ್ ದ ಫೋಟೋ, ಇಟ್ಸ್ ವೆರಿ ಸ್ಮಾಲ್, ಆಲ್ಮೋಸ್ಟ್ ಲೈಕ್ 7 mm ಇನ್ ಸೈಜ್. ಕಪ್ಪೆಗಳು ನಮ್ಮ ಕಲ್ಚರಲ್ಲೂ ಇದೆ, ನಮ್ಮ ಸಂಸ್ಕೃತಿಯಲ್ಲೂ ಕಪ್ಪೆಗಳ ಬಗ್ಗೆ ವಿಶ್ಲೇಷಣೆ ಇದೆ. ನೀವು ನೋಡಿರ್ಬೋದು 3 years ಬ್ಯಾಕ್ ಉಡುಪಿಯಲ್ಲಿ ಕಪ್ಪೆಗಳಿಗೆ ಮದುವೆ ಮಾಡಿದ್ರು ಅಲ್ವಾ. ಯಾಕೆ ಕಪ್ಪೆಗಳಿಗೆ ಮದುವೆ ಮಾಡ್ತಾರಪ್ಪ ಅಂತ ಕೇಳಿದರೆ, ಕಪ್ಪೆಗಳು ನಮ್ಮ ಪರಿಸರದಲ್ಲಿರುವಂಥ ತೇವಾಂಶ ಅಂದರೆ ಹ್ಯೂಮಿಡಿಟಿಯನ್ನು ಡಿಟೆಕ್ಟ್ ಮಾಡ್ತವೆ ಅಂತ ಹೇಳ್ತಾರೆ. ಹ್ಯೂಮಿಡಿಟಿ ಜಾಸ್ತಿ ಆದ ಕೂಡಲೇ ಮಳೆ ಬರ್ತದೆ. ಸೊ ಕಪ್ಪೆಗಳು ಕೂಗಿದ್ರೆ ಮಳೆ ಬರ್ತದೆ ಅನ್ನುವಂಥ ಒಂದು ನಮ್ಮಲ್ಲಿ ಇದಿದೆ, ಥಾಟ್ ಇದೆ. ಅದಕ್ಕೋಸ್ಕರ ಕಪ್ಪೆಗಳಿಗೆ ಮದುವೆ ಮಾಡಿಸ್ತಾರೆ. ಸೊ ಇಟ್ ನೀಡ್ ನಾಟ್ ಬಿ ದಟ್ ಆಲ್ವೇಸ್ ಇಫ್ ಯು ಮೇಕ್ ದಮ್ ಗೆಟ್ ಮ್ಯಾರಿಡ್ ದೇರ್ ವಿಲ್ ಬಿ ರೈನ್ಸ್. ಸೊ ಥಿಂಕ್ ಅಬೌಟ್ ಇಟ್. ಹಾಗೇನೆ ಕಪ್ಪೆಗಳಿಗೆ ಟೆಂಪಲ್ ಇದೆಯಪ್ಪ? ಎಸ್, ಕಪ್ಪೆಯ ಇದರಲ್ಲಿ ಟೆಂಪಲ್ ಕೂಡ ಇದೆ ಇಂಡಿಯಾದಲ್ಲಿ. ಇಫ್ ಯು ಗೋ ಟು UP, ದೇರ್ ಇಸ್ ಅ ಟೆಂಪಲ್ ಕಾಲ್ಡ್ ನರ್ಮದೇಶ್ವರ್ ಟೆಂಪಲ್.
ಈ ಟೆಂಪಲ್ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಕೂಡ ಇದೆ. ಏನಂತ ಹೇಳಿದರೆ, ಒಬ್ಬ ಕಿಂಗ್ ಇದ್ದ, ಬಕತ್ ಸಿಂಗ್ ಅಂತ ಹೇಳಿ. ಅವನಿಗೆ ಪ್ರಯೋಜನ ಇಲ್ಲ, ಅವನಿಗೆ ಮಕ್ಕಳಿರಲಿಲ್ಲ. ಅದಕ್ಕೋಸ್ಕರ ಅವನ ಪೂಜಾರಿ ಹೇಳ್ತಾನೆ ಅಲ್ಲಿ ಅವನ ಇದರಲ್ಲಿ ಕಿಂಗ್ಡಮಲ್ಲಿ, ನೀವು ಒಂದು ಕಪ್ಪೆಯ ಮುಖ ಪ್ರತಿಮೆ ಇರುವಂತಹ ಒಂದು ದೇವಸ್ಥಾನವನ್ನು ಕಟ್ಟಿದರೆ ಮತ್ತು ಪೂಜೆ ಸಲ್ಲಿಸಿದರೆ ನಿಮಗೆ ಮಕ್ಕಳಾಗ್ತದೆ ಅಂತ ಹೇಳಿ. ಯಾಕಂದರೆ ಕಪ್ಪೆಗಳು ಸಂತಾನೋತ್ಪತ್ತಿಯ ಒಂದು ಸಿಂಬಲ್ ಕೂಡ ಆಗಿರ್ತದೆ, ಫರ್ಟಿಲಿಟಿಯ ಸಿಂಬಲ್ ಕೂಡ ಆಗಿರ್ತದೆ. ಯಾಕಂದರೆ ಒಂದು ಸಲಕ್ಕೆ 2000ದಿಂದ 3000 ಮೊಟ್ಟೆಗಳನ್ನು ಇರ್ತದೆ. ಹಾಗಾಗಿ ಕಪ್ಪೆಗಳನ್ನು ಫರ್ಟಿಲಿಟಿಯ ಸಿಂಬಲ್ ಅಂತ ಕೂಡ ನಾವು ತಿಳ್ಕೊಳ್ತೀವಿ. ಈ ಟೆಂಪಲ್ ಇವಾಗ ಯಾರಾದರೂ ಮಕ್ಕಳೇ ಇಲ್ಲದೆ ಇರೋರು ಹೋಗಿ ಹರಕೆ ಸಲ್ಲಿಸಿದರೆ ಅವ್ರಿಗೆ ಮಕ್ಕಳಾಗುತ್ತೆ ಅನ್ನೋ ಒಂದು ರೀತಿ ರಿವಾಜ್ ಕೂಡ ಇದೆ. ಓಕೆ, ಇವಾಗ ಇದು ವರ್ಟಿಬ್ರೇಟ್ಸ್ ಅಂತ ಹೇಳ್ತೀವಿ. ನಮ್ಮ ಥರಾನೇ, ಜಸ್ಟ್ ಲೈಕ್ ಅಸ್, ಈವನ್ ಫ್ರಾಕ್ಸ್ ಆರ್ ವರ್ಟಿಬ್ರೇಟ್ಸ್, ಅಂದರೆ ಅವುಗಳಿಗೆ ಬ್ಯಾಕ್ ಬೋನ್ ಇದೆ. ಜಸ್ಟ್ ಲೈಕ್ ಫಿಶಸ್ ಆ್ಯಂಡ್ ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್, ದೀಸ್ ಆರ್ ಆಲ್ಸೋ ವರ್ಟಿಬ್ರೇಟ್ಸ್. ಇದರಲ್ಲಿ 2 ಟೈಪ್ ಬರ್ತದೆ, ಫ್ರಾಕ್ಸ್ ಮತ್ತು ಟೋಡ್ಸ್ ಅಂತ ಹೇಳಿ. ಫ್ರಾಕ್ಸ್ ಸ್ಕಿನ್ ನೋಡಿದರೆ ತುಂಬ ಸ್ಮೂತ್ ಇರ್ತದೆ, ನೀವು ನೋಡಿರ್ಬೋದು, ಹತ್ತಿರ ನಿಮ್ಮ ಮನೆಗಳ ಹತ್ತಿರ ಇರ್ಬೋದು ಫ್ರಾಕ್ಸ್. ಮತ್ತು ತುಂಬ ಕಾಮನ್ ಆಗಿ ರೈಟ್ಸಲ್ಲಿ ಇರುವಂಥದ್ದು ಟೋಡ್ ಅಂತ ಹೇಳಿ. ಮನೆ ಹತ್ರ ಮಾನ್ಸೂನ್ ಸೀಸನಲ್ಲಿ ಅಥವಾ ಡ್ರೈ ಸೀಸನಲ್ಲಿ ನಿಮ್ಮಲ್ಲಿ ಮನೆ ಹತ್ರ ಏನಾದರೂ ಸ್ಪೇಸಸ್ ಇದ್ದರೆ, ಸ್ಮಾಲ್ ಕ್ರೆವಿಸಸ್ ಅಥವಾ ಎಂಟಿ ಸ್ಪೇಸಸ್ ಇದ್ದರೆ ಅಲ್ಲೆಲ್ಲ ಬಂದು ಕೂತ್ಕೊಂಡು ಬಿಡುತ್ತೆ. ಇದರ ಸ್ಕಿನ್ ಬಂದು ತುಂಬ ಡ್ರೈ ಇರುತ್ತೆ. ಯು ಕ್ಯಾನ್ ಸಿ ಇಟ್ ಹ್ಯಾಸ್ 2 ಗ್ಲ್ಯಾಂಡ್ಸ್ ಆನ್ ದ ಬ್ಯಾಕ್. ಈಗ ಅದರ ಪಿಕ್ಚರ್ ನೋಡಿದ್ರೆ ರೈಟ್ ಸೈಡ್, ಇದು ಹಿಂದ್ಗಡೆ 2 ಗ್ಲ್ಯಾಂಡ್ಸ್ ಇದೆ. ಈ ಗ್ಲ್ಯಾಂಡ್ಸಿಂದ ಪಾಯ್ಸನ್ ಕೂಡ ಸೆಗ್ರೇಟ್ ಮಾಡುತ್ತೆ ಇದು. ಆ್ಯಕ್ಚುಲಿ ನಮಗೇನು ಪಾಯ್ಸನಿಂದ ಥ್ರೆಟ್ ಏನೂ ಇಲ್ಲ, ಆದರೆ ಪ್ರೆಡೇಟರ್ ಲೈಕ್ ಸ್ನೇಕ್, ಇಫ್ ಇಟ್ ಈಟ್ಸ್ ದಿಸ್ ಟೋಡ್, it is going to taste very bad, so that it's going to release it immediately. ಸೊ ನಮಗೇನು ಹಾರ್ಮ್ ಇಲ್ಲ. ನಮ್ಮ ಭಾರತದಲ್ಲಿ ಯಾವುದೇ ಕಪ್ಪೆಯಿಂದ ನಮಗೆ ಹಾನಿ ಇಲ್ಲ. ಯಾಕಂತ ಹೇಳಿದರೆ there are no poisonous frogs or venomous frogs in India. ವೆನಮಸ್ ಮತ್ತು ಪಾಯ್ಸನಸ್ ಮೇಲೆ ಡಿಫ್ರೆನ್ಸ್ ಇದೆ. ವೆನಮಸ್ ಅಂದರೆ ನಮ್ಮ ಬ್ಲಡ್ ಸ್ಟ್ರೀಮಿಗೆ ಹೋಗೋದು, ಪಾಯ್ಸನ್ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಳಗೆ ಹೋದರೆ ಮಾತ್ರ ಪ್ರಾಬ್ಲಮ್ ಆಗೋದು, ಆ ಥರ ಇದೆ. ಸೊ ವೆನಮ್ ಹ್ಯಾಸ್ ಟು ಬಿ ಇಂಜೆಕ್ಟೆಡ್ ಇನ್ ಟು ಬ್ಲಡ್ ಸ್ಟ್ರೀಮ್. ಸೊ ಓನ್ಲಿ ಸೌತ್ ಅಮೆರಿಕಾ ಹ್ಯಾಸ್ ಸಮ್ ಫ್ರಾಕ್ಸ್ ಕಾಲ್ಡ್ ಡಾಟ್ ಫ್ರಾಕ್ಸ್ which are venomous. ಇದು ಫ್ರಾಗ್ ನೀವು ನೋಡ್ಬೋದು. Aloysius College, it's named after Aloysius College by my professor called Dr. Harish Joshi. So this is Aloysian skittering frog. ನೋಡ್ಬೋದು ಸ್ಕಿನ್ ತುಂಬ ವೆಟ್ ಇದೆ. ಇದು ಟೋಡ್ ಆ್ಯಕ್ಚುಲಿ ನೋಡ್ಬೋದು, ಸ್ಕಿನ್ ತುಂಬ ಡ್ರೈ ಇದೆ, ಸ್ಯಾಂಡ್ ಪೇಪರ್ ಥರ ಇರುತ್ತೆ ಅದರ ಸ್ಕಿನ್ ನೋಡಿದರೆ. ಇಟ್ಸ್ ಆಲ್ಮೋಸ್ಟ್ ಲುಕಿಂಗ್ ಲೈಕ್ ಅ ಸ್ಯಾಂಡ್ ಪೇಪರ್ ಆ್ಯಕ್ಚುಲಿ. ದಿಸ್ ಈಸ್ ಅ ಫ್ರಾಗ್ ಬಿಕಾಸ್ ಯು ಕ್ಯಾನ್ ಸಿ ಇಟ್ ಈಸ್ ಸ್ಮೂತ್ ಇನ್ ಟೆಕ್ಸ್ಚರ್. ಮೈ ಮೇಲೆ ಒಂಥರ ಪಟ್ಟಿಗಳಿವೆ, ಇದಕ್ಕೋಸ್ಕರ ಇದನ್ನು ಆರ್ನೇಟ್ ನ್ಯಾರೋ ಮೌತ್ ಫ್ರಾಗ್ ಅಂತ ಕೂಡ ಹೇಳ್ತೀವಿ. ಮೂತಿ ನೋಡಿದರೆ ತುಂಬ ಸಣ್ಣದಾಗಿರುತ್ತೆ, ನ್ಯಾರೋ ಮೌತ್ ಫ್ರಾಗ್ ಅಂತ ಹೇಳ್ತೀವಿ. ಇದು ಬರೋಯಿಂಗ್ ಫ್ರಾಗ್. ಈ ಫ್ರಾಗ್ಸಲ್ಲಿ ಇದರ ಕಾಲುಗಳಲ್ಲಿ ಒಂದು ಬರೋಯಿಂಗ್ ಅಪ್ಯಾರೇಟಸ್ ಅಂತ ಇರ್ತದೆ, ಅಂದರೆ ಡಿಗ್ ಮಾಡಲಿಕ್ಕೆ, ಮಣ್ಣನ್ನು ಡಿಗ್ ಮಾಡಿ ನೆಲದೊಳಗೆ ಹೋಗಲಿಕ್ಕೆ ಒಂದು ಬರೋಯಿಂಗ್ ಅಪ್ಯಾರೇಟಸ್ ಇರುತ್ತೆ. ಇದು ಬುಲ್ ಫ್ರಾಗ್, ಜರ್ಡನ್ಸ್ ಬುಲ್ ಫ್ರಾಗ್ ಅಂತ ಹೇಳಿ, ಭಾರತದಲ್ಲಿ 2ನೇ ದೊಡ್ಡ ಫ್ರಾಗ್ ಅಂತ ಹೇಳ್ಬೋದು. ಹಾಗೇನೆ ಇಲ್ಲಿ ನೋಡ್ಬೋದು, ಇದು ಅಗೇನ್ ಟೋಡ್, ಕಾಮನ್ ಟೋಡ್. ನಿಮ್ಮ ಮನೆ ಹತ್ರ ಬರ್ತದೆ ಅಂತ ಹೇಳಿದಲ್ಲ, ಕಾಮನ್ ಟೋಡ್. ಕಪ್ಪೆಗಳ ಭಾಗಗಳು ಈ ಥರ ಇರ್ತದೆ. ಈಗ ನೋಡ್ಬೋದು, ಒಂಥರ ನಾಯಿಗೆ ಹೇಗೆ ಮೂತಿ ಇರ್ತದಲ್ಲ, ಸ್ನೌಟ್, ಅದೇ ಥರ ಕಪ್ಪೆಗಳಿಗೆ ಕೂಡ ಸ್ನೌಟ್ ಇರ್ತದೆ. ಆ ಸ್ನೌಟ್ ಕೂಡ ಬೇರೆ ಬೇರೆ ಶೇಪಲ್ಲಿ ಬರುತ್ತೆ. ಇಟ್ ಕ್ಯಾನ್ ಬಿ ಸ್ಮಾಲ್, ಇಟ್ ಕ್ಯಾನ್ ಬಿ ಲಾಂಗ್. ಹಾಗೆಯೇ ನಾಸ್ಟ್ರಲ್ಸ್ ಇರುತ್ತೆ. ಮತ್ತು ಜನರಲ್ ಆಗಿ ನೋಡಿದರೆ ಕಾಲುಗಳು, ಹಿಂದಿನ ಕಾಲುಗಳು ತುಂಬಾ ದೊಡ್ಡದಾಗಿರುತ್ತೆ. ಯಾಕೆ ಅಂತ ಕೇಳ್ಬೋದು. ಯಾಕಂತ ಹೇಳಿದರೆ ಜಂಪ್ ಮಾಡಲಿಕ್ಕೆ, ಯು ನೋ ದಟ್ ಫ್ರಾಕ್ಸ್ really jump well. Because they have to jump, their hind limbs are very strong compared to fore limbs. ಕಪ್ಪೆಗಳಲ್ಲಿ ಸೌಂಡ್ ಕೂಡ ಇರುತ್ತೆ, ಕಪ್ಪೆಗಳು ಸದ್ದು ಮಾಡುತ್ತವೆ ಆ್ಯಕ್ಚುಲಿ. ಅದರಲ್ಲಿ ಗಾಯನ ಚೀಲ ಅಂತ ಬರ್ತದೆ. ನಮ್ಮಲ್ಲಿ ಇವಾಗ ವೋಕಲ್ ಕಾರ್ಡ್ಸ್ ಇದೆ, ಆದರೆ ಅದರಲ್ಲಿ ವೋಕಲ್ ಸ್ಯಾಕ್ಸ್ ಅಂತ ಬರುತ್ತೆ. ಈ ಗಂಟಲಿನ ಭಾಗದಿಂದ ಒಂದು ಚೀಲ ಹೊರಗೆ ಬರುತ್ತೆ ಆ್ಯಕ್ಚುಲಿ. ತೋರಿಸ್ತೀನಿ ಇವಾಗ. ಇದು ನಾವು ಒಂದು ವಿಶೇಷವಾದಂಥ ಕಪ್ಪೆಯ ಸರ್ಚಲ್ಲಿ ಹೋಗಿದ್ದು, ಕತ್ಲೆಕಾನ್ ಅಂತ ಹೇಳಿ, ಸಿರ್ಸಿ, ಉತ್ತರ ಕನ್ನಡ, ಅಲ್ಲಿ ಇರುವಂಥ ಜಾಗ. ಕತ್ಲೆ ಇದು ಡೇ ಟೈಮಲ್ಲೂ ಕತ್ಲೆಯಿಂದ ಕೂಡಿರುತ್ತೆ ಈ ಕಾಡು. ಇಲ್ಲಿ ಒಂದು ಸ್ಪೆಷಲ್ ಫ್ರಾಗ್ ಸಿಗ್ತದೆ, ಇದರ ಹೆಸರು ಜೋಗ ನೈಟ್ ಫ್ರಾಗ್ ಅಂತ ಹೇಳಿ. ಈ ಜೋಗ ನೈಟ್ ಫ್ರಾಗ್ ಬಂದು ಆಲ್ಮೋಸ್ಟ್ ಪಕ್ಷಿಗಳ ಥರ ಸೌಂಡ್ ಮಾಡುತ್ತೆ ಆ್ಯಕ್ಚುಲಿ. ಐ ಡೋಂಟ್ ನೋ ವೆದರ್ ದ ಆಡಿಯೋ ವಿಲ್ ಪ್ಲೇ, ಬಟ್ ಎನಿವೇಸ್ ಐ ಟ್ರೈ ಟು ಪ್ಲೇ ಇಟ್. ನೋಡಿ, ಇವಾಗ ಸೈಡಿಂದ ಬಂದು ಅದರದ್ದು ವೋಕಲ್ ಸ್ಯಾಕ್ಸ್ ಓಪನ್ ಆಗ್ತದೆ. ಓಕೆ, ಎನಿವೇಸ್ ಆಡಿಯೋ ಇಸ್ ನಾಟ್ ಪ್ಲೇ. ನೋಡಿದ್ರಲ್ಲ, ಈ ಥರ ವೋಕಲ್ ಸ್ಯಾಕ್ ಬರ್ತದೆ. ಇಲ್ಲಿ ನೋಡಿ, ಈ ಪಿಕ್ಚರಲ್ಲಿ ನೋಡಿದ್ರು ನಿಮಗೆ ವೋಕಲ್ ಸ್ಯಾಕ್ ನೋಡ್ಬೋದು. ಏನು ಬಲೂನ್ ಬಂದಿದೆ ಅಪ್ಪ ಕಪ್ಪೆ ಬಾಯಲ್ಲಿ ಅಂತ ಮಕ್ಕಳು ಕೇಳ್ತಾರೆ ಯಾವಾಗಲೂ, ಕೆನ್ ಐ ಪಾಪ್ ದಿಸ್ ಬಲೂನ್, ಕೆನ್ ಐ ಪಾಪ್ ದಿಸ್ ಚೂಯಿಂಗ್ ಗಮ್, ಏನೋ ಬಲೂನ್ ಅಂತ ಹೇಳಿ, ಬಬಲ್ ಅಂತ ಹೇಳಿ. ಇದು ಬಬಲ್ ಅಲ್ಲ, ಇದು ನಾರ್ಮಲ್ ಆಗಿದ್ರ ಮೈ ಭಾಗವೇ ಆಗಿರ್ತದೆ. ದೇ ಆಲ್ವೇಸ್ ಹ್ಯಾವ್ ಅ ವೋಕಲ್ ಸ್ಯಾಕ್.
ಹೇಗಂದರೆ ನಾನೀಗ ಮೈಕ್ರೋಫೋನ್ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ 200 ಪೀಪಲ್ ಆರ್ ದೇರ್. ಇಫ್ ಐ ಟಾಕ್ ವಿತೌಟ್ ದಿಸ್ ಮೈಕ್ರೋಫೋನ್, ಬೇಸಿಕ್ಲಿ ಫ್ರಾಕ್ಸಲ್ಲಿ ಕೂಡ ಅದರ ಸೌಂಡನ್ನು ಆ್ಯಂಪ್ಲಿಫೈ ಮಾಡಲಿಕ್ಕೆ ದೇ ನೀಡ್ ಅ ಸ್ಪೆಷಲ್ ಡಿವೈಸ್, ದಟ್ ಈಸ್ ಅ ವೋಕಲ್ ಸ್ಯಾಕ್ ಆರ್ ಗಾಯನ ಚೀಲ ಅಂತ ಕೂಡ ಹೇಳ್ತೀವಿ. ಸೊ ಗಾಯನ ಚೀಲವನ್ನು ಯೂಸ್ ಮಾಡಿಕೊಂಡು ಅವು ಅದರ ಸೌಂಡನ್ನು, ಅದರ ಪ್ರಬಲತೆಯನ್ನು ಜಾಸ್ತಿ ಮಾಡ್ತದೆ ಸೌಂಡಿನ. ಇದು ಯಾಕಪ್ಪ ಅಂತ ಕೇಳಿದರೆ, ಫ್ರಾಕ್ಸಲ್ಲಿ, ಕಪ್ಪೆಗಳಲ್ಲಿ ಸೌಂಡ್ ಈಸ್ ದ ಮೇಜರ್ ಕಮ್ಯುನಿಕೇಷನ್ ಡಿವೈಸ್. ಸೌಂಡನ್ನು ಯೂಸ್ ಮಾಡಿಕೊಂಡೆ ಅವುಗಳ ಫ್ಯಾಮಿಲಿ ಇರ್ಬೋದು ಅಥವಾ ಫೀಮೇಲ್ಸ್ಗೆ ಅದರ ಕಮ್ಯುನಿಕೇಷನನ್ನು ಕೊಡುತ್ತೆ. ಮೇಲ್ ಫ್ರಾಕ್ಸ್ ಜನರಲಿ ಕಾಲ್, ಗಂಡು ಕಪ್ಪೆಗಳು ಸದ್ದನ್ನು ಮಾಡುತ್ತವೆ ಅಥವಾ ಗಾಯನನ ಮಾಡುತ್ತದೆ. ಹೆಣ್ಣು ಕಪ್ಪೆಗಳು ಆ ಸೌಂಡನ್ನು ಕೇಳಿ ಗಂಡು ಕಪ್ಪೆ ಹತ್ರ ಬಂದು ಆನಂತರ ಅವುಗಳು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ತವೆ. ಜನರಲ್ ಆಗಿ ಮಾನ್ಸೂನಲ್ಲಿ, ಅಂದರೆ ಮಳೆಗಾಲದಲ್ಲಿ ಮಾತ್ರ ಈ ಸದ್ದು ಕೇಳಿ ಬರುವಂಥದ್ದು. ಯಾಕೆಂತ ಕೇಳಿದರೆ, ಮಳೆಗಾಲದಲ್ಲಿ ನೀರಿದೆ, ಕಪ್ಪೆಗಳಿಗೆ ಮೊಟ್ಟೆ ಇಡಲಿಕ್ಕೆ ನೀರು ಬೇಕೇ ಬೇಕಲ್ವಾ. ಹಾಗೋಸ್ಕರ ಕಪ್ಪೆಗಳು ಜನರಲಿ ಮಾನ್ಸೂನಲ್ಲಿ ಮಾತ್ರ ಆ್ಯಕ್ಟಿವ್ ಇರೋದು. ಹಾಗಾಗಿ ನಾವು ಫ್ರಾಗ್ ರಿಸರ್ಚರ್ಸ್ ಆಗಿರೋದ್ರೆ ನಮಗೆ ಕೆಲಸ ಇರೋದು ಖಾಲಿ 4 ತಿಂಗಳು ಮಾತ್ರ ಆ್ಯಕ್ಚುಲಿ ವರ್ಷದಲ್ಲಿ. ಹಾಗೇನೆ ನಮ್ಮ ಕೆಲಸ ನೈಟಲ್ಲಿ ಮಾತ್ರ, ಡೇ ಟೈಮಲ್ಲಿ ನಮಗೇನು ಕೆಲಸ ಇಲ್ಲ. ಯಾಕಂದರೆ ಫ್ರಾಕ್ಸ್ ಎಲ್ಲ ಬರುವಂಥದ್ದು ಕತ್ತಲೆ 6 ಗಂಟೆ ನಂತರನೇ. ಇವಾಗ ಒಂದು 6 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 6 ಗಂಟೆ ತನಕ ಕೆಲಸ ನಮಗೆ, ಬೆಳಿಗ್ಗೆ ರೆಸ್ಟು. ಸೊ ಇವಾಗ ಇಲ್ಲಿ ನೋಡಿ, ಇದೊಂದು ವಿಡಿಯೋದಲ್ಲಿ ನೋಡ್ಬೋದು ನೀವು ಈ ಗಾಯನ ಚೀಲ ಹೇಗೆ ಅದರ ಗಂಟಲಲ್ಲೇ ಇದೆ ಅಂತ ಹೇಳಿ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇದು ಎನಿವೇಸ್ ಐ ವಿಲ್ ನಾಟ್ ಪ್ಲೇ ದಿಸ್. ಹಾಗೆ ಕಪ್ಪೆಗಳಲ್ಲಿ ಒಂಥರ ಸಮರಗಳು ಕೂಡ ಆಗುತ್ತವೆ, ಕಾಂಬ್ಯಾಟ್ ಅಂತ ಹೇಳ್ತೀವಲ್ವ. ಯಾಕೆ ಅಂತ ಕೇಳ್ಬೋದು. ಈ ಕಪ್ಪೆಗಳಲ್ಲಿ ಒಂದು ಹೆಣ್ಣು ಕಪ್ಪೆಗೆ 5 ಗಂಡೆ ಕಪ್ಪೆಗಳ ರೇಷೋದಲ್ಲಿದೆ, 1:5 ಸೆಕ್ಸ್ ರೇಷೋ. ಹಾಗಾಗಿ ಫೀಮೇಲ್ಗೋಸ್ಕರ ಕಾಂಬ್ಯಾಟ್ ಯಾವಾಗಲೂ ಆಗ್ತಾ ಇರುತ್ತೆ. ಸಮ್ ಆಫ್ ದೆಮ್ ಈವನ್ ಸ್ಯಾಕ್ರಿಫೈಸ್ ದ ಲೈಫ್ ಡ್ಯೂರಿಂಗ್ ದ ರಿಪ್ರೊಡಕ್ಷನ್. ಯು ಕ್ಯಾನ್ ಸಿ ಹಿಯರ್ ಹೌ ದೇ ಫೈಟ್ ಫಾರ್ ದ ಮೇಟ್. ಇಲ್ಲಿ ನೋಡ್ಬೋದು, ಇದು ಕಾಮನ್ ಇಂಡಿಯನ್ ಟೋಡ್ಸ್ ಬ್ರೀಡಿಂಗ್ ಕಲರ್. ಇದು ಮಾನ್ಸೂನಲ್ಲಿ ಮೇಲ್ಸ್ ಯೆಲ್ಲೋ ಕಲರ್ ಆಗಿ ಟರ್ನ್ ಆಗುತ್ತೆ. ಇದು ಯಾಕೆ? ಮೋಸ್ಟ್ಲಿ ಟು ಅಟ್ರಾಕ್ಟ್ ದ ಫೀಮೇಲ್ಸ್ ಆಗಿರ್ಬೋದು. ಹಾಗೇನೆ ಎಸ್ಕೇಪ್ ಆಗಲಿಕ್ಕೆ, ಬೇರೆ ಪ್ರಿಡೇಟರ್ಸ್ ಇಂದ ಎಸ್ಕೇಪ್ ಆಗಲಿಕ್ಕೆ ಕೆಲವು ಕಪ್ಪೆಗಳಲ್ಲಿ ವಿಭಿನ್ನವಾದಂಥ ಕಲರ್ಸ್ ಕೂಡ ಇರುತ್ತೆ. ಯು ನೋ ದಟ್ ಇನ್ ನೇಚರ್ ರೆಡ್ ಆ್ಯಂಡ್ ಯೆಲ್ಲೋ ಆರ್ ಸಪೋಸ್ ಟು ಬಿ ಟಾಕ್ಸಿಕ್. ಸೇಮ್ ವೇ ಸಮ್ ಫ್ರಾಕ್ಸ್ ಹ್ಯಾವ್ ಡೆವಲಪ್ಡ್ ಸಚ್ ಕಲರ್ಸ್ ವಿಚ್ ದೇ ವಿಲ್ ಡಿಸ್ಪ್ಲೇ. then the predator thinks that this is a very toxic animal and then leaves it. ಇಲ್ಲಿ ನೋಡ್ಬೋದು, ಇದು ಮಲಬಾರ್ ಟೊರೆಂಟ್ ಟೋಡ್ ಅಂತ ಹೇಳಿ. ಈ ಕಪ್ಪೆಯ ಹೊಟ್ಟೆಯ ಭಾಗದಲ್ಲಿ ನೋಡಿದರೆ ನೀವು ಕೆಂಪು ಮತ್ತು ಹಳದಿ ಬಣ್ಣದ ಕಲರ್ಸ್ ಬರುತ್ತೆ. ಈಗ ಹೊಟ್ಟೆಯ ಭಾಗವನ್ನು ತೋರಿಸ್ತೇನೆ ನಾನು, ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ ಕಲರ್ಸ್ ಇದೆ ಅಂತ ಹೇಳಿ. ಈಗ ಈ ಥರ ಇದು ಅಡ್ಡ ಬಿದ್ದರೆ ಬೇರೆ ಪ್ರಾಣಿಗಳು ಅದನ್ನು ತಿನ್ನೋದಿಲ್ಲ. ಯಾಕಂತ ಹೇಳಿದರೆ ಬ್ರೈಟ್ ಕಲರ್ಸ್ ಆಲ್ವೇಸ್ ಆರ್ ಡೇಂಜರಸ್ ಆ್ಯಂಡ್ ಟಾಕ್ಸಿಕ್ ಇನ್ ದ animal world. Okay, bright colored butterflies are generally toxic. Okay, ಹಾಗೇನೆ ರಿಪ್ರೊಡಕ್ಷನ್ ಅಲ್ಲಿ ಬಂದು ನಿಮಗೆ ನೋಡ್ಬೋದು, ಮೇಲ್ ಫ್ರಾಕ್ಸ್ ಅಲ್ಲಿ ಸ್ಮಾಲ್ ಇರ್ತದೆ, ಸಣ್ಣದಾಗಿರ್ತದೆ. ಹೆಣ್ಣು ಕಪ್ಪೆಗಳು ತುಂಬ ದೊಡ್ಡದಾಗಿರ್ತದೆ. ಯಾಕಂತ ಹೇಳಿದರೆ ಹೆಣ್ಣು ಕಪ್ಪೆಗಳು ಎಗ್ಗನ್ನು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹೆಣ್ಣು ಕಪ್ಪೆಗಳ ಸೈಜ್ ಜನರಲಿ ದೊಡ್ಡದಿರುತ್ತೆ. ಇಲ್ಲಿ ಈ ಪಿಕ್ಚರಲ್ಲಿ ನೋಡ್ಬೋದು, ಗಂಡು ಕಪ್ಪೆ ಹೆಣ್ಣು ಕಪ್ಪೆಯನ್ನು ಇಲ್ಲಿ ಆಂಪಿಟ್ಟಲ್ಲಿ ಹೋಲ್ಡ್ ಮಾಡುತ್ತೆ. ಓಕೆ, ವಿಲ್ ಸ್ಕಿಪ್ ಸಮ್ ಸ್ಲೈಡ್ಸ್. ಹಾಗೆಯೇ ಕೆಲವು ಕಪ್ಪೆಗಳಲ್ಲಿ ಯುನಿಕ್ ಪೆರೆಂಟಲ್ ಬಿಹೇವಿಯರ್ ಕೂಡ ಇರುತ್ತೆ. ಇದು ಸುರಿನಾಮ್ ಟೋಡ್ ಅಂತ ಹೇಳಿ. ದಿಸ್ ಇಸ್ ಅ ಸುರಿನಾಮ್ ಟೋಡ್ ಫ್ರಮ್ ಸುರಿನಾಮ್, ಸೌತ್ ಅಮೆರಿಕಾ. ಯು ಕ್ಯಾನ್ ಸಿ ಫ್ರಮ್ ದ ಸ್ಕಿನ್ ಯಂಗ್ ಒನ್ಸ್ ಅರೈಸ್. ಯು ಕ್ಯಾನ್ ಸಿ ಇನ್ ದ ರೈಟ್ ಸೈಡ್ ಫೋಟೋ. ಅದರ ಸ್ಕಿನ್ನಿಂದಾನೇ ಯಂಗ್ ಒನ್ಸ್ ಹೊರಗೆ ಬರೋದು, ಅಂದರೆ ಎಗ್ಸ್ ಸ್ಕಿನ್ನಲ್ಲಿ ಡೆಪಾಸಿಟ್ ಆಗುತ್ತೆ ಆ್ಯಕ್ಚುಲಿ. ಹಾಗೆಯೇ ಈ ಪಿಕ್ಚರಲ್ಲಿ ಬಂದು ಕೂಡ ನೋಡ್ಬೋದು, ಎಗ್ಸನ್ನು ಅದರ ಬ್ಯಾಕ್ ಮೇಲೆ ಕ್ಯಾರಿ ಮಾಡ್ತಾ ಇದ್ದು. ಇದು ಗ್ಯಾಸ್ಟ್ರೋಥಿಕಾ ಅಂತ ಹೇಳಿ ಸೌತ್ ಅಮೆರಿಕನ್ ಫ್ರಾಗ್. ಹಾಗೆಯೇ ರೈಟ್ ಸೈಡ್ ಫೋಟೋಲ್ಲಿ ನೋಡ್ಬೋದು, ಬಾಯಿಯಿಂದ ಮರಿ ಹೊರಗೆ ಬರ್ತಾ ಇದೆ, ಅಂದರೆ ಹೊಟ್ಟೆಯಲ್ಲೇ ಮರಿಯನ್ನು ಇಟ್ಕೊಂಡು ಅದರ ಪೋಷಣೆಯನ್ನು ಮಾಡುತ್ತೆ ಆ್ಯಕ್ಚುಲಿ. ಆವಾಗ ಅದು ತಿನ್ನೋದು ಇಲ್ಲ. ಆಲ್ಮೋಸ್ಟ್ 1 month ಟೈಮ್ ದಿಸ್ ಫ್ರಾಗ್ ನೆವರ್ ಈಟ್ಸ್. ದಿಸ್ ಇಸ್ ಎ ಫ್ರಾಗ್ ಫ್ರಮ್ ಆಸ್ಟ್ರೇಲಿಯಾ ವಿಚ್ ಇಸ್ ಆಲ್ಮೋಸ್ಟ್ ಎಕ್ಸ್ಟಿಂಕ್ಟ್ ನೌ. ಇದು ಡಾನ್ಸಿಂಗ್ ಫ್ರಾಗ್ ಅಂತ ಹೇಳಿ ನೀವು ನೋಡ್ಬೋದು. ಇದು ಆಲ್ಮೋಸ್ಟ್ ಡ್ಯಾನ್ಸ್ ಮಾಡುತ್ತೆ ಈ ಥರ. ಯಾಕಂತ ಹೇಳಿದರೆ ಇದರ ಡ್ಯಾನ್ಸಿಂಗ್ ಯಾಕೆ ಅಂತ ಇನಿಷಿಯಲಿ ಸೈಂಟಿಸ್ಟ್ ಥಿಂಕ್ ಮಾಡಿದ್ರು ಏನಂದರೆ, ಮೇ ಬಿ ಟು ಅಟ್ರಾಕ್ಟ್ ಫೀಮೇಲ್ಸ್. But later they found this dance is not to attract females, but to say to the other individual which is close by that, you know, I am there, don't come close. ನೋಡ್ಬೋದು ನೀವು. Yeah, that's the foot flagging or dance. Okay, now quickly I will tell you what are the threats they are facing. Roads are the major threats for our frogs. ರೋಡ್ಸಿಂದಾಗಿ ತುಂಬ ರೋಡ್ ಕಿಲ್ಸ್ ಆಗ್ತಾ ಇದೆ. ಸೊ ಮತ್ತು ಡಿಫಾರೆಸ್ಟೇಷನ್ ಇಸ್ ದ ಮೇಜರ್ ಥ್ರೆಟ್. ನಾವು ಕಾಡನ್ನು ಕಡಿತಾ ಇದ್ದೀವಿ.
about 77% of the threat to wildlife and especially frogs are due to deforestation. Okay, and there are also animal traits, and frogs are also exported as frog legs ಅನ್ನ ಗೋವಾದಲ್ಲಿ ಜಂಪಿಂಗ್ ಚಿಕನ್ ಅಂತ ತಿಂತಾರೆ ಜನ. ಹಾಗೆ ಅವರು ಅದರ ಬೆನಿಫಿಟ್ ಏನಂದ್ರೆ ದೇ ಸೇ ದಟ್ ಇಟ್ ವಿಲ್ ಸಾಲ್ವ್ ಆಲ್ ಯೋರ್ ಜಾಯಿಂಟ್ ಇಶ್ಯೂಸ್. I don't know really how much is it true, but is solving joint issues okay? Is it okay to eat frogs? Just think about it. And also there's a fungus which is destroying the frogs. The worldwide 29% decline in the amphibians is due to this fungus called BD fungus. Idon disease chytridiomycosis anta heltivi biology. ಕಪ್ಪೆಗಳಿಂದ ಏನು ಲಾಭ ಅಂತ ಕೇಳಿದರೆ ಲಾಟ್ ಆಫ್ ಮೆಡಿಸಿನ್ಸ್ ಹ್ಯಾವ್ ಬಿನ್ ಡೆವಲಪ್ಡ್ ಫ್ರಮ್ ದ ಫ್ರಾಗ್ ಸ್ಕಿನ್ ಎಕ್ಸ್ಟ್ರಾಕ್ಟ್. ಓಕೆ, ಹಾಗೇನೆ H1N1 ಫ್ಲೂಗೆ ಕೂಡ ಒಂದು ಮೆಡಿಸಿನ್ ಅನ್ನು ಫ್ರಾಗ್ ಸ್ಕಿನ್ನಿಂದ ಫೈಂಡ್ ಔಟ್ ಮಾಡಿದ್ದಾರೆ. ಹಾಗೇನೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫುಡ್ ಚೈನ್. ಯು ಕ್ಯಾನ್ ಸಿ a single frog can eat about 100 insects in a day. Do you really need pesticides and insecticides if you have frogs? No, just think about it. We are killing frogs, but at the cost of our farming crops. ಹಾಗೇನೆ ದೇ ಆರ್ ಆಲ್ಸೋ ಫುಡ್ ಫಾರ್ ಅದರ್ ಆನಿಮಲ್ಸ್. ಈಗ ಕಪ್ಪೆ ಇಲ್ಲದಿದ್ದರೆ ಇನ್ನೂ ಅನೇಕ ಜೀವಿಗಳು, ಹಾವುಗಳು, ಈಗ ಪ್ರಶಾಂತ್ ಕೃಷ್ಣ ಹಾವುಗಳ ಬಗ್ಗೆ ಮಾತಾಡ್ತಾರೆ. ಸೊ ಹಾವುಗಳಿಗೆ ಆಹಾರವಾಗಿ ಕೂಡ ಇವುಗಳು ಹೋಗುತ್ತವೆ. ಹಾಗಾಗಿ ಇವುಗಳ ಸಂರಕ್ಷಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೇನೆ ದೇ ಆರ್ ಇಕೋಲಾಜಿಕಲ್ ಇಂಡಿಕೇಟರ್ಸ್. ಅದರ ಸ್ಕಿನ್ ಪೋರಸ್ ಆಗಿದ್ದು ಸ್ಕಿನ್ ಕೂಡ ಬ್ರೀತ್ ಮಾಡ್ತವೆ ಅವು. ದೇ ಆರ್ ಸ್ಕಿನ್ ಬ್ರೀದರ್ಸ್. ಸೊ ಎನಿ ಕೆಮಿಕಲ್ ಇಸ್ ದೇರ್ ಇನ್ ದ ಸರೌಂಡಿಂಗ್, they will seep through their skin. Okay, so ಏನು ಮಾಡ್ಬೋದು, ಹೇಗೆ ಸಂರಕ್ಷಣೆ ಮಾಡ್ಬೋದು ಅಂದರೆ we can create a better ecosystem. The best way to conserve any species is conserve its habitat. So ನಾವೇನು ಮಾಡ್ತೀವಪ್ಪ ಅಂದರೆ we conduct lot of frog watches. If you are interested, you can also join. For last 11 years we are conducting camps in Bisle and other parts of Karnataka. You can join. This is the new frog which we discovered as a part of the citizen science itself. It's named after Mangalore city. It's called Mangalore narrowmouth frog. So thank you very much. I would end this by saying that only when the last tree is cut, only when the last fish is caught, only when the last tree is cut or fish is poisoned, do we realize that we cannot eat money. ಅಂದರೆ ಹಣವನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ. We need really resources. Think about it. Even these frogs are very important resource for us, and because of which our ecosystem is sustaining. So let's join our hands to conserve these small critters also. Thank you very much. Thank you so much Vineet sir. ಈಗ ಎಲ್ರಿಗೂ ಬರುವಾಗ ಒಂದು ಕ್ವೆಶ್ಚನ್ ತಲೆಯಲ್ಲಿರ್ಬೋದು, ಏನಪ್ಪ ಇವರು ಕಪ್ಪೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಬಟ್ ನಿಮಗೆ ಅದರದ್ದು ಪರ್ಟಿಕ್ಯುಲರ್ ಆಗಿ ಒಂದೊಂದು ವಿಶೇಷತೆಗಳನ್ನು ಹೇಳಿದ್ದಾರೆ. ಅದು ಅಷ್ಟು ಸಣ್ಣ ಜೀವಿ ಆದರೂ ಅದ್ರ ಮೇಲೆ ಎಷ್ಟು ಸ್ಟಡೀಸ್ ನಡೆದಿದೆ, ಎಷ್ಟು ವೆರೈಟೀಸ್ ಇದೆ, ಅದ್ರ ಮೇಲೆ ಇದ್ದಂಥ ಮಿತ್ಸ್ ಏನಿತ್ತು ಅದನ್ನೆಲ್ಲ ಸ್ವಲ್ಪ ದೂರ ಮಾಡಿ ವಿದಿನ್ 18 minutes. ಆ್ಯಕ್ಚುಲಿ ನಾವು ಯಾವಾಗ ಅವರಿಗೆ ಹೇಳಿದಾಗ ಅಷ್ಟು ಕಟ್ ಶಾರ್ಟ್ ಮಾಡೋದು ಸ್ವಲ್ಪ ಕಷ್ಟ, ಆದರೂ ಟ್ರೈ ಮಾಡ್ತೇನೆ ಅಂತ ಹೇಳಿದರು. ಸೊ ಹಿ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಏರಿಯಾ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಏನಾದರೂ ಕ್ವಶನ್ಸ್ ಇದ್ದರೆ ಒಂದು 2 minutes ನಾವು ಕ್ವಶನ್ಸಿಗೆ ಫೋರಮನ್ನು ಓಪನ್ ಮಾಡ್ತೀವಿ. ಯಾರಾದರೂ ಕ್ವಶನ್ ಕೇಳೋರಿದ್ರೆ ದಯವಿಟ್ಟು ಕೈ ಎತ್ತಿ, ಅಲ್ಲಿಗೆ ನಾನು ಬರ್ತೀನಿ, ನಿಮ್ಮ ಕ್ವಶನನ್ನು ಕ್ಲಾರಿಫೈ ಮಾಡ್ಕೋಬೋದು. ದೆರ್ ಈಸ್ ಅ ಎಕ್ಸ್ಪರ್ಟ್. Yes, one second. Stage alli they breathe through their gills. ಈಗ ಫಿಶಸ್ ಅಲ್ಲಿ ಗಿಲ್ಸ್ ಇರುತ್ತಲ್ವಾ, ಅದು ಗಿಲ್ಲಲ್ಲಿ ರೆಸ್ಪೈರ್ ಮಾಡುತ್ತೆ. ಆದರೆ ಅಡಲ್ಟ್ ಸ್ಟೇಜಿಗೆ ಬಂದಾಗ ಅವುಗಳಲ್ಲಿ 3 ವಿಧವಾದಂತಹ ರೆಸ್ಪಿರೇಟರಿ ಡಿವೈಸಸ್ ಇದೆ. ಒಂದು ಥ್ರೂ ದ ಸ್ಕಿನ್. ಜನರಲಿ ದೇ ಬ್ರೀದ್ ಥ್ರೂ ದ ಸ್ಕಿನ್ ಇನ್ ವಾಟರ್. ಅದೇ ಲ್ಯಾಂಡಲ್ಲಿ ಆದರೆ ಲಂಗ್ಸ್ ಮೂಲಕ ಬ್ರೀದ್ ಮಾಡುತ್ತವೆ. ಹಾಗೂ ಮೌತ್ ಬಕ್ಕೋಫೆರೆಂಜಿಯಲ್ ರೆಸ್ಪಿರೇಷನ್ ಕೂಡ ಇದೆ. ಅದರಲ್ಲಿ 3 ಥರದ ರೆಸ್ಪಿರೇಷನ್ ಇದೆ. ಸೊ ಜನರಲಿ ನೀರಲ್ಲಿ ಸ್ಕಿನ್ ಮೂಲಕ ಬ್ರೀದ್. ಕೆಲವು ಫ್ರಾಗ್ಗಳು ನಾವು ಅಬ್ಸರ್ವ್ ಮಾಡಿದಾಗ ಅವುಗಳದ್ದು ಇಡೀ ಬಾಡಿ ಪಾರ್ಟ್ಸ್ ನಾವು ಬ್ರೀದ್ ಮಾಡ್ತಾರ ಮೂವ್ ಆಗ್ತಾ ಇರ್ತಾರೆ. ಬಟ್ ಕೆಲವು ಫ್ರಾಗ್ಗಳಲ್ಲಿ ಏನು ಮೂವ್ಮೆಂಟ್ ಇರೋದಿಲ್ಲ. ಕರೆಕ್ಟ್. So they can do it, but to limited extent. If there's moisture, they can do. But generally, they breathe to the lungs in the land here. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಕಪ್ಪೆ ಉಪ್ಪು ನೀರಲ್ಲಿ ಜಾಸ್ತಿ ಸಿಗುತ್ತಾ ಇಲ್ಲ ಸಿಹಿ ನೀರಲ್ಲಿ ಸಿಗುತ್ತಾ ಸರ್? ಕಪ್ಪೆ ಸಿಹಿ ನೀರಲ್ಲಿ ಮಾತ್ರ ಸಿಗುತ್ತೆ. ಯಾಕಂತ ಹೇಳಿ ನಾನು ಹೇಳಿದಲ್ಲ ಆಲ್ರೆಡಿ, ಕಪ್ಪೆಯ ಸ್ಕಿನ್ ತುಂಬ ಸೆನ್ಸಿಟಿವ್. ಥಿಂಗ್ಸ್ ಕ್ಯಾನ್, ಅಂದರೆ ವಸ್ತುಗಳು ಅದರ ಸ್ಕಿನ್ ಮೂಲಕ ಒಳಗೆ ಹೋಗ್ಬೋದು. ಹಾಗಾಗಿ ಉಪ್ಪು ನೀರಲ್ಲಿ ಕಪ್ಪೆ ಇದ್ದರೆ ಕಪ್ಪೆ ಆ್ಯಕ್ಚುಲಿ ಕಪ್ಪೆ ಆಗಿರೋದಿಲ್ಲ, ಅದು ಪಿಕ್ಕಲ್ ಆಗುತ್ತೆ ಅಷ್ಟೇ.
ಸೊ ಉಪ್ಪು ನೀರಲ್ಲಿ ಕಪ್ಪೆಗಳಿಲ್ಲ. ಥ್ಯಾಂಕ್ ಯು. ಬೇರೆ ಎಲ್ಲಿಯಾದ್ರೂ ಲಾಸ್ಟ್ ಒಂದು ಕ್ವಶನ್ಗೆ ಅವಕಾಶ ಇದೆ. ಎಸ್ ಇದೆಯಾ? ಎಸ್. ಯಾ, ಬೇಸಿಗೆ ಟೈಮಲ್ಲಿ ಹೆಚ್ಚಾಗಿ ಎಲ್ಲಿರ್ತದೆ ಕಪ್ಪೆಗಳು? ಆಕ್ಚುಲಿ ಬೇಸಿಗೆ ಟೈಮಲ್ಲಿ ಕೆಲವು ಕಪ್ಪೆಗಳು ಮಣ್ಣಿನ ಕೆಳಗಡೆ ಹೋಗಿ ಈಸ್ಟಿಬೇಷನ್ ಅಂತ ಹೇಳ್ತೀವಿ, ಆ ಪ್ರೊಸೆಸ್ ಅಲ್ಲಿ ಮಣ್ಣಿನ 1-2 ಅಡಿ ಕೆಳಗೆ ಹೋಗಿ ಜೀವಿಸ್ತವೆ. ಹಾಗೇನೆ ಕೆಲವು ಕಪ್ಪೆಗಳು ಇರ್ತವೆ, ಬಟ್ ಸೌಂಡ್ ಮಾಡದೇ ಇರೋದ್ರಿಂದ ನಮ್ಗೆ ಅಷ್ಟು ಅವುಗಳ ಇರುವಿಕೆಯ ಬಗ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದಿದೆ, ಒಂದು 1/5 ಆಫ್ ದ ಫ್ರಾಗ್ ಸ್ಟಿಲ್ ದೇರ್ ಇನ್ ದ ನಾನ್ ಮಾನ್ಸೂನ್ ಸೀಸನ್ ಆಲ್ಸೋ, ಬಟ್ ನಮಗೆ ಕಾಣಲಿಕ್ಕೆ ಸಿಗುದಿಲ್ಲ, ಯಾಕಂದ್ರೆ ಸೌಂಡ್ ಇಲ್ಲ ಅಷ್ಟೇ. ಸೌಂಡ್ ಇದ್ದಾಗ ನಮಗೆ ಒಡಗುಡ್ತಾ ಇದ್ರೆ ನಮಗೆ ಗೊತ್ತಾಗ್ತದಲ್ಲ ಕಪ್ಪೆ ಇದೆ ಅಂತ, ಇಲ್ಲದಿದ್ರೆ ಕಪ್ಪೆಗಳ ಇರುವಿಕೆಯ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ ಆಕ್ಚುಲಿ. ಲಾಸ್ಟ್ ಒನ್ ಮೋರ್. Actually, sometimes very hard rock, there'll be a frog inside that hard rock. We also heard of some of the stories where people, while they were chipping, they found frogs. Okay. How does this frog enter this rock? ಹಾರ್ಡ್ ರಾಕ್ ಇಸ್ ಇಟ್? Yeah, very hard rock especially. ಓ, ನಾನು ರಾಕ್ ಹತ್ರ ಇರುವಂತ ಒಂದು ರೀಡ್ ಮಾಡುವಂಥದ್ದು, ಅದ್ರ ಏನು ಗೊದಕಪ್ಪೆ ಅಂತ ಗೊದಮೊಟ್ಟೆ ಅಂತ ಹೇಳ್ತೀವಲ್ವಾ, ಅದು ಆ ಕಲ್ಲುಗಳ ಮೇಲೇನೆ ಇರುವಂಥದ್ದು, ನೀರ್ ಬೇಡ ಅದಕ್ಕೆ, ಅಲ್ಲಿರುವಂತ ಮಾಯಿಶ್ಚರ್ ಅನ್ನೇ ಫೀಡ್ ಮಾಡಿ. ಆ ಕಪ್ಪೆ ಮೋಸ್ಟ್ಲಿ ಏನಾದ್ರು ಕ್ರೆವಿಸ್ ಸಿಕ್ಕಿದ್ರೆ ಹೋಗಿರೋ ಚಾನ್ಸಸ್ ಇದೆ, ಬಟ್ ಕಲ್ಲಿನ ಒಳಗೆ ಅಷ್ಟು ಸಾಲಿಡ್ ಸರ್ಫೇಸ್ ಮೇಲೆ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. Yeah, sometimes it is found. Yeah, So there are some maybe possibly tadpoles have got in through some hole. Yes. And they could have grown into adults. Yes. Because this is a completely terrestrial tadpole. Yes. Yeah. Yes. Thank you. Possible. ಕಪ್ಪೆ ಹೊಡಿಯುವಾಗ ಅಥವಾ ಅದು ಹಾರಿ ಬಂದಾಗ ಅದರ ಮೂತ್ರ ಕಣ್ಣಿಗೆ ಬಿದ್ರೆ ಕಣ್ಣಿನ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ, ಮನೆ ಒಳಗಡೆ ಬಂದ್ರೆ ಅದೇನು ಆ ಮನೆಗೆ ಕಂಟಕ ಕಾದಿದೆ ಅಂತ ಹೇಳ್ತಾರೆ. ದಯವಿಟ್ಟು ಉತ್ತರಿಸುವ. ಡೆಫಿನೆಟ್ಲಿ ದಿಸ್ ಇಸ್ ಅ ಗುಡ್ ಕ್ವಶನ್. ತುಂಬಾ ಜನ ಎಣಿಸ್ತಾರೆ ನಮ್ಮ ಮೈ ಮೇಲೆ ಕಪ್ಪೆ ಮೂತ್ರ ಮಾಡಿದ್ರೆ ಅಲ್ಲಿ ಒಂದು ಕೆಡು ತರ ಆಗುತ್ತೆ ಅಂತ, ವಾಟ್ ತರ ಆಗುತ್ತೆ ಅಂತ. ಆಕ್ಚುಲಿ ಇಟ್ ಇಸ್ ನಾಟ್ ಟ್ರೂ, ಇಟ್ಸ್ ಅ ಮಿತ್. ಯಾಕಂತ ಹೇಳಿದ್ರೆ ನಮ್ಮ ಈಗ ಮನುಷ್ಯರ ಮೂತ್ರ ಅಂತ ಎಣಿಸ್ಕೊಳ್ಳೋಣ, ದಟ್ ಈಸ್ ಆಲ್ಸೋ ಕಂಟೈನಿಂಗ್ ಯೂರಿಯಾ. ನಿಮ್ಗೆ ಗೊತ್ತಿರ್ಬೋದು, ಯೂರಿಯೋಟೆಲಿಕ್ ಅಂತ ಹೇಳ್ತೀವಿ ನಾವು. ಈವನ್ ಫ್ರಾಗ್ಸ್ ಆರ್ ಯೂರಿಯೋಟೆಲಿಕ್. ಇಮ್ಯಾಜಿನ್ ಅ ಬೇಬಿ ಪಿಸಸ್ ಆನ್ ಯು, ಡಸ್ ಎನಿಥಿಂಗ್ ಹ್ಯಾಪನ್ ಟು ಯು? ಈಗ ಒಂದು ಮಗು ನಿಮ್ಮ ಮೇಲೆ ಮೂತ್ರ ಮಾಡಿದ್ರೆ ಏನಾದ್ರೂ ಆಗ್ಬೋದಾ? ಎಲ್ಲ ಪೋಷಕರಿಗೆ ಗೊತ್ತಿರ್ಬೋದು, ಏನಾಗುದಿಲ್ಲ ಅಲ್ವಾ? ಹಾಗೇನೆ ಫ್ರಾಗ್ಸ್ ನಿಮ್ಮ ಮೇಲೆ ಮೂತ್ರ ಮಾಡಿದ್ರೆ ಏನಾಗುದಿಲ್ಲ. ಇಫ್ ಯು ಆರ್ ಅಲರ್ಜಿಕ್ ಟು ಯೂರಿನ್ ದೆನ್ ಸಮಥಿಂಗ್ ಮೇ ಹ್ಯಾಪನ್, ಅದರ್ವೈಸ್ ಇಟ್ಸ್ ನಾಟ್ ಟಾಕ್ಸಿಕ್ ಎಟ್ ಆಲ್. ಮತ್ತೆ ಫ್ರಾಗ್ ಮನೆಯೊಳಗೆ ಬಂದ್ರೆ ಏನು ಕೆಟ್ಟದಾಗುತ್ತಾ? ಫ್ರಾಗ್ ನಿಮ್ಮ ಮನೆಯೊಳಗೆ ಬಂದ್ರೆ ಒಳ್ಳೇದು ಅಂತ, ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಕಪ್ಪೆಗಳಿದ್ರೆ ನಿಮ್ಮ ಪರಿಸರ ಚೆನ್ನಾಗಿದೆ ಅಂತ. ಸೊ ಯು ಶುಡ್ ಬಿ ಲಕ್ಕಿ ದಟ್ ಇಫ್ ಫ್ರಾಗ್ ಕಮ್ಸ್ ಇನ್ಸೈಡ್. ಎಸ್ ಸರ್, ಥ್ಯಾಂಕ್ ಯು. ಕಪ್ಪೆಯ ಮುಖವಾಡದಿಂದ ದೇವಸ್ಥಾನ ಕಟ್ಟಿಸಿದ್ದಾರೆ ಮತ್ತು ಅದರ ಫರ್ಟಿಲಿಟಿಯ ಬಗ್ಗೆ ಮತ್ತು ಉತ್ಕೃಷ್ಟವಾದಂತಹ ವಿಡಿಯೋ ಮತ್ತು PPTಯನ್ನು ತಾವು ಪ್ರೆಸೆಂಟೇಷನ್ ಮಾಡಿದ್ರಿ ಸರ್. ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗಾಗಿ ಕೊಟ್ಟಿದ್ದೀರಿ. ನಿಮಗೆ ಯೂನಿವರ್ಸಲ್ ಟ್ರಸ್ಟ್ನಿಂದ ಅದರ ಜ್ಞಾನತರಾದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಕತ್ತಲೆಯಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರಿ ಸರ್, ಆದರೆ ನೀವು ಅದೆಷ್ಟು ಹಾವುಗಳನ್ನು ಸಹ ನೋಡಿರಬಹುದು ಅಂತೇಳಿ ನಾನು ಭಾವಿಸ್ತೇನೆ. ಕಪ್ಪೆಯ ಜೊತೆಗೆ ಹಾವಿನ ರಿಸರ್ಚನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಭಾವಿಸ್ತೇನೆ. ಸೊ ಹಾಗಾಗಿ ರೋಚಕವಾದ ಸಂಗತಿ ಆದಂಥ ಕಪ್ಪೆಗಳ ಫೈಟಿಂಗ್ನ ಬಗ್ಗೆ, ಡಾನ್ಸಿಂಗ್ನ ಬಗ್ಗೆ, ಜಂಪಿಂಗ್ನ ಬಗ್ಗೆ ಎಲ್ಲವನ್ನು ತಿಳಿಸಿದ್ದೀರಿ. ಸೊ ಕಪ್ಪೆಯ ಮರಿಯಂತೆ ಜಿಗಿಯೋಣ ಬಾ, ಕುಣಿಯೋಣ ಬಾರ ಕುಣಿಯೋಣ ಬಾ. ಕಪ್ಪೆಯ ಓಟವನ್ನು ನೆನಪಿಸಿದ್ರಿ. ಐ ರಿಕ್ವೆಸ್ಟ್ ಟು ಅಶ್ವಿನಿ ಮೇಡಮ್ ಕಮ್ ಟು ದಿಸ್ ಸ್ಟೇಜ್ ಆ್ಯಂಡ್ ಹ್ಯಾಂಡ್ ಓವರ್ ದ memento to the speaker. Thank you, Vinit sir. ಈ ಮೆಮೆಂಟೋ ಗಣೇಶಾಚಾರ್ಯ ಉಡುಪಿಯವರು ಕೈಯಿಂದ ತಯಾರಿಸಿದಂತಹ ಉತ್ತಮವಾದಂತಹ ಗ್ಲೋಬ್ ಇರುವಂತಹ ಒಂದು ಪರಿಸರ ಸ್ನೇಹಿಯಾಗಿದೆ, ಈಕೋ ಫ್ರೆಂಡ್ಲಿ ಆಗಿದೆ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ ವಿನೀತ್ ಸರ್, ನಮಸ್ಕಾರ. Now I invite on stage Madam Shami Shri. All of you know that there is a connection between spirituality and nature. Now I request Shami Madam to enlighten us on the topic spirituality and nature. Okay. A very good evening to all of you all. As you know that Universal Knowledge Trust has been doing
tremendous work in various areas of our nature and also humans. One of the most important topic that, or the area that is very much required and close to universal knowledge is spirituality. And I'm here very sure that all of you who are here have been working in the part of nature and giving back to the nature in one or the other ways. ಎಷ್ಟೋ ಬಾರಿ ನಾವು ಯೂನಿವರ್ಸಲ್ ನಾಲೆಜ್ ಟ್ರಸ್ಟಲ್ಲಿ ನಾವು ಆಧ್ಯಾತ್ಮಿಕದ ಜೊತೆಗೆ ಕೆಲಸ ಮಾಡುವವರು. ಎಷ್ಟೋ ಬಾರಿ ಮನುಷ್ಯನಿಗೆ ಆಧ್ಯಾತ್ಮಿಕತೆ ಮತ್ತು ಪರಿಸರ ಹೇಳುವಂಥದ್ದಲ್ಲಿ ಎಷ್ಟೋ ಒಂದು ಹೊಂದಾಣಿಕೆ ಇದೆ. ದೆರ್ ಇಸ್ ಅ ಲಾಟ್ ಆಫ್ ಕ್ಲೋಸ್ ಕನೆಕ್ಷನ್ ಬಿಟ್ವೀನ್ ಪರಿಸರ ಮತ್ತು ನಮ್ಮ ಆಧ್ಯಾತ್ಮಿಕತನ. ಆದರೆ ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ಪರಿಸರ ಮತ್ತು ಆಧ್ಯಾತ್ಮಿಕತನ ಬೇರೆನೇ ಇಡ್ತಾರೆ, ಅದ್ರ ಜೊತೆಗೆ ಆಧ್ಯಾತ್ಮಿಕತನ, ವೆನ್ ವಿ ಸೇ ಇಟ್ಸ್ ಸ್ಪಿರಿಚುವಾಲಿಟಿ, ಸಮ್ವೇರ್ ಅನ್ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ರಿಲಿಜನ್ ಹೇಳುವಂಥದ್ದು ಕನೆಕ್ಷನಿಗೆ ಬರುತ್ತೆ. ನಾವು ಹೇಳೋದು ಸ್ಪಿರಿಚುವಾಲಿಟಿ ಈಸ್ ಆಲ್ಸೋ ಪಾರ್ಟ್ ಆಫ್ ರಿಲಿಜನ್, ಬಟ್ ದೇ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್ ಫ್ರಮ್ ಈಚ್ ಅದರ್. ಹೇಗಂದರೆ ರಿಲಿಜನ್ ಹೇಳಿದ ತಕ್ಷಣ ದಟ್ ಈಸ್ ಫೇತ್, and when it comes to spirituality, you are getting connected to you, within you. You get connected to yourself. And nature also plays this part very, very beautifully in its life. Now we all know, ನಿಮ್ಗೆಲ್ಲರಿಗೂ ನೇಚರ್ ಬಗ್ಗೆ ಯಾಕೆ ಕಾಳಜಿ ಬಂತು? ಈ ನೇಚರ್ ವಿಷಯದಲ್ಲಿ ಕಾಳಜಿ ಯಾಕೆ ಬಂತಂದರೆ, ಏನೋ ಒಂದು ನೇಚರಲ್ಲಿ ನಿಮ್ಮ ಲೆಕ್ಕದಲ್ಲಿ ನೀವು ಕೆಲಸ ಮಾಡ್ತಾ ಇರುವಾಗ ಏನೋ ಒಂದು ಸಮಾಧಾನ, ಆ ಟೈಮಿಗೆ, ಆ ಮೂಮೆಂಟಿಗೆ, ಆ ಮಾಡುವಂಥ ಕೆಲಸ ಮಾಡುವಾಗ ಏನೂ ತಲೆಯಲ್ಲಿರೋದಿಲ್ಲ, ಒಂದು ಸಮಾಧಾನ ನಿಮ್ಮಲ್ಲಿ ಬರುತ್ತೆ. ಇವಾಗ ಒಂದೇ ಒಂದು ಆಲೋಚನೆ ಮಾಡಿಕೊಳ್ಳಿ, ಈ ಸಮಾಧಾನ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಆ ಕ್ಷಣ ಬಿಟ್ಟು ಇಡೀ ದಿನ ನಮ್ಮ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ? ಯು ಜಸ್ಟ್ ಲುಕ್ ಅಟ್ ಇಟ್. ಇಫ್ ದಿಸ್ ಪಾರ್ಟ್ ಆಫ್ ಪೀಸ್ಫುಲ್ನೆಸ್ ದಟ್ ಈಸ್ ವಿದಿನ್ ಎಸ್, at that moment of 1 hour or 2 hours or 3 hours that we work in the nature, why do we do it? Because we are looking for this peacefulness within ourselves. We are looking for this happiness within ourselves. Just for 1 second, think for your minute and look at it. That this peacefulness, happiness, you are actually experiencing the whole day of your life. You are not waiting to fall asleep. You are not waiting for your eyes to be closed, but you are waiting for this peacefulness. Now, why is that? Many of us, though we have been working in various areas of spirituality, in nature, are unable to achieve this means of spirituality or means of peacefulness, of understanding ourselves. If I ask a very simple question to each one of you who is sitting here, ಒಂದು ಚಿಕ್ಕ ಪ್ರಶ್ನೆಯನ್ನು ಕೇಳಿದರೆ, ನೀವು ಯಾರು? ಒಂದೇ ಪ್ರಶ್ನೆ. ನಿಮ್ಮ ಹತ್ರ ಒಂದೇ ಪ್ರಶ್ನೆಯನ್ನು ನಾನು ಒಂದು ಮೂಮೆಂಟಿಗೆ ಆಲೋಚನೆ ಮಾಡಲಿಕ್ಕೆ ಕೊಡ್ತೀನಿ. ನೀವು ಯಾರು? ನಾನು ಯಾರು ಅಂತ ಹೇಳಿದ ತಕ್ಷಣ ಆ ಪ್ರಶ್ನೆಯನ್ನು ನಿಮ್ಮ ತಲೆಗೆ ತನ್ನಿ. ಹೂ ಆಮ್ ಐ? ಕಷ್ಟ ಆಗ್ಬೋದು ಹೇಳಲಿಕ್ಕೆ. ಮನುಷ್ಯ ಹೇಳುವಂಥದ್ದು ಬಹಳ ಬೇಗಾಗಿ ಬರ್ಬೋದು. ನಾನು ಒಂದು ಜೀವಿತವಾಗಿದ್ದ ಒಂದು ಪ್ರಾಣಿನೂ ಬರ್ಬೋದು. ಆದರೆ ನಾನು ಅಷ್ಟೇನಾ? ಆಮ್ ಐ ಓನ್ಲಿ ಸೋ ಮಚ್ ಆರ್ ಆಮ್ ಐ ಮಚ್ ಡೀಪರ್ ದೆನ್ ದಿಸ್? ಎಸ್, ಐ ಆಮ್ ಮಚ್ ಮಚ್ ಡೀಪರ್ ದೆನ್ ದಿಸ್, ಬಿಕಾಸ್ ಐ ಹ್ಯಾವ್ ಅ ಹಾರ್ಟ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಐ ಹ್ಯಾವ್ ಅ ಸೋಲ್. ಅ ಸೋಲ್ probably we have not seen. A soul probably we have not touched, but a soul that we have heard. But ಇಲ್ಲಿ ಪ್ರಶ್ನೆ ಬರೋದು, ನಾನು have I heard this soul of mine? Every time when I'm walking, every time when I'm with myself, every time when I'm with everyone, I'm able to listen to this soul of mine. Believe me, when we are able to do that, that is part of nature. That means nature is within you. Yavaga nature becomes a part of you. When nature becomes within you, believe me, ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಎನ್ವೈರ್ಮೆಂಟಲ್ಲಿ
ಆದರೆ ಯಾವಾಗ ನಿಮ್ಮ ಒಳಗೆ ಇದ್ದಂಥ ನಿಮ್ಮನ್ನ ನಿಮಗೆ ಮುಟ್ಲಿಕ್ಕಾಗುತ್ತೋ ಆ ದಿನ ನೀವು ಮಾಡುವಂಥ ಕೆಲಸಕ್ಕೆ ನಿಮ್ಮ 100% ಅಲ್ಲ, ನಿಮ್ಮನ್ನ ಕೊಡಕ್ಕೆ ಈಸಿ ಆಗುತ್ತೆ. ಎಷ್ಟೋ ಬಾರಿ ನಾನು ನನ್ನ ಜೀವನದ ಒತ್ತಡವನ್ನ ಕಿತ್ತಾಕಕ್ಕೆ ನಾವು ಮಾಡುವಂಥ ಕೆಲಸ, ಎಷ್ಟೋ ಇದು ನನ್ನ ಪ್ಯಾಷನ್ ಅಂತ ಹೇಳಿಕೊಂಡು ಮಾಡುವಂಥ ಕೆಲಸ, ಇದು ನನ್ನ ಇಚ್ಛೆ ಹೇಳಿಕೊಂಡು ಮಾಡುವಂಥ ಕೆಲಸ. ಆದರೆ ಈ ಮಾಡುವಂಥ ಕೆಲಸದಲ್ಲಿ ನಾನು ಎಲ್ಲಿದ್ದೀನಿ ಹೇಳುವಂಥ ಪ್ರಶ್ನೆಯನ್ನು ಕೇಳಿದಾಗ ನಾನು ಹೇಳಿದಂಥ ಫಸ್ಟ್ ಕೇಳಿದಂಥ ಪ್ರಶ್ನೆ, ಹೂ ಆಮ್ ಐ? ಇವತ್ತೆಲ್ಲರೂ ಮನೆಗೆ ಹೋಗಿ ಒಂದೇ ಒಂದು ಬಾರಿ ನಿಮ್ಮ ಬುಕ್ಕಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ, ನಾನು ಯಾರು? ಈ ಪ್ರಶ್ನೆಗೆ ನಿಮ್ಗೆ ಏನಾದರೂ ಉತ್ತರ ಸಿಕ್ಕಿದ್ರೆ you will know who exactly you are, and believe me, that is when you will start trying to understand that inner soul of yours. ನಾನು ಹೇಳುವಂತ ಮಾತು ಈಗ ಇಲ್ಲಿ ನಿಂತು, it is not philosophical talk, it is a talk because I have touched and spoken to this inner soul of mine. And when we are able to do this, believe me, happiness, peacefulness, and most importantly ಕಂಟೆಂಟ್ಮೆಂಟ್. ಎಷ್ಟೋ ಬಾರಿ ನಮಗೆ ಕಂಟೆಂಟ್ಮೆಂಟ್, ಸಾಕು ಹೇಳುವಂಥದ್ದು ಬರುವುದೇ ಇಲ್ಲ ನಮ್ಮ ಜೀವನದಲ್ಲಿ. ಈ ಸಾಕು ಹೇಳ ಒಂದು ಮಾತು ಬಹಳ ಮುಖ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಟೇಕ್ ಇನಫ್. am I able to build this enough within myself? On the day you are able to touch the soul of yours, you will start realizing that you will feel this enough within yourself. As you all know, if you all see the logo of universal knowledge, we talk about universe is within you and universe is around you. Believe me, it might look just a slogan of words, but this is reality only when you start living it. Many sitting here definitely are making a life for yourself, but we need to ask a question to ourselves, are we actually living? There is a lot of difference between making life and living. Living is only when you are able to understand yourself. You get connected to this nature. Believe me, the nature talks to you. It is not the simple talk that I'm talking about, that a mental situation that you're creating, that nature talks to you. On the day you get connected to your soul, you will actually know every little being which is living in this world, the birds, the trees, the flowers, and everything else, the animals, actually can talk to you. And on the day you are able to connect to this small and big things of nature around you and also within you, that is when you become nature, and that is when you actually give true meaning to this beautiful world which is called as spirituality. Many people want to be spiritual, but they think it is not the right time. Youngsters ತುಂಬ ಯಂಗಿದ್ದಾಗ ಹೇಳ್ದಾಗ ಆಧ್ಯಾತ್ಮಿಕ ಈಗ ಬೇಡ, ಮತ್ತೆ 60 ವರ್ಷ ಆದಮೇಲೆ, ಸಾರಿ, it is today, it is now, it is this moment. You need not go to Himalayas leaving all your responsibilities. ಎಷ್ಟೋ ಬಾರಿ ಆಧ್ಯಾತ್ಮಿಕನ ಹೇಳಿದ ತಕ್ಷಣ ಸಂಬಂಧಗಳನ್ನು ಬಿಡಬೇಕು, ನಮ್ಮ ರಿಲೇಶನ್ಶಿಪ್ಗಳನ್ನು ಬಿಡಬೇಕು. ಎಷ್ಟೋ ಜನ ಮುಂಚಿನವರು ಮಾಡಿದ್ದಾರೆ, ಆದರೆ ಬಿಲೀವ್ ಮೀ, ಅದಲ್ಲ. You go along with your relationships, you go along with your responsibilities, you move with them, you also go ahead, and then you get deeper to know yourself. You know, understand exactly why these relationships, why these people have come along with you, and how they have become a part of you. And believe me, when you understand that, you will start giving to all these people around you much more than what you are giving right now. The small little things what happen in life, I call it small little things, but these are the things which creates big problems in our life. Jealousy, hatred, anger. Ooh, all of us know this. But when you understand why these relationships have become a part of you, when you understand why I am born in Mangaluru, why someone else is born in Mysore, why someone else is born in some other place, why I am born to a vegetarian family, why I am born to a non-vegetarian family, this is nothing but connecting ourselves with the nature.
and you know exactly your purpose of life. And when you know this purpose of life, believe me, you keep asking questions. ಪ್ರಶ್ನೆಗಳನ್ನು ಕೇಳೋದು ಬಹಳ ಇಂಪಾರ್ಟೆಂಟ್. ಯಾರ ಹತ್ರ? ಬೇರೆಯವ್ರ ಹತ್ರ ಅಲ್ಲ, ನಮ್ಮ ಹತ್ರನೇ. ನಾನು ಯಾಕೆ ಬಂದಿದ್ದೀನಿ ಇಲ್ಲಿಗೆ? Why did I come to this earth? Why was I born to this family? Why was I married to this family? Why do I have these children? When you keep asking these questions, you will start doing justice to all your relationships. And this is nothing but being a part of nature. And when you understand this, you, with your work of nature that you are doing, believe me, will become much satisfied. At the same time, it will become a part of you where you start getting connected so very closely. Then you start living life happily, peacefully, and most importantly, you will start spreading this peacefulness and happiness. Many of us have forgotten to smile. Many of us do smile when a person comes right in front of us to click a picture. One day, all of you all, take a selfie picture of yours and look at that smile. One day, when somebody wishes you happy birthday, ask someone to take a photo of yours. Just compare and see whether this smile of yours, when wished happy birthday, is as same as the picture that is in your WhatsApp selfie picture. Believe me, there will be a difference. And if you are able to identify this difference, you are getting closer to yourself. Simple. We are all sitting here with each other. I'm confident that somebody who's sitting on a table which is on the right and the left, if you don't know the person, you haven't smiled at him or her. Why not? Why do you have to know a person to smile? It doesn't cost you loss. One smile. Can you all do that right now? Just look at that and acknowledge people around you all. Just acknowledge people around you all. We find it difficult. We're all nature lovers, but a small smile like this is a difficulty that we have to give someone else. So, a question that I leave with, who am I? And if you get an answer, and if you don't get an answer, still you can call us. We will be able to help you. Believe me, help you to reach out to yourself, you as an individual. So with that, I would thank each one of you for having listened to me. If you have any questions, which I believe is within my capacity of understanding, I will definitely try answering. Thank you very much. ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿಯ ನಡುವೆ ಸಂಬಂಧವಿದೆ. ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿಯ ನಡುವಿನ ಸಂಬಂಧದ ಬಗ್ಗೆ ಶಮಿ ಮೇಡಮ್ ಅವರು ಮಾತಾಡ್ತಾ ತುಂಬ ನಗಾಡಿಸಿಬಿಟ್ರು. ಯಾವಾಗ ನಾವು ನಗಾಡ್ತೇವೆ ನಮ್ಮ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಅಂತ ವೈಜ್ಞಾನಿಕ ಹೇಳ್ತಿದೆ. ಇಂದಿನ ದಿನ ಸುದಿನ ಅದು ನಾಳೆಗೆಂದರೆ ಬಲು ಕಠಿಣ. ಕಲ್ ಕರೈಸೋ ಆಜ್ ಕರೆ, ಆಜ್ ಕರೈಸೋ ಅಬ್ ಕರೆ ಅಂತ ಹೇಳಿ ಮೇಡಮ್ ಅವರು ಗುರುವಿನ ಸ್ಥಾನದಲ್ಲಿ, ಮಾತೆಯ ಸ್ಥಾನದಲ್ಲಿ, ಪಿತನ ಸ್ಥಾನದಲ್ಲಿ, ಗುರು ಮಾತ ಪಿತಾ ಗುರು ಬಂಧು ಸಖ ಗುರು ತೆರೆ ಚರಣ ಮೇ ಕೋಟಿ ಪ್ರಣಾಮ್. ನಾನು ಅವರನ್ನು ಗುರು ಅಂತ ನಂಬ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನಾನು ಅದೆಷ್ಟು ಕೆಲಸ ಕಾರ್ಯಗಳಲ್ಲಿ ಅವರನ್ನು ನೆನಪಿಸಿಕೊಂಡಾಗ ಅವರಷ್ಟು ನನಗೆ ಧಾರ್ಮಿಕ ಚಿಂತಕರಾಗಿ, ಪ್ರಜೆಗಳಿಗೆ ಪರಿವಾರಕ್ಕೆ ಹಿತಚಿಂತಕರಾಗಿ, ದಾನ ಮಾಡಬೇಕಾದ ಕಡೆ ಪಾತ್ರವರಿತು ದಾನವನ್ನು ಮಾಡಿದಂತಹ ಧಾರ್ಮಿಕ ಚಿಂತಕಿ ಹಾಗೂ ಶಮಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಹೃದಯಾಂತರಾಳದ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಶಮಿ ಮೇಡಮ್ ಕೇಳೋದಕ್ಕೆ ಯಾವ್ದಾದ್ರು ನಿಮ್ಗೆ ಏನಾದರೂ ಪ್ರಶ್ನೆಗಳಿದೆಯಾ? ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ಯಾರಾದರೂ ಏನಾದ್ರು ಪ್ರಶ್ನೆಗಳಿದ್ರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಂದರ ಈ ಸಂಜೆಯಲ್ಲಿ ಕುಳಿತಿರುವಂತಹ ದೇವಿಯವರು, ಸಜ್ಜನೋ, ಬಾಯಿಯವರು, ಬಹನೋ, आप सभी को मल्टीपाई दोबारा स्वागत करते हुए हम कार्यक्रम आगे बढ़ा रहे हैं. सभी के चेहरे पर हंसी आए. ದಯವಿಟ್ಟು ಎಲ್ಲರೂ ನಗ್ತಾ ಇರೋಣ ಅಂತ ಹೇಳ್ತಾ ಮುಂದಿನ ಉತ್ತಮವಾದಂತಹ ಇವತ್ತು ಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಶ್ರೀಯುತ ಅಶೋಕ್ ಸರ್, ಹೀಲರ್, ಮೆಂಬರ್ ಆಫ್ UKT. ದಯವಿಟ್ಟು ತಾವು ಇವರ ಪೀಠಿಕೆಯ ಇವರ
ಗುರುತನ್ನು ಮಾಡಿಸುವರೆ ಪರಿಚಯ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಬರ್ತಿರುವಂತಹ ಚಿಂತಕರಿಗೆ ಚಪ್ಪಾಳೆಯನ್ನು ನೀಡಿ. ಎಸ್, ನಿಮ್ಗೆಲ್ರಿಗೂ ತಿಳಿದಿದೆ ನಾನೇನು ಮುಂದೆ ಹೇಳ್ತಾ ಇದ್ದೇನೆ ಅಂತ. ಚಪ್ಪಾಳೆಯನ್ನು ನಾನು ಹೇಳುವ ಮೊದಲೇ ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. Good evening. Namaskara. I, Ashoka Tamaya, take this opportunity to introduce Sri Ram Prasad. Sri Ram Prasad is a convener of Friends of Lake, FOL, a voluntary group working on 22 lakes in Mangaluru, Mumbai, Kolkata, Australia and South Africa. He has worked towards bringing CSR funds, corporate social relations funds, resolving the issues between the governing bodies and the CSR funding companies. Sri Ram Prasad is co-founder of Federation of Mangaluru Lakes, FBL, member of Water Institute of Mangaluru University. He is the Sustainable Waste Management Expert Advisor to Government of Jammu and Kashmir, Jharkhand and Karnataka State Pollution Control Board. He is working in the field of SWM, Solid Waste Management, for last 10 years. Shri Ram Prasad is also a fellow of Resource Recovery Management. He is the member of Karnataka State Water Networks under CII and lead for Lakes Subcommittee under CII, Confederation of Indian Industries. He is a mentor for Swachh, which is an NGO in the SWM sector. He is also a mentor for Societal Research Wing in the colleges of Mangaluru for research and live projects on lakes and water management. Policies implemented by Shri Ram Prasad are Microplan, SWN Mangaluru, and very interestingly, Festival Waste Management, which is unique and people has to think in that line. Swachha Survikshan ranking to rating and inclusion of SWM in water bodies rating. Shri Ram Prasad is mentoring several research projects and products. Retile is a tile made on recycled homogeneous plastics which is recyclable, anti-slippery and high load-bearing table blocks and tiles from broken waste of car and bus front windshield, and use of the glass as a sand aggregator in construction. The use of lake sludges as major components in pavered blocks and solid block geopolymers. He has coordinated Brand Mangaluru, Clean Mangaluru project with BBMP. Some of his ongoing projects and activities are connected to government policies on lake regenerating, canal regenerating, for flood migration and water security for Anekal connecting 14 lakes. He has also involved himself for a great cause, in the sense Recharge Wells campaign along with India Care Foundation for Waste Security of Mangaluru have reached 2 lakhs rechargeable wells across Mangaluru, because everywhere we are feeling water scarcity. He is a postgraduate in psychology, pursuing his PhD in wetland, and worked in the corporate for more than 10 years, and finally dedicated himself for environmental causes
full-time from the year 2011, presenting you Shri V. Ram Prasad. Thank you, Sri Ashok sir, for introducing the speaker. Over to you, sir. All the best. Thank you, sir. If you want to want some food while listening to the speaker, please go and carry your food. Thank you. Thank you. When I give a profile, I don't expect that the whole profile is read. ಯೂಶಲಿ ಬಹುಶಃ ಒಂದು 4-5 ಹೇಳ್ತಾರೆ ಅಂತ ಅಂದ್ಕೊಂಡ್ರೆ ಇವ್ರು ಪೂರ್ತಿ ಓದಿ ಮುಗಿಸಿದ್ರು. ನೆಕ್ಸ್ಟ್ ಟೈಮಿಂದ ನಾನು ಬರೀ 4 ಕಳಿಸ್ಕೊಡ್ತೀನಿ. ಸಾರಿ, ಅಷ್ಟು ದೊಡ್ಡದಾದ ಒಂದು ಇದನ್ನು ಅವ್ರು ಹೇಳಿದ್ದಕ್ಕೆ. ಅದು ಸಮಯ ಆಯಿತು ಅಂತ ಕಾಣುತ್ತೆ. ನಾನು ಸ್ವಲ್ಪ ನಮ್ಮ ಬೆಂಗಳೂರಿನವ್ರಿಗೆ ಆ ಕಡೆ ಸರಿಯಾಗಿ ಕನ್ನಡನೂ ಬರಲ್ಲ, ಈ ಕಡೆ ಇಂಗ್ಲೀಷು ಬರಲ್ಲ. ಸೊ ನಂದು ಸ್ವಲ್ಪ ಮಿಕ್ಸ್ಚರ್ ಇರುತ್ತೆ. ಅಂದರೆ ಈ ಕಡೆ ಆಂಗ್ಲ ಭಾಷೆಯೂ ಬರ್ತಾ ಇರುತ್ತೆ, ಈ ಕಡೆ ಕನ್ನಡವೂ ಬರ್ತಾ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕ್ಷಮಿಸಬೇಕು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನನ್ನದು ಬರೀ ಇವತ್ತು ಕಸದ ಬಗ್ಗೆ ನಾನು ಏನೂ ಮಾತಾಡಲ್ಲ. ನಾನು ಮಾತಾಡೋದು ಬರೀ ನೀರಿನ ಬಗ್ಗೆ ಮಾತ್ರ. ಯಾಕೆಂದರೆ ಫ್ರೆಂಡ್ಸ್ ಆಫ್ ಲೇಕ್ಸ್ ಅಂತ ಕರೀತಾರೆ, ಬರೀ ನೀರಿನ ಬಗ್ಗೆ ಮಾತ್ರ. ಕಸದ ಬಗ್ಗೆ ಬಹುಶಃ ಎಲ್ಲರಿಗೂ ಗೊತ್ತಿರಬಹುದು. ಇದನ್ನು ಎಸ್ಪೆಷಲಿ ಇಲ್ಲೆಲ್ಲರೂ ಮಂಗಳೂರಿಗರಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು ಮಂಗಳೂರು ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗಲ್ಲಿ 143 ಇದ್ದಿದ್ದು. ಲಾಸ್ಟ್ ಟೈಮು ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಲ್ಲಿ 143 ಇದ್ದಂಥ ಮಂಗಳೂರು ಈ ವರ್ಷ 254ಕ್ಕೆ ಇಳಿದಿದೆ. ಅಂದರೆ ಪ್ರಾಕ್ಟಿಕಲಿ 100 ರ್ಯಾಂಕ್ ಕೆಳಗೆ ಇಳಿದಿದೆ ಅಂತಕ್ಕಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ನೀವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಸ್ಪಿರಿಚುವಾಲಿಟಿ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಪಕ್ಕದಲ್ಲಿ ಅಷ್ಟು ಕಸ ಬಿದ್ದಿದ್ರೆ ಅದರಿಂದ ಬರುವಂಥ ನೆಗೆಟಿವಿಟಿಯಿಂದ ನಿಮ್ಮ ಹತ್ರ ಇರತಕ್ಕಂಥ ಸ್ಪಿರಿಚುವಾಲಿಟಿನೂ ಕಿತ್ಕೊಂಡು ಹೋಗುತ್ತೆ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕಸದ ವಿಚಾರದಲ್ಲಿ ಹೊಣೆಗಾರಿಕೆ ಇದೆ. ಎವ್ರಿಬಡಿ ಈಸ್ ರೆಸ್ಪಾನ್ಸಿಬಲ್ ಇಫ್ ದೇರ್ ಈಸ್ ವೇಸ್ಟ್ ಇನ್ ಯುವರ್ ಸಿಟಿ. ಸೊ ಎಲ್ಲರೂ, ನನಗನ್ಸುತ್ತೆ ಇದನ್ನು ಭಾಳ ಬೇಗ ಮುಗಿಸ್ತೀನಿ, ಕಸದ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ. ಎಲ್ಲರೂ ತಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ, ಹೇಗೆ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನೋಡ್ತಿರೋ, ನಿಮ್ಮ ಸುತ್ತಮುತ್ತಲು, ನಾನೇನು ನಿಮ್ಮ ತುಂಬ ದೂರದಲ್ಲಿ ಮಾಡಿ ಅಂತ ಹೇಳ್ತಿಲ್ಲ, ನಿಮ್ಮ ಸುತ್ತಮುತ್ತಲು ಮಾತ್ರ ನಿಮ್ಮ ಕಸವನ್ನು ಮಾತ್ರ ವಿಂಗಡಣೆ ಮಾಡ್ತಕ್ಕಂಥದ್ದು, ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪವಾದರೂ ನೀವು ಮಾಡದೇ ಇದ್ದಲ್ಲಿ, ನೀವು ಎಷ್ಟೇ ಸ್ಪಿರಿಚುವಾಲಿಟಿ ಮಾಡಿ, ಎಷ್ಟೇ ಏನು ಬೇಕಾದರೂ ಮಾಡಿ, ಅದು ಪೂರ್ತಿ ನೆಗೆಟಿವಿಟಿಗೆ ಹೋಗಿ ಇದ್ದಷ್ಟು ಹಾಳಾಗುತ್ತೆ ಹೊರತು ಮುಂದಕ್ಕೆ ಹೋಗೋದು ಕಷ್ಟವಾಗುತ್ತೆ. ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್, ಆ್ಯಂಡ್ ಇಫ್ ಯು ವಾಂಟ್ ಟು ಬಿ ಸಮ್ವೇರ್ ಪ್ರೋಗ್ರೆಸಿಂಗ್ ಸ್ಪಿರಿಚುವಲಿ, ಯು ನೀಡ್ ಟು ಕೀಪ್ ಯುವರ್ ಸೆಲ್ಫ್ ಕ್ಲೀನ್ ಆ್ಯಂಡ್ ಯುವರ್ ಸರೌಂಡಿಂಗ್ಸ್ ಆಲ್ಸೋ ಕ್ಲೀನ್. ಇದನ್ನು ಹೇಳ್ತಾ ನಾನು ಪ್ರಾರಂಭ ಮಾಡ್ತೇನೆ. ನಂದು ನೀರಿನ ಬಗ್ಗೆ ಇರತಕ್ಕಂಥದ್ದು. ಈಗ ಶಮಾ ಮೇಡಮ್ ಬಂದು ನಿಮಗೆ ಒಂದು ವಿಚಾರವನ್ನು ಹೇಳಿದ್ರು. ಅದಕ್ಕಿಂತ ಮುಂಚೆ ಫ್ರಾಕ್ಸ್ ಬಗ್ಗೆನೂ ವಿಚಾರ ಆಯಿತು. ಇವು ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ವಸ್ತು ಯಾವುದು ಅಂತ ಹೇಳಿದ್ರೆ, ಅಂದರೆ ಯಾರು ಜೀವಂತವಾಗಿರಬೇಕು ಅಂತ ಹೇಳಿದ್ರೆ ವಸ್ತು ಒಂದು, ಅದು ನೀರು. 80% ನಮ್ಮ ಶರೀರದಲ್ಲಿರ್ತಕ್ಕಂಥದ್ದೇ ನೀರು. ಅಂದರೆ ನಾಳೆ ನಮಗೆ ನೀರು ಸಿಗದೇ ಇದ್ದರೆ ಇಲ್ಲಿ ಯಾವ ಜೀವಚಾರಗಳು ಇರೋದಿಲ್ಲ. ಅಂದರೆ ಇವತ್ತು ನಾವು ಮಾರ್ಸಿಗೆ ಸ್ಯಾಟಲೈಟ್ ಕಳಿಸ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ರಾಕೆಟ್ ಕಳಿಸ್ತಾ ಇದ್ದೀವಿ, ಈ ಕಡೆ ಮೂನ್ಗೂ ಕಳಿಸ್ತಾ ಇದ್ದೀವಿ. ಎಲ್ಲ ಹುಡುಕೋದೇನಲ್ಲಿ? ಅಲ್ಲೂ ಹೋಗ್ಬಿಟ್ಟು ಏನು ಹುಡುಕ್ತಾ ಇದ್ವಿ? ನೀರು. ಸೊ ಜ್ಞಾಪಕ ಇಟ್ಕೊಳ್ಳಿ, ನಮ್ಮಲ್ಲಿ ಭಾಳ ಸತಿ ಹೇಳ್ತಾರೆ ದಟ್ ವಾಟರ್ ಇಸ್ ಹೇಳಿ ನಿಮಗೆ ಮಿನರಲ್ಸ್ ಮತ್ತು ಇದು ನಮಗೆ ಇಲ್ಲಿ ಗುಡ್ಡ ಇದ್ದರೆ ಎಲ್ಲ ಇದ್ದರೆ ಸ್ಯಾಂಡ್ ಇಸ್ ಅ ರಿಸೋರ್ಸ್ ಅಂತ ಹೇಳ್ತಾರೆ. ಕರೆಕ್ಟಾ? ಶಾಲೆಗಳಲ್ಲಿ ನಮ್ಗೆ ಹೇಳ್ಕೊಡೋದು ಅದೇನೆ, ವಾಟ್ ಈಸ್ ಅ ರಿಸೋರ್ಸ್ ಅಂತ. ಅದಕ್ಕೆ ನಮ್ಮಲ್ಲಿ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೊಂದು ಮಿನಿಸ್ಟ್ರು ಬರ್ತಾರೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ರಿಸೋರ್ಸ್ ಅನ್ನೋ ಪದಕ್ಕೆ ಒನ್ ಮೋರ್ ಥಿಂಗ್ ಹ್ಯಾಪನ್ಸ್ ಟು ದ್ಯಾಟ್ ಒನ್. ರಿಸೋರ್ಸ್ ಇಸ್ ಫಾರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ. ಇಲ್ಲಿ ನಾವು ಕಪ್ಪೆಗಳ ಬಗ್ಗೆ ಎಲ್ಲ ಯೋಚನೆ ಕೂಡ ಮಾಡೋದಿಲ್ಲ, ಅಲ್ಲಿ ಬರೀ ಹ್ಯೂಮನ್ ಮಾತ್ರ ಒಂದೇ ಪದದಲ್ಲಿ ನಾವು ಎಂಡ್ ಮಾಡಿಬಿಟ್ಟಿದ್ದೀವಿ. ನಾಟ್ ಇವನ್, ನಾನು ನಿಜವಾಗ್ಲೂ ಹೇಳ್ತಾ, ನೀವು ಅದನ್ನು ಓದಿ ನೋಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ ಯಾವ ರೀತಿಯಲ್ಲಿ ನಾವು ಹ್ಯೂಮನ್ ಬೀಯಿಂಗ್ಸು ನಮ್ಮ ಒಂದು ಈ ಸ್ಪೀಶೀಸ್ ಏನು ಮಾಡಿದೆ ಅಂತ ಹೇಳಿದ್ರೆ, ರಿಸೋರ್ಸಸ್ ಆರ್ ಫಾರ್ ವಾಟ್? ಫಾರ್ ಓನ್ಲಿ ಅವರ್ ಡೆವಲಪ್ಮೆಂಟ್ ಅಂತ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ವಾಟರ್ ಇಸ್ ನಾಟ್ ಎ ರಿಸೋರ್ಸ್, ವಾಟರ್ ಇಸ್ ದ ಸೋರ್ಸ್. ನಾವು ಇವತ್ತೊಂದು ಮಾಡ್ಕೋಬೇಕು, ಇದನ್ನು ರಿಸೋರ್ಸ್ ಅಂತ ಹೇಳಿಬಿಟ್ಟು ಎಕ್ಸ್ಪ್ಲಾಯ್ಟೇಟಿವ್ ಮೋಡ್ಗೆ ಹೋಗ್ತೀವಲ್ವಾ. ಜ್ಞಾಪಕ ಇಟ್ಕೊಳ್ಳಿ, ರಿಸೋರ್ಸ್ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪ್ಲಾಯ್ಟೇಷನ್ ಹೋಗ್ಬೋದು ಅಂತ. ಟು ಬಿ ಎಕ್ಸ್ಪ್ಲಾಯ್ಟೆಡ್ ಫಾರ್ ದ
ಬೆಟರ್ಮೆಂಟ್ ಆಫ್ ಹ್ಯೂಮನ್ ರೇಸ್ ಅಂತೆ. ಇದು ಬಹಳ ಹಲವಾರು ಕಡೆಗಳಲ್ಲಿ ಬರ್ತಕ್ಕಂಥ ಪದಗಳನ್ನು ನಾನು ಬಳಸ್ತಾ ಇದ್ದೀನಿ. ಇದರಿಂದ ನಾವು ಎಲ್ಲೋ ಒಂದು ಕಡೆಗೆ ದೂರ ಬರಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈ ಥರ ನಾವು ಚಿಂತನೆ ಮಾಡ್ಕೊಂಡು ಹೋದರೆ ನಿಮ್ಮ ಪೀಳಿಗೆಗೆ ಮಾತ್ರ ಅಲ್ಲ, ನಮ್ಮ ಈ ಪೀಳಿಗೆ ಅಂದರೆ ನಮ್ಮ ಈ ಒಂದು ಇದರಲ್ಲೇ ಜನ್ರೇಷನಲ್ಲೇ ನಮಗೆ ಒಳ್ಳೆ ನೀರು, ಶುದ್ಧವಾದ ನೀರು ಕುಡಿಯಲಿಕ್ಕೂ ಅಥವಾ ಒಳ್ಳೆ ಗಾಳಿನೂ. ಒಂದು ಮಗು ಹುಟ್ಟಿದ ತಕ್ಷಣ ಮೊದಲು ಏನು ಮಾಡುತ್ತೇಳಿ? ಮೊದಲನೇದಾಗಿ ಗಾಳಿ ತಗೊಂಡು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟು ಅದಕ್ಕೇನಾದರೂ ಬೇಕು, ಹಾಲು ಕುಡಿಯುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿಂದ ಪ್ರಾರಂಭ. ಸೊ ಮೊದಲು ಜೊತೆಯಲ್ಲಿ ಮಗು ಉತ್ಪತ್ತಿ ಆಗಬೇಕು, ಯೂಟ್ರಸಲ್ಲಿ ಇದ್ದಾಗಲೂ ಕೂಡ ಸುತ್ತಲೂ ಇರ್ತಕ್ಕಂಥದ್ದೇನು? ಇಟ್ಸ್ ಅ ವಾಟರ್ ಓನ್ಲಿ, ವಿ ಕಾಲ್ ಇಟ್ ಅಸ್. ದಟ್ ಇಸ್ ಆಲ್ಸೋ ಮೇಜರ್ಲಿ ವಾಟರ್. ಅದು ಪ್ರಾಕ್ಟಿಕಲಿ 96% ವಾಟರ್ ಇದ್ರೆ. ಸೊ ನೀರಲ್ಲಿದ್ದು ನೀರಿಗೆ ಬಂದು ಮತ್ತೆ ಹಲವಾರು ಸತಿ ನಮ್ಮಲ್ಲಿ ನೀರಿಗೆ ವಾಪಸ್ ಹೋಗ್ತೀವಿ. ತುಂಬ ಜನ ಸುಟ್ಟ ಮೇಲೆ ನಾವು ತೊಗೊಂಡು ಅದನ್ನು ಮತ್ತೆ ನೀರಿಗೆ ಹಾಕ್ತೀವಿ. ಸೊ ನಾವು ಹುಟ್ಟುವುದರಿಂದ ಹಿಡಿದು ಸಾಯೋವರೆಗೂ ಒಂದು ಪದಾರ್ಥ ನಮ್ಮ ಬಿಡದೇ ಇರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನೀರು. ಈ ನೀರನ್ನು ನಾವು ಎಷ್ಟು ಜೋಪಾನವಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು. ಇದರ ಮಧ್ಯದಲ್ಲಿ ಇವ್ರ ಮಾತೆ ಒಂದು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಹಲವಾರು ಎಕ್ಸ್ಪೆರಿಮೆಂಟ್ಗಳು ನಡೆದಿವೆ ನೀರಿನ ವಿಚಾರದಲ್ಲಿ. ನೀರಲ್ಲಿ ಮೆಮೊರಿ ಇರುತ್ತಾ ಇಲ್ವಾ ಅಂತಕ್ಕಂಥದ್ದು. ಅಂದರೆ ನೀರು ಏನನ್ನಾದರೂ ತನ್ನಲ್ಲಿ ಇಟ್ಕೊಳ್ಳುತ್ತಾ ಇಲ್ವಾ ಅಂತ. ಆದರೆ ನಮ್ಮ ಪುರಾತನದ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಕೆಲಸವಾಗಬೇಕಂದ್ರು, ಒಳ್ಳೆ ಕೆಲಸ ಆಗಬೇಕಂದ್ರು ನೀರನ್ನು ಮೊದಲು ಐದರ ಮಂತ್ರದ ರೂಪದಲ್ಲಿ ಅಥವಾ ಹಳರ ರೂಪದಲ್ಲಿ ಅದರಲ್ಲಿ ಎನರ್ಜಿನ ನಾವು ತೆಗೆದುಕೊಂಬಂದು ಇಟ್ಕೊಂಡು ನಂತರ ಅದನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಏನು ಸರ್ ಇದೇನು ಎಫೆಕ್ಟೇ ಇಲ್ಲ ಅಂತ ಇದು ನಮ್ಮಲ್ಲಿ ನಾವು ಅಂದ್ಕೊಂಡಿರೋದು. ಆದರೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿರ್ತಕ್ಕಂಥ ಹಲವಾರು ಸೈಂಟಿಸ್ಟ್ ಹೇಳ್ತಕ್ಕಂಥದ್ದು ಹೌದು, ಇದು ನೀರಿನಲ್ಲಿ ಬದಲಾವಣೆಗಳು ನಮಗೆ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಪಾಸಿಟಿವ್ ವೈಬ್ರೇಷನ್ ಕೊಟ್ಟಂಥ ನೀರಿಗೆ ಕ್ರಿಸ್ಟಲ್ ಫಾರ್ಮಲ್ಲಿ ಭಾಳ ಸುಂದರವಾದ ಒಂದು ಇದನ್ನು ಮಾಲಿಕ್ಯೂಲ್ಸ್ ಮೂಡಿ ಬರ್ತಾ ಇದೆ. ಅದೇ ಬೈದಂಥದ್ದು ಯಾವುದು ನೆಗೆಟಿವಿಟಿ ಕೊಟ್ಟಂಥದ್ರಲ್ಲಿ ಚಿತ್ರವಾಗಿ ಅದು ತುಂಬ ಹಾಳಾಗಿ ಕಾಣಿಸ್ತಾ ಇದೆ ಅಂತಕ್ಕಂಥದ್ದು. ಇದು ತೆಗೆದು ನೋಡಿ, ಇಮೋಟೋ ಅವರ ಒಂದು ಎಕ್ಸ್ಪೆರಿಮೆಂಟು, ಇದು ಜಾಪನೀಸ್ ಇದರಲ್ಲಿ ಭಾಳ ದೊಡ್ಡ ಎಕ್ಸ್ಪೆರಿಮೆಂಟ್ ನಡೆದಿರ್ತಕ್ಕಂಥದ್ದು. ನೀರು ಮೆಮರಿ, ಅದು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ. ಇವತ್ತಿಲ್ಲಿ ನೇತ್ರಾವತಿ ದಂಡೇಲಿ ಇದ್ದೀವಿ, ಇವತ್ತೊಂದು ಮಾತುಕತೆ ನಡೀತಿದೆ. ದ ವಾಟರ್ ಈಸ್ ಕಲೆಕ್ಟಿಂಗ್ ದ ಮೆಮರಿ. ಆ ಮೆಮರಿನ ಇಟ್ಕೊಂಡು ಅದು ಮುಂದಕ್ಕೆ ಹೋಗ್ತಾ ಇದೆ. ಅಂದರೆ ಹಲವಾರು ಸತಿ ಹೆಚ್ಚಿಗೆ ಮೆಮರೀಸ್ ಅದು ಇಟ್ಕೊಂಡಿರ್ತಕ್ಕಂಥದ್ದು ಒಂದಿದೆ, ಜೊತೆಯಲ್ಲಿ ಅದು ಬೇರೆಯವರನ್ನ ಎಫೆಕ್ಟು ಮಾಡುತ್ತೆ ಅಂತಕ್ಕಂಥದ್ದು. ಸೊ ನೀರನ್ನು ಕಲುಷಿತ ಮಾಡೋದ್ರಿಂದ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸವೇನು? ನಮ್ಮನ್ನು ನಾವೇ ಹೆಚ್ಚಿಗೆ ಎಷ್ಟಾಗುತ್ತೋ ಹಾಳು ಮಾಡಿಕೊಳ್ಳಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ನಮ್ಮಲ್ಲಿ 2 ಆ್ಯಕ್ಟ್ ಇರ್ತಕ್ಕಂಥದ್ದು ಪೊಲ್ಯೂಷನ್ ವಿಚಾರದಲ್ಲಿ. ನಮ್ಮಲ್ಲಿ 2 ಆ್ಯಕ್ಟು, ಒಂದು ವಾಟರ್ ಆ್ಯಕ್ಟು, ಇನ್ನೊಂದು ಏರ್ ಆ್ಯಕ್ಟ್. ಯಾಕೆ ಸಾಯಿಲ್ ಆ್ಯಕ್ಟ್ ಹಾಕಿಲ್ಲ? ಯಾಕೆಂದರೆ ಸಾಯಿಲ್, ಅಕಸ್ಮಾತ್ ಮಣ್ಣು, ಭೂಮಿ ಏನಾದರೂ ಹಾಳಾಗಬೇಕು ಅಂತ ಹೇಳಿದ್ರೆ ಅದು ನೀರಿನ ಮೂಲಕವೇ ಆಗಬೇಕು. ಬಿಕಾಸ್ ಅದಕ್ಕೆ ನಮ್ಮಲ್ಲಿ ಸಾಯಿಲ್ ಆ್ಯಕ್ಟ್ ಅಂತ ಸಪ್ರೇಟ್ ಆಗಿಲ್ಲ. ನಮ್ಮಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ನಮ್ಗೆ ಇರೋದು 2 ಆ್ಯಕ್ಟು, ಒಂದು ವಾಟರ್ ಆ್ಯಕ್ಟು, ಇನ್ನೊಂದು ಇರ್ತಕ್ಕಂಥದ್ದು ಏರ್ ಆ್ಯಕ್ಟ್, ಗಾಳಿ ಮತ್ತು ನೀರು, ಇಷ್ಟೇ. ಇದನ್ನು ಜ್ಞಾಪಕ ಇಟ್ಕೋಬೇಕು. ನೀರು ಅಂತಕ್ಕಂಥದ್ದು ಈಗಿನ ಒಂದು ಕಾಲಘಟ್ಟದಲ್ಲಿ ನಾವು ಸಂರಕ್ಷಣೆ ಮಾಡದೇ ಇದ್ದಲ್ಲಿ ಖಂಡಿತವಾಗಿ ಮುಂದಿನ ಪೀಳಿಗೆಗೆ ನಾವು ಬರೀ ಒಳ್ಳೆ ನೀರು ಕೊಡೋದಿರಲಿ, ಜೊತೆಯಲ್ಲಿ ನೆಗೆಟಿವ್ ನೀರನ್ನು ಕೊಟ್ಟಿಟ್ಟಿರ್ತೀವಿ. ಯಾಕಂದರೆ ಅಷ್ಟೊಂದು ಅದರಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ನೀರಿಗೆ ಮೆಮರಿ ಇದೆ ಅಂತಕ್ಕಂಥದ್ದು ಇವಾಗ ಹಲವಾರು ಸಂಶೋಧನೆಗಳಿಂದ ಬಹಳ ಪಡಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇದನ್ನು ಜ್ಞಾಪಕ ಇಟ್ಕೊಂಡು ಒಂದು ವಿಚಾರ ನಾನು ಮೆತ್ತಿಗೆ ಲೇಕ್ಸ್ ಕಡೆಗೆ, ನನಗೆ ಶಶಿಧರಣ್ಣ ಹೇಳಿದ್ದಾರೆ ಲೇಕ್ಸ್ ಕಡೆಗೆ ನಾನು ಮಾತಾಡಬೇಕು ಅನ್ನೋದು. ಅದು ಎಷ್ಟು ನೀರು ಇಂಪಾರ್ಟೆಂಟು. ಆ ನೀರನ್ನು ಹಿಡಿದು ಇಟ್ಕೊಳ್ಳುವಂಥ ಭೂಮಿಯಲ್ಲಿ ಹಲವಾರು ಒಂದು ಆಯಾಮಗಳಿರ್ತವೆ. ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಜೊತೆ ಒಂದು ಬಾವಿ ಅಥವಾ ಒಂದು ಕೆರೆ ಅಥವಾ ಒಂದು ನದಿ ಆನ್ ಎ ಡೈಲಿ ಬೇಸಿಸ್ ಮಾತಾಡುತ್ತೆ. ಹೇಗೆ? ಇವತ್ತು ಕಡಿಮೆ ಆಗ್ತಾ ಇದ್ದೀನಿ, ನನ್ನನ್ನು ಹುಷಾರಾಗಿ ಬಳಸ್ಕೊಳ್ಳಿ ಅಂತ. ಬೋರ್ವೆಲ್ಲ ಮಾತುಕತೆ ಆಗುತ್ತಾ? ಅದು ಮಾತ್ರ ಮಾತಾಡೋದು 2 ಸತಿ. ಒಂದು ನೀರು ಬಂದೆ ಅಂತ, ನೆಕ್ಸ್ಟ್ ಒಂದಿನ ಖಾಲಿ ಆಯಿತು ಅಂತ, ಅಷ್ಟೇ. 2 ಸತಿ ನಿಮ್ಮ ಜೊತೆ ಮಾತುಕತೆ. ಆದ್ದರಿಂದ ಏನಾಗ್ತಾ ಇದೆ, ಇದರಲ್ಲಿ ಒಂದು ನಮ್ಮ ಬೋರ್ವೆಲ್ನವ್ರು ನಮ್ಮ ಬಂದು ಹೇಳ್ಕೊಳ್ಳೋದು, ಯೋಚನೆ ಮಾಡಬೇಡಿ, ಇನ್ನೂ ಆಳಕ್ಕೆ ಹೋಗಿ ತುಂಬ ನೀರು ಬರುತ್ತೆ ಅಂತಾರೆ. ಎಲ್ಲಿಂದ ಬರುತ್ತೆ ನೀರು? ನಮ್ಮ ಬೆಂಗಳೂರಲ್ಲಂತೂ ನಾವು ಚಿಕ್ಕಬಳ್ಳಾಪುರ ಮತ್ತು ಕೆಡೆಯಲ್ಲಂತೂ ನಾವು
ಕರೆಕ್ಟಾಗಿ ನಾವೆಲ್ಲ 200 ಅಡಿ, ನಾನು ಫಸ್ಟ್ ನೋಡಿದ್ದು 30 ಅಡಿ ಅಥವಾ 10 ಅಡಿ ನೀರು ನೋಡಿದವರು ಹೋಗಿ 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 ಇವತ್ತು 2,300 ಅಡಿಗಳವರೆಗೂ ಹೋದ್ರೂ ಕೂಡ ಅಂದರೂ ಬಂದು ಹೇಳ್ತಾರೆ, ಇಲ್ಲ ಸರ್ ಇನ್ನೂ ಒಂದು 10-100 ಓಡಿ ಹೋಗ್ಬಿಡಿ, ಎಷ್ಟು ಚೆನ್ನಾಗಿ ನೀರು ಬರುತ್ತೆ ಅಂದರೆ. ಈ ಒಂದು ತಪ್ಪು ಕಲ್ಪನೆ, ಅಂದರೆ ಆಳ ಹೋಗ್ತಾ ಹೋಗ್ತಾ ನೀರು ಬರುತ್ತೆ, ನನಗೆ ಗೊತ್ತಿಲ್ಲ, ಲಾಸ್ಟಲ್ಲಿ ಲಾವಾ ಬರ್ಬೋದು, ಯಾಕಂದರೆ ಮ್ಯಾಂಟಲ್ ಬಂದ್ಬಿಟ್ಟು ಪೂರ್ತಿ ಹಾಟ್ ಲಾವಾ ಬರುತ್ತಲ್ಲಿ. ಸೊ ಎಲ್ಲಿ ಹೋಗ್ತೀವಿ ನನಗೆ ಗೊತ್ತಿಲ್ಲ, ಬಟ್ ಒಟ್ಟರಲ್ಲಿ ಈ ಒಂದು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ನೀರು ಯಥೇಚ್ಛವಾಗಿದೆ ಅಂತಕ್ಕಂಥ ಒಂದು ನೀರು, ಹೌದು 70% ಆಫ್ ಅವರ್ ಅರ್ತ್ ಈಸ್ ಮೇಡ್ ಆಫ್ ವಾಟರ್ ಓನ್ಲಿ, ಬಟ್ ಅದು ಕುಡಿಲಿಕ್ಕೆ ನಿಮಗೆ ಯೋಗ್ಯವಾಗಿಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಕುಡಿಲಿಕ್ಕೆ ಇರ್ತಕ್ಕಂಥ ನೀರು, ಅಂದರೆ ಲೈಫ್ ಫಾರ್ಮನ್ನು ನಿಮ್ಮ ಸಮುದ್ರದಲ್ಲೂ ಇರುತ್ತೆ, ಆದರೆ ಆಂಫಿಬಿಯನ್ ಲೈಫ್ ಫಾರ್ಮ್ಸಿಂದ ಹಿಡಿದು ಬೇರೆ ಲೈಫ್ ಫಾರ್ಮ್ಸ್ಗೆಲ್ಲ ಬೇಕಿರೋದು ಸ್ವೀಟ್ ವಾಟರ್ ನಾಟ್. ಅದಕ್ಕೆ ಸರ್ ಇವಾಗ ಆಳೆ ಹೇಳಿದ್ರು ಅದು ಪಿಕಲ್ ಆಗುತ್ತೆ ಹೊರತು, ಅದೇ ಥರ ನಮ್ಮ ಮನುಷ್ಯನೂ ಅಷ್ಟೇ, CL ಜಾಸ್ತಿ ಇದ್ದರೆ ಪಿಕಲ್ ಆಗಿ ಹೋಗ್ತಾನೆ ಆಮೇಲೆ ಅಷ್ಟೇ. ಸೊ ಸಿ ವಾಟರ್ನ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ ಜಾಸ್ತಿ. ಬಟ್ ನಾವು ಡಿಸ್ಯಾಲಿನೇಷನ್ ಪ್ಲಾಂಟ್ ಹಾಕೋತೀವಿ, ಅದನ್ನು ಡಿಸ್ಯಾಲಿನೇಷನ್ ಮಾಡ್ತೀವಿ, ಅದನ್ನು ಮತ್ತೆ ನಂತರ ತೊಗೊಂಡೋಗಿ ಬಳಸ್ಕೊಳ್ಳುವಂಥ ಪ್ರಯತ್ನಗಳೆಲ್ಲ ಎಲ್ಲ ಕಡೆಯೂ ನಡೀತಾ ಇದೆ. ಆದರೆ ಒಂದು ಅವ್ರು ನೋಡ್ತಾ ಇಲ್ಲ, ಅಲ್ಲಿ ಪಕ್ಕದಲ್ಲಿ ನಮಗೆ ಇವಾಗ ದುಬೈಯಲ್ಲೇ ಕಂಡು ಬಂದಿರತಕ್ಕಂಥದ್ದು, ಟರ್ಕಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು, ಅಲ್ಲಿಂದ ಪ್ರಾಕ್ಟಿಕಲಿ 2 to ನಿಯರ್ಲಿ ಅರೌಂಡ್ 20 ನಾಟಿಕಲ್ ಮೈಲ್ಸ್ವರೆಗೂ ಕೂಡ ಸಿಯಲ್ಲಿ ಏನೂ ಇರೋದಿಲ್ಲ, ಬಿಕಾಸ್ ಆಫ್ ದ ಹೈ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ಸ್. ಯಾಕೆಂದರೆ ಮಿಕ್ಕಿದ ನೀರು ವಾಪಸ್ ಹೋಗ್ಬೇಕಲ್ವ, ಶುದ್ಧೀಕರಣವಾದ ನೀರು ಕುಡಿಲಿಕ್ಕೆ ಬಂತು, ಮಿಕ್ಕಿದ ರಿಜೆಕ್ಟೆಡ್ ವಾಟರ್ ಎಲ್ಲಿ ಹೋಗಬೇಕು, ವಾಪಸ್ ಹೀಗೆ ಕಳಿಸ್ತಾ ಇದ್ದಾರೆ, ಅದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ಸಿಯಲ್ಲಿರ್ತಕ್ಕಂಥ ಜಲಚರಗಳು ಅಲ್ಲೂ ಕೂಡ ನಾವು ಪೂರ್ತಿ ವೈವಿಧ್ಯತೆಯನ್ನು ಪೂರ್ತಿಯಾಗಿ ಹಾಳು ಮಾಡ್ತಾ ಇದ್ದೀವಿ. ಇದನ್ನು ಜ್ಞಾಪಕ ಇಟ್ಕೋಬೇಕು. ನಾನು ಅಲ್ಲಿಂದ ನೀರು ಬಂದುಬಿಡುತ್ತೆ, ಇಲ್ಲಿಂದ ನೀರು ಬಂದುಬಿಡುತ್ತೆ, ಬಟ್ ಆ ನೀರಿನ ಒಂದು ಕಾಸ್ಟ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅಂತ ಹೇಳಿದ್ರೆ ನಾಳೆ ಇವತ್ತು ಒಂದು ಕಾಲ ಇತ್ತು, ನೀರು ಅಂತ ಹೇಳಿದ್ರೆ ಫ್ರೀಯಾಗಿ ಸಿಗುತ್ತೆ, ಯಾರೋ ಒಂದು ಕೇಳಿದ್ರೆ ಕೊಟ್ಬಿಡ್ತಾರೆ ಅಂತ. ಇವತ್ತೇನಾಗಿದೆ ಹೇಳಿ, ಯಾರೂ ನಿಮಗೆ ನೀರು ಫ್ರೀಯನ್ನು ಕೊಡೋದಿಲ್ಲ. ಅಲ್ಲಿ ಎಲ್ಲರೂ ಬಾಟಲ್ ತೋರಿಸ್ತಾರೆ, 10 ರೂಪಾಯಿ ಕೊಂಡ್ಕೊಳ್ಳಿ ಅಂತಾರೆ. ಇಲ್ಲಿ ನಮ್ಗೆ 10 ರೂಪಾಯಿ, ಬೇರೆ ದೇಶದಲ್ಲ ಅದು 100 ರೂಪಾಯಿ ಹೋಗಾಯಿತು. ನಾನು ಒಂದಿನ ಯಾವುದೋ ಒಂದು ಹೋಟ್ಲ್ ಯಾವುದೋ ಇದೆಲ್ಲ ಹೋದಾಗ ನೀರಿನ ಬಾಟ್ಲಿ ಇಟ್ಟಿದ್ರು 350 ರೂಪಾಯಿ ಅಂದರು. ನಂಗೆ ಅಲ್ಲಿಯೇ ಡಗ್ಗನ್ಬಿಡ್ತು, ನಾನು ಈ ನೀರು ಕುಡಿಯೋದೇ ಇಲ್ಲ ಅಂತ ಆಗೋಯ್ತು. ಒಬ್ಬೊಬ್ಬರು ಒಂದೊಂದರ ನೀರು 350-400 ರೂಪಾಯಿವರೆಗೂ ನೀರು ಹೋಗಿಬಿಟ್ಟಿದೆ. ಇವತ್ತು ಬೆಲೆ, ಒಂದು ಸಮಯದಲ್ಲಿ ನೀರು ಅಂತ ಹೇಳಿದರೆ ಯಾರಿಗೆ ಬಂದರೂ ನೀರು ಕೊಡಿ ಅಂತಕ್ಕಂಥದ್ದಲ್ಲಿ, ಇವಾಗ ನೀರು ಕೊಡೋ ಅಂತ ಹೇಳಿದ್ರೆ ನಮ್ಮ ಹೋಟೆಲ್ನವರು ಕೂಡ ಒಂದು ನಿಮಿಷ ಮುಖ ನೋಡ್ಬಿಟ್ಟು ಒಂದು ಬಾಟ್ಲಿ ಇಡ್ತಾರೆ. ನಾನು ಭಾಳ ಸತಿ ಅವ್ರ ಹತ್ರ ಕೇಳಿದುಂಟು ಈ ವಿಚಾರನ, ಯಾಕೆ ನಿಮ್ಮ ನೀರಿಗೆ ಏನಪ್ಪ ಪ್ರಾಬ್ಲಮ್ಮು ಅಂತ. ಬಾಟ್ಲು ಕೊಡ್ತೀರಲ್ವ, ನಿಮ್ಮ ನೀರಿಗೆ ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ ಅವ್ರು ಹೇಳ್ತಕ್ಕಂಥದ್ದು, ಸರ್ ಇಲ್ಲ ಬೇರೆಯವ್ರಿಗೆ ನಂಬಿಕೆ ಇಲ್ಲ ನಮ್ಮ ನೀರಿನ ಮೇಲೆ ಅಂತ. ಸೊ ನಮಗೆ ಒಂದು ನಂಬಿಕೆ ಅಂತಕ್ಕಂಥದ್ದು. ಎರಡನೇದಿರ್ತಕ್ಕಂಥ ಬಂದ್ಬಿಟ್ಟು ಕೆರೆಗಳಲ್ಲಿ ಎಷ್ಟು ನೀವು ಸಂರಕ್ಷಣೆ ಮಾಡ್ಕೊಳ್ತಿರೋ ನೀರನ್ನು ನಾವು ಇಂಗಿಸ್ಬೇಕು. ಇಂಗಿಸುವಂಥ ಪ್ರಕ್ರಿಯೆ ಆಗದೇ ಇದ್ದರೆ ನೀವು ಎಷ್ಟೇ ಬೋರ್ವೆಲ್ ತೋಡ್ಕೊಳ್ಳಿ, ಎಷ್ಟೇ ಬಾವಿ ತೋಡ್ಕೊಳ್ಳಿ, ನೀರು ಸಿಗೋದಿಲ್ಲ. ಬರ್ತಕ್ಕಂಥ ಮಳೆ, ಯಥೇಚ್ಛವಾಗಿ ಮಳೆ ಬರ್ತಾ ಇದೆ, ಆ ಮಳೆ ನೀರನ್ನ ಏನು ಮಾಡ್ತಾ ಇರ್ತೀವಿ, ಹಂಗೆ ನಾಲೆಗಳಲ್ಲಿ ಹೋಗ್ಬಿಟ್ಟು ನೇರವಾಗಿ ಅದು ಸಮುದ್ರ ಸೇರುತ್ತೆ ಅಥವಾ ಬೇರೆ ಎಲ್ಲೋ ಹೋಗುತ್ತೆ. ನಮ್ಮ ಬೆಂಗಳೂರಲ್ಲಂತೂ ಕೇಳಲೇಬೇಡಿ, ನೇರವಾಗಿ ಇದು ಸಿವೇಜ್ ವಾಟರ್ ಜೊತೆ ಸೇರಿಕೊಳ್ಳುತ್ತೆ. ಇದರೊಳಗೆ ಹೋಗಿದ ತಕ್ಷಣವೇ ಅಲ್ಲಿಂದ ಪೂರ್ತಿ ಕೊಳಚೆ ನೀರಾಗ್ಬಿಡುತ್ತೆ. ಇದು ನಮ್ಮ ಬೆಂಗಳೂರು ಗತಿ. ಅಟ್ಲೀಸ್ಟ್ ನನಗಿಲ್ಲ ಅನಿಸುತ್ತೆ, ಇಲ್ಲೂ ಅದೇ ನೋಡಿದೆ, ಇವಾಗ ಬರ್ತಾ ಇರುವಾಗ ನೋಡಿದೆ, ಇಲ್ಲೂ ಸ್ವಲ್ಪ ಆ ಗತಿ ನೋಡ್ತಾ ಇದ್ದೀನಿ. ಇಲ್ಲೇ ಬರ್ತಾ ಇರೋ ಒಂದು ನಾಲೆ ನೋಡಿದೆ, ಪೂರ್ತಿ ಸಿವೇಜ್ ಓಡ್ತಾ ಇದೆ. ಸೊ ಅಂತ ಹೇಳಿದ್ರೆ ನೀರು ಹಾಳಾಗೋಗ್ಬಿಡ್ತಾ ಇದೆ. ಅದಕ್ಕಿಂತ ಮುಂಚೆ ಆ ನೀರನ್ನು ಇಂಗಿಸುವ ಕೆಲಸವಾಗಬೇಕು. ಅದನ್ನು ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಕೆರೆಗಳು. ಆ ಕೆರೆಗಳನ್ನು ನಾವು ಈ ಕಾಲದಲ್ಲಿ ಉಳಿಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಯಾವುದೇ ಬಹಳ ಇದಾಗಿ ನಾನು ವಿಷಾದದಿಂದ ಹೇಳ್ತಾ ಇದ್ದೀನಿ, ಮಾಡ್ತಾ ಇಲ್ಲ. ಇವತ್ತಿನ ನಮ್ಮ ಸ್ವಚ್ಛ ಸರ್ವೇಕ್ಷಣೆ ತಗೊಳ್ಳಿ, ವಾಟರ್ ಬಾಡಿ ಕ್ಲೆನ್ಲಿನೆಸ್ ಆಫ್ ಮಂಗಳೂರು ಎಷ್ಟು % ನಿಮಗೆ ಮಾರ್ಕ್ಸ್ ಬಂದಿರ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ ಬರೀ 67%. ಅಂದರೆ ಮಿಕ್ಕಿದ್ದು 40%. ಇದು ಇನ್ನೊಂದು ಹೇಳ್ತಾ ಇದ್ದೀನಿ, ಅವರು ಬರೀ ಸ್ಯಾಂಪ್ಲಿಂಗ್ ನೋಡಿರ್ತಾರೆ ಅಷ್ಟೇ, ನಿಜಾಂಶ ಅವರು ಬರೀ 10% ನೋಡಿರ್ತಾರೆ, ಮಿಕ್ಕಿದ್ದು 90% ಹಂಗೆ ಇರುತ್ತೆ. ಅಂದರೆ ವಾಟರ್ ಬಾಡೀಸ್ ಆರ್ ನಾಟ್ ಕ್ಲೀನ್ ಅಂತ ಬರ್ತಾ ಇದೆ. ಒನ್ ಆಫ್ ದ ಮೇಜರ್ ಏರಿಯಾಸ್ ಎಲ್ಲಿ ಮಂಗಳೂರಿಗೆ ಕಡಿಮೆ ರ್ಯಾಂಕ್ ಬಂತು ಅಂತ, ಅಂದರೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ, ಒಂದು ಪ್ರಾಸೆಸಿಂಗ್ ಕಡೆಗೆ, ಇನ್ನೊಂದು ವಾಟರ್ ಬಾಡೀಸಲ್ಲೂ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದೆ. ಅಂದರೆ ಅರ್ಥ, ಇಲ್ಲಿರ್ತಕ್ಕಂಥ ನಾಲೆಗಳಾಗಲಿ, ಇಲ್ಲಿರ್ತಕ್ಕಂಥ ಯಾವುದೇ ಕೆರೆ ಆಗಲಿ ಅಥವಾ ನದಿ ಆಗಲಿ, ಅದರಲ್ಲಿ ಅವರಿಗೆ ಫ್ಲೋಟಿಂಗ್ ಕಸ ಕಂಡು ಬಂದಿದೆ ಅಂತಕ್ಕಂಥ. ಪ್ಲೀಸ್ ಯಾವುದೇ ಕಾರಣಕ್ಕೂ ಕೆರೆಗಳಿಗಾಗಲಿ ಅಥವಾ ನದಿಯಲ್ಲಾಗಲಿ ಪ್ಲಾಸ್ಟಿಕ್ಕನ್ನು ಎಸೆಯುವಂಥ, ಇದೊಂದು ದೊಡ್ಡ ಒಂದು ಭೂತ, ಅದನ್ನು ಎಸೆಯುವಂಥ ಕಾರ್ಯಕ್ರಮವನ್ನು ಮಾತ್ರ ಮಾಡಬೇಕು. ಜೊತೆಯಲ್ಲಿ ಕೆರೆ ಸಂರಕ್ಷಣೆ ಆಗಲಿ,
ಅಥವಾ ಕೆರೆಯ ಸಂರಕ್ಷಣೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನೀರಿನ ಬಗ್ಗೆ ನಾನು ಮೊದಲು ಹೇಳ್ಕೊಂಡು ಬಂದು ನಂತರ ಕೆರೆ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೆರೆ ಅಂತಕ್ಕಂಥದ್ದು ನಿಮಗೆ ನೀರು ಇದೆಯಾ ಇಲ್ವಾ ಇದನ್ನು ಮಾತಾಡ್ತಾ ಇರುತ್ತೆ ಅಂತ. ಅದಕ್ಕೆ ಬಾವಿಗಳು, ಕೆರೆಗಳು, ನದಿಗಳಲ್ಲಿ ನಾವು ಯಾಕೆ ದಿನ ನೋಡಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಇದರ ಜೊತೆ ಇರ್ತಕ್ಕಂಥ ಸಂಬಂಧವನ್ನೇ ಕಡಿದುಕೊಂಡು ಕೂತ್ಕೊಂಡಿದ್ದೀವಿ. ಇದಕ್ಕೊಂದು ಉದಾಹರಣೆ ಯಾಕಂತ ಹೇಳಿದ್ರೆ, ಟ್ಯಾಪಲ್ಲಿ ನೀರು ಬರ್ತಾ ಇದೆ. ಇವಾಗ ಹಲವಾರು ಸತಿ ನಾವು ಶಾಲೆಗಳಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ನಾವು ಕೇಳಿದಾಗ ಪ್ರಶ್ನೆ, ನೀರು ಎಲ್ಲಿಂದ ಬರುತ್ತೆ ಅಂದರೆ ಟ್ಯಾಪಲ್ಲಿ ಬರುತ್ತೆ ಅಂತ. ಇದು ಹೆಂಗೆ ಸೇಮ್ ಹಾಲು ಎಲ್ಲಿಂದ ಬರುತ್ತೆ ಅಂತ ಪ್ಯಾಕೆಟಲ್ಲಿ ಅಂತ ಹೇಳೋಂಗೆ, ನಮಗೆ ನೀರು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಟ್ಯಾಪಲ್ಲೇ ಬರುತ್ತೆ ಅಂತ. ನೀರಿನ ಎಲ್ಲಿಂದ ಬರ್ತಾ ಇದೆ ನಮ್ಮ ಬೆಂಗಳೂರಂತೂ ಯಾರಿಗೂ ಗೊತ್ತಿಲ್ಲ. 80% ಪಾಪ್ಯುಲೇಷನ್ಗೆ ನೀರು ಕಾವೇರಿಯಿಂದ ಬರುತ್ತೆ ಅಂತ. ಓ ಹೌದಾ ಸಾರ್ ಅಂತ ಕೇಳ್ತಿರ್ಬೇಕಾದ್ರೆ, ಅದು ಎಲ್ಲಿಂದ 130 ಕಿಲೋಮೀಟರ್ ದೂರದಿಂದ ಪಂಪ್ ಮಾಡಿ ತಂದು ಎಲ್ಲರಿಗೂ ಕೊಟ್ಟು, ಇದರಿಂದ ಒಂದು ಆಗ್ತಾ ಇರ್ತಕ್ಕಂಥ ಏನು ಅಂತ ಹೇಳಿದ್ರೆ, ಇವಾಗ ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದಿನ 3 ವಾರಕ್ಕೆ 3 ದಿನ ನೀರು ಬರ್ತಿತ್ತು, 1 ಅವರ್ ಅಷ್ಟೇ. ಇವತ್ತು ನಮ್ಮವರು ಓಟ್ ಹಾಕಿಲ್ಲ ಅವರಿಗೆ, ಅವರು ಆಪೋಸಿಟ್ ಪಾರ್ಟಿಗೆ ಓಟ್ ಹಾಕ್ಬಿಟ್ರು, ಇವ್ರು ಗೆದ್ದುಬಿಟ್ರು. ಆಲ್ರೆಡಿ ವಾರಕ್ಕೆ 2 ದಿನ ಆಗೋಯ್ತು ನೀರು. ಜ್ಞಾಪಕ ಇಟ್ಕೊಳ್ಳಿ, ದಿಸ್ ಈಸ್ ಎ ಪೊಲಿಟಿಕಲ್ ಟೂಲ್. ಇದು ಒಂದು ಪೊಲಿಟಿಕಲ್ ವೋಟ್ ಟೂಲ್ ಆಗಿ ಕೂಡ ಬದಲಾವಣೆ ಆಗ್ತಾ ಇದೆ. ಇದು ಮಂಗಳೂರಿಗೆ ಬರೋದೇನು ತುಂಬ ತಡ ಇಲ್ಲ, ಯಾಕಂದರೆ ಇಲ್ಲೂ ಟ್ಯಾಪ್ಗಳು ಬರ್ತಾ ಇದೆ. ನಾಳೆ ಟ್ಯಾಪಲ್ಲಿ ನೀವು ನೀರು ಓಡಬೇಕು ಅಂತ ಹೇಳಿದ್ರೆ ಅಲ್ಲಿ ಓಟ್ ಕೊಟ್ಟಿದ್ರೆ ನಿಮಗೆ ನೀರು ಬರುತ್ತೆ. ಯಾರಿಗೆ? ಯಾರು ಇವತ್ತು ವಿನ್ ಆಗಿದ್ದಾರೋ ಅವ್ರಿಗೆ. ಇಲ್ಲದಿದ್ದರೆ ನಿಮಗೂ 4 ದಿನ ಬರೋ ನೀರು, 2 ದಿನ ಬರೋ ನೀರು 1 ದಿನಕ್ಕೆ ಆಗೋಗ್ಬಿಡುತ್ತೆ. ಯಾಕಂದ್ರೆ ನಾಳೆಯಿಂದ ನನಗೆ ನಮ್ಮಮ್ಮ ಹೇಳಿದ್ರು, ಇನ್ಮೇಲೆ ವಾರಕ್ಕೆ 1 ದಿನ ನೀರು ಬರುತ್ತಂತೆ, ಹಿಡಿದಿಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಕಾರ್ಯಕ್ರಮಗಳು. ಅಂದರೆ ವಿ ಆರ್ ಎಂಟರಿಂಗ್ ಇನ್ ಟು ಸಮಥಿಂಗ್ ನೋನ್ ಆಸ್ ವಾಟರ್ ಸ್ಲೇವರಿ. ಇದನ್ನು ನೀವು ಕಡಾಖಂಡಿತವಾಗಿ ನೀವು ಕೊಟ್ಟರೆ ಮಾತ್ರ ನಿಮ್ಮಲ್ಲಿ ನೀರು ಬರುತ್ತೆ, ಇಲ್ಲ ನೀರು ಬರಲ್ಲ ಅಂತಕ್ಕಂಥದ್ದು ಈ ಒಂದು ಆಗಿದೆಯಲ್ಲ, ಅಂದರೆ ಕೈಂಡ್ ಆಫ್ ಸ್ಲೇವರಿ ಏನಾಗ್ತಿದೆಯಲ್ವಾ, ಇದನ್ನು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಕೆರೆ, ನಿಮ್ಮ ನದಿ ಮತ್ತು ನಿಮ್ಮ ಬಾವಿಗಳನ್ನು ನೀವು ನೋಡ್ಕೋಬೇಕು. ಯು ಹ್ಯಾವ್ ಟು ಬಿ ಸಸ್ಟೈನಬಲ್. ನೀವು ನಿಮ್ಮ ಸಸ್ಟೈನಬಿಲಿಟಿ ನೋಡ್ಕೊಳ್ಳದೆ ಇದ್ದರೆ, ಅಂದರೆ ಮಳೆ ನೀರು ಕೊಯ್ಲು ಮಾಡಿ ಮಳೆ ನೀರನ್ನು ಬಳಸಿ. ಎಷ್ಟು ಚೆನ್ನಾಗಿರುತ್ತೆ ಆ ನೀರು ಅಂತ ಹೇಳಿದ್ರೆ ಅದರಲ್ಲಿ ಪಾಸಿಟಿವಿಟಿ ಇರುತ್ತೆ. ಮಳೆ ನೀರನ್ನು ಬಳಸಿ. ಆ ಮಳೆ ನೀರು ಬಳಸುವಾಗ ನಿಮ್ಮೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಆ ಗೌರ್ಮೆಂಟಿನ ನೀರಿನ ಮೇಲೆ ಅವಲಂಬನೆ ಇರೋದಿಲ್ಲ. ನೀವು ನಾಳೆ ಅವನು ಬಂದು ಕೊಟ್ಟಾಗಲೇ ನೀನು ನೀರು ಕೊಡದೇ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ನೀರಿದೆ ಅಂತ ಹೇಳ್ಕೊಬೋದು. ಅದು ಮಾಡಬೇಕಾಗಿರೋದು ನಿಮ್ಮ ಛಾವಣಿ ಮೇಲೆ, ನಿಮ್ಮ ರೂಫ್ ಮೇಲೆ ಬೀಳ್ತಕ್ಕಂಥ ಮಳೆ ನೀರೇ ಸಾಕು. ಮಿಕ್ಕಿದ ಮಳೆ ನೀರನ್ನು ಗ್ರೌಂಡ್ಗೆ ಇಂಗಿಸಿ ಪಕ್ಕದಲ್ಲಿ ಒಂದು ಬಾವಿ ತೋಡ್ಕೊಳ್ಳಿ, ಮಳೆ ಅದರಲ್ಲಿ ನಿಮಗೆ ನೀರು ಬಂದೇ ಬರುತ್ತೆ. ಇದು ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಯಾಕೆ ನಾನು ಕಳೆಯಿಂದ ಕೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ಮಂಗಳೂರಿಗೆ ಬಂದಾಗ ನಾನು ಒಂದು ಅರ್ಥ ಆಗಿದ್ದು, ಹಲವಾರು ಕಡೆ ಒಳ್ಳೊಳ್ಳೆ ಬೋರ್ವೆಲ್ಗಳೆಲ್ಲ ತೋಡಿದ ಕಡೆಯಲ್ಲೂ ಕೂಡ ಅಲ್ಲೆಲ್ಲ ಇವಾಗ ಉಪ್ಪು ನೀರು ಬರೋ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲೆಲ್ಲ ಮೊದಲು ಉಪ್ಪು ನೀರಿಲ್ಲ, ಸಿಹಿ ನೀರಿತ್ತು. ನೀವು ನೀರನ್ನು ಎಳೆದಾಗ ಅಲ್ಲಿ ಮತ್ತೆ ನಾವು ನೀರನ್ನು ಒಳಗಡೆ ಇಂಗಿಸದೇ ಇದ್ದರೆ, ಸ್ವೀಟ್ ವಾಟರ್ನ, ನಿಮಗೆ ಸಾಲ್ಟ್ ವಾಟರ್ ಒಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನೀರನ್ನು ಇಂಗಿಸುವ ಕೆಲಸ ಇಲ್ಲಿ ನಿಮಗೆ ಯಥೇಚ್ಛವಾಗಿ ಮಳೆ ಇದೆ, ಆ ನೀರನ್ನು ಒಳಗಡೆ ಇಂಗಿಸುವಂಥ ಕೆಲಸವನ್ನು ಮಾಡದೇ ಇದ್ದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆಲ್ಲ ಬಾವಿಗಳಲ್ಲಿ, ಬಾವಿ ಅಂತ ಹೇಳಿದ್ರೆ ಬೋರ್ವೆಲ್, ಎಲ್ಲರೂ ಬೋರ್ವೆಲ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬೋರ್ವೆಲ್ಲಲ್ಲಿ ಬರೀ ಉಪ್ಪು ನೀರು ಬರುತ್ತೆ. ನಂತರ ನಿಮಗೂ ಕೂಡ ಎಲ್ಲಿಂದಲೋ ನೀರು ತರುವಂಥ ಪ್ರಮೇಯ ಬರ್ಬೋದು. ಆವಾಗ ನೀರು ಬರುವಾಗೆಲ್ಲ ನಿಮಗೂ ಕೂಡ ನೀವು ಓಟ್ ಹಾಕಿದ್ರಿ, ನೀವು ಬೇರೆಯವ್ರಿಗೆ ಓಟ್ ಹಾಕ್ಬಿಟ್ರೆ, ಅಕಸ್ಮಾತ್ತಾಗಿ ನಾನ್ ವಿಲ್ಲಿಂಗ್ ಕ್ಯಾಂಡಿಡೇಟ್ ಓಟ್ ಹಾಕ್ಬಿಟ್ರೆ ನಮ್ಮ ಮನೆ ಹತ್ರ ನಿಮಗೂ ನೀರು ಬರಲ್ಲ. ಈ ಮಟ್ಟಕ್ಕೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುಮಕೂರು, ನಮ್ಮ ಕೋಲಾರ, ಈ ಎಲ್ಲ ಕಡೆಗಳಲ್ಲೂ 30 ವರ್ಷದಿಂದ ನಾವು ಓಟ್ ಹಾಕೊಂಡು ಬಂದಿರೋದೇನೆ ಬರೀ ಒಂದೇ ವಿಷಯಕ್ಕೋಸ್ಕರ, ನೀರು ನೀರು ನೀರು. ಅದಕ್ಕೊಂದು ಒಳ್ಳೆ ಕೆಲಸ ಮಾಡಿಟ್ರು, ಎತ್ತಿನೊಳೆ ಪ್ರಾಜೆಕ್ಟ್ ಅಂತ. ಅದು 8,000 ಕೋಟಿಯಿಂದ ಪ್ರಾರಂಭವಾಗಿ 12,000 ಕೋಟಿಗೆ ಹೋಗಿ ಇವಾಗ 17,000 ಕೋಟಿಗೆ ಬಂದು ಈಗ 33,000 ಕೋಟಿಗೆ ಹೋಗ್ತಾ ಇದೆ. ಆದರೆ ಇನ್ನು ಚಿಕ್ಕಬಳ್ಳಾಪುರಕ್ಕೆ ನೀರಂತೂ ಬಂದಿಲ್ಲ, ಪೈಪ್ ಬರ್ತಾ ಇದೆ. ಆದರೆ ಅದಕ್ಕೆ ನಾವು ಭಾಳ ಹಾಸ್ಯಾಸ್ಪದವಾಗಿ ಹೇಳ್ಕೊತೀವಿ, ನೀರಂತೂ ಬರಲ್ಲ ಅಂತ ನಮಗೆ ಗ್ಯಾರಂಟಿ ಇದೆ. ಎತ್ತಿನೊಳೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಅಥವಾ ಬರುತ್ತಾ ನೀರು ಅಂತ ಕೇಳಿದ್ರೆ ಭಾಳ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ, ನಮಗೆ ನೀರಂತೂ ಬರಲ್ಲ. ಆದರೆ ಇಲ್ಲಿಂದ ಒಳ್ಳೆ ಹವಾ, ಅಂದರೆ ಸ್ವಲ್ಪ ಆಕ್ಸಿಜನ್ ರಿಚ್ ಗಾಳಿ ಬರ್ಬೋದು. ಸೊ ನಾವು ಅದನ್ನು ಬಳಸ್ಕೋಬೇಕು ಅಂತಿದ್ದೀವಿ. ಅಂದರೆ ಎಲ್ಲರೂ ಯಾರ್ಯಾರು ಸ್ವಲ್ಪ ಚೆನ್ನಾಗಿ ಗಾಳಿ ಬೇಕು ಒಳಗಡೆ ಓಟ್ ಬನ್ನಿ ಅಂದರೆ ನಮಗೆ ವಿಹಾರಕ್ಕೋಸ್ಕರ ಪೈಪಿನೊಳಗಡೆ, ಯಾಕಂದರೆ ಎಲ್ಲ ಪೈಪು 8 ಅಡಿ 10 ಅಡಿ ಹೈಟ್ ಇದೆ. ಸೊ ಒಳಗೆ ಹೋಗಬೇಕು ಅಂತ ಜ್ಞಾಪಕ ಇಟ್ಕೊಳ್ಳಿ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಈ ಎತ್ತಿನೊಳೆ ಪ್ರಾಜೆಕ್ಟಲ್ಲಿ ನೀರು ಬರುತ್ತೆ ಅಂತ. ನಮಗೆ ಯಾರಿಗೂ ತುಂಬ ಜನಕ್ಕೆ ಕ್ಯಾಲ್ಕುಲೇಷನ್ಸು ಸರಿ ಬರ್ತಾ ಇಲ್ಲ. ಆದರೆ ಪ್ರಾಜೆಕ್ಟ್ ಅಂತೂ ಆಗ್ತಾ ಇದೆ. ಇದೇ ಥರ ಇವಾಗ ನನಗೆ
ಮಂಗಳೂರಿನ ವಿಚಾರದಲ್ಲಿ ಯಾವುದೋ ನದಿಯಿಂದ ನೀರು ಬರ್ತಾ ಇಲ್ಲ, ನಮಗೆ ಕೊಡ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಕೊಟ್ಟಿಲ್ಲ ಅಂತೆಲ್ಲ ಕೇಳಿ ಬರ್ತಾ ಇದೆ. ಬಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮಲ್ಲಿ ನೀವು ನೀರನ್ನು ಇಟ್ಕೊಂಡಿದ್ರೆ ನಿಮಗೆ ಇನ್ಮೇಲೆ ಉಳಿವು. ಇಲ್ಲದಿದ್ದರೆ ಇದು ತುಂಬ ಕಷ್ಟವಾಗುತ್ತೆ. ಆ ನೀರನ್ನು ಉಳಿಸ್ಬೇಕು ಅಂದರೆ ನೀವು ಉಳಿಸ್ಬೇಕಾಗಿರೋದು ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಕೆರೆಗಳು. ಆ ಕೆರೆಗಳನ್ನು ಉಳಿಸೋದಕ್ಕೆ ನಿಮಗೆ ಒಂದು ಅಸ್ತ್ರ ಅಂತ ಹೇಳಿದರೆ ಅದನ್ನು ಗಲೀಜಾಗದಿರೋ ನೋಡ್ಕೋಬೇಕು, ಒಳ್ಳೆ ನೀರಿರಬೇಕು. ಅದು ಅಸ್ತ್ರ ಯಾವುದು ಅಂತ ಹೇಳಿದ್ರೆ KTCD ಆ್ಯಕ್ಟ್, ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಡೆವಲಪ್ಮೆಂಟ್ ಆ್ಯಕ್ಟ್ ಅಂತ ಇದೆ. ಅದನ್ನು ಓದಿ ನೋಡಿ, ತುಂಬ ಚಿಕ್ಕ ಆ್ಯಕ್ಟು, ಒಟ್ಟು ಸೇರಿದ್ರೆ 14 ಪೇಜ್ ಬರುತ್ತೆ ಅಷ್ಟೇ. ಇಂಗ್ಲೀಷು ಮತ್ತು ಕನ್ನಡ, ಅಂದರೆ ಕನ್ನಡದಲ್ಲಿ ಅಂತ ನೀವು ನೋಡಿದ್ರೆ ಬರೀ 8 ಪೇಜ್ ಇದೆ ಅಷ್ಟೇ. ಆ 8 ಪೇಜಿನ ಆ್ಯಕ್ಟ್ ಓದ್ಕೊಳ್ಳಿ, ನಿಮಗೆ ತುಂಬ ಉತ್ತಮವಾಗಿರುತ್ತೆ. ಯಾಕಂದರೆ ನಿಮ್ಮ ಕೆರೆಗಳನ್ನು ನೀವು ಉಳಿಸ್ಕೊಳ್ಳೋದಕ್ಕೆ. ಅದೇ ಥರ ನದಿಗಳಿಗಾಗಲಿ ಅದಕ್ಕೊಂದು ಸಪ್ರೇಟ್ ಆ್ಯಕ್ಟ್ ಇದೆ. ಇದರಲ್ಲಿ ಕಲುಷಿತ ಆಗದೇ ಇರೋ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಯಾಕೆಂದರೆ ಒಂದು ಸತಿ ನೀರು ಕಲುಷಿತ ಆಯಿತು ಅಂತೇಳಿ ಅದನ್ನು ಮತ್ತೆ ಎಲ್ಲ ರಿಪೇರಿ ಮಾಡಿ ಎಲ್ಲ ಸರಿ ಮಾಡ್ಕೊಂಡು ಬರೋದಿದೆಯಲ್ವಾ, ಅದು ಸಾಮಾನ್ಯದ ಕೆಲಸ ಅಲ್ಲ. ಅದಕ್ಕೆ ತುಂಬ ಹಣ ಖರ್ಚಾಗುತ್ತೆ. ಅದು ಬೇರೆಯವರು ಅವರು ಹಣ ಖರ್ಚು ಮಾಡೋದಿಲ್ಲ, ನಿಮ್ಮ ಜೇಬಿಂದ ನೀವೇ ಹಣ ಖರ್ಚು ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ಅದು ನಮ್ಮ ಹಣನೇ, ಎಂಡ್ ಆಫ್ ದ ಡೇ ನಾವು ಟ್ಯಾಕ್ಸ್ ಕಟ್ಟತಕ್ಕಂಥ ಹಣನೇ ಅವ್ರು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮೊದಲು ನಿಮ್ಮ ಮನೆಯಲ್ಲಿ ಬಾವಿ ಇದ್ದರೆ ಬಾವಿನ ಚೆನ್ನಾಗಿ ನೋಡ್ಕೊಳ್ಳಿ. ಆಗೋಷ್ಟು ಪಕ್ಕದಲ್ಲೇ ಇನ್ನೊಂದು ರೀಚಾರ್ಜ್ ವೆಲ್ ಮಾಡಿ ಎಲ್ಲವನ್ನೂ ಆ ರೀಚಾರ್ಜ್ ವೆಲ್ಗೆ ನೀರನ್ನು ಒಳಗಡೆ ಹಾಕುವಂಥ ಕೆಲಸ ಮಾಡಿದರೆ ನಿಮ್ಮ ಬಾವಿ ಉಳ್ಕೊಳ್ಳುತ್ತೆ. ಬಾವಿನ ಉಳಿಸಿ. ಯಾಕೆಂತೇಳಿ ಅವಾಗ ನೀವು ಬೇರೆಯವ್ರ ಮೇಲೆ ನೀರಿಗೋಸ್ಕರ ಅವಲಂಬಿತವಾಗಿರ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ಇದನ್ನು ಹೇಳ್ತಾ ನಾನು ಇವಾಗ ನಿಮ್ಮಲ್ಲಿ ಕಳಕಳೆ ವಿನಂತಿ, ಒಂದು ನಿಮ್ಮ ರ್ಯಾಂಕನ್ನು ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಚೆನ್ನಾಗಿ ತೊಗೊಂಬನ್ನಿ. ಒಂದು ಕಸವನ್ನು ಎಲ್ಲೂ ಹಾಕಬೇಡಿ. ನಿಮ್ಮ ಆಧ್ಯಾತ್ಮಿಕವನ್ನು ನೀವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಆಗೋಷ್ಟು ಕಸದ ಬಗ್ಗೆಯೂ ಅಷ್ಟೇ ಗಮನ ಕೊಡಬೇಕಾಗಿರುತ್ತೆ. ಅದನ್ನು ಮಾಡಬೇಡಿ, ಗಲೀಜು ಮಾಡಬೇಡಿ. ಸ್ಪೆಷಲಿ ನೀರನ್ನು ಜ್ಞಾಪಕ ಇಟ್ಕೊಳ್ಳಿ, ನೀರಿಗೆ ಮೆಮರಿ ಇರುತ್ತೆ. ನೀರನ್ನು ತುಂಬ ಹಾಳು ಮಾಡಿ ಅಥವಾ ಕೆರೆ ಕುಂಟೆಗಳು ಅಥವಾ ನಿಮ್ಮ ಬಾವಿಗಳು ಇವನ್ನು ಚೆನ್ನಾಗಿ ಒಳ್ಳೆ ನೀರಿನಿಂದ ನೋಡ್ಕೊಳ್ಬೇಕಾದಂಥದ್ದು ಕರ್ತವ್ಯ ಇದೆ. ಆ ಕರ್ತವ್ಯನ ನೀವು ನೋಡಿಕೊಂಡಾಗ ತಾನಾಗಿಯೇ ಯೂನಿವರ್ಸ್ ವಿಲ್ ಬ್ಲೆಸ್ ಯು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಯೂನಿವರ್ಸ್ ವಿಲ್ ಬ್ಲೆಸ್ ವೆನ್ ಯೂನಿವರ್ಸ್ ನೋಸ್ ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಯೂನಿವರ್ಸ್. So we are part and parcel of nature, and nature will survive even if we are not there. We have to see to it that we remain part and parcel of nature. Thanks. ಥ್ಯಾಂಕ್ ಯು ಸರ್. ಇವಾಗ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನು ಕೇಳ್ಬೋದು ಸರ್. ಸರ್ ಆನ್ಸರ್ ಮಾಡ್ತಾರೆ. ಅಲ್ಲಿ ಲಾಸ್ಟಲ್ಲಿ ಓಕೆ, ಇಲ್ಲ ಇದ್ದೇನೆ ಸರ್. ನೀವು ತುಂಬ ಧನ್ಯವಾದಗಳು ಸರ್. ನೀರಿನ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ರಿ. ಒಂದು ಸಣ್ಣ ಪ್ರಶ್ನೆ ಅಂತ ಹೇಳಿದರೆ, ಈ ಮಂಗಳೂರಿನಲ್ಲಿ ತುಂಬ ಕೆರೆಗಳು ಕೂಡ ಕಾಣೆ ಆಗ್ತಾ ಇದೆ. ಇದು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅದರ ಮೊದಲ ಪ್ರಯತ್ನವಾಗಿ ಏನು ಮಾಡ್ಬೋದು, ಅಥವಾ ಈ ಕೆರೆಗಳನ್ನು ಉಳಿಸ್ಲಿಕ್ಕೆ ಅಥವಾ ಅದು ಪುನರುಜ್ಜೀವನಗೊಳಿಸ್ಲಿಕ್ಕೆ ಏನು ಪ್ರಯತ್ನವನ್ನು ಮಾಡ್ಬೋದು, ಇದ್ರ ಬಗ್ಗೆ ಒಂದೆರಡು ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಕೆರೆನ ಉಳಿಸ್ಲಿಕ್ಕಾಗಲಿ ಅಥವಾ ನಾನಿವಾಗ ಹೇಳಿದಂಥ ಎಲ್ಲ ಕೆಲಸಕ್ಕಾಗಲಿ ನಮಗೆ ಲಕ್ಷಾಂತರ ಕೋಟ್ಯಾಂತರ ಹಣ ಬೇಕು. ಇದರಲ್ಲಿ ಬೇಕಾಗಿರೋದು ಇಚ್ಛಾಶಕ್ತಿ ಒಂದೇ. ಇವಾಗ ನಮ್ಮ ಹೇಳಿದ್ರು ಫೆಡರೇಷನ್ ಆಫ್ ಬೆಂಗಳೂರು ಲೇಕ್ಸ್ ಇದೆ. ನಾವು ಒಟ್ಟು 45 ಸಿಟಿಸನ್ ಗ್ರೂಪ್ಗಳು ಸೇರಿಕೊಂಡು ಫೆಡರೇಷನ್ ಮಾಡಿದ್ದೀವಿ. ಜೊತೆಲಿ ನಂದು ಫ್ರೆಂಡ್ಸ್ ಆಫ್ ಲೇಕ್ಸ್ ಅಂತ ಆಯ್ತು, ಇವಾಗ 15 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಬಟ್ ನಾ ಇದು ಮಾಡಿದ್ದು 1898ರಲ್ಲಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫೆಡರೇಷನ್ ಆಫ್ ಬೆಂಗಳೂರು ಲೇಕ್ಸಲ್ಲಿ ಅದೇ ಎಸ್ಪೆಷಲಿ ಫ್ರೆಂಡ್ಸ್ ಆಫ್ ಲೇಕ್ಸು ನಾವು ರಿಜಿಸ್ಟರ್ಡ್ ಕೂಡ ಅಲ್ಲ. ಅಂದಲ್ಲಿ ನಮ್ಮಲ್ಲಿ ₹1 ಹಣ ಇಲ್ಲ. ರಿಜಿಸ್ಟರ್ ಮಾಡಿ ಬ್ಯಾಂಕ್ ಅಕೌಂಟ್ ಇದ್ದ ತನಕ ಹಣ ಕೊಡಲಿಕ್ಕೆ ನಮ್ಮ ಹತ್ರ ಬ್ಯಾಂಕ್ ಅಕೌಂಟೇ ಇಲ್ಲ. ಆದರೂ ಕೂಡ ನಮ್ಮಲ್ಲಿ ಒಟ್ಟು ಸ್ವಯಂ ಸೇವಕರು ಇರತಕ್ಕಂಥದ್ದು 8,000. ಅಂದರೆ ನಿಮ್ಮ ಒಂದು ಇಚ್ಛಾಶಕ್ತಿ ನಿಮಗೆ ನಿಜವಾಗಲೂ ಅಲ್ಲಿ ಇದೆ ಅಂತ ಹೇಳಿದ್ರೆ, ಅಂದರೆ ನಿಮಗೆ ಮಾಡಬೇಕು ಅಂತ ಇಚ್ಛಾಶಕ್ತಿ ಇದ್ದರೆ ನಿಮ್ಮಲ್ಲಿ ಜೊತೆಯಲ್ಲಿ ಜನ ಸೇರ್ತಾರೆ. ಅದಕ್ಕೋಸ್ಕರ ಬಿಗಿನಿಂಗಲ್ಲಿ ನೀವು ಮಾಡಬೇಕಾದ್ರೆ ಇಷ್ಟೇ, ಯಾವ ಕೆರೆ ಇದೆ ಆ ಕೆರೆ ಸ್ವಚ್ಛವಾಗಿದ್ದರೆ ಅದಕ್ಕೆ ಅಲ್ಲಿ ಹೋಗಿ ಪಾರ್ಟಿನೇ ಮಾಡಿ, ಬೇಡ ಅನ್ನೋದಿಲ್ಲ. ನಾನು ನಿಮಗೆ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ಸ್ ಆಫ್ ಲೇಕ್ಸಲ್ಲಿ ತಿಂಗಳಿಗೆ 2 ಸತಿ ಮೀಟ್ ಆಗ್ತೀವಿ. ಫಸ್ಟ್ ಒಂದು ಮೀಟ್ ಮಾಡುವಾಗ ಕ್ಲೀನಿಂಗ್ ಮಾಡ್ತೀವಿ, ಒಂದು ಸ್ಯಾಟರ್ಡೆ. 4ನೇ ಸ್ಯಾಟರ್ಡೆ ಮೀಟಿಂಗ್ ಮಾಡುವಾಗ ನಾವೇನು ಕ್ಲೀನಿಂಗ್ ಎಲ್ಲ ಮಾಡೋದಿಲ್ಲ. ಎಲ್ಲರೂ ಅವ್ರವ್ರ ಮನೆಯಿಂದ ಸ್ವಲ್ಪ ಟಿಫನ್ ತೊಗೊಂಬಂದಿರ್ತೀವಿ, ಎಲ್ಲ ಅಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತೀವಿ. ಇದು ನಮ್ಮ ಹೌದು ಪಾಟ್ಲಕ್ ಥರ ನಾವು ಇದನ್ನು ಮಾಡ್ತಕ್ಕಂಥ ಕೆಲಸ. ಅಂದರೆ ಎರಡೂ ಇರಬೇಕು. ಒಂದು ಕಡೆ ಎಂಜಾಯ್ಮೆಂಟ್ ಇರಬೇಕು, ನಂತರ ಯಾರಾದರೂ ಬಂದಿರ್ತಾರೆ ಆ ದಿನ ಯಾರೊಬ್ಬರು ನಾಲೆಜ್ ಶೇರಿಂಗ್ ಮಾಡ್ಕೊಳ್ತೀವಿ. ತುಂಬ ಜನ ಆಧ್ಯಾತ್ಮಿಕದ ಬಗ್ಗೆ ಅಥವಾ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಒಂದು ಅರ್ಧ ಗಂಟೆ 20 ನಿಮಿಷ ಅರ್ಧ ಗಂಟೆ ಒಂದು ಮಾತಿರುತ್ತೆ. ನಂತರ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಕೆರೆ ಪಕ್ಕದಲ್ಲೆಲ್ಲ ಇದು ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ಸೊ ಹೀಗೆ
ನೀವು 10 ಜನ ಸೇರಿಕೊಂಡು ನೀವು ಅಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು 1 ನಿಮಿಷ ಜ್ಞಾಪಕ ಇಟ್ಕೊಳ್ಳಿ, ವಾರ ಮಾಡಬೇಕು. ಅಥವಾ ನೀವು ತಿಂಗಳಿಗೆ 2 ದಿನ ಅಂದರೆ ಆ 2 ದಿನ ಮಾಡಬೇಕು. ನಮ್ಮಲ್ಲಿ ಒಂದಿದೆ, ಎಲ್ಲಿವರೆಗೂ ಯಾವತ್ತೋ ಒಂದು ದಿನ ಬಂದ್ಬಿಟ್ಟು ಏನೋ ಮಾಡಿಬಿಟ್ಟು ಹೋಗ್ಬಿಟ್ರೆ ನಿಮ್ಮ MLA ಗಾಗಲಿ, ಕಾರ್ಪೊರೇಟರ್ಗಾಗಲಿ, ಕೌನ್ಸಿಲರ್ಗಾಗಲಿ ಯಾರಿಗೂ, ಅಥವಾ DC ಆಗಲಿ ಅಥವಾ ಯಾರಿಗೂ ಅದೇನು ಬಿಸಿ ತಟ್ಟೋದಿಲ್ಲ. ನೀವು ವಾರ ಅಲ್ಲಿ ಬಂದು ಮಾಡ್ತಾಯಿರಿ. ಅಯ್ಯೋ ಇದು ಯಾರೋ ಬಿಡದೇ ಇರ್ತಕ್ಕಂಥವ್ರು ಇಲ್ಲಿ ಕನ್ಸಿಸ್ಟೆಂಟಾಗಿ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಅ ಸೀಕ್ರೆಟ್ ಆಫ್ ಗೆಟಿಂಗ್ ಅಟೆನ್ಷನ್ ಪ್ಲಸ್ ಗೆಟಿಂಗ್ ಯುವರ್ ವರ್ಕ್ ಡನ್ ಇಸ್ ಒಂದು ಪೇಷನ್ಸು, ಇನ್ನೊಂದು ಕನ್ಸಿಸ್ಟೆನ್ಸಿ. ಆ ಕೆಲಸವನ್ನು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಬನ್ನಿ. ಇವ್ರು 2ನೇ ವಾರ ಇಲ್ಲಿ ಬಂದೇ ಬರ್ತಾರೆ, ಕಸ ಇದೆಯೋ ಇಲ್ವೋ ಏನೋ ಸ್ವಲ್ಪ ಕೆಲಸ ಮಾಡ್ತಾರೆ ಹೋಗ್ತಾರೆ ಅಂತ ಇದ್ರೇ ಅಲ್ಲಿರ್ತಕ್ಕಂಥವ್ರಿಗೊಂದು ಇದನ್ನು ಯಾರೋ ನೋಡ್ತಾ ಇದ್ದಾರೆ, ಇದನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಒಂದು ಬರುತ್ತೆ. ಅಲ್ಲಿಂದ ನೀವು ಮುಂದಕ್ಕೆ ತೊಗೊಂಡೋಗ್ಬೋದು. ನಾವೆಲ್ಲ ನಮ್ಮ ಫ್ರೆಂಡ್ಸ್ ಆಫ್ ಲೇಕ್ಸಿನಲ್ಲಿ ಇರ್ತಕ್ಕಂಥ, ಇವಾಗ ನಾವು ಆ್ಯಕ್ಚುಲಿ ಮೋರ್ ದೆನ್ 43 ಫ್ರೆಂಡ್ಸ್ ಆಫ್ ಲೇಕ್ಸ್ ಇದೆ. ಯಾಕೆಂತ ಹೇಳಿದ್ರೆ ನಮ್ಮದು ಫ್ರೆಂಡ್ಸ್ ಆಫ್ ಲೇಕ್ಸಲ್ಲಿ ನಾವೇನು ಹೇಳೋದಿಲ್ಲ, ನಮ್ಮದೊಂದು ಚಿಕ್ಕದಾಗಿ ಒಂದು ಇದಿದೆ, ಫ್ರೆಂಡ್ಸ್ ಆಫ್ ಡೆಕರಮ್ ಆಫ್ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ. ಹೆಂಗೆ ನಾವು ಜೊತೆ ಹೆಂಗಿರಬೇಕು ಅಂತಕ್ಕಂಥ ಅಷ್ಟನ್ನು ಫಾಲೋ ಮಾಡ್ಕೊಂಡು ನೀವು ಎಲ್ಲಿ ಬೇಕಾದ್ರೆ ಓಪನ್ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಸೊ ನಾವು ಫ್ರೆಂಡ್ಸ್ ಆಫ್ ಲೇಕ್ಸಲ್ಲಿ ಯಾವತ್ತೂ ಅಷ್ಟೇ. ಇದು ನಾವು ಎಲ್ಲ ದಿನ ವಾರ ಸೇರ್ತೀವಲ್ವಾ, ಇದು ನಮ್ಮ ಕಾರ್ಪೊರೇಟ್ರಿಗೆ ಭಯ. ಸೊ ಅವರು ಬರ್ತಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ, ಯಾಕೆಂದರೆ ಇವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ. ಸೊ ನಮ್ಮ ಜೊತೆಲಿ ಬರ್ತಾರೆ ಅವರು ಕೂಡ. ಇವಾಗ ಯಾವ ಮಟ್ಟದಲ್ಲಿದೆ ಅಂತಂದರೆ ನಮ್ಮ MLA ಹೋಗಿದ ತಕ್ಷಣ, ಸೊ ಅದ್ರಲ್ಲಿ ಏನಾಯಿತು ಅಂತ ಹೇಳಿದ್ರೆ ನನಗೆ IAC ಆಗಲಿ ಅಥವಾ ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗಲಿ ಅಥವಾ ಹಲವಾರು ಸಂಘ ಸಂಸ್ಥೆಗಳು ಯಾಕೆ ಸೇರಿಕೊಂಡ್ರು ಅಂದರೆ ಅವ್ರಿಗೊಂದು ಗೊತ್ತಿತ್ತು, ಇಲ್ಲಿರ್ತಕ್ಕಂಥವ್ರು ಯಾರಿಗೂ ದುಡ್ಡು ಬೇಕಾಗಿಲ್ಲ, ಇವರೆಲ್ಲ ಇಲ್ಲಿ ಬಂದಿರತಕ್ಕಂಥವ್ರು ಸ್ವಯಂ ಸೇವೆ ಮಾಡೋಕ್ಕೆ ಮಾತ್ರನೇ, ಇಲ್ಲಿ ದುಡ್ಡು ಇಲ್ಲ ಎಂಥದ್ದು ಇಲ್ಲ. ಸೊ ಇವರು ಇರ್ತಕ್ಕಂಥವ್ರಿಗೆ ಇವರೇನು ಇದನ್ನು ನಮ್ಮ ಜ್ಞಾನವನ್ನು ಬಳಸ್ಕೊಂಡು ಏನು ತಪ್ಪು ಕೆಲಸ ಮಾಡೋದಿಲ್ಲ ಅಂತ. ಸೊ ಅಲ್ಲಿಂದ ನಮ್ಮ ಜೊತೆಲಿ ಎಲ್ಲರೂ ಸೇರಿಕೊಂಡ್ರು. ಸರ್ ನಾವು ಅಂದ್ಕೊಂಡಿದ್ದು ಗೌರ್ಮೆಂಟ್ ಅದನ್ನು ರೆಕಗ್ನೈಸ್ ಮಾಡುತ್ತಾ ಮಾಡಲ್ಲೋ, ಒಂದು ಇನ್ಫಾರ್ಮಲ್ ಬಾಡಿ ಯಾವುದೋ ಒಂದು 10 ಜನ ಸೇರ್ಕೊಂಡಿದ್ವಿ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿದ್ದಂಗೆ. ಆದರೆ ಇವತ್ತು ಯಾವುದೇ ಕೆರೆಗಳ ಸಂಬಂಧವಾಗಿರ್ತಕ್ಕಂಥ ಯಾವುದೇ ಮೀಟಿಂಗ್ ಇದ್ದರೂ ನಮ್ಮ ಹೆಸರಲ್ಲಿದೆ, ನಮಗೊಂದು ಚೇರ್ ಇದೆ. ಸೊ ನಾನು ಅದನ್ನೇ ಹೇಳ್ತಕ್ಕಂಥದ್ದು, ಇದಕ್ಕೆ ದುಡ್ಡಿನ ಅವಶ್ಯಕತೆ ಅಲ್ಲ, ನಿಮ್ಮ ಒಂದು ನಂಬಿಕೆ ಮತ್ತು ನಿಮ್ಮ ಒಂದು ದೃಢ ಒಂದು ಸಂಕಲ್ಪ ಅದಲ್ಲಿದ್ದರೆ ಗ್ಯಾರಂಟಿ ಆಗುತ್ತೆ. ಸಂಕಲ್ಪನ ಮಾಡುವಾಗ ಸ್ವಲ್ಪ ಕೈಯಲ್ಲಿ ನೀರು ಇಟ್ಕೊಂಡೆ ಸಂಕಲ್ಪ ಮಾಡಿ, ಆಮೇಲೆ ಆ ನೀರನ್ನು ತೊಗೊಂಬಿಡಿ. ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮ ಹೊಟ್ಟೆ ಎಲ್ಲದಲ್ಲೂ ಇರಲಿ ಅದು. ಅದಕ್ಕೇನೆ ಇನ್ಯಾವುದಾದ್ರು ಶ್ರೀನಿವಾಸ ಶೆಟ್ಟಿಗಾರ್ ಮಾಳ, ನಾನು ಅಬ್ಸರ್ವ್ ಮಾಡಿದ್ದೆ ಅಂತ ಹೇಳಿದರೆ ರಸ್ತೆ ಬದಿಯಲ್ಲಿರುವ ಕಸ, ಇದು ಯಾರ ಕಸ? ಯಾರು ಮಾಳಿಗೆ ಮನೆಯಲ್ಲಿರ್ತಾನೋ ಆ ವ್ಯಕ್ತಿ ಆ ಕಸವನ್ನು ತನ್ನ ಪರಿಸರದಲ್ಲಿ ಹಾಕದೆ, ಯಾರು ಅಮಾಯಕ ಅಂದರೆ ಮಲೆನಾಡಿನ ಪಕ್ಕದಲ್ಲಿರುವ ಊರುಗಳ ರಸ್ತೆ ಬದಿಯಲ್ಲಿ, ಆ ರಸ್ತೆ ಬದಿ ಎಲ್ಲಿರ್ತದೋ ಅಲ್ಲಿ ನದಿ ಇರ್ತದೆ. ಇವರು ಪೇಟೆಯಿಂದ ಆ ಪ್ರಯಾಣದ ಸಮಯದಲ್ಲಿ ಅವರ ಪ್ರಯಾಣಿಸೋ ಗಾಡಿ 5 ಲಕ್ಷದಿಂದ 25-30 ಲಕ್ಷ ಇರ್ತದೆ. ಕನ್ನಡಿ ಓಪನ್ ಮಾಡ್ತಾರೆ, ಟಕ್ ಬಿಸಾಡ್ತಾರೆ. ಅದರಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಹಗೀಸ್, ಮನೆಯಲ್ಲಿ ಬೇಡದ ಎಲ್ಲ ವಸ್ತುಗಳು, ಎಲ್ಲ ಲೋಟೆಗಳು, ಮತ್ತು ಮನೆಯಲ್ಲಿ ಉಪಯೋಗಿಸಿದ ಅವರ ಎಲ್ಲ ಗ್ಯಾಜೆಟ್ಸ್ ಅಂತ ಹೇಳ್ತಾರಲ್ಲ, ಇದೆಲ್ಲ ವಸ್ತುಗಳು ಅಲ್ಲಿ ಎಸೆದು ಹೋಗ್ತಾರೆ. ಅದು ಆ ಪರಿಸರಕ್ಕೆ ಒಳ್ಳೇದು ಮಾಡಿದ. ಈಗ ನಾವು ಓದಿದವರು ಅಲ್ಲಿ ಅಂಥ ಕೆಲಸ ಮಾಡಿದಾಗ ಆ ಹಳ್ಳಿಯ ಜನ ಸಾಮಾನ್ಯವಾಗಿ ಕ್ಯಾರಿ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ. ನಾವು ಕೇಸ್ ಹಾಕ್ತೇವೆ. ಯಾರಾದ್ರೂ ಸಿಕ್ಕಿದ್ರೆ ಕ್ಯಾರಿ ಬ್ಯಾಗಿನೊಟ್ಟಿಗೆ ಹೇಳಿದರೆ ಅಬ್ಜೆಕ್ಷನ್ ಮಾಡ್ತೇವೆ. ಸರಿ, ಅದು ಮಾಡಬೇಕು, ಅದು ನಾವು ಉಪಯೋಗಿಸಬಾರ್ದು. ಅಂಗಡಿಗೆ ಹೋದಾಗ ಒಂದು ಕೈಚೀಲ ಇರಬೇಕು. ನಾನು ಎಲ್ಲಿಗೆ ಹೋದಾಗ ಕೂಡ ನನ್ನೊಂದು ಕೈಚೀಲ ಇರ್ತದೆ. ಯಾರಾದ್ರೂ ತೈಲಿಯಲ್ಲಿ ಕೊಟ್ಟರೆ ನಾನು ನಿನ್ನ ಕಾಗದಲ್ಲಿ ಕಟ್ಟಿಕೊಡು ಅಂತ. ನಿಮ್ಮ ಪ್ರಶ್ನೆ ಕೇಳಿದ್ರೆ ಅಥವಾ ನಿಮ್ಮ ಇದಕ್ಕೆ ಉತ್ತರ ಕೊಟ್ಬಿಡ್ಲ ನಾನು ಇವಾಗ? ಇಷ್ಟೇ ಕ್ಲೋಸ್. ಹಾಗಾದರೆ ಈಗ ತಮ್ಮ ಇದು ಮಾತಿನಿಂದ ಅಂದರೆ ಆ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಸಜೆಷನ್ ಅಲ್ಲ, ನಾನು ಮುಖ್ಯವಾಗಿ ಒಂದು ಹೇಳ್ತಕ್ಕಂಥದ್ದು, ಯಾಕಂದರೆ ಇದು ಇನ್ನೊಂದು ಸಿಟಿನ ಕಂಪೇರ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ನಮ್ಮ ಸ್ವಚ್ಛ ಸರ್ವೇಕ್ಷಣೆ ಇರ್ತಕ್ಕಂಥ ಒಂದು ಸಿಟಿ ಇನ್ನೊಂದು ಸಿಟಿನ ಕಂಪೇರ್ ಮಾಡುವ ಕೆಲಸನೇ. ಇಲ್ಲಿ ಯಾರಾದರೂ ಇವಾಗ ಬರ್ತಾ ಇರುವಾಗ ರಸ್ತೆಯಲ್ಲಿ ಒಂದು ಕಾರ್ನಿಂದ ಒಂದು ಬಾಟ್ಲ್ ಎಸೆದ್ರು ಅಥವಾ ಇದನ್ನೇನೋ ಒಂದು ಎಸೆದ್ರು ಅಂತ ಹೇಳಿದ್ರೆ, ನನ್ನ ಸಿಟಿ ಅಥವಾ ನನ್ನ ಜಾಗದಲ್ಲಿ ಬಂದು ಈ ಥರ ಯಾಕೆ ಕಸ ಎಸಿತೀರಾ ಅಂತ ನೀವು ಎಷ್ಟು ಜನ ಹೋಗಿ ಕೇಳ್ತೀರಾ? ಧೈರ್ಯವಾಗಿ ಕೇಳ್ತೀರಾ? ಕರೆಕ್ಟ್ ಅಲ್ವಾ? ಅದು ಯಾಕೆ ಹೇಳಿ? ಬಿಕಾಸ್ ಯು ಆರ್ ಪ್ರೌಡ್ ಆಫ್ ಯುವರ್ ಪ್ಲೇಸ್ ದಟ್ ಯು ಆರ್ ಸ್ಟೇಯಿಂಗ್. ಕರೆಕ್ಟ್ ಅಲ್ವಾ? ಅವರವರಿಗೆ ಒಂದು ಹೆಮ್ಮೆ ಇರಬೇಕು, ಇದು ನನ್ನ ಊರು, ಇದು ನನ್ನ ಜಾಗ, ಇದನ್ನು ಸ್ವಚ್ಛವಾಗಿಡ್ತಕ್ಕಂಥ ಕಾರ್ಯಕ್ರಮ ನನ್ನದು. ಯಾವಾಗ ಅವರಿಗೆ ಅವರ ಒಂದು ಊರಿನ ಮೇಲೆ, ಅವರ ಒಂದು ಸಿಟಿಯ ಮೇಲೆ, ಅಲ್ಲಿರ್ತಕ್ಕಂಥ ಜಲಚರಗಳ ಮೇಲೆ ಅಥವಾ ಅಲ್ಲಿರ್ತಕ್ಕಂಥ ಎಲ್ಲ ವೈವಿಧ್ಯತೆ ಮೇಲೆ, ಅದು ಗಿಡವಾಗಿರ್ಬೋದು ಅಥವಾ ಅದು ಜೀವ ವೈವಿಧ್ಯತೆ ಆಗಿರ್ಬೋದು, ಅದರ ಮೇಲೆ ಹೆಮ್ಮೆ ಇದ್ದರೆ ಮಾತ್ರ ನೀವು ಅಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇರೋದು.
ಇದು ಜ್ಞಾಪಕ ಇಟ್ಕೊಳ್ಳಿ. ಯಾರಿಗೆ ತಮ್ಮ ಒಂದು ಪಟ್ಟಣದ ಮೇಲೆ ಆಗಲಿ ಅಥವಾ ತಮ್ಮ ಊರಿನ ಮೇಲೆ ಆಗಲಿ ಹೆಮ್ಮೆ ಇಲ್ಲ ಅಂತ ಹೇಳಿದ್ರೆ ಯಾವನೋ ಎಸಿತಾನೆ ಏನೋ ಆಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಅಂತ ನಾವು ಅಂದ್ಕೊಂಡು ಹೋಗ್ತಾನೆ ಇರ್ತೀವಿ ಜಾಗ ಖಾಲಿ ಮಾಡ್ಕೊಂಡು. ಯಾಕೆ ಪ್ರಶ್ನೆ ಮಾಡೋದಿಲ್ಲ ಆ ವಿಚಾರವನ್ನು? ನನ್ನ ಊರಿನಲ್ಲಿ ಎಲ್ಲೋ ಒಂದು ಕಡೆಯಿಂದ ಬಂದು ಅಥವಾ ಅವನು ಮಾಳಿಗೆಯಲ್ಲಿ ಇರ್ಬೋದು ಅಥವಾ ಎಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಬಂದು ಕಸ ಎಸೆಯುವಂಥ ಕಾರ್ಯಕ್ರಮ ಯಾಕೆ ಮಾಡಬೇಕು? ಇದು ನನಗೆ ಎಲ್ಲಿ ಅಂತ ಹೇಳ್ಬಿಡ್ತೀನಿ. ನಮ್ಮ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಫಸ್ಟ್ ರ್ಯಾಂಕ್ ಬರ್ತಕ್ಕಂಥ ಇಂದೋರ್ಗೆ ನಾನು ಒಂದು 5-6 ಸತಿ ಅಲ್ಲಿ ಹೋಗಿರಬೇಕು. ನಮಗೆ ಯಾಕಂದ್ರೆ ಗೊತ್ತಾಗಬೇಕಲ್ಲ ಇವ್ರು ಯಾಕಪ್ಪ ಎವ್ರಿ ಟೈಮ್ ಫಸ್ಟ್ ರ್ಯಾಂಕ್ ತೊಗೊಂಬರ್ತಾರೆ ಅಂತ. ನಮ್ಮ ಮೈಸೂರು ಇನ್ನೂ ಒಂದು ಜಾಗ, ಬಟ್ ಮೈಸೂರು ಪಾಪ 1ನೇ ರ್ಯಾಂಕಿಂದ 5 ಇಳಿತು, 5ರಿಂದ 8 ಇಳಿತು, 8ರಿಂದ 25 ಹೊರಟಾಯ್ತು. ಸೊ ಇದು ನಮ್ಮ ಒಂದು ಇದಾಗ್ತಿರೋದು. ಬಟ್ ಇಂದೋರು ಭೋಪಾಲೆಲ್ಲಾನು ನಿಮಗೆ ಇಂದೋರಂತೂ ಫಸ್ಟ್ ರ್ಯಾಂಕು ಪಾಸ್ಟ್ 4 ವರ್ಷಗಳಿಂದ 4-5 ವರ್ಷದಿಂದ ಫಸ್ಟ್ ರ್ಯಾಂಕೇ ಬರ್ತಾ ಇದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಡೀತಾ ಇರುವಾಗ ಬೇಕು ಅಂತ ಒಂದು ಪ್ಲಾಸ್ಟಿಕ್ ಕವರ್ನ ಸೈಡಲ್ಲಿ ಹಿಂಗೆ ಇಟ್ಟೆ. ಅಲ್ಲಿ ಅಂಗಡಿನೂ ನೋಡಿ ಬಂದು ಹೇಳ್ದ, ಅಲ್ಲಿ ಹಾಕ್ಬೇಡ, ನನ್ನ ಅಂಗಡಿ ಒಳಗಡೆ ಡಸ್ಟ್ಬಿನ್ ಇದೆ, ಬಂದು ಹಾಕ್ಬಿಟ್ಟು ಹೋಗು ಅಂತ. ಇದು ಜ್ಞಾಪಕ ಇಟ್ಕೊಳ್ಳಿ, ಅದು ಅವರ ಪ್ರೈಡ್. ಅವ್ನು ಹೇಳಿದ್ದು ನನಗೆ ಇಷ್ಟೇ, ಹಮಾರಿ इसके आपकी ಅವ್ನು ನನಗೆ ಹೇಳಿದ್ದು, यहाँ पे कचरा मत फेंकिए, आप टूरिस्ट है, हम आपको भगवान मानते हैं, मगर सर आप कचरा फेंकोगे तो पक्का मैं आपको गाली दूंगा. ಇದೇ ಅವನು ಹೇಳಿದ್ದು ನನಗೆ. ಈ ಥರ ನಾನು 4-5 ಸತಿ ಟ್ರೈ ಮಾಡಿದ್ದೀನಿ. ಅಲ್ಲಿ ಹೋದಾಗೆಲ್ಲ ಒಂದು ಸತಿ ಟ್ರೈ ಮಾಡೋದು. ಅದು ಡಿಫ್ರೆಂಟ್ ಪ್ಲೇಸಸ್ ಅಲ್ಲ, ಎಲ್ಲ ಕಡೆಯಲ್ಲೂ ಅವ್ರಿಗೆ ಎಷ್ಟು ಒಂದು ಅವರ ಫಸ್ಟ್ ರ್ಯಾಂಕಿನ ಮೇಲೆ ಹೆಮ್ಮೆ ಇದೆ ಅಂತ ಹೇಳಿದ್ರೆ, ಅವರು ಯಾವುದೇ ಕಾರಣಕ್ಕೂ, ಇವಾಗ ನೀವು ಬೇಕಾದ್ರೆ ಒಂದು ಪ್ರಯತ್ನ ಮಾಡಿ, ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಕಸ ಹಾಕ್ಲಿಕ್ಕೆ ಬಿಡೋದೇ. ಇಂಥ ಒಂದು ಹೆಮ್ಮೆ ನಿಮಗೆ ಯಾವಾಗ ಬರುತ್ತೋ ಆವಾಗ ಸಾಧ್ಯತೆ ಇರೋದು ಸ್ವಚ್ಛತೆ ಆಗ್ತಕ್ಕಂಥದ್ದು. ಸೊ ನಿಮ್ಮ ಮಂಗಳೂರಿನ ಮೇಲೆ ಹೆಮ್ಮೆ ಪಟ್ಕೊಳ್ಳಿ, ಫಸ್ಟು ಕೆಲಸವಾಗುತ್ತೆ. ಸರ್ ಇನ್ನೊಂದು ಪ್ರಶ್ನೆ ಇಲ್ಲಿಂದ ಸರ್, ಇಲ್ಲಿ ಈಗ ಲೇಕ್ ಪ್ರೊಟೆಕ್ಷನ್ ಅಂತ ಮೊದಲು ಅಥಾರಿಟಿ ಅಂತ ಇತ್ತು, ಅದಕ್ಕೊಂದು ಲೀಗಲ್ ಪವರ್ ಇತ್ತು. ಅದನ್ನ ಒಂದು 5 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಬರುವಾಗ ಅದನ್ನ ತೆಗೆದು ಹಾಕಿ ಅದನ್ನ ಕರ್ನಾಟಕ ಅರಣ್ಯ ಇಲಾಖೆ ಕೊಟ್ಟರು, ಮತ್ತೆ ಅದನ್ನ ಪುನಃ ಈಗ ನೀರಾವರಿ ಇಲಾಖೆಗೆ ಕೊಟ್ಟಿದ್ದಾರೆ. ಈಗ ನಮ್ಮ ಊರಿನಲ್ಲಿರುವಂತ ಕೆರೆಗಳನ್ನ ರಕ್ಷಣೆ ಮಾಡ್ಕೊಳ್ಳುವಂತದ್ದು ಕಾನೂನಾತ್ಮಕ ಹೇಗೆ ಅಂತ, ಈಗ ಮಂಗಳೂರಲ್ಲಿ ಒಂದು ಎಮ್ಮೆ ಕೆರೆ ಅಂತ ಇದೆ, 3.57 ಎಕರೆ ಪ್ರದೇಶವನ್ನ ಎಮ್ಮೆ ಕೆರೆ ಅಂತ ಅಡಂಗಾಲಲ್ಲಿ ಸರ್ಕಾರಿ ಜಾಗದಲ್ಲಿ ಕೊಡೋದು ಮೆನ್ಷನ್ ಆಗಿದೆ. ಅಂತ ಕೆರೆಯಲ್ಲಿ ಇವತ್ತು ಕಾನೂನು ಬಾಹಿರವಾಗಿ ಇವತ್ತು ಅದನ್ನ ಸ್ವಿಮ್ಮಿಂಗ್ ಪೂಲ್ ಮಾಡಿ, ಅದನ್ನ ಸ್ಕೈ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಪಿಲ್ಲರ್ ಹಾಕಿ ಮಾಡಿಸ್ಬಿಟ್ಟು ತುಂಬಿಸ್ಬಿಟ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಕ್ಕೆ ಮಾಡಿದ್ದಾರೆ 25 ಕೋಟಿ ಖರ್ಚು ಮಾಡಿ. ಸೊ ಇಂಥ ಕೇಸ್ಗಳನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬಹುದು? ಇದನ್ನ ಯಾವ ಆಕ್ಟ್ ಅಲ್ಲಿ ನಾವು ಇದನ್ನ ಡಿಫೆನ್ಸ್? ಸರ್, ಈಗ ಬರ್ತಕ್ಕಂಥದ್ದು KTCDA, ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಇಲ್ಲಿ ಕೆಳಗಡೆ ಬರುತ್ತೆ. ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಡೆವಲಪ್ಮೆಂಟ್ ಆಕ್ಟ್ ಅಂತಾನೆ ಬಂದಿದೆ. ಆ ಆಕ್ಟಿನ ಕೆಳಗಡೆ ಬರುತ್ತೆ. 2014ರಲ್ಲಿ ಈ ಆಕ್ಟ್ ಬರುತ್ತೆ. ಇದು ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಕೆರೆಗಳು ಜ್ಞಾಪಕ ಇಟ್ಕೊಳ್ಳಿ, ಕೆರೆ, ಕುಂಟೆ ಮತ್ತು ಗೋಕಟ್ಟೆ, ಇವು ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ. ಎಲ್ಲ ಕೆರೆ, ಕುಂಟೆ, ಗೋಕಟ್ಟೆ ಅಂದರೆ 1 ಎಕರೆಯಿಂದ ಹಿಡಿದು ನಮ್ಮ ಬೆಂಗಳೂರಲ್ಲಿ ನಮ್ಗೆ 506 ಎಕರೆದು ಒಂದು ಕೆರೆ ಕೂಡ ಇದೆ, ಯಲಮಲ್ಲಪ್ಪ ಚಟ್ಟಿ ಮತ್ತು ಬರ್ತೂರು ಕೆರೆಗಳೆಲ್ಲ. ಅಷ್ಟು 500 ಎಕರೆ ಕೆರೆ ಇದ್ದರೂ ಸರಿ, 1 ಎಕರೆ ಇದ್ದರೂ ಸರಿ, ಎಲ್ಲವೂ ಕೂಡ KTCDA ಆಕ್ಟ್ ಕೆಳಗಡೆನೇ ಬರುತ್ತೆ. ಒಂದು. ಎರಡನೇದು, ಯಾವುದೇ ಕಾರಣಕ್ಕೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕಕ್ಕಾಗಲಿ ಕೆರೆಗಳನ್ನು ಮಾತ್ರ ಯಾವುದೇ ಬೇರೆ ಕೆಲಸಕ್ಕೆ ಎಕ್ಸೆಪ್ಟ್ ವಾಟರ್ ಇಂಪೌಂಡಿಂಗ್ ಅಂತ ಹೇಳ್ತೀವಿ, ಅಂದರೆ ನೀರನ್ನು ಶೇಖರಣೆ ಮಾಡುವ ಒಂದು ಕೆಲಸ ಬಿಟ್ಟು, ಅದರಲ್ಲಿ ಮೀನುಗಾರಿಕೆ ಮಾಡ್ಬೋದು, ಇದನ್ನು ಬಿಟ್ಟು ಬೇರೆ ಯಾವ ಕೆಲಸಕ್ಕೂ ಕೊಡುವ ಅಧಿಕಾರ ಯಾರಿಗೂ ಇಲ್ಲ. ಆ್ಯಕ್ಟ್ ಪ್ರಕಾರನೂ ಇಲ್ಲ, ಅದಕ್ಕಿಂತ ಮುಂಚೆ ಇರ್ತಕ್ಕಂಥ ಆ್ಯಕ್ಟಲ್ಲೂ ಇಲ್ಲ. ಇದು ಇವತ್ತಿಂದ ಹೇಳ್ತಾ ಇಲ್ಲ. ನಿಮಗೆ ಲ್ಯಾಂಡ್ ಟ್ರೈಬ್ಯುನಲ್ 1982 ಲ್ಯಾಂಡ್ ಟ್ರೈಬ್ಯುನಲ್ ಆ್ಯಕ್ಟ್ ಇದರಲ್ಲೂ ಕೂಡ ಹಲವಾರು ಸತಿ ಹಲವಾರು ಜನ ನಮಗೆ ಹಕ್ಕು, ಅಂದರೆ ನಾನು ಇದನ್ನು ಉಳುಮೆ ಮಾಡ್ತಿದ್ದೆ, ಈ ಜಮೀನು ಇದರಲ್ಲಿ ಇಷ್ಟು ಭಾಗ ನಂದು ಅಂತ ಹೇಳ್ಬಿಟ್ಟು ಅರ್ಜಿ ಹಾಕ್ತಾರೆ. 1964ಅಲ್ಲೂ ಹಾಕ್ತಾರೆ, 1982ಅಲ್ಲೂ ಹಾಕ್ತಾರೆ. ಅದರಲ್ಲಿ ಹಲವಾರು ಸತಿ ನಮಗೆ ನೋಡಿದಾಗ ಅದು ಕೆರೆ ಅಂತ ಇದ್ದಾಗ ಸರ್ 2004ಅಲ್ಲೂ ಕೂಡ ಅಂಥ ಕೆರೆಗಳನ್ನ ವಾಪಸ್ ತೆಗೆಸ್ಕೊಂಡಿದ್ದೀವಿ. ಕೋರ್ಟಲ್ಲಿ ಕೇಸ್ ಹಾಕಿ ಇದು ಕೆರೆಯಾಗಿತ್ತು ಅಂತ. ಅದರಲ್ಲೂ ಲ್ಯಾಂಡ್ ಟ್ರೈಬ್ಯುನಲ್ ಇದರಲ್ಲೂ ಕೂಡ, ಅಂದರೆ ಲ್ಯಾಂಡ್ ಟ್ರೈಬ್ಯುನಲ್ ಆ್ಯಕ್ಟ್ ಅಂತ ಬರ್ತಿತ್ತು ಅವಾಗ, ಲ್ಯಾಂಡ್ ಟ್ರೈಬ್ಯುನಲ್ ಕೂಡ ಹೇಳುತ್ತೆ ಮೋರ್ ದೆನ್ 7 ಒಕೇಶನ್ಸಲ್ಲಿ ಇದು ಕೆರೆ, ನಮಗೆ ಕೆರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲೇ ಆಗಿರಲಿ ಕರ್ನಾಟಕದಲ್ಲಿ ಕೆರೆಯನ್ನು ಕೊಡುವುದು ಸಾಧ್ಯತೆಯೇ ಇಲ್ಲ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಾನು ಕೊಟ್ಬಿಡ್ತೀನಿ. ಇದೇ ಥರ ಇದೇ ಒಂದು ರೀತಿಯಲ್ಲಿ ನಿಮಗೆ ಇಲ್ಲಿ ಎಮ್ಮೆ ಕೆರೆ, ನನಗಲ್ಲಿ ಚಲಗಟ್ಟ ಕೆರೆ ಬೆಂಗಳೂರಿನಲ್ಲಿ. ಆ ಚಲಗಟ್ಟ ಕೆರೆಯನ್ನು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಬಂದ್ಬಿಟ್ಟು ಕರ್ನಾಟಕ ಗಾಲ್ಫ್ ಕೋರ್ಸ್, 124 ಎಕರೆ ಕೆರೆ ಅದು. ಆದರೆ ಅದನ್ನು ಅನಾಹುತ ಏನಾಯಿತು ಅಂತ ಹೇಳಿದ್ರೆ, ಅದ್ರ ಕೆರೆ ಕೆಳಗಡೆಗೆ ತುಂಬ ಐಷಾರಾಮಿ ಇರ್ತಕ್ಕಂಥ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಗಳಿವೆ. ಒಂದು ಮನೆಗೆ 22 ಕೋಟಿ ಅಂತೆ, ಮನೆಗೆ 22 ಕೋಟಿ ಅಂತ ಜನ ಇರ್ತಕ್ಕಂಥದ್ದು ಮುಳುಗೋಯ್ತು. ಅವಾಗ ನಾವು ಹೇಳಿದ್ದು ಇಷ್ಟೇ,
ಈ ಕೆರೆ ಇದ್ದಿದ್ದರೆ ಆ ಕೆರೆ ಆ ನೀರನ್ನು ಹಿಡಿದು ಇಟ್ಕೊಳ್ತಾ ಇತ್ತು, ನಿಮಗೆ ಫ್ಲಡ್ಡಿಂಗ್ ಆಗ್ತಿರ್ಲಿಲ್ಲ. ಇವತ್ತು ಫ್ಲಡ್ಡಿಂಗ್ ಆಗಿದೆ. ಇವಾಗ ಅವ್ರುಗಳೇ ಹೇಳ್ತಿದ್ದಾರೆ ಫಸ್ಟ್ ಆ ಗಾಲ್ಫ್ ಕೋರ್ಸನ್ನು ವಾಪಸ್ ಕೆರೆ ಮಾಡಿ ಅಂತ. ಅಲ್ಲ, ಇದನ್ನು ನಾವು ಕೋರ್ಟ್ ಕೇಸಲ್ಲಿ ಇದ್ದೀವಿ ನಾವು ಇವಾಗ. ಅದು ಯಾಕೆ ಅಂತ ಹೇಳಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಅಲ್ಲಿ ಮೆಂಬರ್ಸ್ ಅಂದರೆ ಕಾಲ್ಫ್ ಕೋರ್ಸ್ ಮೆಂಬರ್ಸು ತುಂಬ ಜನ ಎಕ್ಸ್ ಜಸ್ಟಿಸಸ್ಸು, ಮಿನಿಸ್ಟರ್ಗಳು, ಅವ್ರುಗಳೇ ಅಲ್ಲಿ ಮೆಂಬರ್ಗಳು. ಸೊ ಇವ್ರುಗಳ ಜೊತೆ ಸೆಣಸಾಡೋದು ಅಷ್ಟು ಈಸಿ ಆದ ಕೆಲಸ ಅಲ್ಲ. ಅವ್ರು ಅಷ್ಟು ಬೇಗ ಅದನ್ನು ಬಿಟ್ಕೊಡೋ ಸಾಧ್ಯತೆಗಳಿಲ್ಲ. ಅಂದರೂ ನಾನು ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಕ್ಲಿಯರ್ ಇದೆ. ಯಾವುದೇ ಕಾರಣಕ್ಕೂ ಕೆರೆನ ಕೊಡಲಿಕ್ಕಾಗಲ್ಲ. ಕೆರೆ ಇರ್ತಕ್ಕಂಥದ್ದು ಹೋರಾಟ ನಡೆಸಬೇಕು ಅಂತ ಏನಾದರೂ ಇದ್ದರೆ ಕೆರೆಗಿರ್ತಕ್ಕಂಥ ಆ್ಯಕ್ಟ್ ಬಂದ್ಬಿಟ್ಟು KTCDA ಆ್ಯಕ್ಟ್. ನಾನು ಹೇಳಿದೆ ಭಾಳ ಚಿಕ್ಕ ಆ್ಯಕ್ಟ್, ಅದು ತುಂಬ ದೊಡ್ಡದೇನಿಲ್ಲ. ಅದರಲ್ಲಿ ನಿಮ್ಗೆ ಎಲ್ಲವನ್ನೂ ಸಿಗುತ್ತೆ. ಅದನ್ನು ಇಟ್ಕೊಂಡು ನಾವು ಮುಂದಕ್ಕೆ ಇದನ್ನು ಮಾಡ್ಬೋದು. ಕೆರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಲಿಕ್ಕೆ ಬರೋದಿಲ್ಲ. ನಮಸ್ತೆ. ಇದು ಈಗ ಎಲ್ಲ ಕಡೆಯಲ್ಲೂ ಅಪಾರ್ಟ್ಮೆಂಟ್ ಸಂಸ್ಕೃತಿ ಬಂದಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಮಳೆ ನೀರನ್ನ ಯಾವ ರೀತಿ ಕೊಯ್ಲು ಮಾಡ್ಬೋದು, ಮತ್ತು ನಮ್ಮ ಮನೆಗಳಲ್ಲಿರೋ ಬಾವಿಗೆ ಮಳೆ ನೀರನ್ನ ನೇರವಾಗಿ ಕೊಯ್ಲು ಮಾಡ್ಬೋದಾ? ಹೌದಮ್ಮ, ಸರಿ. ಈ 2 ಪ್ರಶ್ನೆಗಳಿಗೆ. ಒಂದು, ಅಪಾರ್ಟ್ಮೆಂಟಿನಲ್ಲಿ ಮಳೆ ನೀರು ಕೊಯ್ಲಿನ ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಅಪಾರ್ಟ್ಮೆಂಟಲ್ಲಿ ನೀವು ಏನಿದ್ರು ಚಾವಣಿ ಇರೋದಷ್ಟೇ. ಸೊ ಏರಿಯಾ ಪ್ರಕಾರ ನೀವು ಮಾಡಿಕೊಂಡು ಒಂದು ಟ್ಯಾಂಕಲ್ಲಿ ನೀರನ್ನು ಶೇಖರಣೆ ಮಾಡ್ಕೊಂಡು ಆ ಟ್ಯಾಂಕ್ ನೀರನ್ನು ಯಾರ್ಯಾರು ಎಷ್ಟೆಷ್ಟು ಬಳಸೋಕ್ಕಾಗುತ್ತೋ ಬಳಸ್ಕೊಳ್ಳೋದು ಒಂದು ಕಾರ್ಯಕ್ರಮವಾದರೆ, ಅಂದರೆ ಇದು ಪುನರ್ಬಳಕೆ ಕಾರ್ಯಕ್ರಮವಾದರೆ. ಎರಡನೇದು ಬಂದ್ಬಿಟ್ಟು ಅದನ್ನು ಎಷ್ಟು ಇಂಗಿಸೋಕ್ಕಾಗುತ್ತೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಫೌಂಡೇಶನಿಂದ ಒಂದು ಅಟ್ಲೀಸ್ಟ್ ಒಂದು 10 ಅಡಿ ದೂರದಲ್ಲಿ ನಾವು ರೀಚಾರ್ಜ್ ವೆಲ್ಸ್ ಅಂತ ಹೇಳ್ತೀವಿ, ಅಂದರೆ ಬಾವಿಗಳು. ಸುಮ್ಮನೆ ಪಿಟ್ ಮಾಡಬೇಡಿ, ಒಂದು 5 ಅಡಿ ಪಿಟ್ ಮಾಡಿಬಿಟ್ಟು ಅದರಲ್ಲಿ ಅದು ಮಾಡಬಾರ್ದು. ನೀಟಾಗಿ 3 ಅಡಿ ಬೈ 20 ಅಡಿ ಬಾವಿನೇ ತೋಡ್ಬಿಟ್ಟು ಮೇಲ್ಗಡೆ ಒಳ್ಳೆ ಒಂದು ಸ್ಲ್ಯಾಬ್ ಹಾಕಿ ಅದರೊಳಗೆ ನೀರನ್ನು ಬಿಟ್ಟರೆ ಸ್ವಲ್ಪ ಅಲ್ಲಲ್ಲಿ 6,000-8,000 ಲೀಟರ್ ನೀರು ಸೇರಿಕೊಳ್ಳುತ್ತೆ. ಮೆತ್ತಿಗೆ ನೀರು ಹಿಂಗ್ತಾ ಹೋಗ್ತಾ ಇರುತ್ತೆ. ಈ ಥರ ಒಂದು ಬಾವಿ ನೀವು ಮಾಡಿಕೊಂಡ್ರೆ, ನಮ್ಮ ಬೆಂಗಳೂರಲ್ಲಿ ಈ ಥರ ಬಾವಿ ಮಾಡೋದಕ್ಕೆ ನನಗೆ 68,000 ರೂಪಾಯಿ ತಗಲುತ್ತೆ. ಎಲ್ಲ ಪೂರ್ತಿ ಮಾಡಿಕೊಟ್ಟು ರೆಡಿ ಮಾಡಬೇಕು ಅಂದರೆ 68,000 ರೂಪಾಯಿ ತಗಲುತ್ತೆ. ನಾನು ಕೇಳಿದ್ದು ಮಂಗಳೂರಲ್ಲಿ ಇನ್ನೂ ಕಡಿಮೆ ಆಗುತ್ತೆ ನನಗೆ ಗೊತ್ತಿರೋಷ್ಟು ಮಟ್ಟಕ್ಕೆ. ರಿಂಗ್ ಹಾಕಿ ಕ್ಲೀನಾಗಿ ಬಾವಿ ಥರನೇ ಮಾಡ್ತೀವಿ, ಆದರೆ ಅದರಲ್ಲಿ ನೀರನ್ನು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಯಾವುದೇ ರೀತಿಯಲ್ಲಿ ಕೊಳಚೆ ನೀರು ಬರದೇ ಇರೋ ನೋಡ್ಕೊಳ್ಳಿ ಆ ಇದರಲ್ಲಿ ಒಂದು. ಇನ್ನೂ ಒಂದು ಬಂದುಬಿಟ್ಟು ನೀವು ಇದು ಈ ವಿಚಾರ ರೈನ್ ವಾಟರ್ ಹಾರ್ವೆಸ್ಟಿಂಗು. ಆವಾಗ ನಿಮ್ಮ ಪಕ್ಕದಲ್ಲಿ ನೀವು ಮೋಸ್ಟ್ಲಿ ಬೋರ್ವೆಲ್ಲಿಂದ ನೀರು ತೆಗಿತಿರ್ತೀರಿ, ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇರುತ್ತೆ. ನಿಮ್ಮ ನೀರನ್ನು ಆಗೋಷ್ಟು ಉಪಯೋಗ ಟ್ರೈ ಮಾಡಿ. ಉಪಯೋಗ ಮಾಡೋಕ್ಕಾಗದೇ ಇದ್ದರೆ ಇದು ಟ್ಯಾಂಕ್ ಮಾಡಿ ಅಲ್ಲಿ. ಹೌದು, ಮಳೆ ನೀರನ್ನು ಇಂಥ ನೀರನ್ನು ಡೈರೆಕ್ಟಾಗಿ ಉಪಯೋಗಿಸ್ಬೋದು, ಬಟ್ ಫಿಲ್ಟರ್ ಮಾಡ್ಕೊಂಡು ತೊಗೋಬೇಕಾ ಬರುತ್ತೆ. ಅಂದರೆ ನಾವೇನು ಮಾಡ್ತೀವಿ, ಫಿಲ್ಟ್ರ್ ಕೂಡ ಭಾಳ ಈಸಿ ಫಿಲ್ಟರ್ ಅದು. ಒಂದು ಕಟ್ಟೆನ ಕಟ್ತೀವಿ, ಅದರೊಳಗಡೆ ಮೊದಲು ದೊಡ್ಡ ಕಲ್ಲು, ಆಮೇಲೆ ಚಿಕ್ಕ ಕಲ್ಲು, ಆಮೇಲೆ ಇದ್ಲು ಸ್ವಲ್ಪ, ಆಮೇಲೆ ಮರಳು ಹಾಕ್ಬಿಟ್ಟು ಅದಕ್ಕೆಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ಫಿಲ್ಟರ್ ಇದು ಕೆಳಗಡೆ ಬೆಳೆದೇ ಇರೋಂಗೆ ಮೊಸ್ಕಿಟೋ ನೆಟ್ ಬರುತ್ತಲ್ವ, ಅದನ್ನು ಹಾಕಿಟ್ಟಿರ್ತೀವಿ. ಅದನ್ನು ಮೇಲಿಂದ ನೀರು ಬಿಟ್ಟು ಒಂದು ಫಿಲ್ಟರ್ ಹಾಕ್ಕೊಳ್ಳಿ. ಈ ನೀರು ಬಂದ್ಬಿಟ್ಟು ಕುಡಿಲಿಕ್ಕೂ ಸೂಕ್ತ. ನಮ್ಮ ಮನೆಯಲ್ಲೆಲ್ಲ ನಾವು ಇವಾಗ ಮೆತ್ತೆ ಅದನ್ನೇ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮಗೆ ಮಾತಾಡೋಕ್ಕಾಗಲ್ಲ. ಸೊ ಮಾತಾಡೋ ಹಕ್ಕಿರಬೇಕು ಅಂತ ಹೇಳಿದ್ರೆ ಸ್ಲೇವರಿಯಿಂದ ಹೊರಗೆ ಬರಬೇಕು. ಸೊ ಅದಕ್ಕೆ ಅದನ್ನು ಉಪಯೋಗಿಸ್ಬೋದು. ಮಳೆ ನೀರನ್ನು ಉಪಯೋಗಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಒಂದು ಅದನ್ನು ಮಾಡ್ಬೋದು. ಜೊತೆಯಲ್ಲಿ ಈ ಥರ ಮಳೆ ನೀರನ್ನು ಇಂಗಿಸುವಂಥ ಕೆಲಸವನ್ನು ಕೂಡ ಅಪಾರ್ಟ್ಮೆಂಟ್ ಲೆವೆಲ್ಸಲ್ಲಿ ನನ್ನ ಪ್ರಕಾರ ರೂಲ್ಸೇ ಇದೆ, ಮಾಡಲೇಬೇಕು. ನೀವು ನಿಮ್ಮ ಅಪಾರ್ಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡಿದ್ರೆ ನಿಜವಾಗ್ಲೂ ಅವರು ಅದ್ರ ಮೇಲೆ ತುಂಬ ಹೆಚ್ಚಿಗೆ ಫೈನ್ ಹಾಕೋ ಸಾಧ್ಯತೆಗಳಿದೆ. ಬೆಂಗಳೂರಲ್ಲಿ ಇದ್ರೆ ಗ್ಯಾರಂಟಿ ಫೈನ್ ಬೀಳುತ್ತೆ. ಸೊ ಮಳೆ ನೀರು ಕೊಯ್ಲು ಭಾಳ ಕಂಪಲ್ಸರಿ ಇದೆ, ಆ್ಯಕ್ಟ್ ಇದೆ, ಲಾ ಇದೆ, ಎಲ್ಲ ಇದೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಮನಸ್ಸಲ್ಲಿರಬೇಕು, ನನಗೆ ಮಾಡಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರವಾಗಾದರೂ ಮಾಡಿದ್ರೆ ಅಪಾರ್ಟ್ಮೆಂಟ್ ಲೆವೆಲ್ಸಲ್ಲೂ ಕೂಡ ಇದು ಸಾಧ್ಯತೆ ಇದೆ. ಬಟ್ ಅದು ಎಲ್ಲರ ನೀರಿನ ಪೂರೈಕೆ ಅದು ಡಿಮಾಂಡನ್ನು ಕ್ಲಿಯರ್ ಮಾಡುತ್ತೆ ಅಂತ ಹೇಳಲ್ಲ, ಆಗಲ್ಲ. ಅದು ತುಂಬ ಕಷ್ಟ ಇದೆ ಅಷ್ಟೊಂದು ಡಿಮಾಂಡನ್ನು ಮೀಟ್ ಮಾಡೋದು, ಯಾಕಂದ್ರೆ ಅಷ್ಟು ಜನ ಇರ್ತಾರೆ. ಬಟ್ ಎಷ್ಟೊಂದು ಮಟ್ಟಿಗೆ ಅಟ್ಲೀಸ್ಟ್ ಕುಡಿಯೋ ನೀರು ಅಥವಾ ಇದನ್ನು ಕೂಡ ಡಿಮಾಂಡನ್ನು ಮೀಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ತುಂಬ ಕ್ವಶನ್ಸ್ಗಳು ಇತ್ತು ಅಲ್ಲಿ, ಆದರೆ ದಯವಿಟ್ಟು ಕ್ಷಮಿಸಿ, ಸಮಯದ ಅಭಾವ ಇರೋದ್ರಿಂದ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಸರ್ ಹತ್ರ ನೀವು ಮಾತಾಡ್ಬೋದು. ಅವ್ರು ಕೆಳಗೆ ಬಂದುಕೊಳ್ಳೆ, ದಯವಿಟ್ಟು ಕ್ಷಮಿಸಿ. ನಾವು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಕಾಡಿನಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ನಮ್ಮ ಬದುಕು, ಬೇಡ ವನ್ಯಜೀವಿಗಳ ನಾಶ, ಸಂಪತ್ಭರಿತವಾಗಲಿ ದೇಶ. ಗಂಗೇಚ ಯಮುನೇಚ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕೆರೆಗಳ ಸ್ನೇಹಿತರು, ವಾಟರ್ ಸ್ಲೇವರಿ, ಮಳೆ ನೀರನ್ನು ಬಳಸಿ ಬಾವಿಯನ್ನು ಉಳಿಸಿ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಶ್ರೀಯುತ ರಾಮ್ ಪ್ರಸಾದ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಐ ನೌ ರಿಕ್ವೆಸ್ಟ್ ಶ್ರೀ ಅಶೋಕ ಟಿ ಆನ್ ಸ್ಟೇಜ್, ಮೆಂಬರ್ ಆಫ್ ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್, ಹೀಲರ್, ಟು ಗಿವ್ ಎ ಮೆಮೆಂಟೋ ಟು ಶ್ರೀ ವಿ ರಾಮ್ ಪ್ರಸಾದ್. ಎಲ್ಲರೂ ಜೋರ ಚಪ್ಪಾಳೆಯ ಮೂಲಕ ತಮ್ಮ ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ. ಉಡುಪಿ ಗಣೇಶಾಚಾರ್ಯ ಇವರು ಕೈಯಿಂದ ರಚಿಸಿರುವಂತಹ ಉತ್ತಮ ಈ ಮೊಮೆಂಟೋವನ್ನು, ಇದಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ ಯೂನಿವರ್ಸಲ್ ಟ್ರಸ್ಟ್ನವರು. ಗಣೇಶಾಚಾರ್ಯ ಸರ್, ತಮಗೆ ಥ್ಯಾಂಕ್ ಯು.
invite on stage Shri Rohan Michael Shiri, founder member of Universal Knowledge Trust on stage. Universal Knowledge Trust as an organization has been doing many activities over many years. I request Rohan Master to explain about the activities the Universal Knowledge Trust has been doing for many years. At the same time, to explain the objectives of today's environmental conclave. Over to you, sir. So Atma Namaste everybody, and good evening to this wonderful evening what we are celebrating as Be Positive Environmental Conclave. So this is the second time we have been doing this conclave. The first time was at Madikeri. This year we are doing it at Mangaluru, at a beautiful location next to Netravati river, and I'm so happy that you all are enjoying these beautiful talks and listening and increasing your knowledge. You must be wondering, as Universal Knowledge, as you are aware, it's a spiritual organization which works on upliftment of human nature and individuals. So why is as Universal Knowledge Trust working towards trying to recognize environmentalists who are working towards nature and calling them, listening to them, giving them awards, recognizing them? What's the need of this as a spiritual organization? As Shammi had already told you all, that we at Universal Knowledge believe that somebody who is working towards nature is greater than any person, even if he is doing any kind of puja or prayers or any kind of things in mosque, churches or temples. Because a person who is working towards the nature, he is giving back his life, his purpose of life back to the nature where he had to belong to. So we respect every person who is here, who has been working towards nature and who is the greatest environmentalist, as we all believe. So it is my pleasure to just introduce Universal Knowledge to all of you. We at Universal Knowledge, we started our journey from 2014 as a trust. We formed at 2021, we formed it as an official trust, and as you are aware, we are at the inauguration, all the trustees were present. One of the trustees, who is from Singapore, could not come today, Ashok. Other than that, all the trustees were here today lighting the lamp. So as a trust, we have been working in different fields. The first field, what we are working is upliftment of humans as the spiritual level. So we have been successfully helping people to understand who they are and what is the purpose of their life. Second thing, which we are very proud, is we have been able to heal thousands of people through natural positive energy healing. So I also want to introduce to all of you all the healers, because many of them could not make it to this conclave, but I request all the healers who are present here to come forward, and so that you can come to the stage and be a part of this beautiful journey which we have been doing unconditionally towards the humanity, I would say, not humans, to humanity unconditionally. We have been healing people, thousands of them, even from the deathbed. So I request all the healers to please come forward, and yes, as they come forward, I'll just move ahead. I'll also request, as we have been doing healing, our journey
started becoming more easy when we started our app called Parivartan. Parivartan is an app. It's an online app which is on Android and Apple. So I also request the people behind this app, that is CG, and I think so the healer, he's here, yeah, he's Chandrasekhar. So Chandrasekhar is also here, he's also one of our healer. So I request Saiji sir to just come forward and receive a memento from Ashok T, healer Ashok T, as a token of respect for doing a beautiful app called Parivartan. And so here Sir has been developing the app both in Android and Apple, and this has helped thousands of people all over the world. They have been requesting apps. Through the app, they have been requesting their health issues, mental issues, physical issues, or psychological problems, relationship problems, financial problems. When they put up the request, automatically this request goes to all the healers whom you can who are standing, and these healers, they do unconditional service, as they are all professionals. You can see directors, you can see company owners, lecturers, professors, all of them are professionals, but they are healers, and they have been doing this unconditional service of serving humanity, and this is what Universal Knowledge Team is all about. So big round of clap to all of you sirs, and as a token of respect, I want Subramanya, who is the coordinator of this whole program, he is the main coordinator of this program, to hand over a small gift, which is a cup of what they can hold every day in the morning when they drink their coffee and tea. So as we go forward, without wasting the time, yeah, that is a question. Thing is, be positive. So every day morning, they drink their coffee and the tea with being positive and being sweet, just like a bee. Okay, our mascot was a bee this year. Last year it was a butterfly. Why we always concentrate on small little things? Because, believe it or not, this small bee, if by chance they are all dead, it will just take 4 days for humans to perish. There will not be any flowers, there will not be any seeds, there will not be any plants. So this small bee, so we always wonder what is this bee, and our mascot has 2 beautiful spectacles which makes him really cute, and he's the real good part, like many of them are wearing it. So this is our busy bees, and they have been working really hard with it. So thank you everybody, thanks for being a great, beautiful healers. And believe it or not, they have so much of power, these people, they can really change the world, and they've been doing it. Thank you. Thank you. Going ahead, as you see, we have been doing in different fields. The next field, what we are working is, we are working towards making our next generation a better generation. So here, we have been, as Jagdish had already told, we have been partnering with Grama Vikasa, Talent Tree, so NECF for growing plants and trees, and DOI Foundation. So, as one of our very important, what we call it as, it is more like a challenge to make our next generation a better generation towards positivity. For this year, we took up a challenge of training 1 lakh children.
And we were able to achieve right today, as I'm talking to you, 60,000 children have been trained. And they have been trained so that they make their life positive, not only for themselves, for their whole family. And this is happening, and this is the beauty which we are seeing in the beauty of doing this training programs. It is called Learning Made Easy with Positive Energy. But here I want to make a small note, which is very, very important for you all to understand, so that you understand where our next generation is going. As we are doing this training, we ask every time, we train around 300 to 500, sometimes around 1,000, 1,500 to 2,000 children at a single shot. Believe it or not, we ask in the program, in the mid of the program, we ask one simple question. You can ask yourself also this question. The question what we ask is, how many of you have not told a lie for last 24 hours? The question is very simple. How many of you have not told a lie, which means you have to speak the truth for last 24 hours? You can ask this question to yourself and see whether you are also in which category you will know, because you can just recollect 24 hours, whether you have spoken the truth or whether you have been lying around. Okay? You won't believe. Out of 60,000 children, we have hardly found less than 30 children. 60,000 children, out of that, only 30 children have not lied in last 24 hours. Which means, just imagine where our country is going. 99.999% of the children are lying within the age of 14. So, where is our country moving ahead? This is not the right move. This is not the right way. We have to change our next generation, otherwise things will not go ahead. So anyway, that is one of another project. The next project, what we always do is plant trees. So this year, as we stand today, we are able to do 100 plus tree parks and around 50,000 plus plantations of trees. And this year, we also will be distributing around 2,000 plus coconut saplings, and we'll also start a nursery which will have around between 25,000 to a lakh of saplings, which will be ready to be planted next year. So that's our next project. As we go further, our next project, what we always do is food on wall. This food on wall project is very easy to be thought for, but it was very difficult to be implemented. When implementation came up, we had to take help of Parivartan app. And this Parivartan app has been supporting us really well for keeping a count. What is food on wall? Food on wall is a simple concept of providing food at a decent hotel for the needy, not the poor. It is for the needy. So the person who is in need, he can be a security guard, he can be a student, he can be even a drunkard. If he is needed that food, we ask our serving partners, the hotels, 12 of them are there. So we have called 10 of them today. So Ganesh Prasad will be honoring all the 10 of them if they have come. We are present in around 7 to 8 cities in Karnataka, and as of today we have served more than 20,000 food. So this is our way to give back to the society. Next is Universal Talk, which we give talks where we do these programs where you can listen to our YouTube channels. It's called Universal Talk. Even the talks which has been happening here, you can listen to the talks in our YouTube channel called Universal Talk. Last but not the least,
we also help organizations like trusts, schools, and many of the organizations for giving them food, sometimes sound systems, sometimes water filters, sometimes ration, and sometimes simple things like plates. Sometimes government schools, they get food, but they don't get good plates. So we have been continuously helping this kind of things, and it has been happening for long time. This year, because as we know, the last year we did one program called Conclave. After the Conclave, we came up with an idea to do borewell rejuvenation. This year, we have done 7 borewell rejuvenation at locations which is like around 30 to 50 kilometers away from Mangalore or away from our place. Now, why do we do this? Borewell rejuvenation, we spend around 25 to 30,000 rupees. Sometimes it goes up to 35,000 rupees. Digging it down, putting rocks, jellies, sands, and covering it up, seeing that the water, borewell, rainwater floats to this, and the borewell gets rejuvenated. Our underground water is drying up. We have to refill it. To refill it, borewell is the best method, because the person has dug the borewell, he has gone up to 400 feet. So it is easy for us to put back that rainwater into the borewell, because nature takes around 6 months to 2 years, because it has to go 400 to 500 feet down. So if the water has to go 400 to 500 feet down, it takes for nature around 6 months to 2 years. But through borewell, we are able to send at least 1 lakh liters of water per borewell into our Mother Earth. And this year, we are able to do 7. We will be trying to do more borewells, because we are doing borewells with owners who are having borewells, and sometimes it is dry, or sometimes they are not getting water. So we have to convince them, spend our money and do this borewell, but it is really successful. And I am very happy that one of our healer, Vidya Shankar, and along with him is Madhav Bandari. He is working really tirelessly behind this work, because it is not easy traveling 60 kilometers and getting the work done, but they have been doing it continuously. We'll give some slideshows on that also. So, as you might be aware, we have been training children. So we have one, Jagdish had come here, Jagdish and Ashwini had come here. So their daughter, actually what happens is, when we train our children, they are able to balance their left brain and the right brain. When they are able to balance their left brain and right brain, they are able to do many activities which they are actually good at. So some of the children are here around, running around, but you see them, they are so quiet. They are not disturbing, because they are some of our healers' children also. Here we have one very unique case where Jagdish has kept his daughter's released book. His daughter is just 12 years old, and she has written a story books of 50 stories. And believe it or not, at 12 years, you just read the stories. It is absolutely beautiful. How a 12-year-old can think at that level, it's something which even it is a miracle for us. So we always say, some call it miracle, but for us it is body science as usual. So let us be a part of this beautiful journey and make this a great success. So thank you everybody for being this wonderful audience, and also thanks for being a beautiful environmentalist. Let us do lot more, because this environmental conclave, the main intention is so that we get like-minded together, so that we can work together somewhere.
because somewhere down the line there might be legal problems, somewhere down the line there might be financial issues, somewhere down the line there might be some expertise issues. When we are together, we can really make a difference. So let us not stop at this conclave, but move it forward so we all can talk to each other, make friends with each other, be a family, and then we can see how more we can do work towards the environment. I will also request you all, we have a QR code at behind the counters where we have kept some of the products. So you can click your WhatsApp and join the WhatsApp group and be a part of this beautiful family. So thank you everybody. Have a great day. Enjoy and be good. Thank you. 2024 निर्वाचित सभा में एनवायरमेंटल कॉन्क्लेव में गुरुजी ने यानी माइकल सिरी सर जी ने गुरु गोविंद दोहु कड़े काके लागू पाए, बलिहारी गुरु आपने गोविंद दियो बताया। मैं ही कहती हूँ क्योंकि यूनिवर्सल नॉलेज के बारे में विस्तृत रूप से अधिक जानकारी हम सभी ने पाया है, इसीलिए वे ऑफ लाइफ फॉर बेटर जनरेशन इसके बारे में भी डॉक्टर जी ने यानी माइकल सिरी रोहन सर ने हमें जानकारी दिया है। थैंक यू सर, नमस्ते। देवी और सज्जनों, इस सुंदर सभा में आप सभी लोग उपस्थित हैं, आप सभी लोगों को स्वागत करते हुए हम आज के ये कॉन्क्लेव को आगे बढ़ा रहे हैं। राजा सर। Now I request Mohini Shri, Universal Knowledge Trust member and a healer on stage. Universal Knowledge Trust has initiated another unique activity called seed collection by children across Karnataka. Many children have participated in this competition. Further will be explained by Mohini madam. Over to you madam. Thank you Raja. A very good evening and a pleasant evening to all. Before I announce the result, let me brief you all about the seed collection competition. This is happening for the second consecutive year. This competition is the brainchild of Master Rohan Michael Shiri. His vision to preserve this beautiful nature from the imbalances caused by human destruction can be recreated through the eyes and minds of the children who are the future generation, paved the way to organize this competition. The main purpose of this competition is to create an interest among the children and to provide a platform wherein they will know and understand the responsibility towards Mother Earth. A competition which encourages children to collect seeds of different varieties of trees from their surroundings as well as from different places. The openings to the competition began in the month of October 2023, where they had to collect 5 seeds of each variety. Within a short period of time, 51 children took part. It was indeed very interesting as I was also learning the names of those few trees. First and foremost, I congratulate all the children who have taken part in this competition with great interest. Indeed, it was a sight to see those neatly and beautifully wrapped packs. At this juncture, I would also acknowledge the parents for the support and encouragement they have given to their children. A cash prize of rupees 25,000 is given to the first winner, 10,000 to the second, and rupees 55,000 to the third, and rupees 3,000 each as a consolation prize for best packing and presentation. Now, let's come back to the results of this competition. Let me begin with the consolation prize. Now, I request Mr. Rajendram Kalbavi, Director of Nirmiti Kendra, to come forward and do the honors. He was the speaker at the last environment conclave held at Madikeri.
Okay, now I'll begin with the consolation prizes. I call upon Nasiha Farana from Mangalore. She has ಜೋರಾದ collected ಚಪ್ಪಾಳೆಯೊಂದಿಗೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Come, kindly come forward. Packing, ಹೇಳಿದೆ. Please give a big round of applause. She has packed it beautifully. It was like she had packed one seed and the rest she has packed it so beautifully with different colored packages, and in a beautiful box she has presented it. Okay, I didn't have the picture. Okay. Now the next consolation prize goes to Sakshi M. Fakir Gaudra from Hubli. Even her packing was very well done and her presentation also was very good. They have come all the way from Hubli. Congratulations to both of them. Okay. Now, I will announce the winner. I'll begin with the third prize. The winner of the third prize is Arpit Sudala from Udupi. He had collected 44 varieties of seeds. Come on. Congratulations, Arpit. He is getting third prize, cash prize of rupees 3,000. 5,000. Saundarya from Davanagere, she had collected 57 varieties of seeds of different trees, and unfortunately she couldn't come. So she is getting a cash prize of 10,000. Now we come to the most important and interesting prize, that is, the winner of the first prize is Johnson Benedict D'Souza from Mangalore. He has collected 64 varieties of seeds. Come on, Johnson. Last year he had collected 96 seeds. This year he had collected 64, and he is getting a cash prize of rupees 25,000. Congratulations, George. Congratulations, George. You want to speak? Yeah, come on, speak. Okay, thank you. ಇಲ್ಲಿ ನೆರೆದ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮಾತನಾಡಲು ಇಚ್ಛಿಸುತ್ತೇನೆ. ಪ್ರಕೃತಿ ಎಂದರೆ ಅದೊಂದು ಅದ್ಭುತ, ಯಾರ ಊಹೆಗೂ ನಿಲುಕದ, ಯಾವ ತರ್ಕಕ್ಕೂ ಸಿಲುಕದ ಒಂದು ಸುಂದರ ಸೃಷ್ಟಿ. ಈ ಮಾತನ್ನು ನಾನಿಂದು ಹೇಳಲು ಕಾರಣ ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ ಇವರು ನಡೆಸಿದಂತಹ ಮರಗಳ ಬೀಜಗಳನ್ನು ಸಂಗ್ರಹ ಮಾಡುವ ಈ ಸ್ಪರ್ಧೆ ಹೌದು. ಸದಾ ಓದು ಕಲಿಯಲ್ಲಿ ಮಗ್ನನಾಗಿದ್ದ ನಾನು ಪ್ರಕೃತಿಯ ಮಡಿಲನ್ನು ಹೊಕ್ಕಿ ಅದರ ಸೊಬಗನ್ನು ಸವಿಯಲು ಈ ಸ್ಪರ್ಧೆಯು ಕಾರಣವಾಯಿತು. ಬೀಜಗಳನ್ನು ಹುಡುಕುತ್ತಾ ಹೋದ ಹಾಗೆ ವಿವಿಧ ಮರಗಳು ಹಾಗೂ ಪ್ರಕೃತಿಯ ವಿವಿಧ ಕೌತುಕಗಳನ್ನು ತಿಳಿಯಲು ಸಾಧ್ಯವಾಯಿತು. ಸದಾ ಟಿವಿ ಮೊಬೈಲನ್ನು ನೋಡುತ್ತಿದ್ದ ನಾನು ಪ್ರಕೃತಿಯ ತಾಜಾ ಹವೆಯೊಂದಿಗೆ ಬೆರೆತು ಮರ ಹತ್ತಿ ಇಳಿದು ಅದರೊಟ್ಟಿಗೆ ಆಟವಾಡುವುದು, ಬೆಟ್ಟಗುಡ್ಡ ಹತ್ತೋದು, ಅಲ್ಲಿರುವ ಪ್ರಾಣಿ ಪಕ್ಷಿಗಳ ಚಲನವಲನ ವೀಕ್ಷಿಸುವುದು, ಈ ಎಲ್ಲ ಚಟುವಟಿಕೆಗಳು
ನನ್ನ ಮನಸ್ಸಿಗೆ ಮುದು ನೀಡಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಈ ಸ್ಪರ್ಧೆಯ ಆಯೋಜಕರಿಗೆ ಹೃದಯಾಂತರಾಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. Thank you, Johnson. This is what we expect the next generation to be. The generation where our nature will be preserved, where it will come up in a very beautiful way. Thank you, Johnson. He is the inspiration, I think, to all of us who are gathered here. Give him a big round of applause. Okay, now I would like to thank Mr. Rajendram Kalbavi, who has come here with this small for this gathering, and for his constant support, because even last year he was here with us and this year he has come. So thank you so much, sir, for your gracious presence. Thank you so much. Oh, a small token of gratitude. Mrs. Ashwini Jagdish Shekhar Naik will present. ಧನ್ಯವಾದಗಳು ಮೊಯಿನಿ ಸಿರಿ ಮೇಡಮ್ ಹಾಗೂ ಬಹುಮಾನವನ್ನು ವಿತರಿಸಿದಂತಹ ಗೌರವಾನ್ವಿತರಿಗೆ ಧನ್ಯವಾದಗಳು ಹಾಗೂ ಬಹುಮಾನವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ದೊರೆಯಲಿ ಅಂತೇಳಿ ಹಾರೈಸಿದ ನಮ್ಮ UKT ಟ್ರಸ್ಟ್ನ ಅಶ್ವಿನಿ ಮೇಡಮ್ ಅವರಿಗೂ ಸಹ ಧನ್ಯವಾದವನ್ನು ಸಮರ್ಪಿಸಿದ. ಇದೀಗ ನಾವು ಮುಂದೆ ನೋಡ್ತಾ ಇರುವಂಥದ್ದು ಈ ಸುಂದರ ವೇದಿಕೆಯಲ್ಲಿ ಈ ತಂಪಿನ ಅಂಗಳದಲ್ಲಿ ನಮ್ಮ ನಿಮ್ಮ ನಡುವಿನಲ್ಲಿ ನಾವು ಬಂದೇವ ಯೂನಿವರ್ಸಲ್ ನಾಲೆಜ್ ಪಡೆಯುವುದಕ್ಕ ನಾವು ಬಂದೇವ UKTಗೆ ಬಂದೇವ. ಈಗ ಮುಂದುವರಿಯುವಂತಹ ಭಾಗ ಮೂರನೇ ಭಾಷಣಕಾರರಾದಂತಹ ಪ್ರಶಾಂತ್ ಕೃಷ್ಣ ಇವರು ಪಕ್ಷಿ ಮತ್ತು ಹಾವು ತಜ್ಞರಾಗಿರುತ್ತಾರೆ. ಇವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಭಾಷಣಕಾರರನ್ನು ಪರಿಚಯಿಸಲು ಗೌರವಾನ್ವಿತ ಮಾಧವ್ ಬಳ್ಳಾರಿ ಅವರು ಇವರ ಪರಿಚಯಕ್ಕೆ ಅಣಿಯಾಗಬೇಕು ಹಾಗೂ ವೇದಿಕೆಗೆ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ನಮಗಾಗಿ ಸರ್. ಎಸ್, ಜೋರಾದ ತಕ್ಕಾಳೆಯೊಂದಿಗೆ ಬರ್ಡ್ ಅಂಡ್ ಸ್ನೇಕ್. Atma Namaste to all of you. Myself, Healer Madhav Bhandari, unconditional servant of Universal Knowledge Trust, Mangalore. I would like to introduce our third speaker, Mr. Prashant Krishna MC. Prashant Krishna MC works as an R&D chemist at BASF, Mangalore. He has gained his MSc in chemistry. He engages in birding and macro photography, two of his favorite pastimes. Birds, spider and snakes are of genuine interest to Prashanta. He also attempts to document and study the various conservation issues plaguing his home district of Dakshina Kannada. As a bird watcher, he has loved to document birds and also keen about their behavioral aspects. Rescuing snakes is also one of his passions. Along with conducting awareness session on women's snake conflicts and mitigation to schools and colleges. He has been involved in Kasaragod Bird Atlas survey, where they documented bird diversity and distribution in Kasaragod, and they brought their collaborative efforts as a book titled Kasaragod Bird Atlas. Recently, he was involved with eminent group of naturalists from Team Saliga to create awareness about studying and conserving spider in and around us. Today he is with us to talk about importance of snakes in our ecosystem. Let us all welcome him with a big round of applause. Thank you. Over to you, sir. Thank you.
ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಇಷ್ಟೊತ್ತುವರೆಗೆ ನಾವು ಕಪ್ಪೆಗಳ ಬಗ್ಗೆ ತಿಳಿದ್ವಿ, ನೀರಿನ ಸಂರಕ್ಷಣೆ ಬಗ್ಗೆ ತಿಳಿದ್ವಿ, ಹಾಗೆ ಸ್ಪಿರಿಚುವಾಲಿಟಿ ಬಗ್ಗೆ ತಿಳಿದ್ವಿ. ಈಗ ಇನ್ನೊಂದು ನಮ್ಮ ಸುತ್ತಮುತ್ತಲು ಇರುವಂತಹ ಒಂದು ಜೀವ ವೈವಿಧ್ಯತೆಯ ಭಾಗವಾಗಿರುವ ಸ್ನೇಕ್ಸ್ ಅಥವಾ ಹಾವುಗಳ ಬಗ್ಗೆ ತಿಳಿಯೋಣ. ಮೋಸ್ಟ್ಲಿ ನಾನು ಕೇಳಿದ್ರೆ ಹಾವುಗಳು ಅಂದ್ರೆ ಯಾರಿಗೆಲ್ಲ ಇಷ್ಟ ಅಂತ ಕೇಳಿದ್ರೆ mostly 90% of you will say that we won't like it. They are crawling, they are venomous, they are dangerous to human being. But in reality, maybe after ಈ ಸೆಷನ್ ಆದ ನಂತರ ನಿಮ್ಮ ಮನಸ್ಸು ಸ್ವಲ್ಪ ಆದ್ರೂ ಚೇಂಜ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಸೊ ಅದರ ಇಂಪಾರ್ಟೆನ್ಸ್ ಏನು, ಸ್ನೇಕ್ಸ್ ಅಂದ್ರೆ ಏನು, ಸ್ನೇಕ್ಸ್ ಯಾವುದೆಲ್ಲ ಟೈಪ್ನ ಸ್ನೇಕ್ಸ್ ನಮ್ಮ ಸುತ್ತಮುತ್ತ ಸಿಗ್ಬೋದು ಅಂತ ಹೇಳಿ ನಾವು ಇದರಲ್ಲಿ ತಿಳಿಯೋಣ. ವೈ ಇಟ್ಸ್ ಇಂಪಾರ್ಟೆಂಟ್ ಟು ನೋ ಅಬೌಟ್ ಸ್ನೇಕ್ಸ್? ಯಾಕೆ ನಾವು ಸ್ನೇಕ್ಸ್ ಬಗ್ಗೆ ತಿಳಿಬೇಕು? ನಮ್ಮ ಸುತ್ತಮುತ್ತ ಇರ್ತದೆ, ಹೌದು, ಅದನ್ನು ತಿಳಿಬೇಕು. ಯಾಕೆ ನಮಗೆ ಅದರ ಬಗ್ಗೆ ನಾಲೆಜ್ ಯಾಕೆ ಬೇಕು? ಯಾಕಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಸ್ಟಡಿಯ ಪ್ರಕಾರ ಹೇಳ್ತದೆ, ಸ್ನೇಕ್ ಬೈಟ್ ಈಸ್ ಎ ನೆಗ್ಲೆಕ್ಟೆಡ್ ಡಿಸೀಸ್ ಇನ್ ಟ್ರಾಪಿಕಲ್ ಕಂಟ್ರೀಸ್ ಅಂತೇಳಿ. ಟ್ರಾಪಿಕಲ್ ಕಂಟ್ರೀಸ್ ಸ್ಪೆಷಲಿ ಲೈಕ್ ಇಂಡಿಯಾ ಕಾಂಟ್ರಿಬ್ಯೂಟ್ ಲಾಟ್ ಆಫ್ ಸ್ನೇಕ್ ಬೈಟ್ ರಿಲೇಟೆಡ್ ಡೆತ್ಸ್. ಒಂದು ಸ್ಟಡಿ ಪ್ರಕಾರ ವರ್ಲ್ಡ್ ಅಲ್ಲಿ ಇಯರ್ಲಿ 1,30,000 to 40,000 ಪೀಪಲ್ ಡೈ ಬಿಕಾಸ್ ಆಫ್ ಸ್ನೇಕ್ ಬೈಟ್ಸ್. ಓಕೆ, ಸೊ ಅದರಲ್ಲಿ ಆಲ್ಮೋಸ್ಟ್ 60% ವಿಲ್ ಬಿ ಕಾಂಟ್ರಿಬ್ಯೂಟೆಡ್ ಬೈ ಇಂಡಿಯಾ ಓನ್ಲಿ. ನಮ್ಮ ಭಾರತ ದೇಶದಲ್ಲೇ 60% ಸ್ನೇಕ್ ಬೈಟ್ ರಿಲೇಟೆಡ್ ಡೆತ್ ಆಗ್ತದೆ. ಸೊ ಇಂಥ ಇಂಪಾರ್ಟೆಂಟ್ ವಿಷಯ ಅಥವಾ ಸ್ನೇಕ್ ಬೈಟ್ ಅದರ ಮಿಟಿಗೇಷನ್, ಸ್ನೇಕ್ ಬೈಟ್ ಆಗದ ಹಾಗೆ ಮಾಡುವುದು ಅಥವಾ ಸ್ನೇಕ್ ಬೈಟ್ ಆದರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂತಹ ಸಂಪೂರ್ಣ ನಾಲೆಜ್ ನಮ್ಮೆಲ್ಲರಿಗೂ ಇರಬೇಕು. ಯಾಕಂತ ಹೇಳಿದ್ರೆ ನಾವು ಜೀವಿಸುವ ಸುತ್ತಮುತ್ತ ಎಲ್ಲ ಕಡೆ ನಾವು ದಿನ ಅಲ್ಲದ ದಿನ ಒಂದು ಅಥವಾ ಎರಡು ಸ್ನೇಕ್ ನಮ್ಮ ಕಾನ್ಫ್ಲಿಕ್ಟ್ ಅಥವಾ ನಾವು ಇಂಟರಾಕ್ಷನ್ ಮಾಡ್ತಾನೆ ಇರ್ತೇವೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ಸ್ನೇಕ್ಸ್ ಇನ್ ಅಂಡ್ ಅರೌಂಡ್ ಅಸ್. ವಾಟ್ ಆರ್ ಸ್ನೇಕ್ಸ್? ಸೊ ನಾವು ಕಪ್ಪೆಗಳ ಬಗ್ಗೆ ತಿಳಿದ್ವಿ. ಕಪ್ಪೆಗಳು ದೇ ಆರ್ ಆಂಫಿಬಿಯನ್ಸ್. ವಾಟ್ ಆರ್ ಸ್ನೇಕ್ಸ್? ಸ್ನೇಕ್ಸ್ ಆರ್ ರೆಪ್ಟೈಲ್ಸ್. ರೆಪ್ಟೈಲ್ಸ್ ಅಂತ ಹೇಳಿದ್ರೆ ನಾವು ಹ್ಯೂಮನ್ಸ್ ಮತ್ತು ಸ್ನೇಕ್ಸ್ ಅನ್ನು ಕಂಪೇರ್ ಮಾಡಿದ್ರೆ ಯಾವ ರೀತಿ ಡಿಫರೆನ್ಸ್ ಇದೆ? ನಮಗೆ ಚರ್ಮ ಇದೆ, ಸ್ಕಿನ್, ವಿ ಆರ್ ಹ್ಯಾವಿಂಗ್ ಸ್ಕಿನ್, ಬಟ್ ರೆಪ್ಟೈಲ್ಸ್ ಆರ್ ಹ್ಯಾವಿಂಗ್ ಸ್ಕೇಲ್ಸ್. ಓಕೆ, ಸ್ಕಿನ್ ಅದು ಒಂದು ತರಹದ ಮಾಡಿಫೈಡ್ ಸ್ಕಿನ್ ಅದಕ್ಕೆ ಹೇಳ್ಬೋದು ನಾವು. ಸ್ನೇಕ್ಸ್ ಆರ್ ಹ್ಯಾವಿಂಗ್ ಸ್ಕಿನ್ ಅಂಡ್ ವಿ ಆರ್ ಎಂಡೋಥರ್ಮ್ಸ್. ನಾವು ನಮ್ಮ ಬಾಡಿ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡಬಹುದು. ನಮ್ಮ ಮೆಟಬಾಲಿಸಮ್ ಇಂದಾಗಿ ನಮ್ಮ ಬಾಡಿ ಟೆಂಪರೇಚರ್ ಚೇಂಜ್ ಆಗ್ತಾ ಇರ್ತದೆ. ಬಟ್ ದೇ ಆರ್ ಎಕ್ಟೋಥರ್ಮ್ಸ್ ಅಂತ ಹೇಳಿದ್ರೆ ನಮ್ಮ ಸರೌಂಡಿಂಗ್ಸ್ ನ ಟೆಂಪರೇಚರ್ ಮೇಲೆ ಅದರ ಬಾಡಿ ಟೆಂಪರೇಚರ್ ಡಿಪೆಂಡ್ ಆಗ್ತದೆ. ಸೊ ಒಂದು ಕಡೆ ತುಂಬಾ ಟೆಂಪರೇಚರ್ ವೇರಿಯೇಷನ್ ಆದ್ರೆ, ನಾವೀಗ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಎಲ್ಲ ಕೇಳ್ತಾ ಇರ್ತೇವೆ. ಸೊ ಟೆಂಪರೇಚರ್ ವೇರಿಯೇಷನ್ ಆದ್ರೆ ಅದರ ಡೈರೆಕ್ಟ್ ಇಫೆಕ್ಟ್ ವಿಲ್ ಬಿ ಆನ್ ದೀಸ್ ಆಂಫಿಬಿಯನ್ಸ್ ಅಂಡ್ ರಿಪ್ಟೈಲ್ಸ್. ಓಕೆ, ಸೊ ಅಂಡ್ ನೆಕ್ಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಅವಕ್ಕೆ ನಮ್ಮ ರೀತಿಯ ಬಾಡಿ ಆರ್ಗನ್ಸ್ ಇರಲ್ಲ, ಅವಕ್ಕೆ ಲೆಗ್ಸ್ ಅಂತ ಪ್ರಾಪರ್ ಲೆಗ್ಸ್ ಅಂತ ಇರಲ್ಲ. ದೇ ವಿಲ್ ಬಿ ಕ್ರೌಲಿಂಗ್. ಸೊ ದೇರ್ ಆರ್ ಮೆನಿ ಡಿಫರೆನ್ಸಸ್ ಇನ್ ಬಿಟ್ವೀನ್ ಹ್ಯೂಮನ್ಸ್ ಅಂಡ್ ಸ್ನೇಕ್ಸ್. ಸೊ there are multiple ways of huntings. ಮೇಬಿ ನಾನು ಇಂಟರಾಕ್ಟಿವ್ ಸೆಷನ್ ತರ ಕೇಳಿದ್ರೆ ಇದು ತುಂಬಾ ಚೆನ್ನಾಗಿರ್ತದೆ, ಬಟ್ ಟೈಮ್ ನ ಇದರಿಂದಾಗಿ ಐ ವಿಲ್ ಸೇ ದಟ್ ದೇರ್ ವಿಲ್ ಬಿ ಮೇಜರ್ಲಿ 3 types of hunting techniques. ನೀವೀಗ ಹೆಬ್ಬಾವು, ಇಂಡಿಯನ್ ರಾಕ್ ಪೈಥನ್ ಅನ್ನ ಥಿಂಕ್ ಮಾಡಿದ್ರೆ ಅದು ಕನ್ಸ್ಟ್ರಿಕ್ಷನ್ ಮೆಥಡ್ ಅಂತ ಹೇಳ್ತೇವೆ. ಒಂದು ಪ್ರೇ, ಈಗ ಜಸ್ಟ್ ನೀವೊಂದು ಇಲಿ ಅನ್ನ ಕನ್ಸಿಡರ್ ಮಾಡಿದ್ರೆ, ಇಲಿ ಅಥವಾ ಬೆಕ್ಕನ್ನ ಕನ್ಸಿಡರ್ ಮಾಡಿದ್ರೆ ಅದು ಬೆಕ್ಕನ್ನ ಸುಟ್ಟು ಹಾಕಿ ಉಸಿರುಗಟ್ಟಿಸಿ ಸಾಯಿಸಿ ತಿಂತದೆ. ಸೊ ದಟ್ ಇಸ್ ಅ ಟೈಪ್ ಕಾಲ್ಡ್ ಕನ್ಸ್ಟ್ರಿಕ್ಷನ್ ಮೆಥಡ್. ಅಂಡ್ ದೆನ್ ದೇರ್ ಕಮ್ಸ್ cobras, kites and all. They will hunt based on venomous bite. ಓಕೆ, ವೆನಮ್ ಅಂತ ಹೇಳಿದ್ರೆ ವಿಷವನ್ನ ಇಂಜೆಕ್ಟ್ ಮಾಡಿ. ವಿನೀತ್ ಆಗ್ಲೇ ಹೇಳಿದ್ರು ಪಾಯ್ಸನ್ ಮತ್ತೆ ವೆನಮ್ ಹೀಗೆ ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ. ಪಾಯ್ಸನ್ ಅಂತ ಹೇಳಿದ್ರೆ ನಾವು ಇಂಜೆಕ್ಷನ್ ಮಾಡಿದ್ರೆ ಅಂದ್ರೆ ತಗೊಂಡ್ರೆ ಅದು ಪಾಯ್ಸನ್. ಇದು ವೆನಮ್ ಅಂತ ಹೇಳಿದ್ರೆ ಯಾವುದು ನಮ್ಮ ಬಾಡಿಗೆ ಕೊಡಲ್ಪಡ್ತದೆ, ನಾವು ನೀಡಲ್ ಮೂಲಕ ಅಥವಾ ಫ್ಯಾಂಕ್ಸ್, ಈ ಹಾವುಗಳಿಗೆ ಫ್ಯಾಂಕ್ಸ್ ಅಂತ ಹೇಳ್ತೇವೆ ನಾವು. ಫ್ಯಾಂಕ್ಸ್ ಅಂತ ಹೇಳಿದ್ರೆ ಮಾಡಿಫೈಡ್ ಟೀತ್. ವಿತ್ ದಟ್ ದೇ ವಿಲ್ ಇಂಜೆಕ್ಟ್ ದ ವೆನಮ್ ಟು ದ ಪ್ರೇ. So second type is venomous bite. Okay, third type is like ಆಂಬುಷ್ ಟೆಕ್ನಿಕ್. ಈಗ ನಾವು ಕೇರೆ ಹಾವು ಅಂತ ಹೇಳ್ತೇವೆ, ಇಂಡಿಯನ್ ರ್ಯಾಟ್ ಸ್ನೇಕ್. ಕೇರೆ ಹಾವನ್ನ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ. ಅಥವಾ ನೀರು ಹಾವು ನೀವು ತಗೊಳ್ಬಹುದು, ಕೀಲ್ ಬ್ಯಾಕ್, ಚೆಕ್ಕರ್ಡ್ ಕೀಲ್ ಬ್ಯಾಕ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ. ಸೊ ಅದು ಎಲ್ಲ ಆಂಬುಷ್ ಪ್ರಿಡೇಟರ್ ಅಂತ ಹೇಳಿದ್ರೆ ಅದು ಹೋಗ್ತಾ ಇರ್ತದೆ, ಯಾವ್ದಾದ್ರು ಪ್ರೇ
ಅದಕ್ಕೆ ಓಕೆ ಅದನ್ನು ತಿನ್ಬಹುದು ಅಂತ ಅನಿಸಿದ್ರೆ ಅದು ಹಾರಿ ಅದನ್ನು ಹಿಡಿದು ತಿಂತಿದೆ. ಸೊ ದೇ ಆರ್ ಆಂಬುಷ್ ಪ್ರಿಡೇಟರ್ಸ್ ಟು. And then comes to based on differentiation based on venom potency ಅಂತ ಹೇಳಿದ್ರೆ ವಿಷದಲ್ಲಿ 2 ಟೈಪ್ಸ್ ಇದೆ. ಒಂದು ನ್ಯೂರೋಟಾಕ್ಸಿಕ್ ವೆನಮ್ ಮತ್ತೆ ಇನ್ನೊಂದು ಹಿಮೋಟಾಕ್ಸಿಕ್ ವೆನಮ್, ಮತ್ತೊಂದು ಮಯೋಟಾಕ್ಸಿಕ್ ಅಂತ ಇದೆ. ಮಯೋಟಾಕ್ಸಿಕ್ ಅಂತ ಹೇಳಿದ್ರೆ ಟಿಶ್ಯೂ ಮೇಲೆ ಆಕ್ಟ್ ಆಗ್ತದೆ. ಈಗ ಒಂದು ಹಾವು ಕಚ್ಚಿದೆ ಅಂತ ಇಟ್ಕೊಳ್ಳಿ, ಅದರ ವಿಷ ನಮ್ಮ ಬಾಡಿಯ ಟಿಶ್ಯೂ ಮೇಲೆ ಆಕ್ಟ್ ಆಗ್ತದೆ. ಇನ್ನೊಂದು ಹಿಮೋಟಾಕ್ಸಿಕ್ ವೆನಮ್ ಅಂತ ಹೇಳಿ. ಹಿಮೋಟಾಕ್ಸಿಕ್ ವೆನಮ್ ಈಗ ರಸಲ್ಸ್ ವೈಪರ್, ಕೊಳಕು ಮಂಡಲ ಅಂತ ಹೇಳ್ತೇವೆ ನಾವು. ಕೊಳಕು ಮಂಡಲ ಕಚ್ಚಿದ್ರೆ ಅದು ನಮ್ಮ ಬ್ಲಡ್ ಮತ್ತೆ ಬ್ಲಡ್ ವೆಸಲ್ಸ್ ಮೇಲೆ ಆಕ್ಟ್ ಆಗ್ತದೆ. ಸೊ ದೇ ಆರ್ ಕಾಲ್ಡ್ ಹಿಮೋಟಾಕ್ಸಿಕ್ ವೆನಮ್. ವೆರಸ್ ಕೋಬ್ರಾ ಅಥವಾ ಕಾಳಿಂಗ ಸರ್ಪ, ನಾಗರ ಹಾವು ಅಥವಾ ನಮ್ಮ ಕಟ್ಟದ ಹಾವು ಅಂತ ಹೇಳ್ತೇವೆ, ಅದೆಲ್ಲ ಕಚ್ಚಿದ್ರೆ ದೇ ಇಂಡ್ಯೂಸ್ ನ್ಯೂರೋಟಾಕ್ಸಿಕ್ ವೆನಮ್, ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಅದರ ಇಫೆಕ್ಟ್ ಇರ್ತದೆ. ಸೊ ದೇರ್ ಆರ್ 3 ಬ್ರಾಡ್ ಕ್ಯಾಟಗರೀಸ್ ಆಫ್ ಸ್ನೇಕ್ಸ್ ಅಂದ್ರೆ ವಿಷಕಾರಿ ಹಾವುಗಳಲ್ಲಿ. ಮತ್ತೆ ವಿಷ ಅಂತ ಹೇಳಿದ್ರೆ ಜಸ್ಟ್ ಒಂದು ಪ್ರೋಟೀನ್ ನ ಕಾಕ್ಟೈಲ್, ಮಿಕ್ಸ್ಚರ್ ಆಫ್ ಪ್ರೋಟೀನ್ಸ್. ಓಕೆ, ಸೊ ನೀವು ವಿಷವನ್ನ ಕುಡಿದ್ರೆ, ನೀವು ಇಂಜೆಕ್ಷನ್ ಅಲ್ಲ, ವಿಷವನ್ನ ಆ ಪ್ರೋಟೀನ್ ಅನ್ನ ಕುಡಿದ್ರೆ ನಿಮ್ಮ ಬಾಡಿಗೆ ಏನು ಆಗದಿರ್ಲಿಕ್ಕೆ ಚಾನ್ಸ್ ಕೂಡ ಇದೆ. ನಿಮ್ಮ ಬಾಯಲ್ಲಿ ಅಥವಾ ಏನಾದರೂ ಗಾಯಗಳಿದ್ರೆ ಮೇ ಬಿ ದಾಟ್ ವಿಲ್ ಇಫೆಕ್ಟ್ ಯು, ಬಟ್ ಅದರ್ವೈಸ್ ಇಟ್ಸ್ ಜಸ್ಟ್ ಕಾಕ್ಟೈಲ್ ಆಫ್ ಪ್ರೋಟೀನ್. ಇಫ್ ಸ್ನೇಕ್ ಬೈಟ್ ಹ್ಯಾಪನ್ಸ್, ನಾವು ಹೇಗೆ ಕೆಲವೊಮ್ಮೆ ಅದನ್ನ ಡಿಫರೆನ್ಶಿಯೇಟ್ ಮಾಡಬಹುದು ಅಂತ ಹೇಳಿ. ಸ್ನೇಕ್ ಬೈಟ್, ಈಗ ನಾನು ಹೇಳಿದೆ ವಿಷಕಾರಿ ಹಾವುಗಳು ಮತ್ತೆ ನಾನ್ ವೆನಮಸ್ ಸ್ನೇಕ್ 2 ಟೈಪ್ ಇದೆ ಮೇಜರ್ಲಿ. ಸೊ ಅದರಲ್ಲಿ ವಿಷಕಾರಿ ಹಾವುಗಳು ಕಚ್ಚಿದ್ರೆ ಅದಕ್ಕೆ ಸ್ಪೆಷಲೈಸ್ಡ್ ಆರ್ಗನ್ಸ್ ಆರ್ ಕಾಲ್ಡ್ ಎಸ್ ಫ್ಯಾಂಗ್ಸ್, ಸ್ಪೆಷಲೈಸ್ಡ್ ಟೀತ್ಸ್. ಓಕೆ, ಆ ಟೀತ್ ಮುಖಾಂತರ ಅದು ವಿಷವನ್ನ ಇಂಜೆಕ್ಟ್ ಮಾಡ್ತದೆ. ಮೋಸ್ಟ್ ಆಫ್ ದ ಟೈಮ್ ಸ್ನೇಕ್ ವಿಷಕಾರಿ ಹಾವುಗಳು ಕಚ್ಚಿದಾಗ ಆ ಫ್ಯಾಂಗ್ ಮಾರ್ಕ್ಸ್ ಇರ್ತದೆ. ಅದು ಯೂಶುವಲಿ ಸ್ನೇಕ್ಸ್ಗೆ 2 ಫ್ಯಾಂಗ್ಸ್ ಇರ್ತದೆ. ಅದರ ಹಲ್ಲುಗಳು ಮಾಡಿಫೈಡ್ ಟೀತ್ 2 ಇರ್ತದೆ, ಉಳಿದಂತೆ ಎಲ್ಲ ಹಲ್ಲುಗಳು ಇರ್ತದೆ ಅದಕ್ಕೆ. ಬಟ್ ವಿಷಕಾರಿ ಹಾವುಗಳು ಕಚ್ಚಿದಾಗ ಅದಕ್ಕೆ 2 ಮಾರ್ಕ್ಗಳು ಕಾಣಸಿಗ್ತದೆ. ಅದೇ ರೀತಿ ನಾನ್ ವೆನಮಸ್ ಸ್ನೇಕ್ ಬೈಟ್ ಆದ್ರೆ ಮೋಸ್ಟ್ಲಿ ಅದೊಂಥರ ಗಾಯದ ತರ ಇರ್ತದೆ, ತರಚು ಗಾಯದ ತರ ಇರ್ತದೆ. ಬಟ್ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಯಾವುದೇ ಸ್ನೇಕ್ ಬೈಟ್ ಆದ್ರೆ ಇದನ್ನ ನಾವು ಕನ್ಸಿಡರ್ ಮಾಡಬೇಕಾಗಿಲ್ಲ. ಯಾವುದೇ ಸ್ನೇಕ್ ಬೈಟ್ ಅನ್ನ ನಾವು ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಅನ್ ಎಮರ್ಜೆನ್ಸಿ, ವಿ ಹ್ಯಾವ್ ಟು ಟೇಕ್ ದೆಮ್ ಟು ದ ಹಾಸ್ಪಿಟಲ್. ಓಕೆ, ನಮಗೆ ಅದು ಇಮಿಡಿಯೇಟ್ಲಿ ಕೆಲವೊಮ್ಮೆ ಗೊತ್ತಾಗುದಿಲ್ಲ. ಸ್ನೇಕ್ ಒಂದು ಫ್ಯಾಂಗ್ ಅಲ್ಲಿ ಕೆಲವೊಮ್ಮೆ ಒಂದೇ ಫ್ಯಾಂಗ್ ಮಾರ್ಕ್ ಇರ್ತದೆ, ಆಗ ನಮಗೆ ಕನ್ಕ್ಲೂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ವೆನಮಸ್ ಬೈಟಾ ನಾನ್ ವೆನಮಸ್ ಬೈಟಾ ಅಂತ ಹೇಳಿ. ಸೊ ಇಮಿಡಿಯೇಟ್ಲಿ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಟೇಕ್ the patient to the hospital. That's the only way to survive if it is really a case of venomous bite. Okay, ಮತ್ತೆ ನೆಕ್ಸ್ಟ್ ಆ ಸ್ಲೈಡ್ ಅಲ್ಲಿ ಕೆಲವೊಂದು ಹಾವುಗಳ ಶೇಪ್ ಇರ್ಬೋದು. ಯೂಶುವಲಿ ನಮ್ಮ ಊರಲ್ಲಿ ಎಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಟ್ರಯಾಂಗುಲರ್ ಶೇಪ್ ಇದ್ರೆ ಅದು ವೆನಮಸ್ ಸ್ನೇಕ್ ಇರ್ತದೆ ಅಂತ ಹೇಳಿ. ಒಂದು ಸರ್ಕ್ಯುಲರ್ ಅಥವಾ ಓವಲ್ ಶೇಪ್ ಇದ್ರೆ ಅದು ನಾನ್ ವೆನಮಸ್ ಇರ್ತದೆ ಅಂತ ಹೇಳಿ. ಹಾಗೆ ಮೋಸ್ಟ್ ಆಫ್ ದ ಕೇಸಸ್ ಹಾಗೆ ಇರ್ತದೆ, ಬಟ್ ಅದು ಎಲ್ಲಾ ಕೇಸಲ್ಲಿ ಟ್ರೂ ಆಗಬೇಕು ಅಂತ ಇಲ್ಲ. ನಮ್ಮ ಈ ಕಟ್ಟದ ಹಾವು ಅಂತ ಇದೆ, ಅದಕ್ಕೆ ಅದರ ತಲೆ ಟ್ರಯಾಂಗುಲರ್ ಶೇಪ್ ಅಲ್ಲಿ ಇರುವುದಿಲ್ಲ, ಜಸ್ಟ್ ಒಂದು ಓವಲ್ ಶೇಪ್ ಅಥವಾ ರೌಂಡ್ ಶೇಪ್ ಅಲ್ಲಿ ಇರ್ತದೆ. ಬಟ್ ಇನ್ ಕೇಸ್ ಆಫ್ ವೈಪರ್ಸ್ ಅಂಡ್ ಆಲ್, ಕೊಳಕು ಮಂಡಲ ಅಂತದರದೆಲ್ಲ ತಲೆ ಟ್ರಯಾಂಗುಲರ್ ಶೇಪ್ ಅಲ್ಲಿ ಇದೆ. ಸೊ ಅದು ಡೆಫಿನೆಟ್ಲಿ ವೆನಮಸ್ ಅಂತ ಹೇಳ್ಬೋದು. In India, we have big 4 snakes. Okay, why they are called as big 4 snakes? Because they cause series of snake related incidents. Okay, they are, first one is spectacled cobra ಅಥವಾ ನಾಗರ ಹಾವು ಅಂತ ಹೇಳ್ತೇವೆ ನಾವು. ಇನ್ನೊಂದು ಕೊಳಕು ಮಂಡಲ ರಸಲ್ಸ್ ವೈಪರ್ ಅಂತ ಹೇಳ್ತೇವೆ. ಥರ್ಡ್ ಒನ್ ಕಾಮನ್ ಕ್ರೈಟ್ ಅಂತ, ಆ ಕಪ್ಪು ಒನ್ ಸಾ ಸ್ಕೇಲ್ಡ್ ವೈಪರ್ ಅಂತ ಹೇಳ್ತೇವೆ. ಈಗ ನೀವು ಸ್ಪೆಕ್ಟಕಲ್ಡ್ ಕೋಬ್ರಾವನ್ನ ತಗೊಂಡ್ರೆ, ಸ್ಪೆಕ್ಟಕಲ್ಡ್ ಕೋಬ್ರಾವನ್ನ ಹೇಗೆ ಐಡೆಂಟಿಫೈ ಮಾಡಬಹುದು? ಅದು ಯೂಶುವಲಿ ಡಿಫೆನ್ಸ್ ಇದಕ್ಕೆ ಹೋದಾಗ ಅದು ಹುಡ್ ಅನ್ನು ಓಪನ್ ಮಾಡ್ತದೆ, ಅದರ ಹಿಂದ್ಗಡೆ ಸ್ಪೆಕ್ಟಕಲ್ ತರದ ಮಾರ್ಕಿಂಗ್ ನಿಮಗೆ ಕಾಣ್ತದೆ. ಸೊ ಅದರ ಲುಕ್ ಅಲೈಕ್ ಅಂತ ಹೇಳಿದ್ರೆ ಅದೇ ರೀತಿ ಇರುವ ಹಾವನ್ನ ನಾವು ಮಿಸ್ಟೇಕ್ ಮಾಡುವ ಯಾವುದು ಅಂತ ಹೇಳಿದ್ರೆ ಕೇರೆ ಹಾವು. ಸೊ ನಾವು ಹೇಗೆ ಡಿಫರೆನ್ಶಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಪೆಕ್ಟಕಲ್ಡ್ ಕೋಬ್ರಾ ಆದ್ರೆ ಅದು ಸ್ವಲ್ಪ ಬೂದು ಬಣ್ಣ ಅಂದ್ರೆ ಮಣ್ಣಿನ ಕಲರ್ ಇರ್ತದೆ. ವೆರಸ್ ಇದು ಇಂಡಿಯನ್ ರ್ಯಾಟ್ ಸ್ನೇಕ್ ಅಥವಾ ಕೇರೆ ಹಾವು ಯೆಲ್ಲೋಯಿಶ್ ಬ್ಲಾಕ್ ಕಲರ್ ಅಲ್ಲಿ ಇರ್ತದೆ. ಕೇರೆ ಹಾವಿನ ಟೇಲ್ ಮತ್ತೆ ಬಾಯಿ ಜಾದ ಸೈಡ್ ಅಲ್ಲಿ ಬ್ಲಾಕ್ ಲೈನ್ಸ್ ಇರ್ತದೆ.
ಇಲ್ಲಿ ಸ್ಪೆಕ್ಟಾಕಲ್ ಕೋಬ್ರಾ ಕಂಪ್ಲೀಟ್ ಬ್ರೌನಿಶ್ ಕಲರ್ ಇರ್ತದೆ, ಅದರಲ್ಲಿ ಯಾವುದೇ ಬ್ಲ್ಯಾಕ್ ಮಾರ್ಕಿಂಗ್ಸ್ ಇರಲ್ಲ, ಮತ್ತೆ ಸ್ಪೆಕ್ಟಾಕಲ್ ಇರ್ತದೆ. ಸೊ ಯು ಕ್ಯಾನ್ ಡಿಫರೆನ್ಶಿಯೇಟ್ ದೆಮ್. ಇಂಡಿಯನ್ ರ್ಯಾಟ್ ಸ್ನೇಕ್, ಕೆರೆ ಹಾವು, ನಾನ್ ವೆನಮಸ್, ಯಾವುದೇ ಉಪದ್ರ ಇಲ್ಲ, ನಿಮ್ಮ ಮನೆ ಮೇಲೆ ಬರ್ಬೋದು ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ಇರ್ಬೋದು. ದಟ್ ಅದು ಏನ್ ಮಾಡ್ತಾ ಇರ್ತದೆ ಅಂತ ಹೇಳಿದ್ರೆ ಅದು ಇಲಿ ಅಥವಾ ಅದರ ಪ್ರೇಸ್ ಅನ್ನು ಹುಡುಕ್ತಾ ಇರ್ತದೆ. ಸೊ ದೇ ವಿಲ್ ಕೀಪ್ ದ ಪ್ರೇ ಅಂಡರ್ ಕಂಟ್ರೋಲ್. ಸೊ ನೀವು ಅದನ್ನ ಏನು ಮಾಡಬೇಕಾಗಿಲ್ಲ. ಈಗ ಕೆರೆ ಹಾವು ಬಂತು ಅಂತ ಹೇಳಿದ್ರೆ ನೀವು ಗಾಬರಿ ಆಗ್ಬೇಕಾಗಿಲ್ಲ, ಅದು ಬಂದ ಹಾಗೆ ಅದು ಹೋಗ್ತದೆ. ಓಕೆ, ಬೇರೆ ಸ್ಪೆಕ್ಟಾಕಲ್ ಕೋಬ್ರಾ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ನೆಕ್ಸ್ಟ್ ನಾನು ಹೇಳ್ತೇನೆ. ನೆಕ್ಸ್ಟ್ ಕಾಮನ್ ಕ್ರೈಟ್. ನಮ್ಮ ಇಲ್ಲಿ ನಾವು ಹೆಚ್ಚಾಗಿ ಕಟ್ಟದ ಹಾವು ಅಂತ ಹೇಳಿ ಹಲವು ಹಾವುಗಳನ್ನು ಕೊಲ್ತೇವೆ. ಆದರೆ ಈ ಕಾಮನ್ ಕ್ರೈಟ್ ಎನ್ನುವುದು ನಿಜವಾಗಿ ತುಂಬಾ ವಿಷಕಾರಿ. ಇದರ ಕೆಲವೊಂದು ಸ್ಟೋರೀಸ್ ಹೇಗಿದೆ ಅಂತ ಹೇಳಿದ್ರೆ, ಮೇಜರ್ಲಿ ಮಧ್ಯಪ್ರದೇಶ್ ಅಥವಾ ನಮ್ಮ ನಾರ್ತನ್ ಇಂಡಿಯನ್ ಸೈಡ್ ಅಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ, ವಿಲೇಜ್ ಅಲ್ಲಿ ಜನರು ಎಲ್ಲ ಚಾಪೆ ಮೇಲೆ ನೆಲದಲ್ಲಿ ಮಲಗಿರ್ತಾರೆ. ಸೊ ಈ ಕಾಮನ್ ಕ್ರೈಟ್ ಅದು ಬೇರೆ ಹಾವುಗಳನ್ನ ತಿಂದು ಜೀವಿಸುವಂಥದ್ದು. ಅದು ನೈಟ್ ಅಲ್ಲಿ ಆಕ್ಟಿವ್ ಆಗಿರ್ತದೆ. ಅದು ನೈಟ್ ಅಲ್ಲಿ ಅದರ ಫುಡ್ ಅನ್ನು ಹುಡುಕಿಕೊಂಡು ಬರ್ತಾ ಇರ್ತದೆ. ಮನೆಯ ಒಳಗಡೆ ಯಾರೋ ಚಾಪೆಯಲ್ಲಿ ಮಲಗಿರ್ತಾರೆ, ಚಾಪೆಯಲ್ಲಿ ಅವರು ಹೊರಳುವಾಗ ಅಥವಾ ಏನೋ ಡಿಸ್ಟರ್ಬೆನ್ಸ್ ಆಗಿ ಆ ಕಾಮನ್ ಕ್ರೈಟ್ ಅವರಿಗೆ ಬೈಟ್ ಮಾಡಿರ್ತದೆ. ಅದರ ಬೈಟ್ ಹೇಗಿರ್ತದೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ಇಟ್ ವಿಲ್ ಬಿ ಲೈಕ್ ಮಾಸ್ಕಿಟೋ ಬೈಟ್. ನಿಮಗೆ ಗೊತ್ತೇ ಆಗುದಿಲ್ಲ ಅದರ ಬೈಟ್. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ವಿಕ್ಟಿಮ್, ಆ ಬೈಟ್ ಆದ ಜನ ಅವರು ಏಳುವುದೇ ಇಲ್ಲ, ಅಲ್ಲೇ ಅವರದ್ದು ಡೆತ್ ಆಗಿರ್ತದೆ. ಸೊ ದೇರ್ ಆರ್ ಲಾಟ್ ಆಫ್ ಇನ್ಸ್ಟೆನ್ಸಸ್ ಲೈಕ್ ದಟ್. ಸೊ ಇದು ಯಾವ ರೀತಿ ಅದನ್ನ ಪ್ರಿವೆಂಟ್ ಮಾಡಬಹುದು ಅಂತ ಹೇಳಿ ನಾವು ಕಮಿಂಗ್ ಸ್ಲೈಡ್ ಅಲ್ಲಿ ನೋಡುವ. ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಹೇಳಿದ್ರೆ, ದೇರ್ ವಿಲ್ ಬಿ 2 milky bands across the body. Okay, whereas ಅದರ ರೀತಿ ಇರುವಂತ ನಮ್ಮಲ್ಲಿ ಎಲ್ಲ ಸಿಗುವಂತ ಹಾವುಗಳು ಕಾಮನ್ ವೂಲ್ಫ್ ಸ್ನೇಕ್ ಅಂತ ಹೇಳ್ತೇವೆ. ಅದರಲ್ಲಿ ದಪ್ಪದ ವೈಟ್ ಮಾರ್ಕ್ ಇರ್ತದೆ. ಆದರೆ ಕಾಮನ್ ಕ್ರೈಟ್ ಅಲ್ಲಿ ತಿನ್ನಾದ 2 ಪೇರ್ಡ್ ವೈಟ್ ಮಾರ್ಕ್ಸ್ ಇರ್ತದೆ. ಮತ್ತೆ ಅದರ ಸ್ಕೇಲ್ ಸ್ಟ್ರಕ್ಚರ್ ಎಲ್ಲ ಬೇರೆ ಇರ್ತದೆ. ಬಟ್ ಯೂಶುವಲಿ ನಾವು ಕಟ್ಟದ ಹಾವನ್ನ ನೋಡಿದ್ರೆ ಅದು ವಿಷಕಾರಿ ಅಂತ ಹೇಳಿ ಕೊಂದು ಬಿಡ್ತೇವೆ. ಬಟ್ ಮೇ ಬಿ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈವನ್ ಈ ಕಾಮನ್ ಕ್ರೈಟ್ ತುಂಬಾ ಶೈ ಸ್ನೇಕ್, ನಿಮ್ಗೆ ಅದು ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಅದು ಡೆಫಿನೆಟ್ಲಿ ನಾಟ್, ಅದು ಕಚ್ಚುವುದೇ ಇಲ್ಲ. ಅದನ್ನ ನೀವು ಎಜಿಟೇಟ್ ಮಾಡಿದ್ರೆ, ಅದಕ್ಕೆ ಹಾರ್ಮ್ ಮಾಡಿದ್ರೆ, ದೆನ್ ಓನ್ಲಿ ಇಟ್ ವಿಲ್ ಬೈಟ್ ಯು. ಬಿಕಾಸ್ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಐ ಹ್ಯಾವ್ ಹ್ಯಾಂಡಲ್ಡ್ ಫ್ಯೂ ಆಫ್ ಕಾಮನ್ ಕ್ರೈಟ್ಸ್. ಓಕೆ, ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾವುದಾದ್ರೂ ಈ ರೀತಿ ಸ್ನೇಕ್ ಸಿಕ್ಕಿದ್ರೆ, ಮೇ ಬಿ ಯು ಕ್ಯಾನ್ ರಿಲೀಸ್ ದೆಮ್ ಬೈ ಪುಟಿಂಗ್ ದೆಮ್ ಇನ್ ಟು ದ ಬಕೆಟ್ ಆರ್ ಸೋ. Maybe most of the time 80% of kattada havu will be common wolf snake. They are non-venomous, whereas common crite is venomous snake. Okay, next is ಕೊಳಕು ಮಂಡಲ. ಎಲ್ರಿಗೂ ಗೊತ್ತಿರ್ತದೆ, ಹಲವೊಂದು ಸ್ಟೋರೀಸ್ ಇದಕ್ಕೆ ಲಿಂಕ್ ಆಗಿರ್ತದೆ. ಇದು ಕಚ್ಚಿದ್ರೆ ರಕ್ತ ಬರ್ತದೆ, ಅಲ್ಲೇ ಕೊಳೆತು ಹೋಗ್ತದೆ. ಅದು ಒಂದು ರೀತಿ ಕರೆಕ್ಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ this induce hemotoxic venom ಅಂತ ಹೇಳಿದ್ರೆ, ಹಿಮೋಟಾಕ್ಸಿಕ್ along with ಮಯೋಟಾಕ್ಸಿಕ್ venom. ಸೊ ಇದು ಕಚ್ಚಿದ 3-4 ಗಂಟೆಯಲ್ಲಿ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆ ಏರಿಯಾ, ಆ ಕಚ್ಚಿದ ಬೈಟ್ ಸೈಟ್ ಅಲ್ಲಿ ಕೊಳೆಯುತ್ತಾ ಬರ್ತದೆ. ಸೊ ಟಿಶ್ಯೂ ಡೆತ್ ವಿಲ್ ಹ್ಯಾಪನ್. ಅಲಾಂಗ್ ವಿತ್ ದಟ್ ಬ್ಲಡ್ ವಿಲ್ ಸ್ಟಾರ್ಟ್ ಓಸಿಂಗ್ ಔಟ್ ಅಂಡ್ there are other complications related to our blood and blood vessels. Okay, so ಮತ್ತೆ ಇದು ನಮ್ಮ ತುಂಬಾ ಕಾಮನ್ ಸ್ನೇಕ್. ನಮ್ಮ ಈ ಸುತ್ತಮುತ್ತಲಲ್ಲಿ ತುಂಬಾ ಕಾಮನ್ ಆಗಿ ಸಿಗುವಂತ ಸ್ನೇಕ್. ಇದರ ಬ್ರೀಡಿಂಗ್ ಟೈಮ್ ಅಲ್ಲಿ ಇದರ ಮರಿಗಳು ತುಂಬಾ ಆಚೀಚೆ ಓಡಾಡ್ತಾ ಇರ್ತವೆ. ಇದು ಹಂಡ್ರೆಡ್ಸ್ ಆಫ್ ಮರಿಯನ್ನ ಪ್ರೊಡ್ಯೂಸ್ ಮಾಡ್ತವೆ. ಅಂದ್ರೆ ಇದು ಎಗ್ಸ್ ಅನ್ನ ಲೇ ಮಾಡುದಿಲ್ಲ, ಇದು ಮರಿಯೇ ಅದರ ಹೊರಗೆ ಬರ್ತದೆ, ಎಗ್ ಲೇ ಮಾಡಿದಲ್ಲ. ವೆರಸ್ ಕೋಬ್ರಾಸ್ ಅಂಡ್ ಆಲ್ ದೇ ವಿಲ್ ಲೇ ಎಗ್ಸ್, ವೆರಸ್ ವೈಪರ್ಸ್ ವಿಲ್ like baby vipers will come out of them. Okay, so ಅದೇ ಕರೆಕ್ಟ್. ಅದಕ್ಕೆ ಲುಕ್ ಅಲೈಕ್ ಅಲ್ಲಿ ನಾನು ಕಾಮನ್ ಸ್ಯಾಂಡ್ ಬೋವಾ ಮತ್ತೆ ಇಂಡಿಯನ್ ರಾಕ್ ಪೈಥನ್ ಅನ್ನು ಹಾಕಿದ್ದೇವೆ. ಮೋಸ್ಟ್ ಆಫ್ ದ ಟೈಮ್ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಇದು ಹೆಬ್ಬಾವಲ್ವಾ ಅಂತ ಹೇಳಿ. ಎಲ್ಲಿಯಾದ್ರೂ ನಾನು ಅದರ ಆನ್ಸರ್ ಮಾಡುವ ಮುಂಚೆ ಅವರು ಅದನ್ನು ಹಿಡ್ತಿದ್ರೆ, ಮೋಸ್ಟ್ಲಿ ಅದು ರಸಲ್ ವೈಪರ್ ಆಗಿ ಅವರಿಗೆ ಬೈಟ್ ಆದ್ರೆ ದಟ್ ವಿಲ್ ಬಿ ಡಿಸಾಸ್ಟರ್. ಓಕೆ, ಸೊ whenever you see such kind of snake, you should be careful. Okay, ಅದು ನಿಮಗೆ ಐಡೆಂಟಿಫಿಕೇಶನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ತರದ ರೆಸ್ಕ್ಯೂ ಮಾಡಲಿಕ್ಕೆ ಹೋಗಬೇಡಿ. ಮೇ ಬಿ ಯು ಹ್ಯಾವ್ ಟು ಆಸ್ಕ್ ಸಮ್ ಪರ್ಸನ್ ಹೂ ಇಸ್ ನಾಲೆಜಬಲ್ ಅಬೌಟ್ ದಟ್. ಅಂಡ್
ಸೊ ಲೈಕ್ ದಟ್ ಹೆಬ್ಬಾವು ಮತ್ತೆ ರಸಲ್ಸ್ ವೈಪರ್. ಓಕೆ, ಸಾಸ್ಕೇಲ್ ವೈಪರ್ ನಮಗೆ ತುಂಬ ಕಡಿಮೆ ಸಿಗ್ತದೆ, ಇಲ್ಲಿ ಜಾಸ್ತಿ ಸಿಗುವುದಿಲ್ಲ. ಲ್ಯಾಟರೈಟ್ ಹ್ಯಾಬಿಟ್ಯಾಟ್ ಅಲ್ಲಿ ಇದು ಜಾಸ್ತಿ ಸಿಗ್ತದೆ. ತುಂಬ ಚಿಕ್ಕ ಹಾವು, ಇದರ ವಿಷ ಕೂಡ ತುಂಬ ವೆನಮಸ್ ಆಗಿರ್ತದೆ, ಅಂದರೆ ಪೊಟೆನ್ಸಿ ತುಂಬ ಜಾಸ್ತಿ ಇರ್ತದೆ. ಇದು ರಸಲ್ಸ್ ವೈಪರ್ ಥರನೇ ಇರ್ತದೆ. ಸೊ ನಮಗೆ ಅದರ ಕನ್ಫ್ಯೂಷನ್ ಅಷ್ಟಿರಲ್ಲ. ಸೊ ಇನ್ ಕೇಸ್ ಯು ಗೆಟ್ ಬಿಟನ್ ಬೈ ಸ್ನೇಕ್, ವಾಟ್ ಯು ಶುಡ್ ಡೂ, ನೀವು ಏನು ಮಾಡಬೇಕು? ಇದು ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ, ನಮ್ಮ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಪೇಷಂಟನ್ನು ಹಾಸ್ಪಿಟಲೈಸ್ ಮಾಡೋದು. ಅದು ತುಂಬ ಇಂಪಾರ್ಟೆಂಟ್. ಅದರ ನಡುವೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕೆಲವೊಮ್ಮೆ ಫಸ್ಟ್ ಏಡ್, ಸ್ಮಾಲ್ ಫಸ್ಟ್ ಏಡ್ ವಿ ಕ್ಯಾನ್ ಡೂ. ಫಸ್ಟ್ ಏಡ್ಸ್ ಆರ್ ಲೈಕ್ ಪ್ರೆಷರ್ ಬ್ಯಾಂಡೇಜ್ ಅಂತ ಹೇಳ್ತೇವೆ. ಮೊದಲೆಲ್ಲ ನಾವು ಬಳ್ಳಿಯಿಂದ ಕಟ್ತಾ ಇದ್ವಿ, ಅದೆಲ್ಲ ಮಾಡಲೇಬಾರದು. ಯಾಕಂತ ಹೇಳಿದ್ರೆ ಆ ಟಾರ್ನಿಕೆಟ್ ಅನ್ನು ಕಟ್ಟಿದ್ರೆ ಅದು ಅಲ್ಲೇ ಆ ವಿಷದ ಅಮೌಂಟ್ ಅಲ್ಲೇ ಇದಾಗಿ ಗ್ಯಾಂಗ್ರೀನ್ ಆಗುವ ಚಾನ್ಸ್ ಇರ್ತದೆ, ಅಥವಾ ಮೇ ಬಿ ಇಟ್ ವಿಲ್ ಕಾಸ್ ಆಂಪಿಟೇಷನ್. ಸೊ ನೀವು ಅದನ್ನ ಮಾಡಬಾರ್ದು. ಅದರ ಬದಲು ಒಂದು 4 ಇಂಚ್ ವೈಡ್ ಇದು ಕ್ಲೋತ್ ಅನ್ನ ಅದರ ಸುತ್ತ ಸ್ಟ್ರ್ಯಾಪ್ ಮಾಡಿ, ಮೇ ಬಿ ಯು ಕ್ಯಾನ್ ಹೋಲ್ಡ್ ದಟ್ ಲಿಂಬ್, ಅಥವಾ ಯಾವ ಪಾರ್ಟಿಗೆ ಬೈಟ್ ಆಗಿದೆ ಅದನ್ನು ಗಟ್ಟಿಯಾಗಿ ಹೃದಯ ಭಾಗದಿಂದ ಕೆಳಗೆ ಹಿಡ್ಕೊಳ್ಬೇಕು, ಮೂವ್ಮೆಂಟ್ ಆಗದ ತರ. ಸೊ ಬ್ಲಡ್ ಮೂವ್ಮೆಂಟ್ ವಿಲ್ ಬಿ ಲೆಸ್. ಅಂಡ್ ಮೇನ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ರೀಅಶ್ಯೂರ್ ದ ಪೇಷಂಟ್, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ, ಹೆದರಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವರ ಸಂಖ್ಯೆ ಜಾಸ್ತಿ ಇರ್ತದೆ ಹಾವು ಕಚ್ಚಿದ ಟೈಮಲ್ಲಿ. ಸೊ ಅದನ್ನ ನೀವು ಇದು ಮಾಡಬೇಕು. ಸೊ ನೆವರ್ ಟು ಬಿ ಡನ್, ಡು ನಾಟ್ ಕಟ್. ಇದು ಮೋಸ್ಟ್ ಆಫ್ ದಿ ಟೈಮ್ ನಾವು ಮೂವೀಸ್ ಅಲ್ಲಿ ನೋಡಿರ್ತೇವೆ, ಕಟ್ ಮಾಡೋದು, wound-ಅನ್ನ ಸಕ್ ಮಾಡೋದು, ವೆನಮನ, ಅದೆಲ್ಲ ಮೂವೀಸ್ ಅಲ್ಲಿ ಮಾತ್ರ ಸಾಧ್ಯ. ರಿಯಲ್ ಲೈಫ್ ಅಲ್ಲಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಕಟ್ ಮಾಡಿ ಹೋದ್ರೆ ಅದು ನೆಕ್ಸ್ಟ್ ಸಿವಿಯರ್ ಕಾಂಪ್ಲಿಕೇಶನ್ಸ್ ಬರ್ಬೋದು, ಅದು ರಸ್ಟ್ ಆದ್ರೆ ಟೆಟಾನಸ್ ಬರ್ಬೋದು. ಸೊ ನೆವರ್ ಡೂ ದಟ್. ಓಕೆ, ಜಸ್ಟ್ ಅದರಲ್ಲಿ ಡಸ್ಟ್ ಏನಾದ್ರೂ ಇದ್ರೆ ವೈಪ್ ಮಾಡಿ ಗಾಯವನ್ನ. ಫಸ್ಟ್ ಏಡ್ ಅಂತ ಹೇಳಿ ಜಸ್ಟ್ ಬ್ಯಾಂಡೇಜ್ ಅನ್ನು ಮಾಡಿ ಇಮಿಡಿಯೇಟ್ಲಿ ಹಾಸ್ಪಿಟಲೈಸ್ ಮಾಡಿ. ಅಲ್ಲಿ ಆಂಟಿ ಸ್ನೇಕ್ ವೆನಮ್ ಇರ್ತದೆ. ಐ ಥಿಂಕ್ ಎವ್ರಿ ಒನ್ ಇಸ್ ಅವೇರ್ ಆಫ್ ಆಂಟಿ ಸ್ನೇಕ್ ವೆನಮ್. ಓಕೆ, ಆಂಟಿ ಸ್ನೇಕ್ ವೆನಮ್ ಆರ್ ಪ್ರೊಡ್ಯೂಸ್ಡ್ ಬೈ ಸ್ನೇಕ್ ವೆನಮ್ ಓನ್ಲಿ. higher immunization of horse or sheep and all. So ಅದನ್ನ ಆಂಟಿ ಸ್ನೇಕ್ ವೆನಮ್ ಅನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಹಾಸ್ಪಿಟಲ್ ಅಲ್ಲಿ. ಯಾವ ಪೇಷಂಟ್ ಸ್ನೇಕ್ ಬೈಟ್ ಆಗಿದೆ ಅಂತ ಹೇಳಿ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೋ ಅವರ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಆ ಬ್ಲಡ್ ಟೆಸ್ಟ್ ಅಲ್ಲಿ ಕನ್ಫರ್ಮ್ ಆದ್ರೆ ಸ್ನೇಕ್ ಎನ್ವೆನಮೇಷನ್ ಆಗಿದೆ ಅಂತ ಹೇಳಿ ಆದ್ರೆ ಆಂಟಿ ಸ್ನೇಕ್ ವೆನಮ್ ಅನ್ನು ಕೊಡ್ತಾರೆ. ಸೊ ಅದರ ಬದಲು ನಾವು ಯಾವ್ದಾದ್ರು ಹಳ್ಳಿ ವೈದ್ಯರು ಅಥವಾ ಯಾವುದು ತಾಂತ್ರಿಕರು ಅಂತವರ ಕಡೆಗೆ ಹೋದ್ರೆ ಆ ಗೋಲ್ಡನ್ ಹವರ್ ಅಂತ ಹೇಳ್ತೇವೆ, ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ದಟ್ ವಿಲ್ ಕಾಸ್ ಸೀರಿಯಸ್ ಟ್ರಬಲ್. ಓಕೆ, ಆ ಟೈಮ್ ಕಡಿಮೆ ಆದಷ್ಟು, ನಾವು ಹಾಸ್ಪಿಟಲೈಸೇಷನ್ ಮಾಡುವ ಟೈಮ್ ಕಡಿಮೆ ಆದಷ್ಟು ಆ ಪೇಷಂಟಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಡೂ ಇಟ್ ರೈಟ್ ಅಂತ ಹೇಳ್ತೇವೆ. ರೀಅಶ್ಯೂರ್, immobilize, go to the hospital and tell the doctor if any symptoms are observed. Do it right. Reassure, immobilize, go to the hospital with the antivenom, and then tell the doctor if any signs of this one symptoms. ನಮ್ಮ 4 ಬಿಗ್ 4 ಸ್ನೇಕಿಗೆ ಪಾಲಿವೆಲೆಂಟ್ ಆಂಟಿವೆನಮ್ ಅಂತ ಒಂದೇ ಆಂಟಿವೆನಮ್ ಬರ್ತದೆ. ಸೊ ಡಾಕ್ಟರ್ ಅದನ್ನ ಇಂಜೆಕ್ಟ್ ಮಾಡಿ ವೆನಮ್ ಇದನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಹೌ ಟು ಅವಾಯ್ಡ್ ಸ್ನೇಕ್ ಬೈಟ್. ಸೊ ನಮ್ಮ ಏರಿಯಾದಲ್ಲಿ ಯಾಕೆ ಸ್ನೇಕ್ ಬರ್ತದೆ ಅಂತ ಹೇಳಿದ್ರೆ, ಯೂಶುವಲಿ ಅದು ಪ್ರೇಯನ್ನು ಹುಡುಕ್ತಾ ಬರ್ತದೆ. ಸೊ ಆ ಪ್ರೇ ಪಾಪ್ಯುಲೇಷನ್ ಅನ್ನು ಕಡಿಮೆ ಮಾಡಬೇಕಂತ ಹೇಳಿ ಆದ್ರೆ ನಮ್ಮ ಸುತ್ತಮುತ್ತಲನ್ನ ನಾವು ಸ್ವಚ್ಛವಾಗಿಟ್ಟಿರ್ಬೇಕು ಮೇನ್ಲಿ. ನೆಕ್ಸ್ಟ್ ನಾವು ಹೊರಗಡೆ ಹೋಗ್ತಿರುವಾಗ, ನೈಟ್ ಟೈಮಲ್ಲಿ ಹೋಗ್ತಿರುವಾಗ ಸ್ನೇಕ್ ಪ್ರಾನ್ ಏರಿಯಾದಲ್ಲಿ ಟಾರ್ಚ್ ಅನ್ನು ಯೂಸ್ ಮಾಡಬೇಕು. ಹೈ ಪ್ಯಾಂಟ್ಸ್ ಅಥವಾ ಗಮ್ ಬೂಟ್ಸ್ ಶೂ ಅನ್ನು ಹಾಕೊಂಡು ಹೋಗಬೇಕು. ಹಾಗೆ ನಾವು ಸ್ನೇಕ್ ಅನ್ನ ನೋಡಿದ್ರೆ ನಾವು ರೆಸ್ಕ್ಯೂವರ್ ಅನ್ನ ಕಾಲ್ ಮಾಡಬಹುದು. ಓಕೆ, ಅಲ್ಲಿ ಪ್ರೊಫೆಷನಲ್ ರೆಸ್ಕ್ಯೂವರ್ಸ್ ಇರ್ತಾರೆ, ಅವ್ರು ಬಂದು ಆ ಸ್ನೇಕ್ ಅನ್ನ ರೀಲೊಕೇಟ್ ಮಾಡ್ತಾರೆ. ಅಥವಾ ನಾನ್ ವೆನಮಸ್ ಸ್ನೇಕ್ ಆದ್ರೆ ಅದನ್ನ ನಿಮ್ಮ ಹತ್ರ ಕನ್ವಿನ್ಸ್ ಮಾಡಬಹುದು, ಅಲ್ಲೇ ಬಿಟ್ರೆ ತೊಂದರೆ ಇಲ್ಲ ಅಂತ ಹೇಳಿ. ಸೊ ಇದನ್ನ ನೀವು ಮಾಡಬಹುದು. ಮೇನ್ ಥಿಂಗ್ ಇಸ್ ಯಾಕೆ ಸ್ನೇಕ್ಸ್ ಇಂಪಾರ್ಟೆಂಟ್. ಸೊ ನಾವು ಫ್ರಾಗ್ಸ್ ಅನ್ನ
ಇದು ಮಾಡಿದ್ವಿ. ಫ್ರಾಗ್ ಪಾಪ್ಯುಲೇಷನ್ ಜಾಸ್ತಿ ಆದರೆ ಏನಾಗ್ಬೋದು, ಜಸ್ಟ್ ಸ್ನೇಕ್ಸ್ ಇಲ್ಲ, ಖಾಲಿ ಫ್ರಾಗ್ಸ್ ಮಾತ್ರ ಇದೆ ಅಂತ ಹೇಳಿದ್ರೆ ನಮ್ಮ ಇಲ್ಲೆಲ್ಲ ಫ್ರಾಗ್ಸ್ ಕಾಣಿಸ್ತಾ ಇರ್ಬೋದು. ಅಥವಾ ಸ್ನೇಕ್ಸ್ ನ ಮೇನ್ ಆಹಾರ ರೋಡೆಂಟ್ಸ್, ಇಲಿ ಅಥವಾ ಆ ರೀತಿಯ ಮೂಷಿಕ ಜಾತಿಗೆ ಸೇರಿದಂಥವು. ಆ ಇಲಿಗಳು ಅಥವಾ ಇದು ನಮ್ಮ ಗ್ರೈನ್ಸ್, ನಮ್ಮ ಯಾವುದು ಪ್ಯಾಡಿ ಫೀಲ್ಡ್ ಅಲ್ಲಿ ನಾವು ಗ್ರೋ ಮಾಡ್ತೇವೆ, ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಯಾವುದೇ ಧಾನ್ಯಗಳನ್ನ ತಿಂದು ಬದುಕ್ತೇವೆ. ಸೊ ಈ ಹಾವುಗಳು ಅದರ ಪೊಟರೆಯೊಳಗೆ ಹೋಗಿ ಅದನ್ನು ಹಿಡಿದು ತಿಂದು ಆ ಪ್ರೇ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಅಲ್ಲಿ ಇರ್ತದೆ. ಅದೇ ರೀತಿ ಈ ಹಾವುಗಳು ಕೆಲವೊಂದು ಜೀವಿಗಳಿಗೆ ಆಹಾರ, ಲೈಕ್ ಮಂಗೂಸ್ ಇರ್ಬೋದು, ಅಥವಾ ಸರ್ಪೆಂಟ್ ಈಗಲ್ಸ್ ಅಂತ ಹೇಳ್ತೇವೆ, ಅಥವಾ ವೈಲ್ಡ್ ಬೋರ್ ಹಂದಿಗಳು, ಕಾಡು ಹಂದಿಗಳು, ಅದು ಕೂಡ ಈ ಹಾವುಗಳನ್ನು ತಿಂತವೆ. ಸೊ ಇದು ಫುಡ್ ವೆಬ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಒಂದು ಹಾವುಗಳೇ ಇಲ್ಲ ಅಂತೇಳಿ ಆದ್ರೆ ಇಕೋಸಿಸ್ಟಮೇ ವೇರಿ ಆಗ್ತದೆ. ಅದೇ ರೀತಿ ಸ್ನೇಕ್ ವೆನಮ್ ಇಂದ ಕೆಲವೊಂದು ಥೆರಪ್ಯೂಟಿಕ್ ಡ್ರಗ್ಸ್ ಅನ್ನು ಪ್ರಿಪೇರ್ ಮಾಡ್ತವೆ, ಅದು ಎಕ್ಸ್ಪ್ಲೋಯಿಟೇಷನ್. ಓಕೆ, ಸ್ನೇಕ್ಸ್ಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಹ್ಯಾಬಿಟಾಟ್ ಲಾಸ್. ಎಲ್ಲಾ ಜಾಲಗಳಿಗೆ ನಮ್ಮಿಂದಾಗಿ ತೊಂದರೆ ಆಗ್ತಾ ಇರೋದು ಅಂತ ಹೇಳಿದ್ರೆ ನಾವು ನಮಗೋಸ್ಕರ ನಮ್ಮ ಮನೆಗಳನ್ನು ಕಟ್ಟಿಕೊಳ್ತಾ ಇದ್ದೇವೆ. ಅದು ಎಲ್ಲಿ ಅಂತ ಹೇಳಿದ್ರೆ ಅವರ ಮನೆಗಳಲ್ಲಿ. ಸೊ ಹ್ಯಾಬಿಟ್ಯಾಟ್ ಲಾಸ್ ಇಂದಾಗಿ ಅವು ಆಹಾರ ಹುಡುಕ್ತಾ ನಮ್ಮ ಜಾಗಕ್ಕೆ ಬರ್ತಾ ಇದೆ. ಅದು ಅಲ್ಲದೆ ಇಂಟೆನ್ಷನಲ್ ಕಿಲ್ಲಿಂಗ್, ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಹಾವು ಯಾವುದಾದ್ರಾಗ್ಲಿ ಕಂಡ ಕೂಡ ತಕ್ಷಣ ಕೊಂದು ಬಿಡ್ತೇವೆ. ಹಾಗೆ ಮಾಡಬೇಕು ಅಂತ ಇಲ್ಲ, ನಾವು ಅದನ್ನ ಯಾರಿಗಾದ್ರು ಕಳಿಸಿ ಇದು ವಿಷ ಇದೆಯಾ, ವಿಷ ಇಲ್ವಾ, ಅಥವಾ ಇದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ ಕೊಲ್ಲದೆ ಬದುಕಬಹುದು, ಅಥವಾ ರೆಸ್ಕ್ಯೂವರ್ಗೆ ಹೇಳ್ಬೋದು. ಸ್ಮಗ್ಲಿಂಗ್ ಆಫ್ ಸ್ನೇಕ್ಸ್, ನಾನು ಸ್ಯಾಂಡ್ ಬೋವ್ ಅಂತ ಹೇಳಿದೆ, 2 ತಲೆ ಹಾವು ಅಂತ ಹೇಳ್ತಾರೆ, ಅದನ್ನ ಸ್ಮಗಲ್ ಮಾಡ್ತಾರೆ. ಚೈನಾದಲ್ಲಿ ಎಲ್ಲ ಅದರದ್ದು ಡ್ರಗ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾರೆ, ಸೊ ಅದನ್ನು ಸ್ಮಗ್ಲಿಂಗ್ ಮಾಡ್ತಾರೆ. ಸೊ ಅದು ಒಂದು ಥ್ರೆಟ್. ಅದಲ್ಲದೆ ರೋಡ್ ಕಿಲ್ಸ್ ಅಂತ ಹೇಳಿದ್ರೆ ರಾತ್ರಿ ಟೈಮ್ ಈ ರೋಡ್ಸ್ ಸ್ವಲ್ಪ ಬಿಸಿ ಆಗುವ ಕಾರಣ ಈ ಹಾವುಗಳು ಅಲ್ಲಿ ಬಂದು ಮಲ್ಕೊಳ್ಳಿಕ್ಕೆ ಟ್ರೈ ಮಾಡ್ತದೆ. ಅದಕ್ಕೆ ಉಷ್ಣತೆ ಬೇಕು, ಅದರ ಬಾಡಿ ಟೆಂಪರೇಚರ್ ಜಾಸ್ತಿ ಮಾಡಲಿಕ್ಕೆ. ಸೊ ನಾವು ಸೀದಾ ಹೋಗ್ತಾ ಇದ್ರೆ ಹಾವುಗಳು ಅಲ್ಲೇ ಇದಾಗಿ ಹೋಗ್ತದೆ, ಸಾಯ್ತದೆ. ಸೊ ನಾವು ಯಾವುದೇ ಫಾರೆಸ್ಟ್ ರೂಟ್ ಅಲ್ಲಿ ಎಲ್ಲ ಹೋಗ್ಬೇಕಿದ್ರೆ ರಾತ್ರಿ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು. ಇದರ ಜೊತೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾವು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಬಿಸಾಡ್ತಾ ಇದ್ರೆ ಕೆಲವೊಮ್ಮೆ ಈ ಹಾವುಗಳು ಅವುಗಳನ್ನು ತಿಂದು ಬಿಡ್ತವೆ. ಅದು ಸ್ಲೋ ಪಾಯ್ಸನ್ ತರ, ಅದರದ್ದು ತುಂಬಾ ಅದರ ಡೆತ್ ತುಂಬಾ ಇದಾಗಿರ್ತದೆ. ಸೊ ದೀಸ್ ಆರ್ ದ ಥ್ರೆಟ್ಸ್ ಟು ದ ಸ್ನೇಕ್ಸ್. ಸೊ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಹಾವುಗಳನ್ನ ಕಂಡ ತಕ್ಷಣ ಮೇ ಬಿ ಅದರಿಂದ ಈಗ ಮನೆಯೊಳಗೆ ಬಂತು ಅಂತ ಹೇಳಿ ಆದ್ರೆ ಮೇನ್ ಡೋರ್ ಅನ್ನು ಓಪನ್ ಇಟ್ಟು ಬೇರೆ ಎಲ್ಲ ಡೋರ್ಗಳನ್ನ ಕ್ಲೋಸ್ ಮಾಡಿ ಅದಕ್ಕೆ ಹೋಗ್ಲಿಕ್ಕೆ ಟೈಮ್ ಕೊಟ್ರೆ ಅದು ಹೋಗ್ತದೆ ಅದರಷ್ಟಕ್ಕೆ, ಅಥವಾ ರೆಸ್ಕ್ಯೂವರ್ನ ಕರಿಬಹುದು. ಸೊ ಈ ರೀತಿ ಮಾಡಿ ನಾವು ಹಾವುಗಳನ್ನ ಉಳಿಸೋಣ. ಹಾವುಗಳು ನಮಗೆ ಇಂಪಾರ್ಟೆಂಟ್. ನಾವು ಅದನ್ನ ಹೆದರಿಕೊಂಡು ನೋಡಿದ್ರು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ನಾಗಾರಾಧನೆಯನ್ನು ನಾವು ಮಾಡ್ತೇವೆ. ಅದೇ ರೀತಿ ಬೇರೆ ಹಾವುಗಳಿಗೆ ಕೂಡ ನಾವು ಇಂಪಾರ್ಟೆನ್ಸ್ ಕೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸೊ ಎನಿ ಕ್ವಶನ್ಸ್? ಥ್ಯಾಂಕ್ ಯು. ವಿಚಾರಗಳನ್ನು ತಿಳಿಸಿಕೊಟ್ಟು ತಮಗೆ ಮುಂದಿನ ನಮ್ಮ ಈ ಸುಂದರವಾದ ವೇದಿಕೆಯಲ್ಲಿ ಯುಕೆಟಿ ಬ್ಯಾನರ್ ಅಡಿಯಲ್ಲಿ ಎರಡು ಪುಸ್ತಕಗಳು ಬಿಡುಗಡೆಯಾಗಿದೆ ಬಂಧುಗಳೇ. ಅದನ್ನು ನಮಗೆ ತಿಳಿಸಲಿಕ್ಕೆ ಸಂತೋಷ ಮಾಡ್ತಾ ಇದ್ದೇನೆ. ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್. ವೆರಿ ಯುನೀಕ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ನಾವು ಯಾವಾಗಲೂ ಏನೇನು ಮಾಡಿದ್ರು ಸ್ವಲ್ಪ ಡಿಫ್ರೆನ್ಸ್ ಅಲ್ಲಿ ಮಾಡ್ತೀವಿ. ಇವತ್ತು ನಾವು ಬುಕ್ಕನ್ನು ಬರ್ತಿದ್ದೀವಿ. ಈ ಬುಕ್ಕನ್ನು ನಾವು ರಿಲೀಸ್ ಮಾಡೋದು ಸ್ವಲ್ಪ ಡಿಫ್ರೆಂಟ್. ಇಲ್ಲಿದ್ದ ಎಲ್ಲ ಚಿಕ್ಕ ಮಕ್ಕಳು ಪ್ಲೀಸ್ ಮುಂದೆ ಬನ್ನಿ. ಎಲ್ಲ ಯೂನಿವರ್ಸಲ್ ನಾಲೆಜ್ ಎಲ್ಲ ಚಿಕ್ಕ ಮಕ್ಕಳು ಯಾರೆಲ್ಲ ಕೆಲಸ ಮಾಡಿದ್ದಾರೆ ಎಲ್ಲ ಬನ್ನಿ.
ವರ್ಷಕ್ಕಿಂತ ಕೆಳಪಟ್ಟ ಮಕ್ಕಳು ಬನ್ನಿ. ಸ್ವಲ್ಪ ಕಾಣ್ಲಿಕ್ಕೆ ದೊಡ್ಡ ಇದ್ರು ಪರವಾಗಿಲ್ಲ, ಓಡಿ ಬನ್ನಿ. ಬನ್ನಿ ಬನ್ನಿ ಮಕ್ಕಳೇ, ಬನ್ನಿ. ಮಕ್ಕಳಂತ ಇದ್ದವರು ಎಲ್ಲರೂ ಸಹ ಬನ್ನಿ. ಕಮ್ ಕಮ್ ಪ್ಲೀಸ್ ಕಮ್. ಬನ್ನಿ ಬನ್ನಿ ಬನ್ನಿ, ಆಲ್ ಪ್ಲೀಸ್ ಕಮ್. ಬೆಳ್ವನ್ ದೊಡ್ಡದಾಯ್ತು, ಬೆಳ್ವನ್ ದೊಡ್ಡದಾಯ್ತು, ಚಿಕ್ಕ ಮಕ್ಕಳು. ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ಮೇಕ್ ಅ ಡಿಫರೆನ್ಸ್. ದ ಬುಕ್ ಇಸ್ ಗೋಯಿಂಗ್ ಟು ಬಿ ರಿಲೀಸ್ಡ್. Our book, which is called the book that we are going to release today, is by these small children. So that is the difference that we're going to create. And this is another teaching and a learning we are going to give everybody. Tomorrow, each little kid here should be able to write a book, and we will be releasing all their books and all that the hidden talent that they have within them. We had a hidden talent. I never thought in my life that I would write a book. But today, at this age, probably half my life is over. But I have written a book. So everything is possible. You can make it possible. And that is something we are going to tell all these little children. Yes. And you could see something different in today's program. We have no cameraman. And along with that, you could also see a difference. Such an beautiful difference. Nobody is clicking pictures. Everybody wants to create these memories in their mind. A memory which will never fade. But a picture can always fade. Thank you. Yay! Let's go! Everybody, ಬನ್ನಿ ಬನ್ನಿ, ಈಚೆ ಬನ್ನಿ. ಇಲ್ಲಿ ಬನ್ನಿ ಬಾಬು. ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಪುಸ್ತಕನನ್ನು ಮಿತ್ರನನ್ನಾಗಿ ಮಾಡು ಅಂತ. ಮೊಬೈಲ್ ಹೇಳುತ್ತಂತೆ, ನನ್ನನ್ನು ಕೆಳಗೆ ಬಗ್ಗಿ ನೋಡು, ನೀನ್ ಎಂದೂ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ. ಪುಸ್ತಕ ಹೇಳುತ್ತಂತೆ, ನನ್ನನ್ನು ಕೆಳಗೆ ನೋಡಿ ಮಾತಾಡು ಅಥವಾ ನೋಡು, ನನ್ನ ಜ್ಞಾನವನ್ನು ತಗೊಳ್ಳು, ನಿನ್ ಜೀವನದಲ್ಲಿ ಉತ್ತಮ ಶ್ರೇಷ್ಠನಾಗ್ತೀಯಾ ಅಂತ. ಹಾಗಾಗಿ ಈ ಪುಸ್ತಕವನ್ನು ಬರೆದಿರುವಂತ ರೋಹನ್ ಮೈಕಲ್ ಸರ್ ಅವರಿಗೂ, ಹಾಗೂ ಮಾಸ್ಟರ್ ಜಿ ಅವರಿಗೂ, ಹಾಗೂ ಶಮ್ಮಿ ಮೇಡಮ್ ಅವರಿಗೂ, ಅಶ್ವಿನಿ ಮೇಡಮ್ ಅವರಿಗೂ, ಸುಲತಾ ಮೇಡಮ್ ಅವರಿಗೂ, ಈ ಪುಸ್ತಕಕ್ಕೆ ಹಿಂಭಾಗದಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿದಂತ ಎಲ್ಲ, ಮತ್ತೆ ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದವರಿಗೂ ಸಹ ಎಲ್ರಿಗೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈ ಪುಸ್ತಕವನ್ನು ಎಲ್ಲರೂ ತೆಗೆದುಕೊಳ್ಳುವವರಾಗಿ ಅಂತ ಹೇಳುತ್ತಾ, ನಮ್ಮ ಪರಿವರ್ತನೆ ಆ್ಯಪ್ನ ಲಿಂಕ್ ಅನ್ನು ಖಂಡಿತವಾಗಿ ತಾವೆಲ್ಲರೂ ತಮ್ಮ ಮೊಬೈಲ್ನಲ್ಲಿ ಸರಿಯಾಗಿಸ್ಕೊಳ್ತೀರಿ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. Two little words about this book that we have written. You are what you are. I asked a question, who you are. And if you read this book, definitely you will get an answer to you are what you are. Thank you very much. Thank you little children for bringing life to our book. Thank you very much. ಗಣೇಶ್ ಪ್ರಸಾದ್ ಸರ್ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ನಲ್ಲಿ ಸಾಕಷ್ಟು ಆಕ್ಟಿವಿಟಿ ನಾವು ಮಾಡ್ತಾ ಇದ್ದೀವಿ. Another important activity which we are doing is food on wall. I request Ganesh Prasad sir to explain about food on wall and the people who have been working for food on wall. Over to you, sir. ಆತ್ಮ ನಮಸ್ತೆ. ಈಗಾಗಲೇ ಮಾಸ್ಟರ್ ರೋಹನ್ ಶ್ರೀ ಅವರು ಆಗ ತಮ್ಮ ನಿರ್ವಹಣೆಯಲ್ಲಿ ಫುಡ್ ಆನ್ ವಾಲ್ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ನಾನು ಅದಕ್ಕೆ ಸ್ವಲ್ಪ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಫುಡ್ ಆನ್ ವಾಲ್ ಇದರ ಹೆಸರೇ ಫಲಕದ ಮೂಲಕ ಆಹಾರ ಎಂದು ಕನ್ನಡದಲ್ಲಿ ಅರ್ಥವಿಸಿಕೊಳ್ಳಬಹುದು. ಇದರಲ್ಲಿ ವಿಶೇಷತೆ ಎಂದರೆ ಹಸಿದವರಿಗೆ ಯಾವುದೇ ಮುಜುಗರವಿಲ್ಲದೆ ಒಂದು ಹೊತ್ತಿನ ಅನ್ನವನ್ನು ಪಡೆಯಲು ಇದು ಬಹಳ ಒಳ್ಳೆಯ ಸಾಧನವಾಗಿದೆ. ಹಾಗೆ ದಾನಿಗಳಿಗೆ ಅನ್ನದಾನವನ್ನು ಮಾಡಲು ಅವಕಾಶವನ್ನು ಒದಗಿಸಿಕೊಡುವಂಥ ಅತ್ಯಂತ ವಿಶಿಷ್ಟವಾದ ಯೋಜನೆ ಇದು. ನಮ್ಮ ಸಂಸ್ಕೃತಿಯಲ್ಲಿ ಅನ್ನದಾನಕ್ಕೆ ವಿಶೇಷ ಮಹತ್ವವಿದೆ. ಅನ್ನದಾನಕ್ಕಿಂತ ಮಿಗಿಲಾದ ದಾನವಿಲ್ಲ ಎಂಬುದು ತಿಳಿದವರ ನುಡಿ. ಅನ್ನದಾನವನ್ನು ಅರಿತಂಥ ನಮ್ಮ ಗುರುಗಳಾದ ಮಾಸ್ಟರ್ ರೋಹನ್ ಶ್ರೀಯವರ ಕಲ್ಪನೆ
ಸಕಾರಗೊಂಡಿರುವುದು ಈ ಮಹತ್ವದ ಯೋಜನೆ ಮತ್ತು ಯೋಚನೆಯಾದ ಫುಡ್ ಆನ್ ವಾಲ್ ಮೂಲಕ. ಈ ಯೋಜನೆ ಆರಂಭವಾಗಿದ್ದು ಕಳೆದ ವರ್ಷ ಇದೇ ದಿನ ಜನವರಿ 26 ಪುತ್ತೂರಿನ ಶಿವಕೃಪಾ ಎಂಬ ಹೋಟೆಲ್ ಮೂಲಕ ಈ ಯೋಜನೆಯು ಪ್ರಾರಂಭಗೊಂಡು ಮಂಗಳೂರಿನಲ್ಲಿ 3 ಹೋಟೆಲು, ಕಾರ್ಕಳದಲ್ಲಿ 3, ಧಾರವಾಡದಲ್ಲಿ 1, ಬೆಂಗಳೂರಲ್ಲಿ 1, ಶಿವಮೊಗ್ಗದಲ್ಲಿ 2, ಬೆಳಗಾವಿಯಲ್ಲಿ 1, ಹೀಗೆ ರಾಜ್ಯಾದ್ಯಂತ ಪ್ರಾರಂಭಗೊಂಡು ಸಫಲತೆಯನ್ನು ಪಡೆಯುತ್ತಾ ಮುಂದೆ ಸಾಗ್ತಾ ಇದೆ. ಪ್ರಸ್ತುತ ಈ ಹೋಟೆಲ್ಗಳ ಮೂಲಕ ಸುಮಾರು 20,290 ಊಟವನ್ನು ಇವತ್ತಿನವರೆಗೆ ನಾವು ವಿತರಿಸಿರುತ್ತೇವೆ. ಹಸಿದವರು ಊಟವನ್ನು ಮಾಡಿದಾಗ ಪಡೆಯುವ ಧನ್ಯತಾಭಾವ ನಮಗೆಲ್ಲರಿಗೂ ಸಂತಸವನ್ನುಂಟು ಮಾಡುತ್ತಿದೆ. ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ ಮೂಲಕ ನಡೆಯುವ ಈ ಮಹತ್ವದ ಯೋಜನೆ ಸಕಾರಗೊಳ್ಳುತ್ತಿರುವುದು ಇದಕ್ಕೆ ದೇಣಿಗೆಯ ಮೂಲಕ ನಮಗೆ ಸಹಕಾರ ನೀಡುತ್ತಿರುವ ದಾನಿಗಳು ಇದರಲ್ಲಿ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತಾರೆ. ಅದರ ಜೊತೆಗೆ ಮತ್ತೊಂದು ಮುಖ್ಯವಾದ ಭಾಗ ಇರುವಂಥದ್ದು ನಮಗೆ ಸಹಕಾರ ನೀಡುತ್ತಿರುವಂಥ ಹೋಟೆಲ್ ಮಾಲಕರು. ಇಲ್ಲಿ ಹೋಟೆಲ್ ಮಾಲಕರು ನಮಗೆ ಎದುರುಗಡೆ ಇದರಲ್ಲಿ ಮುಖ ಇರುವಂಥದ್ದು ಹೋಟೆಲ್ ಮಾಲಕರು. ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ ಇದರಲ್ಲಿ ಹಿಂಭಾಗದಿಂದ ಕೆಲಸವನ್ನು ಮಾಡ್ತಾ ಇರ್ತದೆ. ಇದರಲ್ಲಿ ಹೋಟೆಲ್ ಮಾಲಕರು ತಮ್ಮ ನಿಸ್ವಾರ್ಥತೆಯಿಂದ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಮಾಡುವ ಮೂಲಕ ಹೋಟೆಲ್ ಮಾಲಕರು ನಮಗೆ ಈ ಫುಡ್ ಆನ್ ವಾಲ್ ಯೋಜನೆಗೆ ಆಧಾರ ಸ್ತಂಭವಾಗಿರುತ್ತಾರೆ. ಈ ಎಲ್ಲ ಹೋಟೆಲುಗಳ ಮಾಲಕರನ್ನ ನಾವು ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ನನ್ನ ಭಾವನೆ. ವೇದಿಕೆಗೆ ಈ ಎಲ್ಲ ಹೋಟೆಲ್ ಮಾಲಕರನ್ನ ಬರಮಾಡಿಕೊಳ್ಬೇಕಾಗಿತ್ತು. ಆದರೆ ಎಲ್ಲ ಹೋಟೆಲ್ ಮಾಲಕರು ದೂರದ ಊರಲ್ಲಿ ಇರುವುದರಿಂದ ಇಲ್ಲಿ ಪುತ್ತೂರಿನವರು ಮತ್ತು ಮಂಗಳೂರಿನ ಹೋಟೆಲ್ ಮಾಲಕರು ಈಗಾಗಲೇ ಆಗಮಿಸಿದ್ದಾರೆ. ಅವರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶಿವಮೊಗ್ಗದ ಹೋಟೆಲ್ ಮಾಲಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರೂ ವೇದಿಕೆಗೆ ಆಗಮಿಸಬೇಕು. ಶ್ರೀ ವಸಂತ್ ಪೂಜಾರಿ, ಕಿಂಗ್ಸ್ ಹೋಟೆಲ್ ಕುದ್ರೋಳಿ, ಮ್ಯಾಂಗ್ಳೂರ್. ಟು ಗಿವ್ ಅವರ್ ದ ಅವಾರ್ಡ್, ಐ ಇನ್ವೈಟ್ ರೋಹನ್ ಮಾಸ್ಟರ್ ಆನ್ ಸ್ಟೇಜ್. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ. ಶ್ರೀ ವಸಂತ್ ಪೂಜಾರಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಕೇಳ್ಕೊಳ್ತೇನೆ. ಅವರ ಕುಟುಂಬ ಕೂಡ ಬರ್ಬೋದು. ವಸಂತ್ ಪೂಜಾರಿ ಅವರ ಮನೆಯವರು ಕೂಡ ವೇದಿಕೆಗೆ ಬರಬೇಕು. ಅವರ ಜೋರ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇವೆ. ದಾನೆ ದಾನೆ ಮೇ ಕಾನೆ ವಾಲಾ ಕಾ ನಾಮ್ ಲಿಖಾ ಹೈ. ದಯವಿಟ್ಟು ಆಹಾರವನ್ನು ಚೆಲ್ಬೇಡಿ. ಅನ್ನಂ ಪರಬ್ರಹ್ಮಂ ಅಂತೇಳಿ ತಿಳಿದುಕೊಳ್ಳೋಣ. ಬನ್ನಿ. ಶ್ರೀಮತಿ ಉಷಾ, ಕೌಸ್ತುಭ ಮೆಸ್ ಶಿವಮೊಗ್ಗ. ಶ್ರೀ ದಿನೇಶ್ ಹೆಗಡೆ, ಹೋಟೆಲ್ ಶಿವಕೃಪಾ, ಪುತ್ತೂರು. ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಅನ್ನದಾತ ಸುಖೀ ಭವ, ಸರ್ವಜೀವಿ ಸುಖಿನೋ ಭವಂತು. ಎಲ್ಲ ಫುಡ್ ಆನ್ ವಾಲ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಜ್ಜನ ಬಂಧುಗಳಿಗೆ, UKT ಹಾಗೂ ಎಲ್ಲ ಯೂನಿವರ್ಸಲ್ನ ಬಾಂಧವರು ತಲೆಬಾಗಿ ಶಿರವಾಗಿ ನಿಮಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಬನ್ನಿ. The superpowers we all had. We were born to love, not hate. We can decide our fate and look for the good in it. ಮೇಲೆ ಇರುವಂತಹ ಶ್ರೀ ವಸಂತ್ ಪೂಜಾರಿ, ಕಿಂಗ್ಸ್ ಹೋಟೆಲ್ ಕುದ್ರೋಳಿ, ಮ್ಯಾಂಗ್ಳೂರ್. ಶ್ರೀಮತಿ ಉಷಾ, ಕೌಸ್ತುಭ ಮೆಸ್ ಶಿವಮೊಗ್ಗ. ದಿನೇಶ್ ಹೆಗಡೆ, ಹೋಟೆಲ್ ಶಿವಕೃಪಾ, ಪುತ್ತೂರು ಹಾಗೂ ಅವರ ಕುಟುಂಬದವರಿಗೆ ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನೇನು ಹುಳುಗಟ್ಟಿ ಎಂಬ ನುಡಿಬೇಡ, ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಗಣೇಶ್ ಸರ್. ಈಗ ನೆಕ್ಸ್ಟ್ ಆಕ್ಟಿವಿಟಿ, ಯೂನಿವರ್ಸಲ್ ನಾಲೆಡ್ಜ್ ಅಲ್ಲಿ ವಿ ಹ್ಯಾವ್ ಬಿನ್ ಡೂಯಿಂಗ್ ಮೆನಿ ಆಕ್ಟಿವಿಟಿ.
one of the major activities, Project Green. Now invite on stage Shri Subramanya on stage, Universal Knowledge Trust trustee and a healer, to explain about Project Green, the people behind the success of this initiative. Over to you, sir. ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ನೀವು ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಏನೆಲ್ಲ ಮಾಡುತ್ತೆ ಅದರ ಬಗ್ಗೆ ಕೇಳ್ತಾ ಬಂದಿದ್ದೇವೆ. ಹಾಗೆ ಈಗ ಪ್ರಾಜೆಕ್ಟ್ ಗ್ರೀನ್ ಇದರಲ್ಲಿ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡ್ತೇವೆ ಅದನ್ನೊಂದು ಸಣ್ಣ ಇದಕ್ಕೆ ಕನೆಕ್ಟ್ ಮಾಡಿ ಅದರದೊಂದು ಸಣ್ಣ ಗ್ಲಿಮ್ಸ್ ನಿಮಗೆ ಕೊಡ್ಲಿಕ್ಕಿದ್ದೇವೆ. ನಾವು ಪ್ರತಿ ವರ್ಷ ಇದರ ಕೆಲಸ ಮಾಡ್ತೀವಿ. ಪ್ರಾಜೆಕ್ಟ್ ಗ್ರೀನ್ ಪ್ರಾಜೆಕ್ಟ್ ಫೈಲ್ ಅದೇ ಕನೆಕ್ಟ್ ಮಾಡಿದ್ದಾರೆ ಮಲ್ತೇನೆ ವರ್ಚುವಲ್ ಓ ಸರ್ ಓಕೆ, ಅವರು ಸೆಟ್ ಮಾಡುವವರೆಗೆ ನಾನು ಮಾತಾಡ್ತಾ ಇರ್ತೇನೆ. ಪ್ರಾಜೆಕ್ಟ್ ಗ್ರೀನ್ ಅಲ್ಲಿ ನಾವು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಆ ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾಗಿರ್ತದೆ ಅಂದ್ರೆ, ಇದು ನಾವು ಒಬ್ಬರಿಂದ ಮಾಡ್ಲಿಕ್ಕೆ ಆಗುವಂತ ಕೆಲಸ ಅಲ್ಲ. ಇದಕ್ಕೆ ನಾವು ತುಂಬಾ ಟೀಮ್ಗಳ ಸಪೋರ್ಟ್ ಅನ್ನು ತಗೋತೇವೆ. ತುಂಬಾ ಟೀಮ್ಗಳ ಸಪೋರ್ಟ್ಗಳ ಮುಖಾಂತರ ನಾವು ಈ ಕಾರ್ಯವನ್ನು ನಡೆಸ್ತಾ ಬಂದಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ನಾವು ಪ್ಲಾಂಟೇಶನ್ ಡ್ರೈವ್ ಅನ್ನು ನಡೆಸ್ತಾ ಬಂದಿದ್ದೇವೆ. ಪ್ರಸ್ತುತ 2 ವರ್ಷಗಳಿಂದ ನಾವು ಇಷ್ಟರವರೆಗೆ NECF ಹಾಗೆ ವಿವಿಧ ಸಂಸ್ಥೆಗಳ ಜೊತೆಗೂಡಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ. 2 ವರ್ಷಗಳಲ್ಲಿ ನಾವು ಸರಿಸುಮಾರು 50,000 ಗಿಡಗಳನ್ನು ಪ್ಲಾಂಟೇಶನ್ ಮಾಡಿದ್ದೇವೆ. ಇಲ್ಲೇ ಹತ್ತಿರದಲ್ಲೇ ಒಂದು ಪ್ಲೇಸ್ ಬರ್ತದೆ, ಒಂದು ಲೇಔಟ್ ಪಕ್ಕದಲ್ಲಿ ಒಂದು ಪಾಳು ಬಿದ್ದಂತ ಒಂದು ಗ್ರೌಂಡ್ ಇತ್ತು, ಪಾರ್ಕ್ ಇತ್ತು. ಅದು ಫುಲ್ ಎಲ್ಲ ಕಸ ಬಂದು ತುಂಬಿಕೊಂಡಿತ್ತು. ಅಂತ ಜಾಗವನ್ನು ಗುರುತಿಸಿ ಅದರಲ್ಲಿ ಗಿಡಗಳನ್ನು ನೆಟ್ಟು ಈಗ ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅಲ್ಲಿನ ಲೋಕಲ್ ಯಾರಿದ್ದಾರೆ, ಸ್ಥಳೀಯರು ಯಾರಿದ್ದಾರೆ, ಅವರ ಸಹಕಾರದಿಂದ ಆ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಹಾಗೆ ನೀವು ನೋಡಿದ್ರೆ ಅಲ್ಲಿ ಡಿವೈಡರ್ಸ್ ಏನಿದೆ, ಅಲ್ಲಿ ಸ್ಲೋಪ್ ಇದೆ. ಆ ಕಡೆಯಿಂದ ಬರುವಾಗ ನಿಮ್ಗೊಂದು ರೈಲ್ವೆ ಬ್ರಿಡ್ಜ್ ಎಲ್ಲ ಸಿಗ್ತದೆ, ಅಲ್ಲಿ ಕೂಡ ಪ್ಲಾಂಟೇಶನ್ ಮಾಡಿದ್ದೇವೆ. ಹಾಗೆ ನೀವು ಪಡುಬಿದ್ರೆ ರೂಟ್ ಅಲ್ಲಿ ಹೋಗ್ತಾ ಇದ್ರೆ ಆ ಡಿವೈಡರ್ಸ್ ಮಧ್ಯದಲ್ಲಿ ಏನು ಪ್ಲಾಂಟೇಶನ್ಸ್ ಆಗಿದೆ, ಆ ಪ್ಲಾಂಟೇಶನ್ ಗಳೆಲ್ಲ ಈ ವರ್ಷವೇ ಆಗಿರುವಂತದ್ದು. ಹಾಗೆ ಕಾರ್ಕಳದ ಪರಿಸರಕ್ಕೆ ಬಂದ್ರೆ, ನೀವು ಕಾರ್ಕಳದಲ್ಲಿ ನಾವು 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಸಮಯದಲ್ಲಿ 75 ಸ್ವಾತಂತ್ರ್ಯ ವನಗಳನ್ನು ನಿರ್ಮಿಸುವುದಂತ ಹೇಳಿ ಒಂದು ಕೆಲಸವನ್ನು ಕೈಗೊಂಡ್ವಿ ಪ್ರಾಜೆಕ್ಟ್ ಗ್ರೀನ್ ಅಂಡರ್ ಅಲ್ಲಿ. ಆಗ ಓಕೆ, ಥ್ಯಾಂಕ್ ಯು. ಪ್ರಾಜೆಕ್ಟರ್ ಬಂದಿದೆ. ಪ್ರಾಜೆಕ್ಟ್ ಗ್ರೀನ್ ಅಂಡರ್ ಅಲ್ಲಿ 75 ಫ್ರೀಡಂ ಪಾರ್ಕ್ಗಳನ್ನು ಮಾಡುವುದಂತ ಹೊರಟ್ವಿ. ಆದ್ರೆ ನಮ್ಗೆ 75ರ ಬದಲು 90 ಚಿಲ್ಲರೆ ಅದಕ್ಕೆ ರೆಸ್ಪಾನ್ಸ್ ಬಂದದ್ದು. ಅಷ್ಟು ಮಂದಿ ನಮ್ಗೆ ಅಪ್ರೋಚ್ ಆದ್ರು, ಆ ಒಂದು ಕೆಲಸಕ್ಕೆ ಕೈ ಜೋಡಿಸಿದ್ರು. ಅದರಲ್ಲಿ ಕೆಲವು ಸಕ್ಸಸ್ ಆಯ್ತು, ಯಾಕೆಂದ್ರೆ ನೆಟ್ಟ ಗಿಡಗಳು ಎಲ್ಲವೂ ಕೂಡ ಬದುಕುದಿಲ್ಲ, ಕೆಲವೊಮ್ಮೆ ಪ್ರಾಬ್ಲಮ್ ಆಗ್ತದೆ. ಅದರಲ್ಲಿ ಒಂದು ಉದಾಹರಣೆ ಕಾರ್ಕಳದ್ದು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಕಳದ್ದು ವನಕ್ಕೆ ನೀವು ಯಾವತ್ತೂ ಕೂಡ ಭೇಟಿ ಕೊಡ್ಬೋದು. ಅದು ಜೋಡು ವನ. 2 ಸಂಘಟನೆಗಳು ಒಟ್ಟು ಸೇರ್ಕೊಂಡು ಒಂದು ಫ್ರೀಡಂ ಪಾರ್ಕ್ ಅನ್ನು ಮಾಡಿದ್ದು. ಒಂದು 5 ಫೀಟ್ ಇದ್ದು ಅಂತರ, ಆಚೆ 75 ಗಿಡ, ಈಚೆ 75 ಗಿಡ. ಈಗ ಅದು ನಮ್ಮ ಭುಜದ ಲೆವೆಲ್ಗೆ ಬಂದು ನಿಂತಿದೆ 1.5 ವರ್ಷದ್ದು ಅವಧಿಯಲ್ಲಿ. ಅದಕ್ಕಾಗಿ ನಮ್ಮ ತಂಡದಿಂದ ತುಂಬಾ ಜನ ಕೆಲಸ ಮಾಡಿದ್ದು. ಇದು ಒಂದು ಉದಾಹರಣೆ. ಹಾಗೆ ಸ್ಕೂಲ್ಗಳಲ್ಲಿ ನಾವು ಪ್ಲಾಂಟೇಶನ್ ಡ್ರೈವ್ ಅನ್ನು ಮಾಡಿದ್ದೇವೆ. ಮೊನ್ನಷ್ಟೇ ಒಂದು ಟೀಚರ್ಸ್ ಟ್ರೈನಿಂಗ್ ಅಲ್ಲಿ ಮಾತಾಡುವಾಗ ಅಲ್ಲಿದ್ದು ಸ್ಕೂಲಿದ್ದು ಟೀಚರ್ ಬಂದು ಪ್ರೌಡ್ ಆಗಿ ಹೇಳಿದ್ರು, ಇವರು ನಮ್ಗೆ ಗಿಡ ನೆಟ್ಟು ಹೋದದ್ದು, ಇವತ್ತು ನಮ್ಗೆ ಅದರಿಂದ ಫ್ರೂಟ್ಸ್ ಕೊಯ್ಲಿಕ್ಕೆ ಆಗ್ತಾ ಇದೆ, ಅವರೇ ಪಂಪ್ ಹಾಕಿ ಕೊಟ್ಟಿದ್ದು, ಅವರಿಂದಲೇ ಆಗಿದ್ದು ಅಂತ ಹೇಳುವಾಗ ಅದು ಇಟ್ಸ್ ಅ ಪ್ರೌಡ್ ಫೀಲಿಂಗ್. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಇದು ನಾವು ಪ್ಲಾಂಟೇಶನ್ ಡ್ರೈವ್ ಮಾಡಿರುವಂತದ್ದು. ನೀವು ಫೋಟೋಗಳನ್ನು ಕೂಡ ನೋಡಬಹುದು ರೋಡ್ ಸೈಡ್ ಅಲ್ಲಿ. ಇಲ್ಲಿ ಒಂದು ಪಾಯಿಂಟ್ ಅನ್ನು ಹೈಲೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಬಾರಿ ಪ್ರಾಜೆಕ್ಟ್ ಗ್ರೀನ್ ಅನ್ನು ವಿದ್ಯಾಶಂಕರ್ ಶೆಟ್ಟಿ ಹಾಗೆ ನಾನು ಅದನ್ನು ನಡೆಸಿಕೊಟ್ಟಿದ್ದೆವು. ಕಾರ್ಕಳ ಪರಿಸರದಲ್ಲಿ ನಾನು ಅದನ್ನು ನೋಡ್ಕೊಳ್ತಾ ಇದ್ದೆ, ಹಾಗೆ ಈ ಕಡೆದನ್ನು ವಿದ್ಯಾಶಂಕರ್ ಶೆಟ್ಟಿ ಅವರು ನೋಡ್ಕೊಳ್ತಾ ಇದ್ರು. ಇಲ್ಲಿ ನಮ್ಗೆ ಮಂಗಳೂರು ಕಡೆಯಲ್ಲಿ NECF ತಂಡ ಸಕ್ರಿಯವಾಗಿ ನಮ್ಮೊಂದಿಗೆ ಸಹಕರಿಸಿತ್ತು. NECF ಪುತ್ತೂರು, NECF ಮಂಗಳೂರು. ಹಾಗೆ ಕಾರ್ಕಳದ ಸೈಡಿಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತುಂಬಾ ಸಹಕಾರವನ್ನು ಕೊಟ್ಟಿದೆ. ನಾವು ಪ್ರತಿ ಆದಿತ್ಯವಾರ 2 ಗಂಟೆಗಳನ್ನು ಇದಕ್ಕಾಗಿ ಮೀಸಲಿಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡಬಹುದು 2 ಫೋಟೋಗಳನ್ನು, ಒಂದು NECF ಜೊತೆ, ಇನ್ನೊಂದು ಕಾರ್ಕಳದ್ದು ನಮ್ಮ ಪ್ರಾಜೆಕ್ಟ್ ಗ್ರೀನ್ ಟಿ ಶರ್ಟ್ ಹಾಕೊಂಡು ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಟೀಮ್. ಹಾಗೆ ಮುದ್ರಾಡಿದ್ದು ಟೀಮ್, ರಾಮ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮುದ್ರಾಡಿದ್ದು ಟೀಮ್, ಇದೆಲ್ಲ ಸಹಕಾರವನ್ನು ಕೊಟ್ಟಿದೆ. ಇಲ್ಲಿ ಒಂದು ಪಿಕ್ಚರ್ ಅನ್ನು ನೋಡಬಹುದು. ಈ ಮಕ್ಕಳು ಎಷ್ಟು ಇಂಟ್ರೆಸ್ಟ್ ಅಲ್ಲಿ, ಅಲ್ಲಿ ಒಬ್ಬ ಹಿಮಾಂಶು ಅಂತ ಹೇಳಿ ಓಡಾಡ್ತಾ ಒಬ್ಬ ಹುಡುಗ ಇದ್ದಾನೆ ಇಲ್ಲಿ.
ಅವನು ಪ್ರತಿ ಬಾರಿ ಪ್ಲಾಂಟೇಶನ್ಗೆ ಆ ಹುಡುಗ ಒಂದೊಂದು ಸಣ್ಣ ಕೊಟ್ರೆ ಇಟ್ಕೊಂಡು ಬರೋದು. ಆ ಗಿಡಗಳನ್ನು ನಡ್ಲೇಬೇಕು ಅವನಿಗೆ. ದಿನ ಆ ಬಾರಿ ಬಂದ್ರೆ 10 ಗಿಡ ನೆಡ್ಲೇಬೇಕು, ಇಲ್ಲದ್ರೆ ಅವನು ಹೇಳ್ತಾನೆ ನಾನು ಇವತ್ತು ಗಿಡವೇ ನೆಟ್ಟಿಲ್ಲ ಅಂತ ಹೇಳಿ. ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಮಕ್ಕಳು ಕೆಲಸ ಮಾಡ್ತಾ ಇದ್ರು. ಇನ್ನೊಂದು ಗಿಡ ಇನ್ನೊಂದು ಚಿತ್ರವನ್ನು ನೋಡ್ಬೋದು, ಅಲ್ಲಿ ರೈನ್ ಕೋಟ್ ಹಾಕೊಂಡು ಪ್ಲಾಂಟೇಶನ್ ಮಾಡ್ತಾ ಇರೋದು. ಅಂದ್ರೆ ಇಟ್ಸ್ ಅ ರೈನಿ ಸೀಸನ್ ವರ್ಕ್. ಹಾಗೆ ಗ್ರೀನ್ ವಾರಿಯರ್ಸ್ ಧಾರವಾಡ ಟೀಮ್ ಅವರು ಕೂಡ ಸತತವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಹಾಗೆ ಇನ್ನೊಂದು ಟೀಮ್ ಬೆಂಗಳೂರಲ್ಲಿ ಒಂದು ಫ್ಯಾಮಿಲಿ ಅಷ್ಟೇ, ಅದು ಫ್ಯಾಮಿಲಿನೇ ಪ್ರತಿ ವಾರ 10 ಗಿಡಗಳನ್ನು ನೆಟ್ಟುಕೊಂಡು ಅವರು ಕೂಡ ಪ್ರಾಜೆಕ್ಟ್ ಗ್ರೀನ್ ಅಲ್ಲಿ ಸಹಕಾರವನ್ನು ಕೊಡ್ತಾ ಇದ್ರು. ಹಾಗೆ ಸೀಡ್ ಕಲೆಕ್ಷನ್ ಇದು ಈಗಾಗಲೇ ನೀವು ಕಾಂಪಿಟಿಷನ್ ಬಗ್ಗೆ ಕೇಳ್ಕೊಂಡ್ರಿ. ಸೀಡ್ ಕಲೆಕ್ಷನ್ ಕನ್ಸಿಕ್ಯೂಟಿವ್ ಆಗಿ 2ನೇ ವರ್ಷ ನಾವು ಮಾಡ್ತಾ ಇರೋದು. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಆ ಹುಡುಗ ಒಂದು ಮಾತಲ್ಲಿ ಹೇಳಿದ, ಈ ಪ್ರಕೃತಿ ಅನ್ನೋದು ವಿಸ್ಮಯ ಅಂತ ಹೇಳಿ. ಯಾಕೆ ಅವನಿಗೆ ಅದು ಅರ್ಥ ಆಯ್ತಂದ್ರೆ, ಅವನು ಗಿಡದ ಬುಡಕ್ಕೆ ಹೋಗಿ ಬೀಜಗಳನ್ನು ಹೆಕ್ಲಿಕ್ಕೆ ಶುರು ಮಾಡಿದಾಗ ಒಂದು ಬೀಜಕ್ಕಿಂತ ಇನ್ನೊಂದು ಬೀಜ ಡಿಫ್ರೆಂಟ್ ಆಗಿರ್ತದೆ, ಒಂದು ಫ್ರೂಟ್ಗಿಂತ ಇನ್ನೊಂದು ಫ್ರೂಟ್ ಡಿಫ್ರೆಂಟ್ ಆಗಿರ್ತದೆ. ಆಗ ಕ್ವಶನ್ ಹುಟ್ಟುತ್ತದೆ, ಯಾಕಂದ್ರೆ ಅದರಷ್ಟು ಇಂಟ್ರೆಸ್ಟಿಂಗ್ ಫೀಲ್ಡೇ ಇಲ್ಲ, ಯಾವುದು ನೇಚರ್ಗಿಂತ ಇಂಟ್ರೆಸ್ಟಿಂಗ್ ಫೀಲ್ಡೇ ಇಲ್ಲ, ಅಷ್ಟು ಅಲ್ಲಿ ಸೂಪರ್ ಆಗಿರ್ತದೆ. ಸೊ ಆ ಕಿಚ್ಚನ್ನು ಹಚ್ಚಬೇಕಂತ ಹೇಳಿ ಮಕ್ಕಳಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ. ಥ್ಯಾಂಕ್ಸ್ ಟು ಮಾಸ್ಟರ್ ರೋಹನ್ ಶಿರಿ ಫಾರ್ ದಿಸ್ ಬ್ಯೂಟಿಫುಲ್ ಐಡಿಯಾ. ಈ ಬಾರಿ ಇನ್ನೊಂದು ಬಾರಿ ಮಾಡ್ಲಿಕ್ಕಿದ್ದೇವೆ, ಯಾಕಂದ್ರೆ ಮೊನ್ನೆ ನಾವು ಕಾಂಪಿಟಿಷನ್ ಮಾಡಿದಾಗ ಸಿಗುವಂತ ಫ್ರೂಟ್ ಸೀಡ್ಸ್ ಬೇರೆ, ಈಗ ನೆಕ್ಸ್ಟ್ ನಾವು ಮಾಡುವಾಗ ಸಿಗುವಂತ ಸೀಡ್ಸ್ ಬೇರೆ. ಹಾಗೆ ಈ ಸೀಡ್ಸ್ ಗಳನ್ನು ಏನ್ ಕಲೆಕ್ಟ್ ಮಾಡ್ತೀವಲ್ಲ, ಅದನ್ನು ನಾವು ಕಾರ್ಕಳದಲ್ಲಿ ಒಂದು ಚಿಕ್ಕದ ನರ್ಸರಿ ತರ ಮಾಡ್ತಾ ಇದ್ವಿ. ಹೋದ್ಸಲ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಅವರಿಂದ ಗಿಡ ಮಾಡಿಸ್ಲಿಕ್ಕೆ ನೋಡಿದ್ವಿ, ಅದು ಅಷ್ಟು ಸಕ್ಸಸ್ಫುಲ್ ಆಗ್ಲಿಲ್ಲ. ಮೇ ಬಿ ಸೀಡ್ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲೋ ಅಲ್ಲ, ನಮ್ಮ ಎಫರ್ಟ್ ಸ್ವಲ್ಪ ಕಡಿಮೆ ಆಯ್ತೋ ಗೊತ್ತಿಲ್ಲ. ಅದಕ್ಕೆ ಈ ಬಾರಿ ನಮ್ಮದೇ ಒಂದು ಚಿಕ್ಕದೊಂದು ನರ್ಸರಿ ಸೆಟಪ್ ಮಾಡಿ ಅದರಲ್ಲಿ ಸೀಡ್ಲಿಂಗ್ಸ್ ಅನ್ನು ಗ್ರೋ ಮಾಡುವಂತ ಟ್ರೈ ಮಾಡ್ತಾ ಇದ್ದೀವಿ. ಎಸ್, ಸೊ NECF ಟೀಮ್ ಕೂಡ ಇದರೊಂದಿಗೆ ಕೊಲಾಬರೇಷನ್ ಅಲ್ಲಿ ವರ್ಕ್ ಮಾಡಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಗ್ರೀನ್ ಅಂಡರ್ ಅಲ್ಲಿ ನಾವು ಮಾಡಿರುವಂತ ಕೆಲಸ ಅಂದ್ರೆ ಬೋರ್ವೆಲ್ ರೆಜುವನೇಷನ್. ಈಗಾಗಲೇ ಇದರ ಬಗ್ಗೆ ಮಾತಾಡಿದ್ರು. ಇದು ಕೆಲಸಗಳನ್ನು ಎಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ನೇತ್ರಾವತಿ ಪಕ್ಕದಲ್ಲಿ ಇದ್ದುಕೊಂಡು ನೇತ್ರಾವತಿಯ ನೀರು, ಆಗ ಸರ್ ಮಾತಾಡ್ತಾ ಹೇಳಿದ್ರು, ಅದು ಇಲ್ಲದ್ರೆ ನಿಮ್ಗೆ ಬಾವಿ ತೆಗೆಯುವಾಗ ಉಪ್ಪು ನೀರು ಬರ್ತದೆ ಅಂತ ಹೇಳಿ. ಅದಕ್ಕೆ ನಾವು ಸುಳ್ಯ, ಪುತ್ತೂರು, ಕಾರ್ಕಳ ಆ ರೀಜನ್ ಅಲ್ಲಿ ಬೋರ್ವೆಲ್ಗಳು ಯಾವುದು ಕೆಟ್ಟು ನಿಂತಿದೆ ಆ ಬೋರ್ವೆಲ್ಗಳನ್ನು ರೆಜುವನೇಟ್ ಮಾಡ್ತಿದ್ದೇವೆ. ಈಗಾಗಲೇ ತಿಳಿಸಿದಾಗೆ ವಿದ್ಯಾಶಂಕರ್ ಶೆಟ್ಟಿ ಅವರು ಅದನ್ನು ಲೀಡ್ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೆಕ್ಸ್ಟ್ ಈಗಾಗಲೇ ಮಾತಾಡಿದೆ, ನಾವು 75 ಅಂತ ಹೊರಟದ್ದು, ಅದು 100ಗೆ ರೀಚ್ ಆಗಿದೆ. ಏನು ಟ್ರೀ ಪಾರ್ಕ್ಸ್ ಇದೆ, ಹಾಗೆ ಮುಂದೆ ಒರಿತಾ ಇರ್ತದೆ. ಜಸ್ಟ್ ನಮಗೆ ನಿಮ್ಮ ಸಪೋರ್ಟ್ ಬೇಕು. ನಾವು ನಿಮ್ಗೋಸ್ಕರ ಒಂದು ಅಲ್ಲಲ್ಲಿ QR ಕೋಡ್ಗಳನ್ನು ಹಾಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಸಂಬಂಧ ಇದು ಒಂದು ದಿನದ್ದಲ್ಲ, ನೀವು ನಮ್ಮ ಜೊತೆ ಯಾವತ್ತೂ ಇರಬೇಕು. ಆ ಗ್ರೂಪಿಗೆ ನೀವು ಜಾಯ್ನ್ ಆದ್ರೆ ನಮ್ಮ ಏನ್ ಕೆಲಸಗಳಾಗ್ತದೆ ಅದನ್ನು ನಿಮ್ಗೆ ನಾವು ತಿಳಿಸ್ತೇವೆ. ಆ ಉದ್ದೇಶದಿಂದ ಅಲ್ಲಿ ಒಂದು QR ಕೋಡ್ಗಳನ್ನು ಹಾಕಿದ್ದೇವೆ. ಹೋಗೋದಕ್ಕಿಂತ ಮುಂಚೆ ಅದಕ್ಕೊಂದು ಜಾಯ್ನ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿ ಈ ಕೆಲಸಗಳನ್ನು ಹೀಗೆ ಮುಂದುವರಿಸ್ತಾ ಇರೋಣ. ಹಾಗೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಕಲ್ಪವೃಕ್ಷ ಅಂತ, ನೀವು ಎಲ್ಲಿ ಬೇಕಿದ್ರು ಓಡಾಡಿ ನೋಡಿ, ಎಲ್ಲ ಗಿಡಗಳು, ಎಲ್ಲ ತೆಂಗಿನ ಮರಗಳು 40 ವರ್ಷ ಮೇಲ್ಪಟ್ಟವುಗಳೇ ಇರುವುದು, ಈಲ್ಡ್ ಕೊಡ್ತಾ ಇರುವಂತ. ಚಿಕ್ಕದು ನಿಮ್ಗೆ ನೋಡ್ಲಿಕ್ಕೆ ಸಿಗುದಿಲ್ಲ, ಯಾಕೆಂದ್ರೆ ಈಗ ನೆಡುವವರು ತುಂಬಾ ಕಡಿಮೆ ಆಗಿದ್ದಾರೆ. ಆ ನೆಡುವಂತ ಹುಚ್ಚನ್ನು ಹೆಚ್ಚಿಸಬೇಕು. ಈ ತೆಂಗಿನ ಮರ ಅದರಿಂದ ತುಂಬಾ ಬೆನಿಫಿಟ್ ಇದೆ, ಅದೊಂದು ಮೆಡಿಸಿನಲ್ ಪ್ಲಾಂಟ್. ಅದಕ್ಕೋಸ್ಕರ ನಾವು ಈ ಬಾರಿ ಅಂದ್ರೆ ಹೋದ ವರ್ಷ 2023 ಗಿಡಗಳನ್ನು ನಾವೇ ಸ್ವಂತ ಮಾಡಿ ನಮ್ಮ ನರ್ಸರಿಯಲ್ಲಿ, ಅದಕ್ಕಾಗಿ ನಾವು ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ತೆಂಗಿನಕಾಯಿ ಚೂಸ್ ಮಾಡಿ, ಇದು ನೀವು ತೆಂಗಿನಕಾಯಿ ಸೈಜ್ ನೋಡ್ಬೋದು, ಅದಕ್ಕಿಂತ ದೊಡ್ಡ ಸೈಜ್ ಇದೆ, ನಂಗೆ ಇಟ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಅದಕ್ಕಾಗಿ ಅದರದೊಂದು ಫೋಟೋ ತೆಗೆದದ್ದು. ಎಲ್ಲ ಇಷ್ಟಿಷ್ಟು ಎತ್ತರಕ್ಕೆ ಬಂದಿದೆ, ಅಲ್ಲಿ ನಾವು ಇಟ್ಟಿದ್ದೇವೆ. ಗಿಡಗಳು ಇಷ್ಟು ಎತ್ತರಕ್ಕೆ ಬೆಳೆದಿದೆ, 8 ತಿಂಗಳಿದ್ದು ಗಿಡಗಳು. ಯಾರಿಗಾದ್ರೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ, ನಮಗೆ ತಿಳಿಸಿ, ನಾವು ನಿಮ್ಮಲ್ಲಿಗೆ ಕಳಿಸಿಕೊಡ್ತೇವೆ ಗಿಡಗಳನ್ನು. ಅದನ್ನು ನೆಟ್ಟು ಅದನ್ನು ಪೋಷಿಸೋಣ. ಎಸ್, ನನಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಆಗಿ ನಾನು ಅದರ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತೇನೆ. ಇದು ನಾವು 2023 ಪ್ರಾಜೆಕ್ಟ್ ಕಲ್ಪವೃಕ್ಷ. ಹಾಗೆ ಪ್ಲಾಂಟ್ ನರ್ಸರಿ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್. ಇದಕ್ಕೆ ಯಾರಾದ್ರೂ ನಿಮ್ಮ ಕಡೆಯಿಂದ ಬೀಜ ಸೀಡ್ಸ್ ಗಳನ್ನು ಕಳಿಸಿಕೊಡೋದಿದ್ರೆ ದಯವಿಟ್ಟು ತಿಳಿಸಿ. ಹಾಗೆ ಪ್ಯೂಪಾ ಪ್ರಾಜೆಕ್ಟ್ ಅಂದ್ರೆ ಈಗ ಗೂಡೊಳಗಡೆ ಇದೆ, ಎಲ್ಲ ಪ್ಲಾನಿಂಗ್ ಆಗಿದೆ, ಹೊರಗೆ ಬರ್ಲಿಕ್ಕೆ ರೆಡಿ ಇದೆ. ಚಿಟ್ಟೆಗಳ ಬಗ್ಗೆ ಲಾಸ್ಟ್ ಟೈಮ್ ಸಮ್ಮಿಲನ್ ಮಾತಾಡುವಾಗ ಈ ವಿಷಯಗಳನ್ನು ಹೇಳಿದ್ರು, ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದು. ಲೇಕ್ ರಿಜುವನೇಷನ್ ರಾಮ್ ಪ್ರಸಾದ್ ಸರ್ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನಾವು ನೋಡ್ತಾ ಇದ್ದೇವೆ, ಆ ಲೇಕ್ಗಳನ್ನು ಎಲ್ಲರ ತರ JCB ತಂದು ಅಗದು ಅದರ ಸೈಡ್ ಅಲ್ಲಿ ಪಾರ್ಕ್ ಮಾಡಿ ವಾಕಿಂಗ್ ಟ್ರ್ಯಾಕ್ ಮಾಡಿ ಅಂತದ್ದು ಪ್ರಾಜೆಕ್ಟ್ಸ್ ಅಲ್ಲ ನಮ್ಮದು. ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ ಒಂದು 2 ವರ್ಷ ಬಿಟ್ಟು ಅದರಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿ, ಅದಕ್ಕೆ ಯಾವ ತರ ಬೇಕು ಸೈಂಟಿಫಿಕ್ ಆಗಿ, ಯಾವುದೇ ಅಕ್ವಾಟಿಕ್ಸ್ ಅನಿಮಲ್ಸ್ಗೆ ಆಗಲಿ ಅಥವಾ ಅದರಲ್ಲಿರುವಂಥ ಯಾವುದು ಸಪೋರ್ಟಿವ್ ಡಿಪೆಂಡ್ ಆಗಿರುವಂಥದಕ್ಕೆ ಯಾವುದಕ್ಕೂ ಹಾರ್ಮ್ ಆಗದೆ ಲೇಕ್ ರೆಜುನೇಷನ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇವೆ. ಹಾಗೆ ವೇಸ್ಟ್ ಕಲೆಕ್ಷನ್ ನೆಟ್ ಫಾರ್ ರಿವರ್ಸ್ ಅಂತ ಹೇಳಿ ನೀವು ನೋಡಿರ್ಬೋದು, ಒಂದು ದೊಡ್ಡ ಬಲೆಯನ್ನು ಹಾಕಿ ಸಮುದ್ರಕ್ಕೆ ಸೇರುವಂತ ಬಾಟಲ್ಸ್ ಗಳನ್ನು ಕಲೆಕ್ಟ್ ಮಾಡುವಂತದ್ದು ಕೆಲವು ವಿಡಿಯೋಸ್ಗಳನ್ನು ನೋಡಿರ್ಬೋದು. ಅದಕ್ಕೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಮೇ ಬಿ ಈ ಮಳೆಗಾಲಕ್ಕೆ ನಾವು ಅದೊಂದು ಟ್ರಯಲ್ ರೌಂಡ್ ಮಾಡಿ ಅದನ್ನು ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಇದಿಷ್ಟು ನಾವು ಪ್ರಾಜೆಕ್ಟ್ ಗ್ರೀನ್ ಅಂಡರ್ ಅಲ್ಲಿ ಮಾಡ್ತಾ ಇರುವಂತ ಕೆಲಸ.
ತುಂಬ ಸ್ಪೀಡ್ ಆಗಿ ನಾನು ಬಂದೆ, ಯಾಕಂದ್ರೆ ಸಮಯದ ಸ್ವಲ್ಪ ಅಭಾವ ಇದೆ, ಇನ್ನು ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಆದ್ರೆ ಇದು ಹೀಗೆ ಮುಂದುವರಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗ್ಲೂ ಅಗತ್ಯ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಅನ್ನೋ ಒಂದು ಪುಟ್ಟ ದೊಂಬಿ ಅದರ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದೇವೆ. ಹಾಗೆ ಪ್ರಾಜೆಕ್ಟ್ ಗ್ರೀನ್ ಕಾಂಪಿಟಿಷನ್ ಮಾಡಿದ್ವಿ ನಾವು. ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವರ್ಷ ಪ್ರತಿ ವಾರ ಅವರು ನಡೆಸಿದಂತ ಕಾರ್ಯಕ್ರಮಗಳನ್ನು ನಮಗೆ ವಾಟ್ಸಪ್ ಅಲ್ಲಿ ನಮ್ಮ ಪರಿವರ್ತನೆ ಆಪ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದರ ಬೇಸಿಸ್ ಅಲ್ಲಿ ನಾವು ಅವ್ರು ಮಾಡ್ತಾ ಇರುವಂತ ಕೆಲಸಗಳನ್ನು ಗುರುತಿಸಿ ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 50,000 ರೂಪಾಯಿ, ತೃತೀಯ ಬಹುಮಾನ 25,000 ರೂಪಾಯಿ. ಹಾಗೆ ಒಂದು ಕನ್ಸಿಕ್ಯೂಟಿವ್ ಪ್ರೈಸ್ ಕೂಡ ಕೊಡ್ತಿದ್ದೇವೆ, ಅಂದ್ರೆ ಸಮಾಧಾನಕರ ಬಹುಮಾನ. ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು, ಸಣ್ಣ ವಾಲ್ಯೂಮ್ ಅಲ್ಲಿ ಆದ್ರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಂತವ್ರು ಇದ್ರು ತುಂಬಾ ಜನ. ಅವರಲ್ಲಿ ಒಬ್ಬರನ್ನು ಗುರುತಿಸಿ ನಾವು ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಆ ಪ್ರಶಸ್ತಿಗಳನ್ನು ಈಗ ನಾವು ಇಲ್ಲಿ ನೀಡ್ತಾ ಇದ್ದೀವಿ. ಈ ಪ್ರಶಸ್ತಿಯನ್ನು ಈ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಬೇಕಾಗಿ ಮಾಸ್ಟರ್ ರೋಹನ್ ಶಿರಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಕೆ, ಮಾಸ್ಟರ್ ರೋಹನ್ ಶಿರಿ ಅವರು, ಹಾಗೆ ಆದಿವಪ್ಪ ಪಾಟೀಲ್ ಅವರು, ಹಾಗೆ ಜಗದೀಶ್ ನಾಯ್ಕ್ ಅವರು ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಗಳನ್ನು ನೀಡುವಲ್ಲಿ ಕೈ ಜೋಡಿಸಬೇಕು. ಹಾಗೆ ಅರಣ್ಯ ಮರ್ದನ ಮಾನವ ರೋದನ, ಅರಣ್ಯ ನಾಶ ನಿಲ್ಲಿಸಿ ನೆಮ್ಮದಿಯ ಬದುಕನ್ನು ಆಸ್ವಾದಿಸಿ. ಫಿಲ್ ಮಾಡಿದ್ದಕ್ಕೆ ಮೇಡಮ್ಗೆ ಥ್ಯಾಂಕ್ ಯು. ಒಂದು ಹೆಸರು ಬಿಟ್ಟು ಹೋಗಿತ್ತು ಸರ್, ಬನ್ನಿ. ಶಮಿ ಟೀಚರ್, ನೀವು ಕೂಡ ವೇದಿಕೆಗೆ ಬರಬೇಕು. ಈ ಒಂದು ಪ್ರೈಸ್ ಅನ್ನು ಕೊಡುವಲ್ಲಿ ನಮಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಈ ಕೆಲಸದಲ್ಲಿ ತುಂಬಾ ಜನ ಭಾಗಿಯಾಗಿದ್ರು, ಆದ್ರೆ ಒಂದು ಮೊಳೆಯನ್ನು ಹೊಡಿಬೇಕಾದ್ರೆ ಒಂದು ಪೆಟ್ಟಲ್ಲಿ ಅದು ಪಟ್ಟಂತ ಒಳಗೋಗುದಿಲ್ಲ, ಪೆಟ್ಟು ಹೊಡಿತಾ ಇರಬೇಕು ಟಕ 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 ಅಂತ, ಆ ನಂತರ ಅದು ಸೇರ್ಕೊಳ್ತದೆ. ಅದೇ ರೀತಿ ಪ್ರತಿ ವಾರ ಯಾರು ಕೆಲಸ ಮಾಡಿದ್ದಾರೆ ಅಥವಾ ಹೆಚ್ಚಿನ ವಾರಗಳು ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸಿ ಬಹುಮಾನ ಕೊಡ್ತಾ ಇದ್ದೇವೆ. ಇದರಲ್ಲಿ ಒಂದು ಫ್ಯಾಮಿಲಿ, ನಾನು ಆಗಾಗಲೇ ಹೇಳಿದಾಗೆ ಪ್ರತಿ ವಾರ 10 ಗಿಡ ನೆಡ್ತಾ ಇದ್ರು. ಆ ಫ್ಯಾಮಿಲಿಗೆ ನಾವು ಸಮಾಧಾನಗಾರ ಬಹುಮಾನ ಕನ್ಸಿಕ್ಯೂಟಿವ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. ನಾವು ರಾಜಾ ಅಂಡ್ ಫ್ಯಾಮಿಲಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರಿದ್ದಾರೆ, ಅವರು 4 ಮಂದಿ 3 ಮಕ್ಕಳು, 4 ದೊಡ್ಡವರು 3 ಮಕ್ಕಳು, ಇವರು ಸೇರಿ ಪ್ರತಿ ವಾರ ಕೆಲಸ ಮಾಡ್ತಾ ಇದ್ರು. ಸೊ ಅವರನ್ನು ವೇದಿಕೆಗೆ ಕರಿತಾ ಇದ್ದೇನೆ. ಅವರಿಗೆ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಆದಿವಪ್ಪ ಪಾಟೀಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅರಣ್ಯ ವಿನಾಶ ಸಲ್ಲದು, ಪ್ರಾಣಿ ಪಕ್ಷಿಗಳ ತವರದು, ವನ್ಯಜೀವಿಗಳ ಸುಸ್ಥಿತಿ ದೇಶಕ್ಕೆ ಪ್ರಗತಿ. ಬಂಧುಗಳೇ, ಮಗುವಿನಂತೆ ಮರವೊಂದನ್ನು ಸಾಕಿ, ಮುಪ್ಪಿನಲ್ಲಿ ಮಗ ಕೈ ಬಿಟ್ಟರು ಮರ ಕೈ ಬಿಡದು. ಮುಪ್ಪಿನಲ್ಲಿ ಮಗ ಕೈ ಬಿಟ್ಟರು ಮರ ಕೈ ಬಿಡದು, ಮಗುವಿನಂತೆ ಮರವೊಂದನ್ನು ಸಾಕಿ ಸಾಕಿ. ಸಾಲು ಮರದ ತಿಮ್ಮಕ್ಕನ ಈ ಒಂದು ಉಲ್ಲೇಖವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ. ಥ್ಯಾಂಕ್ ಯು. ಇವರು ಮಾಡಿದಂತ ಕೆಲಸಗಳನ್ನು ಹೇಳ್ತೇನೆ, ತುಂಬಾ ಸುಲಭ, ನಿಮ್ಗೂ ಕೂಡ ಭಾಗವಹಿಸಬಹುದಿತ್ತು. ಎಲ್ಲರ ವಾಟ್ಸಪ್ಪಿಗೆ ಮೆಸೇಜ್ ಬಂದಿತ್ತು ಭಾಗವಹಿಸಿ ಭಾಗವಹಿಸಿ ಅಂತ, ಆದ್ರೆ ಯಾರು ಮಾಡ್ಲಿಲ್ಲ. ಇವರು ಮಾಡಿದೇನಂತ ಹೇಳಿದ್ರೆ ಪ್ರತಿ ವಾರ 10 ಗಿಡ, ಅಥವಾ ಪ್ರತಿ ವಾರ ಅವರ ಮನೆ ಪಕ್ಕದಲ್ಲಿರುವಂತ ಏರಿಯಾಗಳನ್ನು ಕ್ಲೀನ್ ಮಾಡುವುದು, ಪ್ರತಿ ವಾರ ಅವರ ಊರಿಗೆ ಹೋದಾಗ ಅಲ್ಲಿ ಒಂದು 10 ಗಿಡ ನೆಡುವುದು ಅಂತ ಕೆಲಸಗಳನ್ನು ಮಾಡಿ ಮಾಡಿ ಅವರ ಮನೆ ಹತ್ರ ಇರುವಂತ ಲೇಕ್ ಅನ್ನು ಕ್ಲೀನ್ ಮಾಡುವಂಥದ್ದು ಅಂತ ಕೆಲಸಗಳನ್ನು ಮಾಡ್ತಾ ಇದ್ರು. ಯಾಕಾಗಿ ಕ್ಲಾಪ್ಸ್ ಅಂತ ಹೇಳಿದ್ರೆ ಅವರು ಇವತ್ತು ಸಣ್ಣದಾಗಿ ಮಾಡಿದ್ದಾರೆ. ಇದೇ ಉತ್ಸಾಹ ಇನ್ನು ಸ್ವಲ್ಪ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು. I just want to say something here. This is not a joke. ಈ ಮಗು he was not well. ಒಂದು ಸಂಡೇ ಅವನಿಗೆ ಹುಷಾರಿರಲಿಲ್ಲ, but your family decided to go for plantation and this child went along with them for the plantation. It is not a joke. This might look Sunday. 4 ತಿಂಗಳು ಪ್ರತಿ ಸಂಡೇ ಹೋಗೋದು ಸುಲಭ ಅಲ್ಲ. ಆಸ್ ಅ ಫ್ಯಾಮಿಲಿ ಅವರ ಅಮ್ಮನೂ ಹೋಗ್ತಾ ಇದ್ರು, ಶಿ ಇಸ್ ಓಲ್ಡ್, ಆದ್ರೆ ಏನೋ ಮತ್ತೆ ಸ್ವಲ್ಪ ಕಾಲು ನೋವು ಬಂತು ಅಂತ ಹೋಗೋದನ್ನ ನಿಲ್ಲಿಸಿದ್ರು. ಐ ಥಿಂಕ್ ವಿ ಹ್ಯಾವ್ ಟು ರಿಯಲಿ ಗಿವ್ ಅ ಪ್ಲಾಟ್. ಯಾರು ಇದ್ದಾರೆ ಯಾರು ಇಲ್ಲ, ಗುಂಪುಂಟೋ ಗುಂಪಿಲ್ಲ, ನಮ್ಮ ಫ್ಯಾಮಿಲಿಯೇ ಒಂದು ಟೀಮ್ ಅಂತ ಹೇಳಿ ನಡೆಸಿದ್ರೆ ಏನು ಸಾಧ್ಯ ಉಂಟು. ಇವಾಗ ಅದೇ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಾರೆ ಅವರೇ.
ಸಂಡೇ ಹೋಗಿ ನೀರನ್ನು ಹಾಕ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ದಟ್ ವಿ ಕ್ಯಾನ್ ಗಿವ್ ಬ್ಯಾಕ್ ಟು ಅವರ್ ಎನ್ವೈರ್ಮೆಂಟ್ ಅಂಡ್ ಇಟ್ ಹ್ಯಾಸ್ ಟು ಬಿ ಪ್ಲಾಡೆಡ್. ಇಟ್ ಈಸ್ ನಾಟ್ ಅ ಜೋಕ್. ದರ್ ಇಸ್ somebody who we think is disabled. The person who is disabled also was making a difference. Her small contribution to this environment as large, which is not a joke. So let us all thank you so much for making this great difference to our country. Thank you. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವರ್ಡ್ಸ್. ಯಾಕೆ ಅವರು ಹೇಳಿದ್ರು ಅಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಪ್ರತಿ ವಾರ ಅವರಿಗೆ ಅಪ್ಡೇಟ್ ಮಾಡ್ತಾ ಇದ್ರು ಅವರು. ಸೊ ಥ್ಯಾಂಕ್ ಯು ರಾಜಾ ಅಂಡ್ ಫ್ಯಾಮಿಲಿ ಫಾರ್ ದಿಸ್ ವಂಡರ್ಫುಲ್ ಸರ್ವಿಸ್ ಟುವರ್ಡ್ಸ್ ದ ನೇಚರ್, ಅನ್ಕಂಡೀಷನಲ್ ಸರ್ವಿಸ್. ಥ್ಯಾಂಕ್ ಯು. ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡವರು ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ, ಉಳಿಸಿ ಬೆಳೆಸೋಣ, ಉಳಿಸಿ ಬೆಳೆಸೋಣ, UKTಯ ಈ ಪಯಣ. ಥ್ಯಾಂಕ್ ಯು. ಥರ್ಡ್ ಪ್ಲೇಸ್ ನಾನೀಗಾಗಲೇ ಹೇಳಿದೆ, ಗ್ರೀನ್ ಆರ್ಮಿ ಧಾರವಾಡಿಂದ ಈ ಒಂದು ಮಕ್ಕಳ ಟೀಮ್. ಇವರು ಪ್ರತಿ ವಾರ ಅವರ ಹತ್ತಿರದಲ್ಲಿರುವ ಶಾಲೆಗಳಿಗೆ ಹೋಗಿ ಆ ಶಾಲೆಯ ಆವರಣಗಳಲ್ಲಿ ಗಿಡಗಳನ್ನು ನೆಟ್ಟು ಅಲ್ಲಿಯ ಮಕ್ಕಳಿಗೂ ಕೂಡ ಗಿಡಗಳನ್ನು ನೆಡುವ ಹಾಗೆ ಪ್ರೋತ್ಸಾಹವನ್ನು ನೀಡಿದವರು. ಸೊ ಗ್ರೀನ್ ಆರ್ಮಿ ಅವರದ್ದು ಫುಲ್ ಆರ್ಮಿಯೇ ಬಂದಿದೆ, ಹಿಂದ್ಗಡೆ ಅವರದ್ದು ಬೆಟಾಲಿಯನ್ ಕೂತಿದೆ. ಆ ಬೆಟಾಲಿಯನ್ ಅನ್ನು ಮುಂದಕ್ಕೆ ಕರಿತಾ ಇದ್ದೀವಿ. ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಜಗದೀಶ್ ಸರ್, ಟ್ಯಾಲೆಂಟ್ ಟ್ರೀ ಇದರ ಫೌಂಡರ್, ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ ಯಾರು ಹುಡುಗರು ಕಾಣ್ತಾರೆ ಅವರಷ್ಟು ಮಂದಿ ಅವರ ಸ್ಕೂಲ್ಗಳಿಗೆ ಹೋಗಿ, ನೀವು ನೋಡಿರ್ಬೋದು ಬಯಲುಸೀಮೆಯಲ್ಲಿ ಆ ಒಂದು ಗಿಡ ಬೆಳೆಸಬೇಕಾದ್ರೆ ಅದಕ್ಕೆ ಅಷ್ಟು ಕೇರ್ ತಗೊಳ್ಬೇಕಾಗ್ತದೆ, ನೀರಿರೋದಿಲ್ಲ ಅಥವಾ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಮಣ್ಣು ಅದೆಲ್ಲ. ಸೊ ಅಂಥದ್ರಲ್ಲಿ ಅವರು ಅಲ್ಲಿಯಲ್ಲಿ ಗಿಡಗಳನ್ನು ನೆಟ್ಟು ಅಲ್ಲಿ ಒಂದು ಡಿಫರೆನ್ಸ್ ಅನ್ನು ಮಾಡಿದ್ದಾರೆ. ನಿಮ್ಗೆ ಆಲ್ರೆಡಿ ಆರ್ಮಿ ಅಂತ ಬಿಲ್ಡಪ್ ಕೊಟ್ಟಿದ್ದೇವೆ, ಸ್ವಲ್ಪ ಬೇಗ ಬನ್ನಿ. ಜೋರಾದ ಚಪ್ಪಾಳೆ ಯುವ ಜನತೆಗೆ, ಇಂದಿನ ಯುವ ಜನತೆ, ಇಂದಿನ ಜನಾಂಗ. ಜೋರಾದ ಚಪ್ಪಾಳೆಯನ್ನು ನೀಡಿ ಯುವ ಜನತೆಗೆ ನಾವು ಶುಭ ಹಾರೈಸೋಣ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ನಮ್ಮ ವಿದ್ಯಾರ್ಥಿಗಳು ಅನ್ನದಾತರಾಗ್ತಾ ಇದ್ದಾರೆ. ನಮ್ಮೆಲ್ಲರ ಉಸಿರು ಶುದ್ಧವಾಗ್ತಾ ಇದೆ. ಉಸಿರೇ ಹಸಿರು. ಹಾಗೆ ವನ್ಯಜೀವಿಗಳ ಉಳಿವು, ನಿಸರ್ಗ ಸೊಬಗಿನ ಚೆಲುವು ಅನ್ನೋಣ. ಊರಮೆ ಸಿಂಗಾರ, ಅನುಕೂಲ ಬಂಗಾರ. ಸೆಕೆಂಡ್ ಪ್ಲೇಸ್ ಪಡ್ಕೊಂಡವರು NECF ಪುತ್ತೂರು. ಇವರು ನಮ್ಮ ಮಂಗಳೂರು ವಲಯದಲ್ಲಿ ಏನು ಪ್ಲಾಂಟೇಶನ್ ಆದ್ರೂ ಕೂಡ ನಮಗೆ ತುಂಬಾ ಸಹಕಾರವನ್ನು ಕೊಟ್ಟವರು. ದಿನೇಶ್ ಹೆಗಡೆ ಸಾರಥ್ಯದಲ್ಲಿ ಅವರದು ಫುಲ್ ಟೀಮ್. ಶಶಿಧರ್ ಶೆಟ್ಟರು ಅದಕ್ಕೆ ಬೂಸ್ಟ್ ಕೊಡುವಂಥದ್ದು. ಶಶಿಧರ್ ಶೆಟ್ಟಿ ಅವರು ಮಂಗಳೂರು NECF ಅನ್ನು ಮುನ್ನಡೆಸ್ತಾ ಇದ್ದಾರೆ. ಅವರ ತಂಡ NECF ಪುತ್ತೂರು ಹೆಸರಲ್ಲಿ ನಮಗೆ ಇದಕ್ಕೆ ನೋಂದಾವಣೆಯಾಗಿತ್ತು. ಈ ಒಂದು ದ್ವಿತೀಯ ಬಹುಮಾನ 50,000 ರೂಪಾಯಿಗಳು. ಇದನ್ನು ಯಾಕೆ ಈ ಮೊತ್ತಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇಂಥ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇರುವ ಯಾವುದೇ ಸಂಸ್ಥೆ ಇರಲಿ, ಅದಕ್ಕೆ ನೀವು ದುಡ್ಡು ಕೊಟ್ಟರೆ ಖಂಡಿತವಾಗ್ಲೂ ಅವರು ರಿಟರ್ನ್ ಕೆಲಸ ಮಾಡೋದು ನೇಸರಿ. ಸೊ ನಾವು ಏನ್ ಕೊಡ್ತೀವಿ ಅದು ತಿರುಗಿ ಮರಳಿ ಆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ವಾಕ್ಯವನ್ನೇ ಅವರು ಪರಿಪಾಲಿಸ್ತಾರೆ. ಸೊ ಶಶಿಧರ್ ಶೆಟ್ಟರು ಇವರ ಸಾರಥ್ಯದಲ್ಲಿ ಇರುವಂತ NECF. ವನ್ಯಜೀವಿಗಳ ನಾಶ, ಸಂಪತ್ಭರಿತವಾಗಲಿ ದೇಶ, ನಗುವಿರಲಿ ಬಾಳಿಗೆ, ವನವಿರಲಿ ನಾಳೆಗೆ, ವೃಕ್ಷಗಳಿದ್ದರೆ ಪಕ್ಷಿಗಾನ, ಪಕ್ಷಿಗಾನ ಇಲ್ಲದಿದ್ದರೆ ಸ್ಮಶಾನ. ಶುಭಾಶಯಗಳು, ಧನ್ಯವಾದಗಳು ಬಹುಮಾನವನ್ನು ತನ್ನದಾಗಿಸಿದಂತಹ ತಂಡಕ್ಕೆ. ಜೋರಾದ ಚಪ್ಪಾಳೆಯನ್ನು ನೀಡಿ ಇವರಿಗೆ ಶುಭಾಶಯವನ್ನು ಕೋರುವರೆ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮೃದ್ಧಿಯ ವನ ಸಂಪತ್ತು, ಸರ್ವ ಜೀವಿ ಸುಖಿನೋ ಭವಂತು. ಥ್ಯಾಂಕ್ ಯು NECF ಪುತ್ತೂರು. ಥ್ಯಾಂಕ್ ಯು.
ಪ್ರಥಮ ಬಹುಮಾನ ನಮಗೆ ಈ ತಂಡದನ್ನು ನಾನು ತುಂಬಾ ಪ್ರೌಡ್ ಆಗಿ ಹೇಳ್ಬೋದು, ಯಾಕೆಂದ್ರೆ ನಾನು ಕೂಡ ಅದರಲ್ಲಿ ಭಾಗಿಯಾಗಿರುವವನು. 200ಕ್ಕೂ ಹೆಚ್ಚಿನ ಸ್ವಚ್ಛತಾ ಕೆಲಸಗಳನ್ನು ಮಾಡಿರುವಂತಹ ಒಂದು ಸಂಸ್ಥೆ, ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡ್ತಿರೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿರುವ ಸಂಸ್ಥೆ ಕಾರ್ಕಳದ ಸ್ವಚ್ಛ ಕಾರ್ಕಳ ಬ್ರಿಗೇಡ್. ಈ ತಂಡ 1 ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ಈ ಒಂದು ಸ್ಪರ್ಧೆಯಲ್ಲಿ 2ನೇ ವರ್ಷ ನಮ್ಮ ಜೊತೆ ಕೈ ಜೋಡಿಸ್ತಾ ಇರೋದು. ಪ್ಲಾಂಟೇಶನ್ ಇದೆ ಅಂತ ಹೇಳಿದ್ರೆ ಸಾಕು, ಆ 2-3 ತಿಂಗಳು ಏನಿದೆ ಅದು ಪ್ರತಿ ಆದಿತ್ಯವಾರ ಎಲ್ಲಿ ಪ್ಲಾಂಟೇಶನ್ ಅಂತ ಪ್ರತಿ ವಾರ ಕೇಳುವಂತ ಸಂಸ್ಥೆ. ನೋಡಿ, ಫಸ್ಟ್ಗೆ ಅವ್ರು ಬಂದಿದ್ದಾರೆ. ಸೊ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಈ ಬಹುಮಾನವನ್ನು ಹಸ್ತಾಂತರಿಸಬೇಕಾಗಿ. ಈ ಒಂದು ಸಂಸ್ಥೆಯಲ್ಲಿ ಒಂದು ವಿಶೇಷತೆಯನ್ನು ಹೇಳ್ತೇನೆ, ಪ್ರತಿಯೊಬ್ಬರು ಕೂಡ ಒಂದೊಂದು, ಅದರಲ್ಲಿ ಯಾರು ಮುಖ್ಯಸ್ಥರು ಅಂತ ಇಲ್ಲ, ಒಬ್ರು ಇದ್ದಾರೆ, ಅವರು ತೆರೆಮರೆಯಲ್ಲಿ ಕೂತ್ಕೊಂಡು ಎಲ್ಲರನ್ನು ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ. ಹಾಗೆ ಒಬ್ಬೊಬ್ರು ಒಂದೊಂದು ಕೆಲಸವನ್ನು ತಮ್ಮದಾಗಿಸ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಒಬ್ರು ಪ್ರಾಜೆಕ್ಟ್ ಗ್ರೀನಿಗೆ ಕೋಆರ್ಡಿನೇಟರ್ ಆದ್ರೆ, ಇನ್ನೊಬ್ರು ಕ್ಲೀನ್ ಕಾರ್ಕಳಕ್ಕೆ ಕೋಆರ್ಡಿನೇಟರ್ ಆಗ್ತಾರೆ, ಇನ್ನೊಬ್ರು ಗೋವಿಗಾಗಿ ಮೇವು ಅಂತ ಹೇಳಿ ಕಾರ್ಯಕ್ರಮ ಮಾಡ್ತೇವೆ ಅದಕ್ಕೆ ಕೋಆರ್ಡಿನೇಟರ್ ಆಗ್ತಾರೆ, ಇನ್ನೊಬ್ರು ಯಾವ್ದಾದ್ರು ವರ್ಣ ಕಾರ್ಕಳ ಅಂತ ಕೆಲಸ ಮಾಡಿದ್ರೆ ಅದಕ್ಕೆ ಕೋಆರ್ಡಿನೇಟರ್ ಆಗ್ತಾರೆ. ಹಾಗೆ ಟ್ರೀ ಪ್ಲಾಂಟೇಶನ್ ಅಂತ ಹೇಳಿದ್ರೆ ಇನ್ನೊಬ್ರು, ಫ್ರೀಡಮ್ ಟ್ರೀ ಪಾರ್ಕ್ ಅಂದ್ರೆ ಮತ್ತೊಬ್ರು, ಹಾಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಕೆಲಸ ಮಾಡಿ ತಮ್ಮ ಒಂದು ಕರ್ತವ್ಯ ಅಂತ ಹೇಳಿ ಕೆಲಸ ಮಾಡ್ತಾರೆ. ಸೊ 1 ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಂಡ ತಂಡ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಕಾರ್ಕಳ. ಕಾರ್ಕಳ ತಂಡಕ್ಕೆ ಶುಭಾಶಯಗಳು, ನಮಸ್ಕಾರ. ನಾನು ಕಾರ್ಕಳದವಳೆಯ, ಹೆಮ್ಮೆ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದು ನಾವು ಪ್ರಾಜೆಕ್ಟ್ ಗ್ರೀನ್ ಅಂಡರ್ ಅಲ್ಲಿ ಮಾಡ್ತಾ ಇರುವಂತ ಕೆಲಸ. ದಯವಿಟ್ಟು ನಿಮ್ಮ ಸಹಕಾರ ಕೂಡ ಇದೇ ರೀತಿ ಇರಲಿ. ದಯವಿಟ್ಟು ಅಂತ ಹೇಳ್ಬಾರ್ದು ಆಕ್ಚುಲಿ, ಯಾಕಂದ್ರೆ ನಾನು ನನ್ನ ಮನೆಯಲ್ಲಿ ಬಂದು ಗಿಡ ನಡಿ ಅಂತ ಹೇಳ್ತಾ ಇರೋದಲ್ಲ, ನಮ್ಮ ಭೂಮಿಯಲ್ಲಿ ಬಂದು ಗಿಡ ನಡಿ ಅಂತ ಕೇಳ್ಕೊಳ್ತಾ ಇರೋದು. ಸೊ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸುಬ್ಬು ಸರ್. As we move on, we are honoring few more members who have contributed in their own way in different fields related to environment. It's an opportunity for Universal Knowledge Trust to honor these members. Best Environmentalist Awards. We are giving away 10 awards. Now it's the time to invite and honor them. I invite on stage Shri Ramesh Joshi. Please give him a big round of applause. Now I request Vijay Shankar to introduce Shri Ramesh Joshi. ಶ್ರೀಯುತ ರಮೇಶ್ ಜೋಶಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾರೆ. ಗುಡ್ ಈವ್ನಿಂಗ್ ಎವ್ರಿವನ್. ನಮ್ಮ ಇಂದಿನ ಈ ವೇದಿಕೆಯಲ್ಲಿ ಗೌರವಿಸಲ್ಪಡುತ್ತಿರುವ ಇನ್ನೋರ್ವ ಸಾಧಕರು ಶ್ರೀಯುತ ರಮೇಶ್ ಜೋಶಿ ಅವರು. ಕಾರ್ಕಳ ತಾಲೂಕಿನ ಮಾಳ ಗ್ರಾಮದವರಾದ ಶ್ರೀಯುತರು ಸದಾ ಹಚ್ಚ ಹಸುರಿನಿಂದ ಕಂಗೊಳಿಸುವ ಕುದುರೆಮುಖದ ತಪ್ಪಲಿನ ಗ್ರಾಮದಲ್ಲಿ ಜೇನು ಸಾಕಾಣಿಕೆಯಲ್ಲಿ ಸಾಧನೆ ಮಾಡಿದವರಲ್ಲಿ ಅಗ್ರಗಣ್ಯರು. ಜೋಶಿ ರಾಮ್ ಭಟ್ ಮತ್ತು ಸೀತಾ ಆರ್ ಭಟ್ ದಂಪತಿಗಳ 2ನೇ ಪುತ್ರರಾಗಿ ಜನಿಸಿದ ಇವರು 7ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಕೃಷಿಯ ಕಡೆಗೆ ಒಲವು ತೋರಿಸಿದವರು. ಕೃಷಿಯ ಜೊತೆಗೆ ಹಲವಾರು ಉಪಕಸುಬುಗಳಲ್ಲಿ ತಮ್ಮ ಉತ್ಸಾಹವನ್ನು ತೋರಿ ಎಲ್ಲದರಲ್ಲೂ ಸೈ ಎನಿಸಿಕೊಂಡವರು ರಮೇಶ್ ಜೋಶಿ ಅವರು. ಸತತ 50 ವರ್ಷಗಳಿಂದ ಜೇನು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ಸಾಹಿ ಯುವಕ ಯುವತಿಯರಿಗೆ ಜೇನು ಕೃಷಿಯ ಬಗ್ಗೆ ತರಬೇತಿ ನೀಡಿದವರು. ಯಾವುದೇ ಫಲಾಪೇಕ್ಷೆ ಬಯಸದೆ ಆಪತ್ತಿನಲ್ಲಿ ಇರುವ ಜೇನುಗೂಡುಗಳನ್ನು ರಕ್ಷಿಸಿ ಪೋಷಿಸಿ ಪ್ರಕೃತಿಯ ಸೇವೆಯನ್ನು ನಡೆಸುತ್ತಾ ಬಂದಿರುತ್ತಾರೆ. ಜೇನು ಕೃಷಿಯಲ್ಲದೆ ಬೆಳ್ಳಿಯ ಕೆಲಸ ಹಾಗೂ ಕೃಷಿ ಕ್ಷೇತ್ರದಲ್ಲೂ ಸಾಧನೆಯನ್ನು ಮಾಡಿದ್ದಾರೆ. ಇವರನ್ನು ತಮ್ಮ ಇಂದಿನ ಈ ವೇದಿಕೆಯಲ್ಲಿ ಬೆಸ್ಟ್ ಎನ್ವಿರಾನ್ಮೆಂಟಲ್ ಲೀಸ್ಟ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ.
ವೇದಿಕೆಯಲ್ಲಿ ಇರುವ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಡ್ತೇನೆ. To give away this award, I invite on stage Nisha P, Global Head, Infosys, Bangalore. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಶ್ರೀಯುತರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. Thank you. All to you, Subbu. Thank you, sir. Thank you very much. ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಇವರನ್ನು ಪರಿಚಯಿಸಲು ಶ್ರೀಮತಿ ದೀಪ್ತಿ ಇವರನ್ನು Mr. Uday Kumar Shetty to all of you. Mr. Uday Kumar Shetty, who has been working as a supervisor and been taking care of medicinal plant at Pilikula Aushadivana for the past 13 years, mainly identify the Western Ghat plants. He is able to identify more than 500 ethno-medicinal plants. He loves reading ancient books and collecting plants. He has participated in several seminars in connection to Western Ghat plants. He is interested and is working towards developing herbal garden. To give away this award, I invite on stage Ashoka T, member of Universal Knowledge Trust and a healer, working as a director HR in Schneider Electric, Bangalore. ಧನ್ಯವಾದಗಳು ಸರ್. ಶುಭಾಶಯಗಳು. ಶುಭಾಶಯವನ್ನು ಕೋರುತ್ತದೆ. ಗೌರವಾನ್ವಿತ ಸಂತೋಷ್ ಮಾರ್ಟಿನ್ ಇವರನ್ನು ಪರಿಚಯಿಸಲು ಸ್ವರ್ಣ ಅಶೋಕ್ ಇವರನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ. ದಯವಿಟ್ಟು ಸಂತೋಷ್ ಮಾರ್ಟಿನ್ ಇವರು ವೇದಿಕೆಗೆ ಬಂದು ಯುಕೆಟಿ ಸಂಸಾರವು ಹೊಂದಿರುವಂತಹ ಕಾಣಿಕೆಯನ್ನು ತಾವು ಸ್ವೀಕರಿಸುವರೆ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. A warm good evening to one and all. I, Swarna Ashok, take this opportunity to introduce our next awardee, Sir Santosh Martin. Mr. Santosh Martin, born in Bellary, holding a degree of a mechanical engineer and post-graduation in production management. He also worked as a lecturer for few years, having a great passion for environment, wildlife and natural history. He started working towards his passion, and now today he is a naturalist and a conservationist working to save the forest and environment in Karnataka. His uncle, Mr. R.M. Palanna, was a conservator of forest who took him to the forest of Nagarhole and Bandipur when he was a child of 12 years. This led him to his current interest in conservation. He was appointed as the Honorary Wildlife Warden of Bellary district from the government of Karnataka for 2 terms. He is the recipient of many awards. Notable one was the Kirloskar's Vasundhara Mitra Award and Karnataka Sadhaka Award. Santosh sir is involved in many environmental activities, a few of which is as under. Santosh sir has been instrumental and successful in saving the Kapattagudda Wildlife Sanctuary, Lion-tailed Macaque Sanctuary in Shivamogga. He was also involved in the discovery of Great Indian Bastards, a bird which is critically endangered and on the verge of extinction. He, along with Mr. Samad, have documented 6 birds and also been awareness for its conservation. Thus, he was able to save, and today Bellary district is on the project Great Indian Bastard is there in the map now. Project Tiger to conserve the remaining Great Indian Bastards in the country.
saved the Sangankal Neolithic Hills near Bellary, and he, along with his team, are working to build a prehistoric museum. Saved India's largest Neolithic ash mound in Kudatini, Bellary district. He also fought against setting up of Hampi Zoo on 500 acres of forest within court, ordering Zoo Authority of Karnataka to pay net present value amount of several crores. He fought against the setting up of 30,000 crore 6 million steel plant in Bellary district. He, along with his team, have also discovered with this long search a big healthy population of 16 long-billed vultures and 4 Egyptian vultures in a remote village of Bellary. So, now I call upon Dr. Sulochana, ex-principal, Besant College, to proudly award our true environmentalist, Mr. Santosh Mate, who has been an inspiration and a role model to many of us. Thank you. Please give a big round of applause. Sir, a few words. ಮಾತು ಇಂದಿನ ಸತ್ಯ, ದಾಖಲೆ ಎಂದೆಂದಿಗೂ ಸತ್ಯ ಅಂತ ಅಲ್ವಾ? Thank you. Master Rohan Shiri and his team, I congratulate today for the wonderful conclave they have come up with, and they are honoring a lot of people who are involved in conservation and environmental work today. My sincere congratulations to you and your team and your wonderful team. I have a big connection with Mangalore. My mother is from Puttur and my wife is also from Mudabudri. You must be knowing Dr. Sons from Mudabudri. His daughter is my wife. His wife is sitting there. Dr. L.C. Sons' wife is sitting there. So we have a lot of connection, and also we have connection with Rohan Shiri's family. His sister-in-law is my cousin, first cousin. So that's about it. And about me, I've been working in environmental field since a long time, almost 25 years. I have been filing a lot of petitions in the government, against the government, against the forest department, because I've always believed that the biggest enemy of the forest is the forest department itself. So all my cases are against the forest department in the High Court or the Supreme Court or the NGT. That apart, I'm also into discoveries of endangered species like the Great Indian Bustards, the endangered vultures and stuff. And also I'm into the conservation of prehistoric sites. I just came from Ratnagiri today. I drove from Ratnagiri straight here after a group of people are documenting and trying to conserve the petroglyphs and geoglyphs in that area. It's a beautiful site. I recommend each of you all to go and visit that place. 2,000 sites of geoglyphs or the rock arts have been documented on laterite bedrock. That's about it. I don't want to take too much of your time. Thanks for this wonderful gift. Thank you once again. Thank you very much, sir. ಶ್ರೀಯುತ ಫೆಲಿಕ್ಸ್ ವಾಸ್ ಇವರು ವೇದಿಕೆಗೆ ಬರಬೇಕೇಳಿ ಕೇಳ್ಕೊಳ್ತಾ ಇದ್ದೇನೆ. ಗೌರವಾನ್ವಿತರು, ಮಹನೀಯರು, ಆದರಣೀಯ ಫೆಲಿಕ್ಸ್ ವಾಸ್ ಇವರು ವೇದಿಕೆಗೆ ಬರ್ತಾ ಇದ್ದಾರೆ. ಇವರ ಪರಿಚಯವನ್ನು ಶ್ರೀಮತಿ ಉಷಾ ಆರ್ ಇವರು ಮಾಡಬೇಕು ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಆತ್ಮ ನಮಸ್ತೆ. ನನ್ನ ಹೆಸರು ಉಷಾ.
ಎಲ್ಲರಿಗೂ ಆತ್ಮ ನಮಸ್ತೆ. ನನ್ನ ಹೆಸರು ಉಷಾ. ಇಂದು ನಾನು ಹೆಮ್ಮೆಯಿಂದ ನಮ್ಮ ಇವತ್ತಿನ ಅವಾರ್ಡಿ ಫಿಲಿಕ್ಸ್ ವಾಜ್ರವರನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡುತ್ತಿದ್ದೇನೆ. ಫಿಲಿಕ್ಸ್ ವಾಜ್ರವರು ಕಾರ್ಕಳದ ಕಸಬಾ ಗ್ರಾಮದಲ್ಲಿ ಹುಟ್ಟಿ ಬೆಳೆದರು. ಇವರು ಉದ್ಯೋಗದ ನಿಮಿತ್ತ ಹಲವು ವರ್ಷಗಳ ಕಾಲ ಗಲ್ಫ್ ದೇಶದಲ್ಲಿ ನೆಲೆಸಿದ್ದರು. ಆಗ ಅಲ್ಲಿನ ಸ್ವಚ್ಛತೆಯ ಬಗ್ಗೆ ಸರ್ಕಾರ ಮತ್ತು ಜನರು ಕೊಡುವ ಮಹತ್ವ ಹಾಗೂ ಸ್ವಚ್ಛತೆಯ ಬಗ್ಗೆ ಹೊಂದಿರುವ ಕಾಳಜಿಗೆ ತುಂಬ ಪ್ರಭಾವಿತರಾಗಿ ತನ್ನ ಭಾರತ ದೇಶದಲ್ಲಿ ಸ್ವಚ್ಛತೆಯ ಬಗ್ಗೆ ಜನರಿಗೆ ಮನವರಿಕೆ ಮಾಡಲು ಮತ್ತು ತನ್ನ ಪರಿಸರವನ್ನು ಸ್ವಚ್ಛವಾಗಿರಿಸಲು ನಿರ್ಧರಿಸಿ ದಿನ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಕಾರ್ಕಳ ಪರಿಸರದ ಕಳೆ ಕಸವನ್ನು ತೆಗೆದು ಗಿಡಗಳನ್ನು ನೆಟ್ಟು ಪರಿಸರವನ್ನು ಸ್ವಚ್ಛವಾಗಿರಿಸುವುದು ಇವರ ಹವ್ಯಾಸವಾಗಿದೆ. 2014ರಿಂದ ಶುರುವಾದಂತಹ ಇವರ ಸ್ವಚ್ಛತಾ ಆಂದೋಲನ ಇನ್ನೂ ನಿರಂತರ ನಡೆಯುತ್ತಿದೆ. ಮೊದಲು ತಮ್ಮ 13ನೇ ವಾರ್ಡಿನಲ್ಲಿ ಮಾಡುವ ಸ್ವಚ್ಛತೆ ಈಗ ಶಾಲಾ ಕಾಲೇಜು ಪರಿಸರವನ್ನು, ಆಟದ ಮೈದಾನಗಳನ್ನು ದಿನಾಲೂ ಸ್ವಚ್ಛಗೊಳಿಸುವ ಕೆಲಸವನ್ನು ನಡೆಸುತ್ತಿದ್ದಾರೆ. ಅದು ಅಲ್ಲದೆ ಸ್ವಚ್ಛತೆಯ ಬಗ್ಗೆ ಅಲ್ಲಲ್ಲಿ ತಿಳುವಳಿಕೆ ಮೂಡಿಸುವ ಫಲಕಗಳನ್ನು ಹಾಕಿ ಕಸವನ್ನು ಸಂಗ್ರಹಿಸುವ ಡಬ್ಬಗಳನ್ನು, ಚೀಲಗಳನ್ನು ಇರಿಸಿ ಸ್ವಚ್ಛತೆಯ ಅಭಿಯಾನವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಏಜ್ ಇಸ್ ಜಸ್ಟ್ ಎ ನಂಬರ್ ಅನ್ನೋ ಮಾತಿಗೆ ಇವರು ಉತ್ತಮ ಉದಾಹರಣೆಯಾಗಿದ್ದಾರೆ. ಇದೀಗ 2019ರಿಂದ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ತಂಡದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ತಂಡದ ಸದಸ್ಯರಿಗೆ ಪ್ರೇರಣೆ ನೀಡುವ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಕೆಲಸಗಳನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಗೌರವವನ್ನು ಸೂಚಿಸಿದ್ದಾರೆ. ಇಂತಹ ಪರಿಸರ ಸ್ನೇಹಿಯಾದ ಫೆಲಿಕ್ಸ್ ವಾಜ್ರವರನ್ನು ಯೂನಿವರ್ಸಲ್ ನಾಲೆಡ್ಜ್ ಟೀಮ್ ಗುರುತಿಸಿ ಗೌರವಿಸಲು ಹೆಮ್ಮೆ ಪಡುತ್ತದೆ. ಇವರಿಗೆ ಅವಾರ್ಡನ್ನು ನೀಡಲು ಸುನಿಲ್ ಕುಮಾರ್ ಕೊಯ್ಯ, ಮೆಂಬರ್ ಆಫ್ ಯೂನಿವರ್ಸಲ್ ನಾಲೆಡ್ಜ್ ಜೈ. ಮುಂದಿನ ಅವಾರ್ಡಿ ಪ್ರಕಾಶ್ ಮೆಸ್ತಾ ಇವರು. ದಯವಿಟ್ಟು ಪ್ರಕಾಶ್ ಮೆಸ್ತಾ ಸರ್ ತಾವು ವೇದಿಕೆ ಮೇಲೆ ಬಂದು ನಮ್ಮ ಕಾಣಿಕೆಯನ್ನು ಸ್ವೀಕರಿಸುವರೆಗೂ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಸುಲತಾ ಶಣಿ ಇವರು ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. Atma Namaste. Good evening to all. I am healer Sulata Shanai. Take privilege to introduce Dr. Prakash Nagappa Mesta. Dr. Prakash Nagappa Mesta is an experienced associate researcher with a demonstrated history of working in the research industry. He is skilled in ecological resortation, coastal fishing, molecular biology, and environmental education. He has strong research professional with a Doctor of Philosophy, PhD, focused in marine biology from Karnataka University. Dr. Prakash Mesta is a non-official member at Karnataka Biodiversity Board. He has done research in marine ecology and systematics, zoology and botany. Current project in coastal ecology and valuation and blue carbon and global warming. He has wide biodata. He has participated in various international and national training programs, many publications and patents to his credit. Presented 16 research papers, 22 research reports, presented many posters.
He has attended many workshops, seminars, symposium, conferences, and done a lot of volunteer service to environment. So this is his introduction. So congratulations, sir. I invite on stage Madam Shamishri to give away the award. Please give a big round of applause. ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಸನ್ಮಾನಿಸಿದ ನಾಲೆಡ್ಜ್ ಯೂನಿವರ್ಸಲ್ ನಾಲೆಡ್ಜ್ ಎಲ್ಲ ಅಧಿಕಾರಿಗಳು ನನ್ನ ಧನ್ಯವಾದ ನಮಸ್ಕಾರ ತಿಳಿಸ್ತೇನೆ. ಒಂದು ಎರಡು ಮಾತು ಹೇಳಲಿಕ್ಕೆ, ಈ ಕರಾವಳಿ ಪರಿಸರ ಅಂದರೆ ನಾವೆಲ್ಲರೂ ಮಂಗಳೂರಿಂದ ಅಂದರೆ ಕರ್ನಾಟಕದ ಕರಾವಳಿ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ. ತುಂಬ ಚಿಕ್ಕ ಕರಾವಳಿ 300 ಕಿಲೋಮೀಟರ್ ಇದ್ರೂ ಕೂಡ ನಾವು ತುಂಬ ಜನ ಇಲ್ಲಿ ನೆಲೆಸಿದ್ದೇವೆ. ತುಂಬ ವೆಸ್ಟರ್ನ್ ಘಾಟ್ಸ್, ನಮಗೆ ಕೋಸ್ಟಲ್ ಪ್ಲೇನ್ಸ್ ತುಂಬ ದೊಡ್ಡದು ಇಲ್ಲ. ಈಗ ನೀವು ತಮಿಳ್ನಾಡಿಗೆ ಹೋದರೆ ಕಿಲೋಮೀಟರ್ ಗಟ್ಟಲೆ ಉದ್ದ ಕೋಸ್ಟಲ್ ಪ್ಲೇನ್ಸ್ ಇದೆ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಹತ್ರ ನಾವು ವ್ಯಾಲಿಯೊಳಗೆ ಬದುಕ್ತಾ ಇದ್ದೇವೆ. ಮೇಲ್ಗಡೆ ಹೋದರೂ ಕೂಡ ವ್ಯಾಲಿ, ತುಂಬ ವ್ಯಾಲಿ, ಜಾಗನೇ ಇಲ್ಲ. ನಾವು ಇಲ್ಲಿ ದೊಡ್ಡ ಸಮಸ್ಯೆಗಳ ಆಗರ ಆಗಿಬಿಟ್ಟಿದೆ. ನೀರು ಗುಡ್ಡ ಕುಸಿದು ಕಟ್ ಮಾಡಿದರೆ ಗುಡ್ಡ ಕುಸಿದು ಬಂದುಬಿಡ್ತದೆ. ನಮಗೆ ತುಂಬ ಇಲ್ಲಿ ನಿರ್ವಹಣೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಬಹಳಷ್ಟು ಅಂದರೆ ಬಯೋಡೈವರ್ಸಿಟಿ ರಿಚ್ ಆಮೆಗಳು, ಉದಾಹರಣೆ ನಾವು ಹೊನ್ನಾವರದಲ್ಲಿ, ಕಾಸರಗೋಡದಲ್ಲಿ ಮೀನುಗಾರರ ಜೊತೆ ಅವ್ರಿಗೆ ಆಲ್ರೆಡಿ ಟ್ರೆಡಿಷ್ನಲ್ ನಾಲೆಜ್ ಇದೆ ಅವ್ರ ಹತ್ರ. ಆಮೆಗಳನ್ನು, ನದಿಯನ್ನು ಪೂಜೆ ಮಾಡೋದು ಹೇಗೆ, ಮೀನು ಯಾವ ರೀತಿ, ಆದರೆ ಅದನ್ನು ಯಾರೂ ನೋಡ್ತಾ ಇಲ್ಲ. ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ನಾವು ಅವರಿಂದ ಕಲಿಬೇಕಾಗಿದೆ. ಅಂಥವುಗಳನ್ನು ನಾವು ನಮ್ಮ ಹೊನ್ನಾವರ ಟ್ರಸ್ಟ್ ಇರ್ಬೋದು, ಮತ್ತು ಬಹಳಷ್ಟು ಜನ ಅಲ್ಲಿ ಬಂದು ನೋಡಿದ್ದಾರೆ ಯಾವ ರೀತಿ ಕಡಲಾಮೆಗಳು ಬರ್ತವೆ. ಆಮೆ, ಆನೆ, ಹುಲಿ ಎಲ್ಲ ಒಂದೇ ಶೆಡ್ಯೂಲ್ ಒಂದಲ್ಲಿ ಬರ್ತದೆ. ಆದರೆ ಹುಲಿ ಮತ್ತು ಆನೆಗೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಆಮೆಗಳಿಗೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ಏನಂದರೆ, ಆಮೆ ಅಂದರೆ ರಿಪ್ರೆಸೆಂಟೇಷನ್. ಅದು ಅಲ್ಲಿ ಇಂಟರ್ಟೈಡಲ್ ರೀಜನ್ ಒಳಗೆ ಕೋಟಿಗಟ್ಟಲೆ ಜೀವಿ ಜಂತುಗಳು ಇರ್ತವೆ. ಆದರೆ ಆಮೆ ಒಂದು ಇದೆ, ಏನು ಶೆಡ್ಯೂಲ್ ಒಂದಿದೆ, ಅದರಿಂದ ಬಹಳಷ್ಟು ಸಾವಿರಾರು ಜೀವಿಗಳು ಬದುಕೊಂಡು ಉಳಿತವೆ ಅದರ ಹೆಸರಿನಲ್ಲಿ ಆ ಏರಿಯಾದೊಳಗೆ. ಅಂದರೆ ಆಮೆಗೊಂದು ರೆಪ್ಯುಟೇಷನ್ ಸಿಕ್ಕಿದ್ರೆ ಬಾಕಿ ಎಲ್ಲ ಉಳಿತವೆ. ಹುಲಿ ಮಾತ್ರ ಕಾಡಿನಲ್ಲಿ ಇರೋದಿಲ್ಲ, ಹಾಗೆ ಆಮೆ ಮಾತ್ರ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ಇರೋದಿಲ್ಲ. ಎಷ್ಟೆಲ್ಲ ವೇಲ್ಸ್ಗಳಿದೆ, ಬಹಳಷ್ಟು ಎಂಡೇಂಜರ್ಡ್ ಸ್ಪೀಸೀಸ್ಗಿದೆ. ಶೆಡ್ಯೂಲ್ 1 ಸ್ಪೀಸೀಸ್ಗಳು ಕರಾವಳಿಯಲ್ಲಿ ತುಂಬ ಇದೆ. ಆದರೆ ನಾವು ನಮ್ಮ ಕರಾವಳಿಯನ್ನು ತುಂಬ ಎನ್ವೈರ್ಮೆಂಟಲ್ಲಿ ತುಂಬ ಹಿಂದೆ ಇಟ್ಟಿದ್ದೇವೆ. ಪಶ್ಚಿಮ ಘಟ್ಟದ ತನಕ ಇದೆ ಸಮುದ್ರ, ಇಂಟರ್ಟೈಡಲ್, ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಎಲ್ಲ ಕಡೆ ಜಗತ್ತಿನ ಎಲ್ಲ ಕೋಸ್ಟಲ್ ಪ್ರದೇಶಗಳು ಹಾಳಾಗಿದೆ. ಜನ ಇಲ್ಲಿ ಬರ್ತಾ ಇದ್ದಾರೆ, ಒಳ್ಳೆ ಕೋಸ್ಟ್ಗಳನ್ನು ಹುಡ್ಕೊಂಡು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ದೇಶ ವಿದೇಶದಲ್ಲಿ ಭಾಳಷ್ಟು ನೀವು ನೋಡಿರ್ಬೋದು, ಹೆಚ್ಚಿನ ಜನಸಂಖ್ಯೆ ಕರ್ನಾಟಕದ ಕರಾವಳಿಯನ್ನು ನಾವು ಕಾಪಾಡ್ಕೊಂಡು ಬರಬೇಕು ಅಂಥೇಳಿ ನನ್ನ ಆ ನಿಟ್ಟಿನಲ್ಲಿ ನಾನು ಫಿಶರ್ಮನ್ ಜೊತೆ ವರ್ಕೌಟ್ ಮಾಡ್ತೇನೆ. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವಂದನೆಗಳು ಸರ್. ಮುಂದಿನ ಸ್ಮರಣಿಕೆಯನ್ನು ಸ್ವೀಕರಿಸಲು ಗೌರವಾನ್ವಿತ ಹನುಮಂತಯ್ಯ ಜಿ ಇವರು ವೇದಿಕೆಗೆ ಬಂದು ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಪರಿಚಯಿಸಲು ಶ್ರೀಯುತ ದೇವರಾಜ್ಗೆ ಇವರ ಪರಿಚಯವನ್ನು ಹೊಂದಲು ತಿಳಿಸ್ತಾ ಇದ್ದೇನೆ. ಆತ್ಮನಮಸ್ತೆ. ನನ್ನ ಹೆಸರು ದೇವರಾಜ್. ನಾನು ಯೂನಿವರ್ಸಲ್ ನಾಲೆಡ್ಜ್ನ ಹೆಮ್ಮೆಯ ಸದಸ್ಯ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಆ್ಯಕ್ಚುಲಿ ಈ ಥರ ನಮಗೆ ಯಾವತ್ತೂ ಈ ಥರ ಚಾನ್ಸ್ ಸಿಗಲ್ಲ. ಇದೆಲ್ಲ ನನಗೆ ಈ ಥರ ಚಾನ್ಸ್ ಕೊಟ್ಟ ನಮ್ಮ ಶಮಿ ಮೇಡಮ್ಗೂ, ಅವರು ರೋಹಿತ್ ಮಾಸ್ಟರ್ಗೂ, ಅವ್ರು ಸುಬ್ರಹ್ಮಣ್ಯ ಸರ್ಗೂ, ಅವ್ರ ಎಂಟೈರ್ ಎಲ್ಲ ಟ್ರಸ್ಟಿಗಳಿಗೂ ಧನ್ಯವಾದ ಹೇಳ್ತೇನೆ. ಇಂದು ನಾನು ಶ್ರೀಯುತ ಜಿ ಹನುಮಂತಯ್ಯನವರನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಮೂಲತಃ ರಾಯಚೂರಿನವರು. ಇವರು ಮೊದಲ ಬಾರಿಗೆ 2002ರಲ್ಲಿ RFO ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಉದ್ಯೋಗ ಪ್ರಾರಂಭಿಸಿದರು. ಹಾಗೆಯೇ ಶಿವಮೊಗ್ಗದಿಂದ ಶುರುವಾಗಿ ಚಿತ್ರದುರ್ಗ, ಹೊಸದುರ್ಗ, ಗಂಗಾವತಿ, ಪಾಂಡವಪುರ, ಮಲೈ ಮಹದೇಶ್ವರ ಬೆಟ್ಟ ಮತ್ತು ಅರಸಾವಳಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಈಗ ಶಿವಮೊಗ್ಗದಲ್ಲಿ RFO ಡಿಪಾರ್ಟ್ಮೆಂಟ್ನ ಲೀಗಲ್ ಮತ್ತು ICT ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ವೃತ್ತಿ ಜೀವನದ ಉತ್ತಮ ಕಾರ್ಯವೊಂದನ್ನು ತಿಳಿಸಲು ನಾನು ಇಚ್ಛಿಸುತ್ತೇನೆ.
ಹನುಮಂತಯ್ಯನವರು 2013-15ನೇ ಸಾಲಿನ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಕಾರ್ಯನಿರ್ವಹಿಸುವಾಗ ಮಿನಿ ವೀರಪ್ಪನ್ ಅಸೋಸಿಯೇಟ್ ಗುಂಪೊಂದನ್ನು ಸೆರೆ ಹಿಡಿದು ಡಿಪಾರ್ಟ್ಮೆಂಟ್ಗೆ ಒಪ್ಪಿಸಿದರು. ಇದರ ಸಲುವಾಗಿ ಇದನ್ನು ಗೌರವಿಸಿದ NGO ರಾಜ್ಯಪಾಲರಿಂದ ಇವರಿಗೆ ಪ್ರಕೃತಿ ಮಿತ್ರ ಎಂಬ ಅವಾರ್ಡ್ ದೊರಕಿತು. ಹಾಗೆ ಇವರು ಗಂಗಾವತಿಯಲ್ಲಿ ಎನ್ಕ್ರೋಚ್ಮೆಂಟ್ ಎಲೆಕ್ಷನ್ ಮಾಡುವಾಗ ಅಲ್ಲಿನ ಕಿಡಿಗೇಡಿ ಗುಂಪೊಂದು ಇವರ ಮೇಲೆ ತೀವ್ರ ಹಲ್ಲೆ ಮಾಡಿದರು. ಇದರ ಪರಿಣಾಮ ಇವರು ಕೆಲವು ದಿನಗಳ ಕಾಲ ಕೋಮಾ ಸ್ಥಿತಿಯಲ್ಲಿದ್ದರು. ಆದರೆ ಯಾವುದೇ ಡಿಪಾರ್ಟ್ಮೆಂಟ್, ಯಾವುದೇ ಮಿನಿಸ್ಟರ್ಸ್ ಇವರ ಸಹಾಯಕ್ಕೆ ಬರಲಿಲ್ಲ. ಆದರೂ ಕೂಡ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಹಲವಾರು ಅಡ್ಡಿ ಆತಂಕಗಳನ್ನು ಎದುರಿಸುತ್ತಾ ತಮಗೆ ಎದುರಾದ ಯಾವುದೇ ಸಮಸ್ಯೆಗಳಿಗೆ ಎದೆಗುಂದದೆ ಪ್ರಾಮಾಣಿಕವಾಗಿ ಪರಿಸರವನ್ನು ಸಂರಕ್ಷಿಸುತ್ತಾ ಈ ನಮ್ಮೆಲ್ಲರ ಪ್ರಕೃತಿಗೆ ವರದಾನವಾಗಿದ್ದಾರೆ. ಈ ಒಂದು ಅವಾರ್ಡ್ ಅನ್ನು ಕೊಡೋದಕ್ಕೆ ನಾನು ಶಶಿಧರ್ ಶೆಟ್ಟಿ ಅವರನ್ನ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಶಶಿಧರ್ ಶೆಟ್ಟಿ, ಮೆಂಬರ್ ಆಫ್ ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್, ಡೀಲರ್, ಉತ್ತಮ ವಾಕ್ಯ ಕೂಡ. ಧನ್ಯವಾದಗಳು ಸರ್. ಈಗ ಕೃಷ್ಣಪ್ಪ ಗೌಡ ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವರ ಪರಿಚಯವನ್ನು ನಾಗರಾಜ್ ಶೆಟ್ಟಿ ಅವರು ಕೇಳ್ಕೊಳ್ತಾ ಇದ್ದೇವೆ. ಸಮಯ ಪ್ರಜ್ಞೆ, ನಿಷ್ಠೆ, ಪ್ರಾಮಾಣಿಕತೆ, ತಾಳ್ಮೆ ಇವುಗಳಿದ್ದರೆ ಜಗತ್ತಿನಲ್ಲಿ ಎಲ್ಲಿಯಾದರೂ ಬದುಕಬಹುದು ಎಂಬ ತಂದೆಯ ಮಾತುಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರಕೃತಿಯೊಂದಿಗೆ ಅವಿನಾಭಾವತೆಯನ್ನು ಬೆಳೆಸಿಕೊಂಡು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿಗೆ ಸಾಕ್ಷಿಯಾಗಿ ಗಿಡಗಳು ಮಾತನಾಡುತ್ತವೆ ಎಂಬ ಸತ್ಯವನ್ನು ಕಂಡುಕೊಂಡು ತಾರಿಸಿ ಕೃಷಿಯ ಹವ್ಯಾಸವನ್ನೇ ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಂಡು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ತಮ್ಮ ಖ್ಯಾತಿಯನ್ನು ವಿಸ್ತರಿಸಿಕೊಂಡು ಜಾಲತಾಣಗಳಲ್ಲಿ ತಮ್ಮ ಜಾಣ್ಮೆಯನ್ನು ಮೆರೆಯುತ್ತಾ ಸಾವಿರಾರು ಆಸಕ್ತರಿಗೆ ಪ್ರೇರಣೆಯಾಗಿ ಲಕ್ಷಾಂತರ ಜನರಿಗೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಮಾಹಿತಿ ನೀಡುತ್ತಾ ಮಂಗಳೂರಿನ ಮನೆ ಮಾತಾಗಿರುವ ಮತ್ತು ಇಂದಿನ ಭವ್ಯ ವೇದಿಕೆಯಲ್ಲಿ ಸನ್ಮಾನಿತರಾಗುತ್ತಿರುವ ಇವರು ಪಡಂಬೈಲ್ ಮನೆತನದ ಶ್ರೀ ಕೃಷ್ಣಪ್ಪ ಗೌಡ. ಮೂಲತಃ ಕೃಷಿ ಕುಟುಂಬದಿಂದ ಬಂದಿರುವ ಶ್ರೀ ಕೃಷ್ಣಪ್ಪ ಗೌಡ ಇವರು ಪಡಂಬೈಲ್ ಮನೆತನದ ಶ್ರೀ ಅಣ್ಣಯ್ಯಗೌಡ ಮತ್ತು ಬಾಲಕ್ಕ ದಂಪತಿಯ ಪುತ್ರರು. ಅಜ್ಜಾವರದಲ್ಲಿ ಪ್ರಾಥಮಿಕ ಶಿಕ್ಷಣ, ಸುಳ್ಯದಲ್ಲಿ ಕಾಲೇಜು ಶಿಕ್ಷಣ ಪೂರೈಸಿ ಉದ್ಯೋಗ ನಿಮಿತ್ತ ಮಂಗಳೂರಿಗೆ ಬಂದು ಸರ್ಕಾರಿ ಪ್ರೌಢಶಾಲೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪೂರೈಸಿ ಇದೀಗ ನಿವೃತ್ತಿಯ ಜೀವನ ಸಾಗಿಸುತ್ತಿದ್ದರು. ಮಣ್ಣಿನೊಂದಿಗಿನ ತಮ್ಮ ಬಾಂಧವ್ಯವನ್ನು ಬಿಡಲಿಲ್ಲ. ತಮ್ಮ ಅತ್ಯಾಸಕ್ತಿಯ ವಿಷಯವಾದ ತಾರಸಿ ಕೃಷಿಯ ಮೂಲಕ ಪ್ರತಿ ಮನೆಗೆ ಅಗತ್ಯವಾದ ತರಕಾರಿ, ಹಣ್ಣು, ಹಂಪಲು ಇತ್ಯಾದಿಗಳೊಂದಿಗೆ ಭತ್ತದ ಕೃಷಿಯನ್ನು ಮಾಡಬಹುದು ಎಂಬುದನ್ನು ಮಾದರಿಯಾಗಿ ತೋರಿಸಿಕೊಟ್ಟು ಜನಮನ್ನಣೆಯನ್ನು ಪಡೆದಿರುತ್ತಾರೆ. ಶ್ರೀ ಕೃಷ್ಣಪ್ಪ ಗೌಡರ ತಾರಸಿ ಕೃಷಿಯ ಸಾಧನೆಗೆ ಅರಸಿ ಬಂದಿರುವ ಪ್ರಶಸ್ತಿಗಳು, ಬಿರುದುಗಳು ಹಾಗೂ ಪಡೆದ ಸನ್ಮಾನಗಳು ಒಂದಲ್ಲ ಎರಡಲ್ಲ. ಎಲ್ಲವನ್ನೂ ಹೇಳಲು ಇಲ್ಲಿ ಸಾಧ್ಯವಿಲ್ಲ, ಸಮಯ ಸಾಲುವುದಿಲ್ಲ. ಆದರೆ ಪ್ರಮುಖವಾದವುಗಳನ್ನು ಕೆಲವನ್ನು ಹೇಳಲೇಬೇಕು. ಮೈಸೂರಿನ ಇಂಡಿಯನ್ ವರ್ಚುವಲ್ ಅಕಾಡೆಮಿ ಫಾರ್ ಪೀಸ್ ಅಂಡ್ ಎಜುಕೇಶನ್ ಇದರ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್, 2019ರಲ್ಲಿ ಸಾಂತಾಕ್ರೂಸ್ ಮುಂಬೈಯಲ್ಲಿ ನಡೆದ ಜಾಗತಿಕ ಮಾನವಾಧಿಕಾರ ಪ್ರತಿಭಾ ಮಹಾಸಮ್ಮೇಳನದಲ್ಲಿ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ಪ್ರಶಸ್ತಿ, 2022ರಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸೌರಭ ಗ್ಲೋಬಲ್ ಪೀಸ್ ಫೌಂಡೇಶನ್ ನಿಂದ ಏಷ್ಯಾ ಪೆಸಿಫಿಕ್ ಅಚೀವರ್ಸ್ ಪ್ರಶಸ್ತಿ, ದುಬೈನ ಫಾರ್ಚೂನ್ ಸಭಾಂಗಣದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯೂನಿವರ್ಸಲ್ ಟ್ಯಾಲೆಂಟೆಡ್ ಅವಾರ್ಡ್ಸ್ ಪ್ರಶಸ್ತಿ, ಮಸ್ಕತ್ ಅಲ್ ಫಲಾಜ್ ಸಭಾಂಗಣದಲ್ಲಿ ನಡೆದ 16ನೇ ವಿಶ್ವ ಸಂಸ್ಕೃತಿ ಸಮ್ಮೇಳನದಲ್ಲಿ ವಿಶ್ವ ಮಾನ್ಯ 2022 ಪ್ರಶಸ್ತಿ, ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ, ಕೃಷಿ ರತ್ನ, ಅಪ್ರತಿಮ ಭಾರತೀಯ, ಸ್ಟಾರ್ ಆಫ್ ಕರ್ನಾಟಕ, ಕೃಷಿ ರತ್ನ, ಪರಿಸರ ಸೇವಾ ರತ್ನ, ಬಸವಶ್ರೀ ಇತ್ಯಾದಿ 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 100 ಪ್ರಶಸ್ತಿಗಳನ್ನು ಪಡೆದು ಪತ್ನಿ ಶ್ರೀಮತಿ ಮೀನಾಕ್ಷಿ, ಪುತ್ರಿ ಕುಮಾರಿ ಗಹನ ಹಾಗೂ ಪುತ್ರ ಅಮೋದ್ ಕುಮಾರ್ ಇವರನ್ನ ಒಳಗೊಂಡ ಚಿಕ್ಕ ಕುಟುಂಬವನ್ನು ಹೊಂದಿರುವ ಪರಿಸರ ಪರಿವಾರದ ದೊಡ್ಡ ಕುಟುಂಬದ ದೊಡ್ಡ ಆಸ್ತಿ ಎನಿಸಿರುವ ಇವರೇ ಶ್ರೀ ಕೃಷ್ಣಪ್ಪ ಗೌಡ ಪಡಂಪೈಲು.
ಥ್ಯಾಂಕ್ ಯು ನಾಗರಾಜ್ ಸರ್, ಧನ್ಯವಾದ. ಈ ಒಂದು ಬಹುಮಾನವನ್ನು ವಿತರಣೆ ಮಾಡೋದಕ್ಕೆ ನಾನು ಅಶ್ವಿನಿ ನಾಯ್ಕ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಟ್ರಸ್ಟ್ ಮೆಂಬರ್ ಆಫ್ ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್. ಕೃಷ್ಣಪ್ಪ ಗೌಡ ಸರ್ ಅವರಿಗೆ ಅಶ್ವಿನಿ ಮೇಡಮ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಕ್ಕೆ ಧನ್ಯವಾದಗಳು. ಕೃಷ್ಣಪ್ಪ ಸರ್ ಅವರಿಗೂ ಸಹ ಧನ್ಯವಾದಗಳು. ಪರಿಚಯ ಮಾಡಿದಂತಹ ನಾಗರಾಜ್ ಶೆಟ್ಟರ್ ಇವರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಜಾಸ್ತಿ ಏನು ಮಾತಾಡೋದಿಲ್ಲ, ನನಗೆ ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ಲಿಕ್ಕಿದೆ. ನನ್ನನ್ನು ಮಾಧವ ಭಂಡಾರಿ ಅವರು ಫಸ್ಟಿಗೆ ಇಲ್ಲಿಗೆ ಪರಿಚಯಿಸಿದರು. ನನ್ನ ಮನೆಗೆ ಬಂದರು. ನನ್ನ ಮನೆಯ ಎಲ್ಲ ಪರಿಸರವನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಆವಾಗ ಇನ್ನೊಬ್ಬರು ವಿದ್ಯಾಶಂಕರನ್ನು ಸಮೇತ ಅವರು ಪರಿಚಯಿಸಿದರು, ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದರು. ಅವರಿಗೆ ಸಹ ಒಂದು ಆಶ್ಚರ್ಯ ಅನಿಸಿತು. ಆಮೇಲೆ ನಮ್ಮ ಯೂನಿವರ್ಸಲ್ ನಾಲೆಡ್ಜ್ ಇದರ ಮುಖಾಂತರ ಇಂಗುಗುಂಡಿಯನ್ನು ಅಲ್ಲ ಬೋರ್ವೆಲ್ ಹಾಳಾದವನ್ನು ಸರಿಪಡಿಸಲಿಕ್ಕೆ ಇಂಗುಗುಂಡಿ ಅಂತ ನಾವೊಂದು ಕಾರ್ಯಕ್ರಮ ಮಾಡಿದ್ದೇವೆ. ಅದನ್ನು ಸಮೇತ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ನಾನು ಹೇಳಿದೆ, ನಮ್ಮ ಸುಳ್ಯದಲ್ಲಿ ಸುಮಾರು ಈ ಥರದ ಬೋರ್ವೆಲ್ಗಳು ಕೆಟ್ಟೋಗಿದೆ. ಹಾಗೆ ಫಸ್ಟಿಗೆ ನಮ್ಮ ಮನೆಯಲ್ಲಿ 3 ಬೋರ್ವೆಲ್ಲು ತೆಗೆದಿದ್ದೇವೆ, ಅದು ಹಾಳಾಗಿ ಹೋಗಿತ್ತು. ಹಾಗೆ ಇವರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದೆ, ವಿದ್ಯಾಶಂಕರರವರನ್ನು. ಅದನ್ನೆಲ್ಲ ನಮ್ಮ ಸಂಸ್ಥೆಗೆ ಕಳಿಸಿ ಇದು ಮಡ್ರೋ ಹೋಗಬೇಕಾಗ್ತದೆ. ಮತ್ತು ಅಲ್ಲಿಯ ನಮ್ಮ ಊರಿನವರು ಅಂತೇಳಿದರೆ ಸ್ವಲ್ಪ ಅಷ್ಟು ನಮ್ಮ ಮನೆಗೆ ಏನು ಗುಡ್ಡ ಹಾಗೆ ಇದ್ದ ಕಾರಣ ಅದಕ್ಕೆ ವೆಹಿಕಲ್ಗಳು ಜಾಸ್ತಿ ಹೋಗೋದಿಲ್ಲ. ಅದಕ್ಕೆ ಒಂದು JCP ಎಲ್ಲಾದರೆ ಹೆಚ್ಚೆ ಆಗಬೇಕಾಗ್ತದೆ. ಹಾಗೆ ಮೊನ್ನೆ ನಾವು ಹೋದಾಗ ತುಂಬ ಕಷ್ಟ ಆಯಿತು. ತುಂಬ ಅದೇಕೆಂದು ಹೇಳಿದರೆ ಅಲ್ಲಿ ಹೋಗಿ ಮಾಡಿದವನಿಗೆ, ಅದು ಅನುಭವಿಸಿದವನಿಗೆ ಗೊತ್ತಾಗ್ತದೆ ಕಷ್ಟ. ಅಂತೂ ಒಂದು ಅರ್ಧದಲ್ಲಿ ಕೆಲಸ ನಿಲ್ಲಿಸಿಕೊಂಡು ಬಂದಿದ್ದಾರೆ ವಿದ್ಯಾಶಂಕರ್ ಅವರು. ತುಂಬ ವಿದ್ಯಾಶಂಕರ್ ಅವರಿಗೆ ನಾನು ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏಕೆಂತ ಹೇಳಿದರೆ ಇಲ್ಲಿ ಗೊತ್ತಾಗೋದಿಲ್ಲ. ನಾನೊಬ್ಬ ಇಂಥ ಹೋಗಿ ಮಾಡು ಅಂತ ಹೇಳಿದರೆ ಅಲ್ಲಿಯ ಪರಿಸ್ಥಿತಿ ಹೇಗೆ ಉಂಟು, ಒಂದು ಗ್ಲಾಸ್ ನೀರು ಸಮೇತ ಬೇಡ ಅಂತ ಹೇಳ್ತಾರೆ. ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾವು ಹಾಗೆಲ್ಲ, ನಾವು ನಮ್ಮ ತಂದೆಯ ಕಾಲದಿಂದಲೇ ನಾವು ನಮ್ಮ ಮನೆಗೆ ಬಾಗಿಲಿಗೆ ಬಂದರೆ ಒಂದು ಗ್ಲಾಸ್ ನೀರಾದರೂ ಕೊಟ್ಟು ನಾವು ಕಳಿಸೋದಂತಲ್ಲ. ನನ್ನ ತಮ್ಮನಿಗೆ ಭಾಳ ಬೇಸರ ಆಯಿತು. ಅವರು ಏನು ಒಂದು ಗ್ಲಾಸ್ ನೀರು ಸಹ ಕುಡಿಯದೆ ಅಂಥ ಒಂದು ಸಂಸ್ಥೆಗೆ ನೀವು ಮಾಧವ ಭಂಡಾರವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಾನು ಅನಂತ ಧನ್ಯವಾದಗಳು ಹೇಳ್ತಾ, ಹಾಗೆ ಇವತ್ತು ಈ ಒಂದು ನನ್ನ ಪರಿಸರದ ಒಂದು ಕೆಲಸವನ್ನು ಮೆಚ್ಚಿ ಈ ಸಂಸ್ಥೆಯವರು ನೀಡಿರುವಂಥ ಒಂದು ಅತ್ಯುನ್ನತವಾದ ಪ್ರಶಸ್ತಿ ಇದು ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತಾ ನನ್ನ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಸರ್, ವಂದನೆಗಳು. ಶ್ರೀಯುತ ಗಿರೀಶಾಚಾರ್ ಸರ್ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವರೆ. ಇವರ ಪರಿಚಯವನ್ನು ಶ್ರೀಯುತ ಶಶಿಧರ್ ಶೆಟ್ಟಿ ಇವರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಗಿರೀಶಾಚಾರ್ ಸರ್ ಇಲ್ವಾ? ವೇದಿಕೆಗೆ ಆಗಮಿಸಿ ತಮ್ಮ ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನಗೆ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡಂಥ ಈ ವಾಮನ ಮೂರ್ತಿಯನ್ನು ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಮೊನ್ನೆವರೆಗೂ ನಂಗೆ ಭಯಂಕರ ಅಹಂಕಾರ ಇತ್ತು, ನಾನು ದೊಡ್ಡ ಹೋರಾಟಗಾರ ಅಂತ. ನನಗಿಂತ ದೊಡ್ಡ ಹೋರಾಟಗಾರ ಪ್ರಪಂಚದಲ್ಲಿ ಯಾರೂ ಇರಲಿಕ್ಕಿಲ್ಲ ಅಂತೇಳಿ. ಆದರೆ ಈ ಮನುಷ್ಯನ ಹತ್ರ ಮಾತಾಡಿದ ಮೇಲೆ ನಾನು ಹಿಮಾಲಯದ ಎದುರುಗಡೆ ಇದ್ಕೊಂಡು ನಾನು ದೊಡ್ಡ ಹೋರಾಟಗಾರ, ನಾನು ದಡ್ಡ ಹೋರಾಟಗಾರ ಅಂತ ಅನಿಸ್ತಾ ಉಂಟು. ಯಾಕೆ ಹೇಳಿದರೆ ಇವರ ಪರಿಚಯ ಮಾಡ್ಕೊಳ್ತಾ ಇದ್ದೇನೆ. ಇವ್ರ ಹೆಸರು ಗಿರೀಶ್ ಆಚಾರ್ಯ ಅಂತ. ತಂದೆ ಚಂದ್ರ ಆಚಾರ್ಯ, ತಾಯಿ ಸರೋಜಮ್ಮ. ಇವ್ರ ತಂದೆ ಕಾರ್ಪೆಂಟರ್ ಕೆಲಸ ಮಾಡೋರು, ಹೊಸನಗರದಲ್ಲಿ ಜನನ. ಇವರು ನಮಗೆಲ್ಲ ಗೊತ್ತೇ ಇದೆ.
ನಮ್ಮ ಭಾರತದಲ್ಲಿ ಅರಣ್ಯ ಕಾಯ್ದೆ ಯಾರು ಜಾರಿಗೆ ತಂದಿದ್ದಂದ್ರೆ ನಮ್ಮ ಬ್ರಿಟಿಷರು ಜಾರಿಗೆ ತಂದಿದ್ದು 1860 ಹೊತ್ತಿಗೆ. ಯಾಕೆ ಅರಣ್ಯ ಕಾಯ್ದೆ ಜಾರಿಗೆ ತಗೊಂಡು ಬಂದ್ರು ಅಂತ ಹೇಳಿದ್ರೆ ಆ ಭಾರತದ ಅರಣ್ಯ ಉಳಿಸ್ಬೇಕಂತೇಳಿ ಅಲ್ಲ. ಈ ನಮ್ಮ ಭಾರತದ ಅರಣ್ಯಲ್ಲಿರ್ತಕ್ಕಂಥ ಗಂಧದ ಮರನೋ ಇಲ್ಲ ಬೀಟೆ ಮರನೋ ಗಟ್ಟಿ ಮರ ಇದನ್ನ ನಮ್ಮ ಭಾರತೀಯರು ಬಳಸಬಾರ್ದು, ನಾವು ಮಾತ್ರ ಬಳಸ್ಬೇಕಂತ ಹೇಳಿ ಇಂಗ್ಲೆಂಡಿಂದ ತಗೊಂಡು ಹೋಗಿ ಆ ಕಾಯ್ದೆನ ಇಟ್ರು. ಅದ ನಂತರ ಸ್ವಾತಂತ್ರ್ಯ ಬಂದ ನಂತರ ಜನಸಂಖ್ಯೆ ಸ್ಫೋಟ, 30 ಕೋಟಿ ಇರುವಂತ ಜನಸಂಖ್ಯೆ 140 ಕೋಟಿ ಆದಾಗ ನಾವು ಏನ್ ಮಾಡಿದ್ವಿ, ನಮ್ಮ ಜೊತೆಗೆ ಭೂಮಿಯನ್ನ ಹಂಚಿಕೊಂಡು ನಮಗಿಂತ ಮೊದಲು ಭೂಮಿಯಲ್ಲಿ ಉತ್ಪತ್ತಿಯಾದಂತ ಜೀವಿಗಳನ್ನ ಹೊಡೆದೋಡಿಸಿ ಆ ಅರಣ್ಯವನ್ನು ನಾವು ಒತ್ತುವರಿ ಮಾಡಿಕೊಂಡು ಅವುಗಳಿಗೆ ಜಾಗ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಮಾಡಿಬಿಟ್ಟಾಗ ಈ ವ್ಯಕ್ತಿ ಕಾರ್ಪೆಂಟರ್ ವ್ಯಕ್ತಿ ಮಾಡ್ಕೊಂಡಿದ್ದಂತ ಈ ವ್ಯಕ್ತಿಗೆ ನೋಡಿ, ನಮ್ಮಲ್ಲಿ ಸಾಧಾರಣ ಕರ್ನಾಟಕ ಅರಣ್ಯ ಕಾಯ್ದೆ 1963ರಲ್ಲಿ ಮಾಡಿರುವಂತದ್ದು, 1980 ಅರಣ್ಯ ಸಂರಕ್ಷಣಾ ಕಾಯ್ದೆ, 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಇಷ್ಟೆಲ್ಲ ಆಕ್ಟ್ ಇರುವಾಗ ನಮ್ಮಲ್ಲಿ 2005ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಫಾರೆಸ್ಟ್ ರೈಟ್ ಆಕ್ಟ್ ಅಂತ ಒಂದು ಜಾರಿಗೆ ತಗೊಂಡು ಬಂತು. ಅಂದ್ರೆ ಕಾಡಿನಲ್ಲಿರುವಂತ ಟ್ರೈಬ್ಗಳಿಗೆ ಕಾಡಿನಲ್ಲಿರುವಂತ ಕಾಡನ್ನ ಬಳಸುವಂತ ಹಕ್ಕನ್ನು ಕೊಡುವಂತ ಕಾಯ್ದೆ. ಇದನ್ನು ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು 2500 ಎಕರೆ ಅಕ್ರಮ ಅರಣ್ಯವನ್ನ ಹೊಸನಗರ ಮತ್ತೆ ಶಿವಮೊಗ್ಗದಲ್ಲಿ ಉಳ್ಳವರಿಗೆ ಅದನ್ನ ತೆಗೆದುಕೊಟ್ರು. ಅಂತ ವಿರುದ್ಧ ಇವ್ರು ಏನ್ ಮಾಡಿದ್ರು, ಇವರು ಆ ಭಾಗದಲ್ಲಿ ಇವರು ಹೊಟ್ಟೆಪಾಡಿಗಾಗಿ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಪ್ರತಿನಿತ್ಯ ಕಾಡನ್ನು ಒತ್ತುವರಿ ಮಾಡಿಕೊಂಡು ಕಾಡು ಕಡಿಯುವುದು, ಶಿಕಾರಿ ಮಾಡುವುದನ್ನು ನೋಡ್ಕೊಂಡು ಆ ವನ್ಯಜೀವಿಗಳಿಗೆ ಸ್ವಲ್ಪನೂ ಜಾಗ ಇಡಲು ಅಲ್ಲ, ಇನ್ನು ಮುಂದೆ ನಾವೇ ಕಾಡು ಒತ್ತುವರಿ ಮಾಡ್ಕೊಂಡ್ರೆ ಕಾಡಲ್ಲಿ ಇರುವಂತಹ ಪ್ರಾಣಿಗಳು ಎಲ್ಲಿ ಹೋಗ್ಬೇಕಂತ ಈ ನಮ್ಮ ಕರ್ನಾಟಕ ಸರ್ಕಾರದ ಆದೇಶದ ವಿರುದ್ಧ ಹೈಕೋರ್ಟಿಗೆ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಆದೇಶವನ್ನು ಸ್ಕ್ವಾಶ್ ಮಾಡಿಸಿದ್ದು ಇವರ ಫಸ್ಟ್ ಹೋರಾಟ. ಎರಡನೇ, ಇವರು 2016ರಲ್ಲಿ ಪಶ್ಚಿಮ ಘಟ್ಟಗಳ ಅರಣ್ಯದಲ್ಲಿ ಯಾವುದ್ರಲ್ಲೂ ಶಿವಮೊಗ್ಗ ಭಾಗದಲ್ಲಿ ಸುಮಾರು 70 ಎಕರೆ ಭಾಗ ಅರಣ್ಯ ಭಾಗದಲ್ಲಿ ನಡೀತಕ್ಕಂಥ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಇವರು ನ್ಯಾಯಾಲಯಕ್ಕೆ ಹೋಗಿ ದಾಖಲೆ ಸಲ್ಲಿಸಿ ಹೋರಾಟ ಮಾಡಿ ಆ 70 ಎಕರೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಡಿಸಿದ್ರು. ಇನ್ನು ಹೊಸನಗರದ ಹೊನ್ನಬೈಲ್ ಗ್ರಾಮದಲ್ಲಿ MPM ಲೀಸ್ 1980ರಲ್ಲಿ ಲೀಸ್ಗೆ ತಕೊಂಡಿರುವಂತದ್ದು ಪೇಪರ್ ಮಿಲ್ ಅವರು 40 ವರ್ಷ ಲೀಸ್ ಮುಗಿದ್ರೂ ಆ ಜಾಗವನ್ನು ಏನ್ ಮಾಡಿದ್ದಾರೆ, 350 ಎಕರೆ ಎಲ್ಲ ಟೆಂಟ್ ಹಾಕೊಂಡು ನನಗೆ 50 ಎಕರೆ ನಿನಗೆ 50 ಎಕರೆ ಅಂತ ಜಾಗ ಹಂಚ್ಕೊಂಡು ಕೂತ್ಕೊಂಡಿದ್ರು. ಅದನ್ನ ಪುನಃ ಕೋರ್ಟಿಗೆ ಹೋಗಿ ಇದು ಸರ್ಕಾರದ ಜಾಗ, ನಿಮ್ಗೆಲ್ಲ ತಿನ್ನಕ್ ಬಿಡಲ್ಲ ಅಂತ ಅದನ್ನು ಸರ್ಕಾರಕ್ಕೆ ಒದಗಿಸಿ ಕೊಟ್ರು. ಇನ್ನು ಹೊಸನಗರ ತಾಲೂಕು ಮಟನ್ನ ಗ್ರಾಮ ಅಂತೇಳಿ ಇದೆ, ಅಲ್ಲಿ ಅಕ್ರಮವಾಗಿ ಮಂಜೂರು ಮಾಡಿದ 4 ಎಕರೆ ಜಾಗ, ಅಂದ್ರೆ ಕೃಷಿ ಇದ್ದವನೇ ಮತ್ತೊಂದು 4 ಎಕರೆ ಜಾಗ ಬಡವರಿಗೆ ಲೈಸೆನ್ಸ್ ಸಿಗಲ್ಲ, ಅದನ್ನು ಕೂಡ ಹೋರಾಟ ಮಾಡಿ ಇದು ತಕ್ಕೊಟ್ರು, ಸರ್ಕಾರ ಕೊಡಿಸಿಕೊಟ್ರು. ಇನ್ನು ತನ್ನ ಊರಲ್ಲಿ ನಡೀತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಇವರು ಹೋರಾಟ ಮಾಡಿ DC ಆಫೀಸ್ ಎದುರುಗಡೆ ಇವರು ಚಾಲೆಂಜ್ ಆಗಿ ಕೂತ್ಕೊಂಡು 6 ಭ್ರಷ್ಟ ಅಧಿಕಾರಿಗಳನ್ನ ನ್ಯಾಯಾಲಯಕ್ಕೆ ಎಳಿಸ್ಬಿಟ್ಟು ಆ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಇವರು ತಡೆಗಟ್ಟೆ ನಿಂತು ಅಕ್ರಮ ಮರಳು ಗಣಿಗೆಯನ್ನು ನಿಲ್ಲಿಸಿದ್ರು. ಇನ್ನು 2015 ಮತ್ತು 16, 17ರಲ್ಲಿ ಶಿವಮೊಗ್ಗ, ಕೊಡಗು, ಚಾಮರಾಜನಗರದಲ್ಲಿ ಅಕ್ರಮವಾಗಿ 9,934 ಎಕರೆ ಪ್ರದೇಶವನ್ನ ಡಿನೋಟಿಫಿಕೇಶನ್ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. 9,934 ಎಕರೆ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿ ಎಲ್ಲರಿಗೂ ಹಂಚಿದ್ರು, ಪಕ್ಷದ ಕಾರ್ಯಕರ್ತರು, ಬಲಾಢ್ಯರು, ಅವರು ಇವರು ಎಲ್ಲರಿಗೂ. ಅದನ್ನ ಇವರು ಚಾಲೆಂಜ್ ಹಾಕಿ ಹೈಕೋರ್ಟಿಗೆ ಹೋಗಿ ಇವರ ಡಿನೋಟಿಫಿಕೇಶನ್ ಅನ್ನೇ ಸ್ಕ್ವಾಶ್ ಮಾಡಿಸಿ ಅದನ್ನ ಪುನಃ ಸರ್ಕಾರಕ್ಕೆ ತೆಗೆದ್ರು. ಆದ್ರೆ ಪುನಃ ಇದನ್ನು ಆರ್ಡರ್ ಪಾಲನೆ ಮಾಡಲಿಲ್ಲ, ಪುನಃ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಚಾಟಿ ಬೀಸಿ ಪುನಃ ಅದನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಿದಂತ ವಾಮನ ಮೂರ್ತಿ ಇವರು. ಅದರ ಮೇಲೆ ಶಿವಮೊಗ್ಗದಲ್ಲಿ ನೋಟಿಫೈ ಆಗಿರುವಂತಹ 3,60,000 ಎಕರೆ ಪ್ರದೇಶದೊಳಗೆ ಮ್ಯೂಟೇಷನ್ ಆಗಿದೆ ಕೇವಲ 2,55,000 ಎಕರೆ ಪ್ರದೇಶ. ಮಿಕ್ಕಿದ 1,08,740 ಎಕರೆ ಪ್ರದೇಶವನ್ನ ಮ್ಯೂಟೇಷನ್ ಆಗಲಿಲ್ಲ, ಅದನ್ನು ಕಳ್ಳರು ಕಾಕರು ತಿನ್ಕೊಳ್ಳಬಾರ್ದಂತ ಪುನಃ ಅದನ್ನ ಇವರು ಹೈಕೋರ್ಟಿಗೆ ಹೋಗಿ ಅದನ್ನ ಮ್ಯೂಟೇಷನ್ ಮಾಡಿಸಿ ಅರಣ್ಯ ಇಲಾಖೆಗೆ ಸುಮಾರು 3.5 ಲಕ್ಷ ಎಕರೆ ಪ್ರದೇಶವನ್ನ ಇವರು ಅರಣ್ಯ ಇಲಾಖೆಗೆ ಒಪ್ಪಿಸಿದಂತ ಕೀರ್ತಿ ಇವರದ್ದು. ಇನ್ನು ಹೊಸನಗರ ತಾಲೂಕು ಕೋಳೂರು ಗ್ರಾಮದ ಸರ್ವೆ ನಂಬರ್ 5ರಲ್ಲಿ MPM 150 ಎಕರೆ ಜಾಗ ಒತ್ತುವರಿ ಮಾಡ್ಕೊಂಡಾಗ ತಾಲೂಕು ಕಚೇರಿ ಎದುರುಗಡೆ ಧರಣಿ ಕೂತ್ಕೊಂಡು, ಕೋಟಿ ಹೋಗ್ಲಾ ಬರೀ ಧರಣಿ ಕೂತ್ಕೊಂಡ್ರು. ಅದನ್ನ 1 ವಾರದೊಳಗೆ ಜಿಲ್ಲಾಡಳಿತ ವಶಕ್ಕೆ ತಗೊಂತು. ಅದ್ರ ನಂತರ ಬಳ್ಳಾರಿಯಲ್ಲಿ 1,006 ಎಕರೆ, ಕೊಡಗಿನಲ್ಲಿ 176 ಎಕರೆ, ಬೆಳಗಾವಿಯಲ್ಲಿ 186 ಎಕರೆ, ಮಂಗಳೂರಲ್ಲಿ 64 ಎಕರೆ, ಬೆಂಗಳೂರಲ್ಲಿ 1,556 ಎಕರೆ, ಮೈಸೂರಲ್ಲಿ 12,385 ಎಕರೆ, ಶಿವಮೊಗ್ಗದಲ್ಲಿ 12,086 ಎಕರೆ, ಚಿಕ್ಕಮಗಳೂರಲ್ಲಿ 1,137 ಎಕರೆ, ಶಿರ್ಸಿಯಲ್ಲಿ 2,112 ಎಕರೆ, ಧಾರವಾಡದಲ್ಲಿ 4,037 ಎಕರೆ, ಒಟ್ಟಿಗೆ 42,114 ಎಕರೆ ಅರಣ್ಯ ಪ್ರದೇಶವನ್ನು ಒತ್ತುವರಿದಾರರಿಂದ ತೆರವು ಮಾಡಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದಂತ ಕೀರ್ತಿ ಇವರಿಗೆ ಸಲ್ಲುತ್ತೆ. ಈಗ ನಮ್ಮ ಇವರಿಗೆ ಬೆನ್ನೆಲುಬಾಗಿ ಇದ್ದದ್ದು ಇವ್ರ ಹಿಂದೆ ಒಂದು ಅಡ್ವೊಕೇಟ್ ವೀರೇಂದ್ರ ಪಾಟೀಲ್ ಅಂತ, ಇವ್ರ ಹಾಗೆ ಒಬ್ಬ ಹೋರಾಟಗಾರ, ಸಾಮಾನ್ಯ ವ್ಯಕ್ತಿ.
ಇವರು ಇಷ್ಟೊಳಗೆ ಮಾಡಿರುವಂಥದ್ದು ಲೋಕಾಯುಕ್ತದಲ್ಲಿ 18 ಕೇಸು, ಹೈಕೋರ್ಟಲ್ಲಿ 8 ಕೇಸು. ಇಷ್ಟೆಲ್ಲ ಸಾಧನೆ ಮಾಡಿದ ವ್ಯಕ್ತಿ ಎಜುಕೇಶನ್ ಕೇಳಿದ್ರೆ ಮತ್ತು ಉದ್ಯೋಗ ಕೇಳಿದ್ರೆ ನೀವು ಆಶ್ಚರ್ಯ ಪಡಬೇಕು. ನಿಮ್ಮ ಎಜುಕೇಶನ್ ಎಷ್ಟು ಕೇಳಿದೆ? 9ನೇ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಿ ಫೇಲ್ ಆಗಿದ್ದೀನಿ ಸರ್ ಅಂತ. ಯಾಕೆ ಹೇಳಿದ್ರೆ ಆವಾಗ ಓದ್ಸಕ್ ಆಗ್ತಾ ಇರಲಿಲ್ಲ, ಬಡಸ್ತಿಕೆ, ಅಪ್ಪನಿಗೂ ಕಲ್ಸ್ಲಿಕ್ಕೆ ಆಗ್ಲಿಲ್ಲ. ಹೊಟ್ಟೆಪಾಡಿಗೆ ಇವ್ರು ಮಾಡ್ತಾ ಇರೋದು ಓಮಿನಿ ಕಾರ್ ಚಲಾವಣೆ. ಆ ಓಮಿನಿ ಕಾರ್ ಚಲಾವಣೆ ಬಾಡಿಗೆ ಮಾಡಿಕೊಂಡು ಅದರಲ್ಲಿ ದುಡ್ಡು ಉಳಿಸ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವರ ಹೋರಾಟದ ಎದುರುಗಡೆ ನಮ್ಮ ಹೋರಾಟ ಡಬಲ್ ಡಿಬ್ರಿ ತಕೊಂಡು ಏನು ಅಲ್ಲ ಅನ್ಸುತ್ತೆ. ಅಂತವರನ್ನ ಇವತ್ತು ನಮ್ಮ ಯೂನಿವರ್ಸಲ್ ನಾಲೆಜ್ನ ಈ ವೇದಿಕೆಯಲ್ಲಿ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ನಿಜವಾಗಿಯೂ ನಮಗೆ ಖುಷಿ ಆಗತ್ತೆ. ಹಾಗೆ ಈ ಯೂನಿವರ್ಸಲ್ ನಾಲೆಜ್ ಟೀಮ್ ಇಂಥ ವೇದಿಕೆಯಲ್ಲಿ ಇವರಿಗೆ ಸನ್ಮಾನ ಮಾಡ್ತಿರುವಂಥದ್ದು ನಮಗೂ ಕೂಡ ಭಾಗ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈ ಒಂದು ಅವಾರ್ಡ್ ಅನ್ನು ಕೊಡೋದಕ್ಕೆ ಕೃಷ್ಣಾನಂದ್ ಶೆಣೈ ಸರ್ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಸಂದರ್ಶನವನ್ನು ಮಾಡಿದ ಶೆಟ್ಟರಿಗೆ ಹಾಗೆ ವಾಮನಮೂರ್ತಿ ಗಿರೀಶಾಚಾರ್ಯ ಅವರಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ಉತ್ತಮವಾದಂತಹ ಹೋರಾಟವನ್ನು ಮಾಡಿದ್ದೀರಾ. ಇಂದಿಗಿಂತ ಜಾಸ್ತಿ ಒಳ್ಳೆಯ ಒಂದು ಸಮಾಜ ಸೇವೆಯನ್ನು ಮಾಡಿದಂತಹ ಸಮಾಜ ಸೇವಕರನ್ನು ರೂಪಿಸಿದಂತಹ ಒಂದು ಆತ್ಮೀಯ ಒಂದು ರಕ್ಷಣ ಎಲ್ಲರ ಪಾವನವಾಯಿತು ತಿಳ್ಕೊಳ್ತೇನೆ. ಯುಕೆಟಿಗೆ ನಮಸ್ಕಾರ. ಜೈ ಯುಕೆಟಿ. Thank you, madam. Next environmental awardee is Shri Abdullah Rahman. Due to some unavoidable situation, he is not able to come today. In his absence, we have with us Mrs. Geeta Surya, coordinator from Abdullah Rahman. Geeta Surya, stage. I request Mr. Abdullah Rahman. Very good evening. I, Sangappa, take this great opportunity to introduce our next awardee, Mr. Abdullah Rahman, to all of you. Mr. Abdullah Rahman is an environment activist. He is the founder and chief executive of Anti-Pollution Drive Foundation, that is APD Foundation. APD Foundation is the non-profit organization which was founded on 2nd October 2014 to coincide with the Swachh Bharat initiative launched by the Honorable Prime Minister of India. APD is driven to work towards achieving clean, sanitized environment and unpolluted air for the citizens, and works closely with various government and private agencies across the country. Vision of the APD is a clean and healthy environment, and its mission is to work towards mitigating air pollution and facilitate sanitization and improvement of the environment, public health and economy of Indian cities. Developments of APD are 60 months since inception, active in 6 states and 9 cities, 15,000 plus members, 250 plus schools approached, 30,000 plus students educated, 20 plus partners, 40 plus projects initiated, 200 plus interns, 50 plus RTAs filed. APD is honored with many awards. Some of them are Young Social Innovator Award 2016, Excellence Award 2017, Scotia Order of Merit 2018, MSME Award 2018, Best Social Enterprise Award 2019. Ladies and gentlemen, Universal Knowledge Trust is proud to honor Sri Abdullah A. Rahman for his great work towards improvement of the environment. Due to some unavoidable reasons, Mr. Abdullah A. Rahman is not able to attend the function. I request APD Foundation Project Coordinator Geeta Surya to receive the award. And I kindly request Mr. Jagdish Nayak ಜೋರ ಚಪ್ಪಾಳೆ. ವೇದಿಕೆಗೆ ಗಣ್ಯರಾಗಿರುವಂತಹ ಡಾಕ್ಟರ್ ಎಸ್ ವಿ ನರಸಮ್ಮನ್ ಇವರು ಸ್ಮರಣಿಕೆಯನ್ನು
ನರಸಿಂಹನ್ ಇವರು Atma Namaste ಎಲ್ಲರಿಗೂ. It gives me immense pleasure and honor to introduce Dr. S.V. Narasimhana. Sir, born on 24th June 1955, place called Kur, Virajpet Kur. Father Dr. S.V. Dinashikar and mother Janakamma. Sir completed early education at Virajpet Kur district in Karnataka. Completed MBBS degree from Mysore Medical College in the year 1978. Postgraduate in pediatrician and torture medicine. Sir continued further profession as a medical practitioner at Virajpet. Sir married to Pushpa in the year 1984 and he blessed with 2 daughters. Both of them are doctors now. Sir is also doctor of LIC India. Also he is a senior lecturer in Department of Medicine, Coorg Institute of Medical Science, Virajpet. Sir is the first person to bring computer in Coorg in the year of 1985 to teach basic education computer to students. Though sir is doctor by profession, but his hobbies made him to environmentalist. Hobbies are photography and astronomy. He is the spokesperson and resource persons to conduct workshops on astronomy, nature conservation and bird watching. Sir is the author, wrote a book called Feather Jewels of Coorg, Kodagina Ratnagalu. The book 300 pages books in Kannada and English. This book guide 310 pieces of birds found in the district. It shows doctor interest in nature. Wildlife message card since 1983. The sir started making this sending to across the globe free of cost. Now he has completed 39 years to sending this wildlife message. Every year the card accompany a small write-up, this covering letter of the feelings and concerns of the protects and conserve the better environment and on the earth. Doctor got many awards to names. Honor during Vishwa Kannada Sammela in 2013 at Madikeri. Then announced the Coorg Man of the Year in the year of 2013 and S.A. Hussain National Environment Award 2014 and Lifetime Achievement Award from Karnataka Forest Department in 2013. I am truly blessed to introduce such an eminent person today on the occasion of Environment Conclave organized by Universal Knowledge Trust. Thank you, sir. To give away this award, I invite on stage Shri Mohini Shri, member of Universal Knowledge Trust and healer. Thank you, sir. Request you to speak a few words. ನನ್ನನ್ನು ಪರಿಚಯ ಮಾಡಲಿಕ್ಕೆ 10 ನಿಮಿಷ, ನನಗೆ ಮಾತಾಡಲಿಕ್ಕೆ ಕೊಟ್ಟಿರೋದು 5 ನಿಮಿಷ. ಏನೇ ಇರಲಿ, PPT ತಂದಿದ್ದೆ ಮಾಡಲಿಕ್ಕೆ, ಗಂಟ್ಲು ಕೈ ಕೊಡ್ತು. ಬರೀ 5 ನಿಮಿಷದಲ್ಲಿ ಅದನ್ನು ಮಾಡಲಿಕ್ಕೆ ಆಗೋಲ್ಲ. ಹಾಗಾಗಿ ನಾನು ಏನು ಹೇಳಬೇಕು ಅಂತಿದ್ದೇನೋ 5 ನಿಮಿಷದಲ್ಲಿ ಮಾಡಿ ಮುಗಿಸ್ತೇನೆ. ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಇವರು ಮಾಡುವಂತಹ ಕೆಲಸ ಬಹಳ ದೊಡ್ಡ ಕೆಲಸ. ಈ ಎನ್ವಿರಾನ್ಮೆಂಟಲ್ ಎನ್ಕ್ಲೇವ್ ಅಂತ ಹೇಳಿ ಮಾಡ್ತಿದ್ದಾರೋ ಪ್ರತಿ ವರ್ಷ, ಎನ್ವಿರಾನ್ಮೆಂಟನ್ನು ಉಳಿಸ್ಬೇಕು. ಪ್ರಕೃತಿರು ನಾವು ಯಾಕೆ ಮಾಡಬೇಕಿದ್ನ ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಎಲ್ಲ ಬಯಲ್ಲೂ ಅದೇನೆ. 3 ಕಾರಣಗಳನ್ನು ಹೇಳ್ಕೊಡ್ತೇನೆ ನಿಮಗೆ. ತುಂಬ ಜನ ಇದ್ದೀರಾ, ಮಕ್ಕಳು ಇದ್ದಾರೆ, ತಿಳ್ಕೊಳ್ಬೇಕು. 2 ಕಾರಣ ನಿಮಗೆ ಮುಂಚೆ ಗೊತ್ತು. ಮೊದಲನೇ ಕಾರಣ, ಪಾಪದ ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಬುದ್ಧಿ ಇರೋದು ನಮಗೆ ಮಾತ್ರ. ಏನಾಗ್ತಾ ಇದೆ ಪ್ರಪಂಚದಲ್ಲಿ, ಎಷ್ಟು ಹಾಳಾಗ್ತಾ ಇದೆ, ಅದನ್ನು ಉಳಿಸದೇ ಇದ್ರೆ ಮುಂದಕ್ಕೆ ಏನು ಕಷ್ಟ ಆಗುತ್ತೆ. ಪ್ರಾಣಿಗಳಿಗೆ ಎಷ್ಟು ಕಷ್ಟ ಅನುಭವಿಸುತ್ತವೆ, ಪಕ್ಷಿಗಳಿಗೆ ಎಷ್ಟು ಕಷ್ಟಪಡುತ್ತವೆ. ನಾವು ಬುದ್ಧಿವಂತರಾಗಿರೋದ್ರಿಂದ ಈ ಕೆಲಸ ನಾವೇ ಮಾಡಬೇಕು. ಇದು ಮೊದಲನೇ ಕಾರಣ. ಸರಿ, 2ನೇ ಕಾರಣ ಹೇಳ್ತೇನೆ, ಇದು ನಿಮಗೆ ಗೊತ್ತುಂಟು. ಇದಕ್ಕೆಲ್ಲ ಇಂತೆಲ್ಲ ಏನೆಲ್ಲ ಅನಾಚಾರ ಆಗು, ಏರ್ ಪೊಲ್ಯೂಷನ್, ಫುಡ್ ಪೊಲ್ಯೂಷನ್, ಎಲ್ಲ ಪೊಲ್ಯೂಷನ್. ಎಂಥ ಪೊಲ್ಯೂಷನ್? ಇದೆಲ್ಲ ಪೊಲ್ಯೂಷನ್ ನಾವೇ ಕಾರಣ. ಈ ಅನಾಚಾರಗಳಿಗೆ ಯಾರು ಕಾರಣವೋ ಇದಕ್ಕೆ ಸರಿ ಮಾಡಬೇಕಾಗಿರೋದು
ಆ ಜವಾಬ್ದಾರಿಯು ಕೂಡ ನಮ್ಮದೇ ಆಗಬೇಕು, ನಾವೇ ಹೊಣೆಗಾರಿಕೆ ವಹಿಸಬೇಕು. ಮನುಷ್ಯನಲ್ಲಿರುವ 3 ಗುಣಗಳುಂಟು: ಸ್ವಾರ್ಥ, ದುರಾಸೆ ಮತ್ತು ಕ್ರೌರ್ಯ. ಯಾವ ಜೀವಿಗೂ ಇಲ್ಲ. ಈ 3 ಇರುವುದು ಇನ್ಯಾವ ಪೊಲ್ಯೂಷನ್ನು ಅಲ್ಲ, ಇದು ಮನಸ್ಸಿನ ಪೊಲ್ಯೂಷನ್. ಈ ಮನಸ್ಸಿನ ಪೊಲ್ಯೂಷನ್ ಹೋದರೆ ಬಹುಶಃ ಎನ್ವಿರಾನ್ಮೆಂಟು ಚೆನ್ನಾಗಿರುತ್ತೆ. 3ನೇ ಕಾರಣ ನಿಮಗೆ ಗೊತ್ತಿರೋದಿಲ್ಲ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಭೂಮಿ ಮೇಲೆ ಇಂಥ ಅನಾಚಾರಗಳಾಗಲಿ, ಇಂಥ ಅನಾಹುತಗಳಾಗಲಿ ಹೊಸದಾಗೇನಲ್ಲಿ ನಡೆದಿರೋದಲ್ಲ. ಇದು ಇಂಥ ದುರಾಚಾರಗಳು ಭೂಮಿ ಮೇಲೆ ಸುಮಾರು 5 ಸಾರಿ ನಡೆದಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನೀವೇನು ಕೇಳಿರ್ಬೋದು, ಡೈನೋಸಾರ್ಗಳಿದ್ವು ಪ್ರಪಂಚದಲ್ಲಿ. ಡೈನೋಸಾರ್ಸ್ ಹ್ಯಾವ್ ರೂಲ್ಡ್ ದಿಸ್ ವರ್ಲ್ಡ್ ಫಾರ್ ಮೋರ್ ದೆನ್ 165 ಮಿಲಿಯನ್ ಇಯರ್ಸ್. ಸಮಸ್ಯೆ ಏನಲ್ಲ ಇದು. ಇವತ್ತು ಒಂದೇ ಒಂದು ಡೈನೋಸಾರು ಇಲ್ಲ. ಯಾಕೆ? ಹೋಯ್ತು. ನೇಚರ್ ಈಸ್ ಜಸ್ಟ್ ಲುಕಿಂಗ್ ಆಫ್ಟರ್ ಯು. ಏನು ಮಾಡ್ತಾನೆ ಇವನು ನೋಡ್ತಾ ಇದೆ. ಇವತ್ತೇನಾಗಿದೆ ಅಂತ ಹೇಳಿದರೆ, ಮನುಷ್ಯ ಜೀವಿ ಪ್ರಪಂಚಕ್ಕೆ ಬಂದು ಖಾಲಿ 120,000 ವರ್ಷ ಆಗಿದೆ. ಹೋಮೋ ಸ್ಯಾಪಿಯನ್ಸ್ ಆರ್ ಆನ್ ದಿಸ್ ಅರ್ತ್ ಫ್ರಮ್ ದಿ ಪಾಸ್ಟ್ 1,20,000 ಇಯರ್ಸ್. ಅದಕ್ಕೆ ಮುಂಚೆ ನಾವಿರಲಿಲ್ಲ. ಹೋಮೋ ಇದ್ರು, ಹೋಮೋ ಇರೆಕ್ಟಸ್, ಹೋಮೋ ಹ್ಯಾಬಿಲಿಸ್, ಹೋಮೋ ಮಿಯಾಡಿಸ್, ತುಂಬ ಜನ ಇದ್ರು. ಇವತ್ತು ಒಂದೇ ಒಂದು ಸ್ಪೀಶೀಸು ಇಲ್ಲ ನಮ್ಮನ್ನು ಬಿಟ್ಟು. ಇಂಥ ಅನಾಚಾರಗಳು ತುಂಬ ನಡೆದಿದೆ ಭೂಮಿ ಮೇಲೆ. ವಿದಿನ್ ಅ ಮ್ಯಾಟರ್ ಆಫ್ 10 years ಎವ್ರಿಥಿಂಗ್ ಹ್ಯಾಸ್ ಕಮ್ ಬ್ಯಾಕ್. ಒಂದು ಉಲ್ಕಾಪಾತ ಆಗತ್ತೆ ಅಂತ ಇಟ್ಕೊಳ್ಳಿ, ಭೂಮಿ ನಡುಗಿ ಬಿಡ್ತದೆ. ಅದರ ಸ್ಪೀಡು ಎಷ್ಟೋ 1000 km/h. ಅದರ ಟೆಂಪರೇಚರ್ ಎಷ್ಟೋ 1000 ಡಿಗ್ರಿ ಸೆಂಟಿಗ್ರೇಡ್. ಭೂಮಿ ಮೇಲೆ ಬಿದ್ದರೆ ಸುಟ್ಟೋಗ್ಬಿಡ್ತದೆ, ಭೂಮಿ ನಡುಗ್ಬಿಡ್ತದೆ. ಭೂಮಿ ಸಮುದ್ರದಲ್ಲಿ ಬಿದ್ದರೆ ಸಮುದ್ರ ಆವಿಯಾಗ್ಬಿಡ್ತದೆ. 5-6 ತಿಂಗಳು ನಿರಂತರವಾಗಿ ಮಳೆ ಬೀಳ್ತದೆ. ಎಷ್ಟೋ ಜೀವಿಗಳು ನಶಿಸಿ ಹೋಗ್ಬಿಡ್ತದೆ. ಇಂಥದ್ದು ಎಷ್ಟೋ ಸಾರಿ ನಡೆದುಂಟು ಭೂಮಿ ಮೇಲೆ. ಅಷ್ಟಾಗಿಯೂ ಕೂಡ ವಿದಿನ್ ಅ ಮ್ಯಾಟರ್ ಆಫ್ 10 years ಎವ್ರಿಥಿಂಗ್ ಹ್ಯಾಸ್ ಕಮ್ ಬ್ಯಾಕ್, ವಿಚ್ ಮೀನ್ಸ್ ನೇಚರ್ ಕ್ಯಾನ್ ಹೀಲ್ ಹರ್ ಸೆಲ್ಫ್. ನೇಚರಿಗೆ ನಾವೇನು ಮಾಡಬೇಕಾಗೇ ಇಲ್ಲ, ಏನು ಮಾಡಬೇಕಾಗಿಲ್ಲ, ಸುಮ್ಮನಿದ್ರು ಸಾಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಈಗ ಕಷ್ಟ ಬಂದಿರೋದು ನಮಗೆ, ನಮ್ಮ ಕಾಲು ಬಿಡಕ್ಕೆ. ಖಾಲಿ 2 ವರ್ಷಕ್ಕಿಂತ ನೀವೆಲ್ಲ ನೋಡಿದ್ದೀರಾ, ಒಂದು ಚಿಕ್ಕ ವೈರಸ್ಸು ಕಣ್ಣಿಗೆ ಕಾಣೋದಿಲ್ಲ, ಸಾಧಾರಣ ಮೈಕ್ರೋಸ್ಕೋಪ್ ಕೆಳಗೆ ಕಾಣೋದಿಲ್ಲ. ಅಂಥ ಒಂದು ವೈರಸ್ಸು ಭೂಮಿಯನ್ನು ನಡುಗಿಸ್ಬಿಡ್ತು. ಎಲ್ಲ ಎಕಾನಮಿಗಳು ಬಿದ್ದು ಹೋದ್ವು. ಅಂಥ ಒಂದು ವೈರಸ್ನಿಂದ ನಮ್ಮ ಮೇಲೆ ತಡ್ಕೊಳ್ಳಿಕ್ಕಾಗಲಿಲ್ಲ. ವಿ ಆರ್ ಟೋಟಲಿ ಹ್ಯೂಮನ್ ಬೀಯಿಂಗ್ಸ್ ಆಗಿ ವಿ ಆರ್ ಟೋಟಲಿ ಇಗ್ನೋರೆಂಟ್. ನಮಗಿನ್ನೂ ಭೂಮಿಯ ಮೇಲೆ ಬದುಕಲಿಕ್ಕೆ ಇನ್ನೂ ಕಲ್ತಿಲ್ಲ. ನಾವು ಕೀಟಗಳು ಕಲ್ತಿವೆ, ಸೊಳ್ಳೆ ತಿಗಣೆ ಎಲ್ಲ ಕಲ್ತಿವೆ, ಹಕ್ಕಿಗಳು ಕಲ್ತಿವೆ. ಅವ್ರು ಹೇಳಿದ್ರು ಕಪ್ಪೆಗಳು ಕಲ್ತಿವೆ ಹೇಗೆ ಜೀವನ ಮಾಡಬೇಕು ಭೂಮಿ ಮೇಲೆ ಅಂತ. ಹೇಗೆ ಎಲ್ಲ ಜೀವಿಗಳ ಜೊತೆ ಹೊಂದಿಕೊಂಡು ಬಾಳಬೇಕು ಅಂತ ಹೇಳೋದನ್ನ ಅವು ಕಲ್ತಿವೆ, ನಾವಿನ್ನೂ ಕಲ್ತಿಲ್ಲ. ನಮ್ಮ ಕಾಲು ಬುಡಕ್ಕೆ ಬಂದುಂಟು ಇವತ್ತು. ಸರಿಯಾಗಿ ನಾವು ಭೂಮಿಯನ್ನು ನೋಡಿಕೊಳ್ಳದೆ ಹೋದರೆ, ಭೂಮಿಯ ಜೀವಿಗಳೊಂದಿಗೆ ನಾವು ಸಹಬಾಳ್ವೆ ನಡೆಸದೆ ಹೋದರೆ, ಮುಂದಿನ ಸರದಿ ಯಾರು ಎಕ್ಸ್ಟಿಂಕ್ಟ್ ಆಗಬೇಕು ಅಂತಿರ್ತಾರೋ ಆ ಸರದಿ ನೆಕ್ಸ್ಟ್ ವಿ ಆರ್ ಆನ್ ದಿ ಫಸ್ಟ್ ಲಿಸ್ಟ್. ನೆನ್ಪಿಟ್ಕೊಳ್ಳಿ. ಹಾಗಾಗಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡಬೇಕು, ಪ್ರಕೃತಿಯನ್ನು ಸಂರಕ್ಷಿಸಬೇಕು. ಇದೆಲ್ಲವೂ ಯಾಕೆ? ನಮಗಾಗಿ. ನಮಗೆ ಅಪಾಯ ಆಯಿತು, ಅದನ್ನು ನೆನ್ಪಿಟ್ಕೊಳ್ಳಿ. 2 ನಿಮಿಷ ಹೆಚ್ಚು ಮಾತಾಡ್ಬೋದಾ? 2-3 ನಿಮಿಷ ಹೆಚ್ಚು ಮಾತಾಡ್ಬೋದಾ? ಕೊಡ್ತಾರೆ 2-3 ನಿಮಿಷ? ಓಕೆ, ಫೈನ್. ಭಾರತೀಯ ಸಂಸ್ಕೃತಿಯ ಮೇಲೆ ನನಗೆ ತುಂಬ ಪ್ರೀತಿ ಉಂಟು. ನಾವೆಲ್ಲರೂ ಭಾರತೀಯರೇ, ಅದನ್ನು ನೀವು ಯಾರೂ ಅಲ್ಲಗಳೆಯೋ ಹಾಗಿಲ್ವೇ ಇಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಎಲ್ಲ ಜೀವಿಗಳಿಗೂ ದೈವತ್ವದ ಸ್ಥಾನವನ್ನು ಕೊಟ್ಟಿದ್ದೇವೆ. ಎಷ್ಟೆಲ್ಲ ಪ್ರಾಣಿಗಳ ಹೆಸರು ಹೇಳಿದ್ರಿ ಇವತ್ತು. ಒಂದು ಚಿಕ್ಕ ಒಂದು ಸೊಳ್ಳೆ, ಅದು ಬಿಟ್ಟರು ಬೇರೆ ಒಂದು ಚಿಕ್ಕ ಒಂದು ಅಳಿಲು, ಇಲಿ, ದೊಡ್ಡ ದೊಡ್ಡ ಆನೆ, ಮರಗಳು, ಹುಲ್ಲು ಗರಿಕೆಯಿಂದ ಹಿಡಿದು ದೊಡ್ಡ ದೊಡ್ಡ ಆಲದ ಮರ, ಎಲ್ಲದಕ್ಕೂ ನಾವು ದೈವತ್ವದ ಸ್ಥಾನವನ್ನು ಕೊಟ್ಟಿದ್ದೇವೆ. ದೇವರನ್ನು ನಾವು ಎಲ್ಲ ವಸ್ತುಗಳಲ್ಲೂ ನೋಡ್ತೇವೆ. ವಸ್ತು ಅಂದರೆ ಜೀವ ಇರೋ ವಸ್ತು ಮಾತ್ರ ಅಲ್ಲ, ಕಲ್ಲು ಮಣ್ಣು ಎಲ್ಲವನ್ನು ಪೂಜೆ ಮಾಡ್ತೇವೆ ನಾವು. ಅದು ಹೋಗಲಿ ಅಂತ ಹೇಳಿದರೆ ನೀರನ್ನು ಪೂಜಿಸ್ತೇವೆ, ಗಾಳಿಯನ್ನು ಪೂಜಿಸ್ತೇವೆ, ಬೆಂಕಿಯನ್ನು ಪೂಜಿಸ್ತೇವೆ. ಎಂಥ ವಿಚಿತ್ರವಾದ ನಮ್ಮ ಒಂದು ಸಂಸ್ಕೃತಿ ಇದು. ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದೇ ಇರುವಂಥ ಸಂಸ್ಕೃತಿ.
ಇಲ್ಲದೆ ಇರುವಂಥ ಸಂಸ್ಕೃತಿ ನಮ್ಮದು. ಅಂಥ ಒಂದು ನಾಗರಿಕತೆ ನಮ್ಮದು, ಪ್ರಪಂಚದಲ್ಲಿ ಇರುವಂಥ ಒಂದೇ ಒಂದು ನಾಗರಿಕತೆ, ತುಂಬ ಪುರಾತನ ನಾಗರಿಕತೆ ಭಾರತೀಯ ನಾಗರಿಕತೆ. ಯಾಕೆ ಅಂತ ಹೇಳಿದರೆ ನಮಗೆ ಆ ಸಂಸ್ಕೃತಿ ನಮ್ಮಲ್ಲುಂಟು. ಎಷ್ಟೋ ಸಲ ನಮ್ಮ ತಮಾಷೆ ಮಾಡ್ತಾರೆ ನಮ್ಮನ್ನು, ತುಂಬ ಜನ ದೇವರುಗಳು ಇವರಿಗೆ ಅಂತೇಳಿ. ದೇವರು ಒಬ್ಬನೇ ಅಂತ ಹೇಳಿ ನಮಗೆ ಗೊತ್ತುಂಟು, ಆ ಶಕ್ತಿ ಒಂದು ನಮಗೆ ಗೊತ್ತುಂಟು, ಬೇರೆ ಬೇರೆ ರೂಪಗಳಲ್ಲಿ ನಾವು ಕಾಣ್ತೇವೆ ಅಂತ ಹೇಳೋದನ್ನು ನಾವು ಹೇಳ್ತೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇವರುಗಳಿಗೆ ನಮ್ಮದೇ ರೂಪ ಕೊಟ್ಟಿದ್ದೇವೆ, ಅವರು ಮನುಷ್ಯರು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಅವರಿಗೂ ಸಂಸಾರ, ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು, ಹೀಗೆ ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ಎಲ್ಲರೂ ತಿಳ್ಕೊಳ್ಬೇಕಿದ್ದು. ಈಶ್ವರನ ಸಂಸಾರ ನಿಮಗೆಲ್ಲ ಗೊತ್ತುಂಟು. ಗಂಡ, ಪಾರ್ವತಿ ಹೆಂಡತಿ, 2 ಮಕ್ಕಳು, ಅವರ ಸಂಸಾರ. ಎಂಥ ಸಂಸಾರ ಗೊತ್ತೇನದು? ಈಶ್ವರ ನಾಗಾಭರಣ, ಕತ್ತಲ್ಲಿ ನಾವೆಲ್ಲ ಹಾರ ಹಾಕ್ಕೊಳ್ತೇವೆ, ಹೆಂಗಸರು ಚಿನ್ನದ ಸರ ಹಾಕ್ಕೊಳ್ತಾರೆ. ಈಶ್ವರ ಹಾಕ್ಕೊಂಡಿರೋದು ಒಂದು ಸರ್ಪ, ನಾಗಾಭರಣ. ಅವನ ವಾಹನ ನಂದಿ, ಹಸು. ಪಾರ್ವತಿ ಇದ್ದಾಳಲ್ಲ, ಅವಳ ವಾಹನ ಸಿಂಹ ಅಥವಾ ಒಂದು ಹುಲಿ, ಫೆಲೈನ್. ಇನ್ನು ಗಣಪತಿ ಅಂತ ತಗೊಳ್ಳಿಯಪ್ಪ, ಅವನು ಹಯವದನ, ಅವನ ತಲೆಯೇ ಅವನು ಇದು ಗಜವದನ, ಅವನು ತಲೆಯೇ ಒಂದು ಆನೆ ತಲೆ. ಅವನ ವಾಹನ ಒಂದು ಸುಂಡಿಲಿ. ಅವನ ತಮ್ಮ ಇದ್ದಾನೆ ಷಣ್ಮುಖ, ಅವನ ವಾಹನ ನವಿಲು. ಎಂಥ ವಿಚಿತ್ರವಾದ ಸಂಸಾರ ಇದು. ಆ ಹಾವಿನ ಆಹಾರ ಇಲಿ, ನವಿಲಿನ ಆಹಾರ ಹಾವು, ಹುಲಿಯ ಆಹಾರ ಈ ಹಸು. ಎಂಥ ವೈರುಧ್ಯಗಳಂತ ಇರುವಂಥ ಸಂಸಾರ ಇದು. ಇದರ ಪಾಠ ಏನಂತ ಹೇಳಿದರೆ, ನಮ್ಮ ಪೂರ್ವಿಕರು ಸುಮ್ಮನೆ ಮಾಡಲಿಲ್ಲ ಇದನ್ನ, ಇಂಥವನ್ನೆಲ್ಲ ಸುಮ್ಮನೆ ಕಲ್ಪನೆ ಮಾಡ್ಕೊಂಡಿದ್ದಲ್ಲ ಇದು. ಈಶ್ವರ ನಮ್ಮ ಮನೆಗೆ ಬಾರಯ್ಯ ಅಂತ ಕರೆದ್ರೆ, ನೀವು ಎಲ್ಲಿ ಹೋದರೆ ಅಲ್ಲಿಗೆ ಕೈಲಾಸಕ್ಕೆ, ಅವನ ಮನೆಗೆ ಹೋಗುವಾಗ ಅವನ ಬಾಗಿಲು ತೆಗೆದ ತಕ್ಷಣ ಅಲ್ಲಿ ಕಾಣೋದೇನು? ಒಂದು ಹಸು ಅಲ್ಲ. ನಮ್ಮ ಮನೇಲೇ 10-4 ವೆಹಿಕಲ್ಸ್ನ ಇಟ್ಕೊಂಡಿರ್ತೇವೆ ನಾವು, ಸೈಕಲಿಂದ ಹಿಡಿದು ಕಾರ್ವರೆಗೆ ಇಟ್ಕೊಂಡಿರ್ತೇವೆ ನಾವು. ಅವನು ಒಂದೇ ಒಂದು ಹಸು ಮೇಲೆ ಓಡಾಡ್ತಾನೆ, ಒಂದೇ ಒಂದು ನಂದಿಯ. ಎಷ್ಟೋ ಹಸುಗಳಿವೆ ಅವನ ಮನೆಯಲ್ಲಿ, ಎಷ್ಟೋ ಹಸುಗಳು, ಎಮ್ಮೆಗಳು, ಎಂತೆಲ್ಲ ಪ್ರಾಣಿಗಳೆಲ್ಲ ಓಡಾಡ್ಕೊಂಡಿವೆ. ಒಂದೇ ಹುಲಿ ಇರುತ್ತೇನು? ಅವಳು ಪಾಪ ಒಂದೇ ಹುಲಿ ಮೇಲೆ ಇಟ್ಕೊಂಡು ಓಡಾಡಲಿಕ್ಕೆ ಇಲ್ಲ. ಅವಳ ಮನೆಯಲ್ಲಿಯೂ ಸಿಂಹಗಳು, ಹುಲಿಗಳು, ಎಂತೆಲ್ಲ ಪ್ರಾಣಿಗಳು ಎಲ್ಲ ಇವೆ, ಅಲ್ಲಿ ಓಡಾಡ್ಕೊಂಡಿವೆ. ಸುಂಡಿಲುಗಳಿಂದ ಹಿಡಿದು, ಹೆಗ್ಗಣಗಳಿಂದ ಹಿಡಿದು ಏನೆಲ್ಲ ಪ್ರಾಣಿ ದಂಶಕಗಳಿವೆ ಅವೆಲ್ಲ ಇದೆ. ನವಿಲಿಂತ ಸುಂದರವಾದ ಹಕ್ಕಿಯಿಂದ ಹಿಡಿದು ಎಂತೆಲ್ಲ ಹಕ್ಕಿಗಳು ಬೇಕು ಅವೆಲ್ಲ ಅಲ್ಲೇ ಇದೆ. ಎಲ್ಲಿ ಬಂದಿದ್ದೇವೆ ನಾವು? ಪ್ರಕೃತಿಗೆ ಬಂದಿದ್ದೇವೆ, ಕಾಡಿಗೆ ಬಂದಿದ್ದೇವೆ. ಆ ಕಾಡಿನ ನಡುವೆಯೂ ಕೂಡ ಆ ಪ್ರಾಣಿಗಳಲ್ಲಿರುವಂಥ ಸಾಮರಸ್ಯ, ಸಹಬಾಳ್ವೆ, ಸಹಭಾಗಿತ್ವ, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. Initially, to introduce the speaker to all the participants. Once again, a very conservation of the olive ridley sea turtles. We are privileged to have amongst us Mr. Rajesh Govind Tandal. Is called Da Jana Hattu Janara Sama, a public charitable trust wherein they focus on to you. Enjoy watching it and enrich yourself. Have a good time. Thank you. Now over to the team. Good evening, everyone. I know everyone is having dinner. First of all, I'll thank Universal Knowledge Trust for giving us a platform to bring stories from small town like Honna. What destroyed that shoreline? Who is going to tell that turtle, hey, you cannot come back here, now we have a concrete structure, you cannot dig the sand and lay your eggs? And unfortunately, due to things like you can probably easily spot an elephant in a safari, but how are you going to spot a turtle which is there in the sea? And unfortunately, most of the government officials come at some random time and give a report saying that, hey, there is no turtle in this sea, where we can go and see the turtle, and a lot of people have seen that. And to bring that story, we have created a documentary. We are putting it online. It's going to be on Amazon Prime and Apple TV as such. And if you have your friends and all, like, you could also share. We are having shows in Bangalore on February 3 and 4, and later it will be released on this thing. And if you are digitally savvy, do go and share the video on YouTube, Instagram.
we thank Raj Shetty sir for releasing the trailer of this. We have already got around 3 lakh views on Instagram and YouTube after the trailer release, just the trailer release, and we are hoping a lot more people which watch the documentary do share. And if you are aware of a site called as IMDb, please go and rate the documentary. It's called as The Ocean Connection. You can go to IMDb and the least you can do is Thank you, sir. documentary. You can Now I request. Now we are going to watch a beautiful documentary. Please watch this documentary. ಈ ಡಾಕ್ಯುಮೆಂಟರಿ ಎಲ್ಲ ಊಟ ಮಾಡ್ತಾ ಪ್ಲೀಸ್ ನೋಡ್ತಾ ಇರಿ. ಅಲ್ಲಿರೋರೆಲ್ಲ ಶ್ರಮಜೀವಿಗಳು, ನಿಸರ್ಗದ ಮಧ್ಯೆ ಹೋರಾಟ ಮಾಡೋರು ಇರ್ತಾರಲ್ಲ, ದಟ್ಟ ಅರಣ್ಯದಲ್ಲಿದ್ದವರು ಕೂಡ ಹೋರಾಟ ಮಾಡಬೇಕಾಗತ್ತೆ, ಮರುಭೂಮಿಯಲ್ಲಿದ್ದವರು ಹೋರಾಟ ಮಾಡಬೇಕಾಗತ್ತೆ. ಅವರೆಲ್ಲ ಹೋರಾಟ ಬದುಕಿಗಾಗಿ ಅವ್ರು ಮಾಡೋ ಹೋರಾಟಗಳು ಭಿನ್ನವಾಗಿರ್ತವೆ. ಇಲ್ಲಿ ಹೊನ್ನಾವರದಲ್ಲಿ ಇಷ್ಟು ದೊಡ್ಡ ಬೀಚು ಎಲ್ಲೂ ಸಿಗುವುದಿಲ್ಲ ಸರ್ ನೋಡಲಿಕ್ಕೆ. ಒಳ್ಳೆಯ ವಾತಾವರಣ, ಒಳ್ಳೆ ಪರಿಸರ, ಸುಂದರವಾದ ಗಾಳಿ ಸಿಗ್ತದೆ ಇಲ್ಲಿ. ನಮ್ಮ ಈ ಕೋಸ್ಟಲ್ ಬೆಲ್ಟಲ್ಲಿ, ಕರಾವಳಿ ಪ್ರದೇಶದಲ್ಲಿ ಎಷ್ಟು ಜನ ಮೀನುಗಾರರು ಇದ್ದಾರೆ, ಅವರಿಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಅಂದರೆ ಇಲ್ಲಿ ಯಾವುದೇ ರೋಗಗಳು ಹರಡುವುದಿಲ್ಲ. ಅಷ್ಟು ಒಳ್ಳೆಯ ಗಾಳಿ ನಮ್ಮಲ್ಲಿ ಸಿಗ್ತದೆ. ನಾವು ಉಸಿರಾಡ್ತಿದ್ದೇವೆ ಇನ್ನು ತನಕ. ಸ್ವಾತಂತ್ರ್ಯ ನಂತರ ಅವರ ಅನುಕೂಲ ಏನಿತ್ತು ಅಂದರೆ ಅವರು ಸಹಜವಾಗಿ ಮುಂಬೈ ಕಡೆ ಹೋಗ್ಬೋದಿತ್ತು. ಟ್ರಾನ್ಸ್ಪೋರ್ಟೇಷನ್ ಹಡಗಿದ್ದಾಗ, ದೋಣಿ ಇದ್ದಾಗ ಕರಾವಳಿ ತೀರದ ಗುಂಟು ಅಲ್ಲಿಂದ ಇಲ್ಲಿವರೆಗೆ ಹೋಗ್ತಾರೆ. ಹಾಗಾಗಿ ಸುಶಿಕ್ಷಿತರ ಸಂಖ್ಯೆ ಅಲ್ಲಿ ಜಾಸ್ತಿ ಇದೆ. ನಮ್ಮ ಮಲೆನಾಡು ಅಥವಾ ಗುಡ್ಡಗಾಡಿನಲ್ಲಿ ಇರೋರಿಗೆ ಅಷ್ಟೆಲ್ಲ ವೆರೈಟಿ ಆಫ್ ಸಮಾಜ ಜೊತೆ ಹೊಂದಾಣಿಕೆ ಮಾಡಿಕೊಂಡು ವಿಕಾಸ ಆಗೋದು ಗೊತ್ತಿರೋಲ್ಲ. ನಿಸರ್ಗ ಜೊತೆ ಹೊಂದಾಣಿಕೆ ಮಾಡ್ಕೋತಾರೆ. ಹೊನ್ನಾವರದವ್ರು ಆದ್ರೆ ಹಾಗಲ್ಲ. ಸಮುದ್ರದ ಭೋರ್ಗರೆತ ಒಂದು ಕಡೆ, ಮಳೆ, ಜಡಿ ಮಳೆ, ಅತ್ಯಂತ ಹೆವಿ ರೈನ್ಫಾಲ್ ಇನ್ನೊಂದು ಕಡೆ, ಆಮೇಲೆ ಬೇಸಿಗೆ ಬಂದರೆ ಬಹಳ ಸೆಕೆ ಇನ್ನೊಂದು ಕಡೆ. ಅಷ್ಟರ ಮಧ್ಯೆ ತಮಗೆ ಬೇಕಾದ, ಅಂದರೆ ಮಳೆಗಾಲದಲ್ಲಿ ಬದುಕಕ್ಕೆ ಬೇಕಲ್ಲ, ಅಲ್ಲಿ ಇಂಧನ ಉರುವಲ ಬೇಕಾಗತ್ತೆ, ಕಟ್ಟಿಗೆ ಸಂಗ್ರಹ ಮಾಡ್ಕೋಬೇಕು, ಆಹಾರ ಬೇಕಾಗತ್ತೆ, ತರಕಾರಿ ಸಿಗೋದಿಲ್ಲ ಅಲ್ಲಿ. ಅವಕ್ಕೆಲ್ಲ ಹೋರಾಟ ಮಾಡುವಂಥ ಪ್ರವೃತ್ತಿ ಇದ್ದವರು. ಆಮೇಲೆ ದಿನದ 18 ಗಂಟೆನೂ ದುಡಿಮೆ ಮಾಡೋರು. ನಮ್ಮಲ್ಲಿ ಕಾಂಡ್ಲವನ, ಮ್ಯಾಂಗ್ರೋ, ಪಶ್ಚಿಮ ಘಟ್ಟ ಇರೋದ್ರಿಂದ ಮೀನಿನ ಸಂತತಿ ಕೂಡ ಜಾಸ್ತಿ ಆಗಿಬಿಡ್ತದೆ. ಮತ್ತು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದರೆ ಶರಾವತಿ ಮತ್ತು ಅರಬ್ಬಿ ಸಮುದ್ರವಂತೂ ಸೇರುವಂಥ ಒಂದು ಸಂಗಮ ಪ್ರದೇಶ. ಆ ಸಂಗಮ ಪ್ರದೇಶದಿಂದಲೇ ನಾವು ಮೀನುಗಾರಿಕೆಯನ್ನು ಹೋಗಬೇಕಾಗ್ತದೆ. ಹೆಚ್ಚಿನಾಗಿ ವಹಿವಾಟು ನಡೆಯುವುದು ಆ ಮೀನುಗಾರ ಪ್ರದೇಶದಲ್ಲಿ, ಇದು ಸಂಗಮ ಪ್ರದೇಶದಲ್ಲಿ. ಈ ಸಂಗಮ ಪ್ರದೇಶ ಅನ್ನುವುದು ಮೊದಲು ಅಲ್ಲಿತ್ತು, ಬ್ರಿಡ್ಜ್ ಇದೆ ನೋಡಿ, ನೀವು ಹೈವೇ ಇತ್ತು, ಅಲ್ಲಿತ್ತು. ಇದು ಈ ರಭಸಕ್ಕೆ, ನೀರಿನ ರಭಸಕ್ಕೆ ಮಣ್ಣು ಎಕ್ರೋಷನ್ ಆಗ್ತಾ ಈಗ ಮಲ್ಲುಕುರುವನ್ನು ಹೋಗಿ ಅದು ಪುನಃ ಮಲ್ಲುಕುರುವನ್ನು ಸೃಷ್ಟಿಯಾಗಿದೆ. ಈಗ ನಾವು ಇರುವುದು ಕೂಡ ಮಲ್ಲುಕುರುವನೇ ಹೇಳ್ಬೇಕಂತ ಹೇಳಿದರೆ. ಇದಕ್ಕೆ ನಾವು ಮಲ್ಲುಕುರ ಹೋದ ನಂತರ ಇದು ಕಾಸರಗೋಡು ಗ್ರಾಮದಲ್ಲಿ ಟೊಂಕ 1 ಅಂದ್ಕೊಂಡು ಇದಕ್ಕೆ ಹೆಸರಾಗಿದೆ ಈಗ ಹೊನ್ನಾವರದಲ್ಲಿ. ಅಂದರೆ ಹೊನ್ನಾವರದಲ್ಲಿ ಮೀನುಗಾರರು ಎಲ್ಲ ಮೀನುಗಾರಿಕೆ ಮಾಡುವವರು. ಅಂಕಿಅಂಶ ಪ್ರಕಾರ, ಸರ್ಕಾರದ ಅಂಕಿಅಂಶ ಪ್ರಕಾರ ಮೀನುಗಾರರು 18,000ಕ್ಕಿಂತ ಜಾಸ್ತಿ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಪರಿಸರದ ರಕ್ಷಣೆಯ ಬಗ್ಗೆ ಸಾಕಷ್ಟು ಪರಿಜ್ಞಾನ ಅವರಿಗೆ ಬಂದಿದೆ. ಮೊದಲನೇದಾಗಿ ಸ್ವಾತಂತ್ರ್ಯದ ಕಾಲದಲ್ಲಿ ದೇ ವರ್ ಹೈಲಿ ಎಕ್ಸ್ಪೋಸ್ ಟು ದಿ ಫ್ರೀಡಮ್ ಫೈಟರ್ಸ್. ಕಲಾವಿದರು ವಿಶೇಷವಾಗಿ ನಿಮ್ಗೆ ಗೊತ್ತಲ್ಲ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಂದರೆ ಯಕ್ಷಗಾನ ಪಟುಗಳು, ತಾಳಮದ್ದಲೆ ಅಂದರೆ ಎಂಥ ವಿಶಿಷ್ಟವಾದ ಕಲೆ ಅದು. ಅಲ್ಲಿ ನಿರರ್ಗಳವಾಗಿ ಮಾತಾಡಬೇಕು, ಇಂಗ್ಲಿಷ್ ಒಂದು ಪದ ಬರಬಾರದು ಅದು. ಆಮೇಲೆ ಸಾಕಷ್ಟು ವಿದ್ವತ್ಪೂರ್ಣವಾದ, ತಾರ್ಕಿಕವಾದ ಮಾತುಗಳನ್ನು ಅಲ್ಲಿ ಇರಬೇಕು. ಅಣ್ಣ ಈಗಾಗಲೇ ಪೀಠದಲ್ಲಿ ಕುಳಿತುಕೊಂಡಿದ್ದಾನೆ. ಮೊದಲಾದ ಕಾರ್ಯ ಏನು? ಅಣ್ಣನಿಗೆ ನಮಸ್ಕಾರ ಮಾಡು.
ಪ್ರತಿ ವರ್ಷವೂ ನಿಮಗೆ ಅತ್ಯಂತ ಉನ್ನತ ಮಟ್ಟದಲ್ಲಿ ಪಾಸ್ ಆಗುವವರ ವಿದ್ಯಾರ್ಥಿಗಳ ಸಂಖ್ಯೆ ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಆರಂಭದಿಂದನೂ ಅದು ಬಂದಿದೆ ಈ ಕಲೆಯಿಂದಾಗಿ, ಯಕ್ಷಗಾನ ಮತ್ತು ತಾಳಮದ್ದ. ಮೀನುಗಾರಿಕೆ ಅಂತ ಹೇಳಿದ್ರೆ ತುಂಬ ಇಷ್ಟು ದೊಡ್ಡ ಇಂಡಸ್ಟ್ರಿ, ಅದರೊಳಗೆ ಭಾರತದಲ್ಲಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಇರುವಂಥದ್ದು ಇಂಡಸ್ಟ್ರಿ ಅಂದರೆ ರೈಲ್ವೆ, ಸರ್ಕಾರಿ ನೌಕರಿಯನ್ನು ಕೊಟ್ಟದ್ದು. ಸೆಕೆಂಡು ಅಂತ ಹೇಳಿದ್ರೆ ಮೀನುಗಾರಿಕೆ. ಆದರೆ ಮೀನುಗಾರಿಕೆಯಲ್ಲಿ ಎಷ್ಟು ಜನ ಇದ್ದಾರಂತ ಇನ್ನೂ ತನಕ ಅವ್ರಿಗೆ ಗೊತ್ತಿಲ್ಲ. ಮೀನು ಹಿಡಿಲಿಕ್ಕೆ ಹೋಗೋರು ಬೇರೆ, ಮೀನು ಬೋಟ್ಗಳನ್ನು ರಿಪೇರಿ ಮಾಡೋರು ಬೇರೆ, ಮತ್ತು ಅದನ್ನು ತಂದು ಮಾರ್ಕೆಟಿಂಗ್ ಮಾಡೋರು ಬೇರೆ, ಡ್ರೈ ಫಿಶ್ ಮಾಡೋರು ಬೇರೆ, ಕಡೆಗೆ ಅದನ್ನು ವಾಹನದಲ್ಲಿ ಬೇರೆ ಬೇರೆ ಕಡೆ ಸಾಗಿಸೋರು ಬೇರೆ, ಪ್ಯಾಕೆಟ್ ಮಾಡೋರು ಬೇರೆ. ಈ ಥರ ದೊಡ್ಡ ಜಾಲ ಇದು, ಅಂದರೆ ಇಂಡಸ್ಟ್ರಿ, ದೊಡ್ಡ ಇಂಡಸ್ಟ್ರಿ. ಆದರೆ ನಾವು ಎಲ್ಲವನ್ನ ಒಂದೇ ಹೆಸರಿನಲ್ಲಿ ಮೀನುಗಾರಿಕೆ ಅಂತ ಕರೆದು ಬಿಡ್ತೇವೆ. ಬೋಟಿ ಯಾವಾಗ ಹೊರಗಡೆ ಹೋಗತ್ತೆ ಅಂತ ಕಂಫರ್ಮ್ ಮಾಡಿ ಕಾಣಿಸೋದು, ಅದು ಸುಮಾರು ಎಷ್ಟೊತ್ತಿಗೆ ಅವ್ರು ಶಿಕಾರಿ ಹಾಕೊಂಡು ಒಳಗಡೆ ಬರ್ತದೆ ನೋಡಿ, ಆ ಸಮಯದಲ್ಲಿ ನಾವು ಇಲ್ಲಿ ಬಂದ್ಬಿಡ್ತೀವಿ. ಎಲ್ಲ ಹೆಂಗಸರು ಸುಡ್ಕೊಂಡು ಬರ್ತೀವಿ. ನಮ್ಗೆ ಬೋಟಿ ಇರ್ತದೆ, ನಾವು ಬರುವಂಥದ್ದೊಂದು 150 ಬೋಟಿಯಲ್ಲ, ಒಂದು 50 ಬೋಟಿ ನಮಗೆ ಇರುತ್ತೆ. ಅದು ನಾವು 50 ಮಂದಿ ಇದ್ವಿ, 10 ಮಂದಿ ಒಂದೊಂದು ಬೋಟಿಯಲ್ಲಿ ಹೋಗ್ಕೊಂಡು ಕೆಲಸ ಮಾಡ್ತೇವೆ. ಅದು ಯಾವ ಪಾರ್ಟಿ ಮೀನಾಗಿದೆ ನೋಡಿ ಅಲ್ಲಿಗೆ ತಗೊಂಡು ಕೊಡ್ತೀವಿ. ಅವ್ರ ಬುಟ್ಟಿ ಲೆಕ್ಕದಲ್ಲಿ ಆ ಪಾರ್ಟಿ ಅವ್ರು ತಗೊಳ್ತೀವಿ. ಅವರು ಲೋಡರ್ಸ್ ತಗೊಂಡು ಅಲ್ಲಿ ಐಸಲ್ಲಿ ಹಾಕೊಂಡು ಗಾಡಿ ಮೇಲೆ ಲೋಡ್ ಮಾಡಿ ಹೊರಗಡೆ ಕಳಿಸ್ತೀವಿ. ಕಾಸು ಕೊಡು, ಟೊಕ್ಕ ಒಂದು ಕಾಸು ಕೊಡು, ಕಿತ್ಕತ್ತಿ ಮಾಡಿ ಹೋಯ್ತೆ, ಬುಟ್ಟಿ ಮಾಡಲ್ಲ ಹೋಯ್ತೆ, ಗಾರ ಐತೆ, ಇದ್ಲ ಕಾಪ್. ವಾಟರ್ ಫ್ರಂಟ್ ಆಕ್ಟಿವಿಟೀಸ್ಗಳಲ್ಲಿ ಎಲ್ಲ ಮೆನ್ ಡಾಮಿನೆಂಟ್, ಅಂದರೆ ಮೆನ್ ಫ್ರಂಟ್ ಆಕ್ಟಿವಿಟೀಸ್ಗಳು, ವಾಟರ್ ಫ್ರಂಟ್ ಆಕ್ಟಿವಿಟೀಸ್. ಓನ್ಲಿ ಮೀನುಗಾರಿಕೆ ಇಂಡಸ್ಟ್ರಿ ಮಾತ್ರ ಫಿಮೇಲ್ ಹೆಚ್ಚು ಜಾಬ್ಸನ್ನು ಎಂಪವರ್ಮೆಂಟ್ ಮಾಡ್ತದೆ. ಈಗ ಶಿಪ್ನಲ್ಲಿ ಇಟ್ಸ್ ಎ ಮೆನ್, ಶಿಪ್ ಇರ್ಬೋದು, ಪೋರ್ಟ್ ಇರ್ಬೋದು, ನೇವಿ ಇರ್ಬೋದು, ಇಟ್ಸ್ ಎ ಮೆನ್ ಫ್ರಂಟ್ ಆಕ್ಟಿವಿಟೀಸ್. ಇಲ್ಲಿ ವುಮೆನ್ ಎಂಪವರ್ಮೆಂಟ್ ಏನೂ ಇರೋದಿಲ್ಲ. ಮೀನುಗಾರಿಕೆಯಲ್ಲಿ ಮಾತ್ರ ಮೀನು ಜಸ್ಟ್ ತಂದು ಅದನ್ನು ಮಾರೋದು ಹಿಡಿದು ಒಣಸೋದು ಹಿಡಿದು ಎಲ್ಲ ಮಹಿಳೆಯರದೇ ಕೆಲಸ ಆಗಿರ್ತದೆ. ನಾವೀಗ ವುಮೆನ್ ಎಂಪವರ್ಮೆಂಟ್ ಹೇಳಿ ಬಹಳಷ್ಟು ಸ್ಕೀಮ್ಗಳಿದೆ. ಬ್ಯೂಟಿಷಿಯನ್ ಕೋರ್ಸ್ ಕೊಡ್ತಾರೆ ಸರ್ಕಾರದಿಂದ, ಟೇಲರಿಂಗ್ ಕೊಡ್ತಾರೆ, ಕಡೆಗೆ ಹಪ್ಪಳ ಮಾಡೋದು, ಉಜ್ಬತ್ತಿ ಮಾಡೋದು, ಸಂಡಿಗೆ ಮಾಡೋದು, ಇಂಥವುಗಳೆಲ್ಲ ಸರ್ಕಾರ ಸ್ಕೀಮ್ ಕೊಡ್ತದೆ. ಬಟ್ ಈ ನದಿ ಮತ್ತು ಸಮುದ್ರ ಸಾವಿರಾರು ವರ್ಷದಿಂದ ವುಮೆನನ್ನು ಎಂಪವರ್ಮೆಂಟ್ ಮಾಡಿ ಇಟ್ಟಿರ್ತದೆ. ಒಂದು ರೀತಿಯ ಸಕಲ ಸಮೃದ್ಧಿಗಳ ಮಿಲನ ಅಲ್ಲಿರುತ್ತೆ. ಅವರಿಗೆ ಕಷ್ಟಗಳು ಬರ್ತಾ ಇದ್ದಾವೆ. ಅಭಿವೃದ್ಧಿಯ ಹೆಸರಲ್ಲಿ ಬಂದರು ಮಾಡ್ತೀವಿ ಅಂತಾರೆ, ಹಡಗು ಕಟ್ಟೆ ಮಾಡ್ತೀವಿ ಅಂತಾರೆ, ಡ್ಯಾಮ್ ಕಟ್ತೀವಿ ಅಂತಾರೆ, ಹೆದ್ದಾರಿ ಮಾಡ್ತೀವಿ ಅಂತಾರೆ. ಒಂದೊಂದು ದೊಡ್ಡ ದೊಡ್ಡ ಅಭಿವೃದ್ಧಿ ಯೋಜನೆ ಬಂದಾಗಲೂ ಕೂಡ ಅವರು ಸಂಕಟಕ್ಕೆ ಆಗ್ತಾರೆ. ನಮ್ಗಂದ್ರೆ ಹೋಗುದು ಟೈಮ್ ಗೊತ್ತಿರುವುದಿಲ್ಲ. ಹೋಗುದು ಟೈಮು ಗೊತ್ತಿದ್ರು ಕೂಡ ಬೆಳಿಗ್ಗೆ 5 ಗಂಟೆ ಈಗ ಹೋಗ್ತೀವಿ ನಾವು, ಬೆಳಿಗ್ಗೆನೆ. ಅದು ಬರಲಿಕ್ಕೆ ಟೈಮ್ ಗೊತ್ತಾಗೋದಿಲ್ಲ, ಎಷ್ಟು ಗಂಟೆ ಬಂದ್ಬಿಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಮೀನು ಯಾವಾಗ ಸಿಗ್ತದೆ ಆ ಮೀನನ್ನು ತಗೊಂಡು ಬರ್ತೇವೆ. ಒಂದ್ ವೇಳೆ ಮೀನು ಸಿಕ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹುಡುಕಿ 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 ಸಂಜೆ ಆದ್ರೆ ಆಯ್ತು ಬರ್ಲಿಕ್ಕೆ. ಮತ್ತು ಸಂಜೆ ಈ ಸಾಯಂಕಾಲ ಟೈಮಿಗೆ ಬಲೆ ಹೊಡೆದ್ರೆ ರಾತ್ರಿ ಆದ್ರೆ ಆಯ್ತು ಬರ್ಲಿಕ್ಕೆ. ಅದು ಟೈಮ್ ಹೇಳಕ್ಕೆ ಆಗುದಿಲ್ಲ. ಹೊನ್ನಾವರದಲ್ಲಿ ಲೈಫ್ ಇದೆ, ಅದು ದುಡ್ಡು ಸಿಗುದಿಲ್ಲ ನಮ್ಗೆ. ಯಾಕಂತ ಹೇಳಿದ್ರೆ ದುಡ್ದಿದ್ದು ಇಷ್ಟ ಬಿಟ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಮೀನುಗಾರರಿಗೆ ಹಾಗೆ. ಮೀನುಗಾರರು ಎಷ್ಟು ದುಡಿದ್ರು ಕೂಡ ಆ ದುಡ್ಡೇ ನಿಲ್ಲುವುದಿಲ್ಲ. ಅದು ಯಾಕೆಂತ ನಮ್ಗೆ ಇನ್ನೂ ಅದ್ರ ಬಗ್ಗೆ ನಾವು ಗೊತ್ತಿಲ್ಲ. ಎಷ್ಟು ದುಡಿದ್ರೂ ಕೂಡ ಅದು ನಮ್ಗೆ ತಿನ್ಲಿಕ್ಕೆ, ಊಟಕ್ಕೆ, ಮಕ್ಕಳ ಎಜುಕೇಶನ್ಗೆ ಅಷ್ಟೇ ಸಾಕಾಗ್ಬಿಡ್ತದೆ. ನಮ್ಮಲ್ಲಿ ಎಲ್ಲ ಮನೆಗಳು ಸಣ್ಣ ಸಣ್ಣ ಹಂಚಿನ ಮನೆ, ತಟ್ಟಿ ಮನೆ, ಬಿಡಾರ ಈ ಥರ ಕಟ್ಕೊಂಡಿದ್ದೀವಿ ನಾವೆಲ್ಲ. ನಮ್ಮಲ್ಲಿ ಶ್ರೀಮಂತರು ಅಂದ್ಕೊಂಡು ಹೇಳೋಕ್ಕೆ ಆಗುದಿಲ್ಲ ಯಾವತ್ತು. ನಾವು ಹೇಳ್ಬೋದು ನಾವು ಮೀನುಗಾರರು, ಮೀನಿದ್ರೆ ಮಾತ್ರ ಮೀನುಗಾರರು ಅಂತ ಹೇಳ್ತಾರೆ.
ಆ ಥರ ನಮ್ಮ ಜೀವನ. ಮೀನು ಹಿಡಿಯೋರು ಸ್ವಲ್ಪ ಜನ ಇರ್ತಾರೆ, ಮೀನು ತಿನ್ನೋರು ತುಂಬ ಜನ ಇರ್ತಾರೆ. ಮತ್ತು ಫಿಶ್ ಅಂದರೆ ಕಂಪ್ಲೀಟ್ ಫುಡ್ ಅದು. ಈಗ ನಾವು ಅಕ್ಕಿ ಅಂತ ಅನ್ನ ಅಂತ ಹೇಳ್ತೇವೆ, ಅನ್ನ ಬಹಳಷ್ಟನ್ನು ಮಿಕ್ಸ್ ಮಾಡಿ ತಿನ್ನಬೇಕು. ಇದರೊಳಗೆ ಇದು ಒಂದೇ ಮೀನಿನೊಳಗೇನೆ ಕಂಪ್ಲೀಟ್. ನನ್ನ ಹೆಸರು ಸಂದೀಪ್ ಹೆಗ್ಡೆ ಅಂತ. ಇದು ಎಲ್ಲ ಹೊನ್ನಾವರದಲ್ಲಿ. ನಂತರ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕರಿಯರಲ್ಲಿ ಇದ್ದಿದ್ದು. ಹುಟ್ಟಿದ ಊರಿಗೆ ಯಾವತ್ತೂ ನನಗೆ ಪ್ರೀತಿ ಇತ್ತು. ನಾವು ಬಂದು ಹೋಗಿ ಮಾಡ್ತಾ ಇದ್ವಿ. ನಮ್ಮ ತಂದೆ ತಾಯಿಯಿಂದ ಅಜ್ಜ ಎಲ್ಲರೂ ಇನ್ನೂ ಊರಲ್ಲೇ ಇದ್ದಾರೆ, ತೋಟ ಮಾಡ್ಕೊಂಡು ಬೀಚಿಗೆ ಹೋಗೋರು. ಅವನಿಗೆ ಬೀಚು ಮತ್ತೆ ನೀರು ಅಂದ್ರೆ ಅಂತರ ಅಂದ್ರೆ ಇಂಟರ್ನ್ಯಾಷನಲ್ ವಾಟರ್ಸ್ ಹೋಗ್ತದೆ. ಈ ಸಮುದ್ರಕ್ಕೆ ನಾವು ಹೇಳ್ತೇವೆ ಸಪ್ತ ಸಾಗರ. ಯಾವುದು ಸಾಗರ ಅಷ್ಟು ಸಾಗರಕ್ಕೂ ಬೇಲಿ ಇಲ್ಲ. ಇಟ್ಸ್ ಎ ಇಮ್ಯಾಜಿನರಿ ಬಾರ್ಡರ್ಸ್ ಅಷ್ಟೇ. ಎಲ್ಲ ಕನೆಕ್ಟೆಡ್, ಇಂಟರ್ ಕನೆಕ್ಟೆಡ್. ಇವು ಎಲ್ಲ ಯಾವ್ಯಾವ ಸಾಗರಕ್ಕೆ ಹೋಗ್ಬೇಕು ಎಲ್ಲ ಹೋಗಿ ತಿರುಗಾಡ್ಕೊಂಡು ಓಡುದು ಗೂಡಿನಿಂದ ಬರುವ ಟೈಮ್ನಿಂದ ಹಿಡಿದು ಆ 100 ಮೀಟರ್ ಕ್ರಮಿಸೋದು ಏನಿದೆಯಲ್ಲ ಅತ್ಯಂತ ಅಪಾಯಕಾರಿ. ಪಟ ಅಂತ ಹೋಗ್ತಾ ಇರ್ತವೆ. ಅದೇ ಹೊತ್ತಿನಲ್ಲಿ ಕಾಗೆಗಳು ಬರ್ಬೋದು, ಅದೇ ಥರ ಹಾವುಗಳು ಬರ್ಬೋದು, ಅದೇ ಹೊತ್ತಿನಲ್ಲಿ ನಾಯಿಗಳು ಬರ್ಬೋದು. ಅವು ನಕ್ಷತ್ರದ ಮಂದ ಬೆಳಕಿನ ಆಧಾರದಲ್ಲಿ ಸಮುದ್ರ ಯಾವ ಕಡೆ ಇದೆ ಅಂಥೇಳಿ ಹುಡ್ಕೊಂಡು ಹೋಗ್ಬೇಕು. ನೀವು ಅಲ್ಲೆಲ್ಲೋ ಬೀದಿ ಲೈಟ್ ಹಾಕಿರ್ತೀರ, ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಕೆಲವೆಲ್ಲ ಹೀಗೆ ಹೋಗ್ತವೆ, ಕೆಲವೆಲ್ಲ ಹೀಗೆ ಹೋಗ್ತವೆ. ಆ ಟೈಮ್ನಲ್ಲಿ ಒಂದು ಗೂಡಿನಿಂದ 100-120 ಮರಿಗಳು ಹೊರಗೆ ಬಂದರೆ uniqueness of the place. So this woman comes to me and said that, madam, we are going to lose our livelihood. I said, what is the number? There were like 2,000, and that was alarming. That one road which is 4 kilometers on the beach is not only going to take away the turtles their place to nest, and turtles come only to nest at places where they were born as a hatchling. जो है उसमें कभी नहीं देखेंगे, ड्रेजिंग की कोई बात नहीं होगी. बट अगर वो 5 मिलियन मेट्रिक टन एक साल में जितना जहाज चाहिए वो अगर अंदर लाना है, उसके लिए उनको समुद्र खोदना ही पड़ेगा. what is the kind of development which this region needs? After so many decades of independence, the region doesn't have an super specialty hospital. Like for example, my dad had an heart attack a few years ago. We had to rush him to Udupi, like 2 hours drive from here just to get an angioplasty surgery over there. So the region doesn't have a hospital. Why are we not doing a development which is needed for the region? Like build a hospital first, then the port. Back in 2010, the government of Karnataka suddenly came up with the idea that we will have a small port over here. And the river flows from the Western Ghats and meets the sea over there. And even today, as per the scientific documents goes, that they're still discovering new species of estuarine amphibians, reptiles and fishes in that. So we don't know what we have. And here we are a decade and a half back that we have taken the decision of destroying. Who is going to tell these turtles, hey, there's a port coming up, this place will not be there for you in the future, and don't come and lay the eggs here, find another place. And what kind of places they can find, because they also need an sandy shore, like they have to dig up to 2 feet, they dig and lay the eggs. If you go another few miles from the same coast, it's a rocky shore, there are stones on the shore. ಆಗ್ಬೋದು, ಅಭಿವೃದ್ಧಿ ಹೊನ್ನಾವರಕ್ಕೆ ಅಭಿವೃದ್ಧಿ ಆಗ್ಬೋದು. ಅವರಲ್ಲಿ 74 ಜನರಿಗೆ ಮಾತ್ರ ಕೆಲಸ ಇದೆ ಇದರಲ್ಲಿ. ಅದು ಕೂಡ ಪೋರ್ಟ್ ಮ್ಯಾನೇಜರು, ವಾಚ್ಮ್ಯಾನ್, ಸೂಪರ್ವೈಸರು, ಕ್ರೇನ್ ಆಪರೇಟರ್ ಅಂತವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೆಲಸ ಇಲ್ಲ. ಅವರೇನು 94 ಎಕರೆ ಜಾಗ ತಗೊಂಡಿದ್ದೇವೆ ಮೀನುಗಾರರದ್ದು. And here it's not about a species. So if you want to protect the tiger, you have to protect the whole landscape. You have to connect all the forests. You have to keep the basis of the ecosystem. ಏನಿದ್ದಾರೆ ಅಲ್ಲಿ ರಾಜೇಶ್ ತಾಂಡೇಲ್ ಅಂತ, ಅಂದರೆ ಅಲ್ಲಿ ಸಿಸ್ಟಮ್ ಅಂದರೆ ಬುದ್ಧಿವಂತ ಅಂತ ಹೇಳ್ತಾರೆ, ವಾಡೆ ಬುದ್ಧಿವಂತ. ಮತ್ತು ಅವ್ರದ್ದು ಟೀಮ್ ಇರ್ತದೆ, 10 ಜನ ಸಮಸ್ತರು ಅಂತ ಹೇಳಿ ಎಲ್ಲ ಸೇರ್ಕೊಂಡು ಒಳ್ಳೆ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 1000 ರೂಪೀಸ್ ಕೊಡ್ತಾರೆ, ಐಡೆಂಟಿಫೈ ಅದು ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇರೋದಿಲ್ಲ. 3 ವರ್ಷದಿಂದ ಅವ್ರು ಕೊಡ್ಲೇ ಇಲ್ಲ ಆಗಿತ್ತು. ಅವ್ರು ಮೀನುಗಾರರ ಮಿತ್ರ ಅಂತ ಹೇಳ್ತಾರೆ. ಆಮೇಲೆ ಮಿತ್ರನನ್ನು ರಕ್ಷಣೆ ಅಲ್ಲಿ
ಮೊಟ್ಟೆ ಹಾಕುವ ಪ್ಲೇಸ್ ಇದೆ ಎಲ್ಲ. ಅಂದ್ರೆ ಇದು ಅಂದ್ರೆ ಸುಮಾರು ವರ್ಷದಿಂದ ಇಲ್ಲಿ ಆಮೆಗಳು ಬಂದು ಮೊಟ್ಟೆ ಹಾಕ್ತಾ ಇದ್ವಿ ಇಲ್ಲಿ. ಅಂದ್ರೆ ಸುಮಾರು ನಮ್ಮ ಅಜ್ಜನ ಕಾಲದಿಂದ ಎಲ್ಲ ಕನ್ಫರ್ಮ್ ಮಾಡಿಬಿಟ್ಟು ಈ ರೀತಿ ಗುಡ್ ಮಾಡ್ತಿದ್ವಿ. ಈ ರೀತಿ ಗುಡ್ ಮಾಡಿಬಿಟ್ಟು ನಾವೇ ಅಂದ್ರೆ ಮರಿ ನೀರಿಗೆ ಬಿಡ್ತಾ ಇದ್ವಿ. ಈಗ ಸುಮಾರು ಒಂದು 3-4 ವರ್ಷ ಹಿಂದಿಂದ ಅಂದ್ರೆ ಅರಣ್ಯ ಇಲಾಖೆ ಹೋದ್ರೆ ನಮ್ಮ ಜೊತೆ ಅಂದ್ರೆ ಕೈ ಜೋಡಿಸ್ತಿದ್ದಾರೆ. ಅರಣ್ಯ ಇಲಾಖೆ ಅವ್ರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂದ್ರೆ ಈ ರೀತಿ ಗೂಡು ಅವರೇ ಮಾಡ್ತಾರೆ. ಅಂದ್ರೆ ನಾವು ಕನ್ಫರ್ಮ್ ಮಾಡಿ ತೋರಿಸ್ತಾ ಇದ್ದೀವಿ ಇಲ್ಲಿ ಆಮೆ ಬಂದಿತ್ತು ಅಂತ. ಅಂದ್ರೆ ಫುಟ್ ಪ್ರಿಂಟ್ಸ್ ಇಂದ ನಾವು ಕಂಡುಹಿಡಿತಾ ಇದ್ದೀವಿ. ಅವ್ರದ್ದು ಉದ್ದೇಶ ಏನಂದ್ರೆ, ಸರ್ ಇಲ್ಲಿ ತುಂಬಾ ಆಮೆಗಳು ಬರ್ತವೆ, ಅದು ಜನಕ್ಕೆ ಗೊತ್ತಿಲ್ಲ. ವಿಶೇಷವಾಗಿ ಪರಿಸರ ವಿಜ್ಞಾನಿಗಳಿಗೆ ಅಥವಾ ಬಂದರು ನಿರ್ಮಾಣ ಮಾಡೋರಿಗೆ, ಮೀನುಗಾರಿಕೆ ಇಲಾಖೆಯವರಿಗೆ ಇದರ ಮಹತ್ವ ಹೇಳಬೇಕಾಗಿದೆ. ಜನಕ್ಕೆ ಜಾಗೃತಿ ಮೂಡಿಸ್ಬೇಕು. ಅವರೇ ಅಲ್ವಾ ಸುಶಿಕ್ಷಿತರು, ಜಗತ್ತೆಲ್ಲ ನೋಡಾಡ್ಕೊಂಡು ಬಂದವರು. ಆದರೆ ಅಲ್ಲಿ ಮೀನುಗಾರರು, ಟೊಂಕಾದ ಮೀನುಗಾರರು, ಅವರು ತಾವಾಗಿ ಸರ್ ಇದೊಂದು ನೈಸರ್ಗಿಕ ವಿಚಿತ್ರ ನಡೀತಾ ಇರುತ್ತೆ, ಜನಕ್ಕೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ರು. ಅದಕ್ಕೆ ಅವರು ಎಷ್ಟು 3-4 ವರ್ಷದಿಂದ ಹೇಗಾದ್ರೂ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಪ್ರಚಾರ ಕೊಡಬೇಕು, ಅಂದರೆ ಆಮೆಗಳ ಮಹತ್ವ ಏನು ಅಂತೇಳಿ. ಬಹಳಷ್ಟು ವರ್ಷದಿಂದ ನಾವು ಸಾಧಾರಣ ಒಂದು 20-30 ವರ್ಷದ ಹಿಂದಿಂದು ಈ ಆಮೆಯನ್ನು ನೋಡ್ತಾ ಬಂದಿದ್ದೇವೆ ಇಲ್ಲಿ ನಮ್ಮ ಪ್ರದೇಶದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಆಮೆ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ. ಕಡೆಗೆ ಅದು ಶೆಡ್ಯೂಲ್ 1 ಫಿಶ್ ಅಂತ ಗೊತ್ತಾಯ್ತು ನಮಗೆ. ಅದರ ನಂತರ ಆಮೆ ಸಂರಕ್ಷಣೆ ಮಾಡಬೇಕು ಅಂತ ನಮ್ಮ ಮೀನುಗಾರರಿಗೆಲ್ಲ ನಾವು ಮಾತಾಡಿದ್ದೇವೆ. ಅದರಿಂದ ನಮಗೂ ಮೀನುಗಾರರಿಗೆ ಒಳ್ಳೆಯದು. ಆಮೆ ಬಂದರೆ ಮೀನಿನ ಸಂತತಿ ಕೂಡ ಜಾಸ್ತಿ ಆಗ್ತದೆ. ಇದರಿಂದ ಮೀನುಗಾರರಿಗೆ ಲಾಭ ಇದೆ ಇದರಿಂದ, ಆಮೆಯಿಂದ. ಆಮೆ, ಹುಲಿ ಎಲ್ಲ ಒಂದೇ ಕೆಟಗರಿ. ಆದರೆ ಆನೆಗೆ ಕೊಟ್ಟಷ್ಟು ಹಣ ಪ್ರೊಟೆಕ್ಷನ್ಗೆ ಇದು ಕೊಡಲ್ಲ, ಹುಲಿ ಸಂರಕ್ಷಣೆ ಕೊಟ್ಟದಷ್ಟು ಪ್ರೊಟೆಕ್ಷನ್ಗೆ ಇದು ಕೊಡಲ್ಲ. ಹೀಗೆ ಅದಕ್ಕೋಸ್ಕರ ಮೀನುಗಾರರಿಗೆ ಅದು ಹಣ ಬೇಕಂತಿಲ್ಲ. ಅವರು ಸಂಪ್ರದಾಯದೊಳಗೆ ಆಮೆ ಸಂರಕ್ಷಣೆ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಈ ವರ್ಷ ಜನಕ್ಕೆ ಗೊತ್ತಾಯಿತು, ನಮ್ಮಲ್ಲಿ ಹೊನ್ನಾವರಂಥ ಅದ್ಭುತ ನಿಸರ್ಗದಲ್ಲಿ ಒಂದು ಅಚ್ಚರಿಯ ಜೈವಿಕ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ, ನಾವೆಲ್ಲ ಅದ್ರಲ್ಲಿ ಭಾಗಿಯಾಗಬೇಕು ಅಂಥೇಳಿ. ಇಷ್ಟೆಲ್ಲ ಮಾಡಿದ್ದು ಯಾವ ಪ್ರೊಫೆಸರ್ ಅಲ್ಲ, ಯಾವ ಇಕಾಲಜಿ ತಜ್ಞರಲ್ಲ, ಆ ಮೀನುಗಾರರು. ಅದ್ರಲ್ಲಿ ಕೆಲವರು ಹೈಸ್ಕೂಲ್ ಕೂಡ ಮುಗಿಸಿದವರಲ್ಲ, ಶ್ರಮಿಕರು. ಅವ್ರಿಗೆ ಗೊತ್ತಿದೆ ಇದು ಇಂಪಾರ್ಟೆನ್ಸ್ ಎಷ್ಟು ಅಂತೇಳಿ. It's what our whole coastline of the whole country and the world would have looked like, and now all we have is like one little thing. Imagine that it's one of the only few handful of marine reserves in the whole country, when we're so proud of how big our country is and how long our coastline is. And then there were Schedule 1 species of corals and other things that we were seeing there. But then to see that the mining from the laterite has reached the edge, the port is going to come, they have one oil spill and we are done, we've lost all those species, and it's just so vulnerable. So I think that it's really amazing that they've done this to have gotten this, but there's so much more work to be done. Now, since we got to know about the olive ridley turtles, we thought how we could help the local community to go more scientific way, and also being a techie, how to use technology to help these conservation activities. And we have actually went and even built a website called as oliveridleyseaturtles.honavara.com, where all the information about this issue is available. We are trying to maintain a register with the data on when the turtle came, when it laid the eggs, when the eggs hatched, and who are the people who saw that. Probably we'll conserve this for the future generation, including my son, to see it maybe 20 years down the line. So this type of a program is certainly going to help in a big way to sow some seed to think and to start questioning so-called development at the cost of ecosystems. But the conflict is, again, to underline it, has been created by some private interest. It's not the citizen of India who is creating it. It's neo-colonization with some handful private interest who has no idea to begin with what the dynamics and the economics are, and they tell stories and show dreams of economic prosperity and development. I don't buy it, because if you don't know what you're destroying, how is it development?
It is very rare to watch a community in so much support of sea turtle conservation. There are many case studies where communities do not want sea turtles to keep nesting because it takes away that much land space. In Kasaragod that we see the love for the sea turtles, the love for the entire season that's coming. It's beautiful. What is going to happen to the future generation? In spite of COVID-19, man is a very small creature in front of the Mother Nature. If she wanted to take a revenge, she will take. She can lock you up or she can finish you up. So in spite of that, still nothing has stopped. Thank you very much, Konkana Karvi Vada Tonka 1 and Honnavara Trust for the beautiful documentary. Now I invite on stage Konkana Karvi Vada Tonka and Honnavara Trust team on stage. May I request Mohini Shiri to do the Hana. ಥ್ಯಾಂಕ್ ಯು. ನಿಮ್ಮ ಈ ಪರಿಶ್ರಮಕ್ಕೆ ನಾವು ಆಭಾರಿಯಾಗಿದ್ದೇವೆ. ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್, ಎಸ್, FOB ಡಾಕ್ಸ್ ಇವರಿಗೆ ಈ ಒಂದು ಡಾಕ್ಯುಮೆಂಟ್ರಿಯನ್ನು ಪ್ರೊಡ್ಯೂಸ್ ಮಾಡಿದ್ದಕ್ಕಾಗಿ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೇವೆ. ಹಾಗೆ ಹೊನ್ನಾವರ ಟ್ರಸ್ಟ್, ಹಾಗೆ ಕೊಂಕಣ ಕಾರ್ವಿ ವಾಡ ಟೊಂಕ 1 ಇವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರಿಗೊಂದು ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. Now, I invite on stage Sri Krishnan Shanai. ನಾವು ಇನ್ನೊಂದು ವ್ಯಕ್ತಿಯನ್ನು ಗುರುತಿಸಲಿಕ್ಕಿದ್ದೇವೆ. ಇವರು ಕಿರಣ್ ಕುಮಾರ್ ಅಂತ, ಗ್ರೀನ್ ಆರ್ಮಿ ಬೆಂಗಳೂರಿಂದ ಬಂದಿರೋರು. ಇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ವೈಲ್ಡ್ ಅನಿಮಲ್ಸ್ ಯಾವತ್ತೂ ಕೂಡ ಆಕ್ಸಿಡೆಂಟ್ ಆದ್ರೆ ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಐ ರಿಕ್ವೆಸ್ಟ್ ಕಿರಣ್ ಸರ್, ಪ್ಲೀಸ್ ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವರು ಗ್ರೀನ್ ಆರ್ಮಿ ಅಂತ ಹೇಳಿ ಒಂದು ಟೀಮ್ ಅನ್ನು ಕಟ್ಕೊಂಡಿದ್ದಾರೆ. ಆ ಟೀಮ್ ಮೂಲಕ ವೈಲ್ಡ್ ಅನಿಮಲ್ಸ್ ಏನಿರ್ತವೆ ಅವುಗಳು ಯಾವಾಗ ಏಟ್ ಆಗ್ತವೆ ಅಥವಾ ಎಲ್ಲಾದ್ರೂ ಸಿಲುಕಿಕೊಳ್ತವೆ. ನೀವು ಬೆಂಗಳೂರಲ್ಲಿ ಇದ್ದವರಾದ್ರೆ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಅಪಾರ್ಟ್ಮೆಂಟ್ ಹೊರಗಡೆ ಏನೋ ಒಂದು ಮೆಶ್ ಹಾಕಿರ್ತೀರಾ, ಅದಕ್ಕೆ ಬಂದು ಗಿಡಗನೋ ಅಥವಾ ಯಾವುದೋ ಒಂದು ಮಂಗನೋ ಬಂದು ಸಿಕ್ಕಾಕೊಂಡಿರುತ್ತೆ. ನಿಮ್ಗೆ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಗೆ ರೆಸ್ಕ್ಯೂಗೆ ಬರುವಂತವ್ರು ಅಂತ ಹೇಳಿದ್ರೆ ಗ್ರೀನ್ ಆರ್ಮಿ ಅಂತ ಹೇಳಿ ನಾವು ಹೇಳಿದ್ವಿ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇದಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳ್ಕೊಂಡು ಮಾಸ್ಟ್ರು ಅವರಿಗೆ ಬೆಂಗಳೂರು ಅಂದ್ರೆ ಇಟ್ಸ್ ಸಾಗರ. ಇಲ್ಲಿ ಇವತ್ತು ಮಂಗಳೂರು ನಾವೇನ್ ಸಾಗರ ನೋಡ್ತಾ ಇದೀವಿ, ಬೆಂಗಳೂರು ಜನಸಂಖ್ಯೆಯ ಸಾಗರ. ನಾನು 2010ರಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಒಂದು ಸರಿ ಇದೇ ತರ ಒಂದು ಸಣ್ಣ ಪ್ರಶ್ನೆ ಬಂತು. ಯಾರೋ ಒಬ್ರು ಮನೆ ಹತ್ರ ಒಂದು ಪಕ್ಷಿ ಬಿದ್ದೋಗಿತ್ತು. ಆ ಪಕ್ಷಿನ ತಗೊಂಡೋಗಿ ಒಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ನಮ್ಗೆ ಎಲ್ಲಿ ಕೊಡ್ಬೇಕು ಅಂತ ಗೊತ್ತಿಲ್ಲ. ವೆಟರ್ನರಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಕೊಟ್ವಿ. ಯಾರು ಮನುಷ್ಯರಿಗೆ ಎಲ್ಲರಿಗೂ ಒಂದು ಆಂಬ್ಯುಲೆನ್ಸ್ ಇದೆ, ಆದ್ರೆ ಪ್ರಾಣಿಗಳಿಗೆ ಎಲ್ಲೂ ಆಂಬ್ಯುಲೆನ್ಸ್ ಇಲ್ವಲ್ಲ ಅಂತ ಒಂದು ಕೊರಗು ಮನಸ್ಸಿನಲ್ಲಿ ಸ್ಟಾರ್ಟ್ ಆಯ್ತು.
ನಾನು ನೈಟ್ ಶಿಫ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಬೆಳಗಿನ ಜಾವ ಪ್ರತಿನಿತ್ಯ ನಮಗೆ ಕಾಡ್ತಾ ಇತ್ತು. ಸೊ 2010ರಲ್ಲಿ ನಾವು ಒಂದು BBMP ಫಾರೆಸ್ಟ್ ಸೆಲ್ ಅನ್ನೋ ಒಂದು ಟೀಮ್ ಅಲ್ಲಿ ಜಾಯ್ನ್ ಆಗ್ತೀವಿ. ಅಲ್ಲಿ ಪ್ರತಿನಿತ್ಯ ಈ ಥರ ರಕ್ಷಣೆ ಕರೆ ಬರ್ತಾ ಇರುತ್ತೆ. ಬಟ್ ಆದರೆ ಅದನ್ನ ರಕ್ಷಣೆ ಕರೆಗಳನ್ನು ತೆಗೆದುಕೊಳ್ಳೋದಕ್ಕೆ ಯಾರು ಒಬ್ರು ಮುಂದೆ ಬರ್ತಕ್ಕಂತಹ ಯಾರೂ ಇರ್ತಾ ಇರಲಿಲ್ಲ. ಆಮೇಲೆ ನಾನು ನಿರ್ಧಾರ ಮಾಡಿದೆ ಇದನ್ನ ತಗೋಬೇಕು ಅಂತ. ಒಬ್ರು ಶರತ್ ಅಂದ್ಬಿಟ್ಟು BBMP ಫಾರೆಸ್ಟ್ ಸೆಲ್ ವಾರ್ಡನ್, ಅವ್ರಿಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಎಲ್ಲ ಥರ ಕರೆಗಳು ಬರುತ್ತೆ. ಎಸ್ಪೆಷಲಿ ಇವಾಗ ನಮಗೆ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಡಿಹೈಡ್ರೇಷನ್ ಕೇಸಸ್ಗಳು, ಪಕ್ಷಿಗಳು ಸೀದಾ ನೆಲಕ್ಕೆ ಬಂದ್ಬಿಡ್ತವೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ ಗೊತ್ತಾಗಿದೆ ಎಷ್ಟು ಕೆರೆಗಳು ಒತ್ತುವರಿಯಾಗಿ ಒಂದೊಂದಾಗಿ ಕೆರೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಬೆಂಗಳೂರದಂಥ ದೊಡ್ಡ ಸಾಗರದಲ್ಲಿ ಇವತ್ತು ಒಂದು ಪ್ರಾಣಿ ರಕ್ಷಣೆ ಅನ್ನೋದು ಭಾಳ ದೊಡ್ಡ ಚಾಲೆಂಜ್ ಆಗಿತ್ತು. ಆ ದಿನಗಳಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ದಿನಕ್ಕೆ 8 ಕರೆ ಬರೋದು. ನಾನು ಬೆಂಗಳೂರಾದ್ಯಂತ ಸುತ್ತಬೇಕಾಗಿತ್ತು. ಸತತ 10 ವರ್ಷಗಳ ಕಾಲ ನಾನು ಒಂದು 2 ವೀಲರ್ನ ಇಟ್ಕೊಂಡು ದಿನನಿತ್ಯ ಎಲ್ಲಾ ಪಕ್ಷಿಗಳು ಎಲ್ಲೆಲ್ಲಿ ಅವು ರೆಕ್ಕೆ ಮುರಿದು ಏಟು ಬಿದ್ದು ಕೆಳಗಡೆ ಬೀಳ್ತಾ ಇದ್ವು, ಅದ್ರ ಜೊತೆಗೆ ಬಹಳಷ್ಟು ಪ್ರಾಣಿಗಳ ಕರೆನೂ ಬರ್ತಾ ಇತ್ತು. ಸೊ ಅದ್ರ ಜೊತೆಗೆ ನಾವು ಚಾಲೆಂಜ್ನ ತಗೊಂಡ್ವಿ. 2014ರಲ್ಲಿ ನಾನು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಂಡೆ. ಟ್ರೈನಿಂಗ್ ಕೂಡ ಮತ್ತು ಇದೆಲ್ಲ ಅಟೆಂಡ್ ಮಾಡಿದೆ. ನಾನು ದುರಾದೃಷ್ಟವಶ ನಾನು ಕಾಲು ಮುರ್ಕೊಂಡಿದ್ದರಿಂದ ನಾನು ಆರ್ಮಿಗೆ ಜಾಯ್ನ್ ಆಗೋಕ್ಕಾಗಲಿಲ್ಲ. ಬಟ್ ಆದರೂ ನಾನು ಛಲ ಬಿಡಲಿಲ್ಲ. ಈ ಸಮಾಜಕ್ಕೆ ಈ ಸೈನಿಕನಿಂದ ಏನಾದರೂ ಒಂದು ಆಗಬೇಕು ಅಂದ್ಬಿಟ್ಟು 2020ರಲ್ಲಿ ನಾವು ಗ್ರೀನ್ ಆರ್ಮಿ ಫೋರ್ಸ್ ಅನ್ನೋದನ್ನ ಸ್ಥಾಪನೆ ಮಾಡಿದ್ವಿ. ಗೌರ್ಮೆಂಟ್ನ ಭಾಳಷ್ಟು ಸೆಕ್ಟರ್ಸ್ಗಳಲ್ಲಿ ಹೋಗಿ ವಾಲಂಟಿಯರಿಂಗ್ನ ಮಾಡಿದ್ವಿ. ದಿನನಿತ್ಯ ಪ್ರಾಣಿ ಪಕ್ಷಿಗಳ ರಕ್ಷಣೆ. ನಾನು ಎಷ್ಟರ ಮಟ್ಟಿಗೆ ನಾನು ತಯಾರಾಗಿದ್ದೆ ಅಂದರೆ, ಇವತ್ತು ಬೆಂಗಳೂರು ನಗರದಲ್ಲಿ ಫೈರ್ ಬ್ರಿಗೇಡ್ಗೆ ಮತ್ತು ಬೆಂಗಳೂರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ನೀವು ಯಾರೇ ಕರೆ ಮಾಡಿದ್ರೂ ಸೀದಾ ಫಸ್ಟ್ ನನ್ನ ನಂಬರ್ ಕೊಡ್ತಾರೆ. ಯಾಕಂದರೆ ನಾನು 24 ಗಂಟೆ ಫೋನ್ನ ರಿಸೀವ್ ಮಾಡ್ತಿದ್ದೆ. ಅವರ ಜಾಗಗಳಿಗೆ ಹೋಗಿ ನಾನು ರಕ್ಷಣೆ ಮಾಡ್ತಿದ್ದೆ. ಬಟ್ ಆದರೆ ನನಗೆ ಏನು ಕೊರತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹೇಗೆ ರಕ್ಷಣೆ ಮಾಡೋದು, ಯಾವ ರೀತಿ. ನಾನು ಟ್ರೈನಿಂಗ್ ಎಲ್ಲ ಆಗಿದೆ, ಎಲ್ಲ ಥರ ಟ್ರೈನಿಂಗ್ ಮಾಡಿದ್ದೀವಿ. ರೋಪ್ ಟ್ರೈನಿಂಗ್ ಮಾಡಿದ್ದೀನಿ, ರಾಕ್ ಕ್ಲೈಂಬಿಂಗ್ ಮಾಡ್ತೀನಿ, ಟ್ರೆಕ್ಕಿಂಗ್ ಮಾಡ್ತೀನಿ, ಎಲ್ಲ ಥರ ಟ್ರೈನಿಂಗ್ಗಳನ್ನ ತೊಗೊಂಡ್ರು. ಬಟ್ ಆದರೆ ನನಗೆ ಎಲ್ಲೋ ಒಂದು ಕಡೆ ನನ್ನ ವಾಹನಗಳಿಗೆ ಭಾಳಷ್ಟು ತೊಂದರೆ ಇತ್ತು. ಯಾರನ್ನ ಹೋಗಿ ನಾನು ಯಾವ ರೀತಿ ಅಪ್ರೋಚ್ ಮಾಡಿ ಕೇಳೋದು ಅಂದ್ಬಿಟ್ಟು. ಯಾಕಂದರೆ ಸತತವಾಗಿ ನಾನು 2020ರವರೆಗೂ ಕೋವಿಡ್ ಸಂದರ್ಭ ಬಂದಿರೋವರೆಗೂ ನಾನು ಯಾವುದೇ ರೀತಿ ಆರ್ಗನೈಸೇಷನ್ ರಿಜಿಸ್ಟರ್ ಮಾಡ್ಕೊಂಡಿರಲಿಲ್ಲ. ಇಂಡಿಪೆಂಡೆಂಟಾಗಿ ಹೋಗಿ ನಾನು ರೆಸ್ಕ್ಯೂ ಮಾಡ್ತಿದ್ದೆ. ಟೈಮ್ಸ್ ಆಫ್ ಇಂಡಿಯಾ ಮತ್ತು ಎಕನಾಮಿಕ್ ಟೈಮ್ಸ್ 2016ರಲ್ಲಿ ನಂದು ಆರ್ಟಿಕಲ್ನ ಬಿಡುಗಡೆ ಮಾಡ್ತಾರೆ. ನಾನು ಎಷ್ಟು ಪ್ರಾಣಿ ಪಕ್ಷಿಗಳನ್ನ ಸೇವ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾನು ಕರ್ಕೊಂಡೋಗಿ ಸೇರಿಸ್ತಿದ್ದಂಥ ರಿಹ್ಯಾಬಿಟೇಷನ್ ಸೆಂಟರ್ ಒಂದು ಲೆಕ್ಕ ಕೊಡ್ತಾರೆ, ನಿಮ್ಮದು 3500 ಪ್ರಾಣಿ ಪಕ್ಷಿಗಳನ್ನು ಸೇವ್ ಮಾಡಿದ್ದೀರಾ ಅಂತ. ದಿನ 8 ಪಕ್ಷಿ, ತಿಂಗಳಾನ್ಗಟ್ಲೆ. ಈ 3 ಡಿಫ್ರೆಂಟ್ ಕ್ಲೈಮೇಟ್, ಒಂದು ಸಮ್ಮರು, ಒಂದು ವಿಂಟರು, ಒಂದು ಚಳಿಗಾಲ, 3 ಕ್ಲೈಮೇಟ್ಗಳಲ್ಲಿ ಭಾಳಷ್ಟು ಚಾಲೆಂಜಸ್. ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಪ್ರಾಣಿ ಎಂಥದ್ದೇ ಅಪಾಯದ ಸ್ಥಿತಿಗೆ ಸಿಗಾಕೊಂಡ್ರು ಮೊದಲು ನನಗೆ ಕರೆ ಮಾಡ್ತಾರೆ. ಒಂದು ಬೆಕ್ಕು ಒಂದು ಮರದ ಮೇಲೆ ಸಿಗಾಕೊಂಡಿದೆ, ಒಂದು ನಾಯಿ ಬಾವಿಯೊಳಗೆ ಬಿದ್ದೋಗಿದೆ, ಇಲ್ಲ ಒಂದು ಹಾವು ಬಾವಿಯೊಳಗೆ ಬಿದ್ದೋಗಿದೆ, ಹಸು ಬಾವಿಯೊಳಗೆ ಬಿದ್ದೋಗಿದೆ. ನನಗೆ ಫಸ್ಟ್ ಫೈರ್ ಬ್ರಿಗೇಡ್ ಅವರು ಇನ್ಸ್ಟ್ರಕ್ಷನ್ ಮಾಡಿ, ನೀವು ಹೋಗಿ ಸ್ಪಾಟ್ಗೆ ಹೋಗಿ ನಿಮ್ಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕು ನಾವು ಕಳಿಸ್ಕೊಡ್ತೀವಿ ಅಂತ. ಇದು ಇವತ್ತಿನ ಬೆಂಗಳೂರು ನಗರದ ಒಂದು ಅವಸ್ಥೆ ಆಗಿತ್ತು. ಬಟ್ ರಾತ್ರಿ ಪಾಳಯದಲ್ಲಿ ಭಾಳಷ್ಟು ರೆಸ್ಕ್ಯೂ ಕರೆಗಳು ಬರ್ತಾ ಇತ್ತು. ನಾನು ಸುಮಾರು ಜನನ ಇದು ಮಾಡ್ತಿದ್ದೆ, ಸ್ನೇಹಿತರಿಗೆ ಇದು ಮಾಡಿದೆ. ಯಾರೋ ಒಂದು ಸೆಕೆಂಡ್ ಹ್ಯಾಂಡ್ ಒಮಿನಿ ಕೊಟ್ಟರು 2020ರಲ್ಲಿ. ಆ ಒಮಿನಿನ ಇಟ್ಕೊಂಡು ನಾನು ಆದಷ್ಟು ಇನ್ನೂ ಕೆಲಸಗಳು ಸ್ಟಾರ್ಟ್ ಮಾಡ್ತಾ ಇದ್ದೆ. ಬಟ್ ಅದ್ರ FC ಇದಾಗಿರಲಿಲ್ಲ, ಭಾಳ ಹಳೆಯ ವೆಹಿಕಲ್ ಆಗಿತ್ತು. ಹೀಗೆ ಕೆಲವಾರು, ಆಮೇಲೆ ನಮ್ಮ ಇನ್ನೂ ಶ್ರೀಧರ್ ಸರ್ ಅಂತಿದ್ದಾರೆ, ಅವರೆಲ್ಲ ನಮಗೆ ಯಾವುದೋ ಒಂದು ಗ್ರೂಪ್ ಮುಖಾಂತರ ಪರಿಚಯ ಆದರು. ಎಲ್ಲೆಲ್ಲೋ ಗ್ರೂಪ್ಗಳೆಲ್ಲ ಹೋಯ್ತು, ನನಗೆ ಇನ್ನೂ ಒಂದು ಈ ಥರ ಒಂದು ವೆಹಿಕಲ್ ಬೇಕು ಅಂತ. ನಾನು ಈ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಯೂನಿವರ್ಸಲ್ ನಾಲೆಜ್ ರೋಹನ್ ಸರ್ಗೆ ನಾನು ಭಾಳ ಕೃತಜ್ಞತೆ ಹೇಳ್ತೀನಿ. ಇದನ್ನ ಚೆಕ್ ಮಾಡಿ ಅಂತ. ಒಂದು ವಾರಗಳ ಆಮೇಲೆ ಆದಿಕಾ ಪಟೇಲ್ ಸರ್ ಅವರು ನಮ್ಮನ್ನು ಪರಿಚಯ ಮಾಡಿಕೊಡ್ತಾರೆ. ಬೆಂಗಳೂರು ನಗರದಲ್ಲಿ ಸುಮಾರು ಕಡೆ ನೋಡ್ತೀವಿ. ಅದಾಗಿ ಒಂದು ವಾರಕ್ಕೆ ಮಂಗಳೂರಿನಲ್ಲೇ ಒಂದು ಈಕೋ ವೆಹಿಕಲ್ನ ನಮ್ಮ ಗ್ರೀನ್ ಆರ್ಮಿ ಸಂಸ್ಥೆಗೆ ಅವರು ಕೊಟ್ಟರು. ಇವಾಗ ನಂದು 2 ವೆಹಿಕಲ್ಲು ಬೆಂಗಳೂರು ನಗರದಲ್ಲಿ ಆ್ಯಂಬುಲೆನ್ಸ್ ಇದರಲ್ಲಿ ಓಡ್ತಾ ಇದೆ.
ನೋಡಿ, ನನ್ನ ಒಂದು ಸಣ್ಣ ಸೇವೆಯನ್ನು ನೋಡಿ ಅವರು ನನ್ನ ಬೆಂಗಳೂರು ನಗರದಲ್ಲಿ ಎಷ್ಟೋ ಜನರಿಗೆ ನಾವು ಕೇಳ್ಕೊಂಡ್ವಿ, ಸರ್ ಈ ಥರ ನನ್ನ ಅವಶ್ಯಕತೆ ಇದೆ, ಹಿಂಗಿದೆ ಹೀಗಿದೆ ಅಂತ. ಬಟ್ ಆದರೆ ಇಮಿಡಿಯೇಟಾಗಿ ಸ್ಪಂದಿಸಿ ಚಕ್ಕಂತ ನಮಗೆ ಒಂದು ವೆಹಿಕಲ್ನ ಕೊಡ್ತಾರೆ. ನೀವು ನಂಬಲಿಕ್ಕಿಲ್ಲ, ಪ್ರತಿನಿತ್ಯ ಎವ್ರಿ ಡೇ ಮಿನಿಮಮ್ 2 ರೆಸ್ಕ್ಯೂಗಾದರೂ ಅದು ವೆಹಿಕಲ್ಲು ಅಟೆಂಡ್ ಆಗ್ತಾ ಇದೆ. ಇವತ್ತು ಅವ್ರು ಕೊಟ್ಟಂಥ ಒಂದು ಸಣ್ಣ ಒಂದು ವಾಹನ, ಇವತ್ತು ನಾನೊಬ್ಬ ರೆಸ್ಕ್ಯೂವರ್ ಆಗಿರ್ಬೋದು, ಅದನ್ನು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸೋದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗುತ್ತೋ ಮತ್ತೊಂದು. ಬಟ್ ಆದರೆ ಅದನ್ನು ಸ್ಪಂದಿಸೋದಕ್ಕೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆನ ಯೂನಿವರ್ಸಲ್ ನಾಲೆಜ್ ಅವರು ನಮ್ಮ ಸಂಸ್ಥೆಗೆ ಕೊಟ್ಟಾಗ ನಾವು ಭಾಳ ಆಭಾರಿಯಾಗಿದ್ದೀವಿ. ರೋಹನ್ ಸರ್, ನಾನು ನಿಜವಾಗ್ಲೂ ಭಾಳ ನನ್ನ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ. ಬಟ್ ಆದರೆ ನಾನು ಕೇಳಿದ ತಕ್ಷಣ ನಮಗೆ ಅದನ್ನು ಕೊಟ್ಟಿದ್ದಾರೆ ಅಂದರೆ ನಾನು ಕೇಳೋದಕ್ಕೆ ಇದು ಮಾಡ್ತಾ ಇಲ್ಲ. ಬಟ್ ಆದರೆ ಈಗಲೂ ಬೆಂಗಳೂರು ನಗರದಲ್ಲಿ ಮತ್ತೊಂದು ಇದಾಗ್ತಿದೆ ಅಂದರೆ ಭಾಳ ದೊಡ್ಡ ಪ್ರಾಣಿಗಳದ್ದು ನಮಗೆ ಬರ್ತಾ ಇದೆ. ಬಟ್ ಅದನ್ನು ಒಂದು ಚಾಲೆಂಜಾಗಿ ತೊಗೊಂಡಿದ್ದೀವಿ. ನೋಡೋಣ, ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೂ ಏನಾದರೂ ಯಾರನ್ನ ಒಂದು ಕಡೆಯಿಂದ ಸಹಾಯ ಮಾಡ್ತಾರೆ ಅಂತ ನಾವು ಈಗ ನಿರೀಕ್ಷಿಸ್ತಾ ಇದ್ದೀವಿ. ಬಟ್ ಆದರೆ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ದೇವರ ರೂಪದಲ್ಲಿ ನಾವು ತೊಗೊಂಡು ಅದನ್ನು ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾನು ಏನೇ ಒಂದು ರಕ್ಷಣೆ ಮಾಡ್ತಾ ಇದ್ರು ಅವರೊಂದು ಆ್ಯಂಬುಲೆನ್ಸ್ ಕೊಟ್ಟಿದ್ದಾರೆ. ಆ ಆ್ಯಂಬುಲೆನ್ಸ್ನ ಯಾವುದೇ ಒಂದು ಪ್ರಾಣಿ ಒಂದು ಜೀವ ಉಳಿತಾ ಇದೆ ಅಂದರೆ ಅದೊಂದು ರೋಷನ್ ಸರ್ಗೆ ಸೇರಬೇಕು. ಪ್ರಕೃತಿ ಜೊತೆಗೆ ಪ್ರಕೃತಿಯ ಮಕ್ಕಳನ್ನು ಉಳಿಸುವಂಥ ಒಂದು ಸಣ್ಣ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಆ ಪ್ರಕೃತಿ ಮಕ್ಕಳನ್ನು ಉಳಿಸುವಂಥ ಭಾಳ ದೊಡ್ಡ ಜವಾಬ್ದಾರಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ನಮಗೆ ಬೆಂಗಳೂರಿಂದ ಇವತ್ತು ಇಲ್ಲಿಗೆ ನಮ್ಮನ್ನು ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರೋಹನ್ ಸರ್ಗೆ, ಆಮೇಲೆ ಅವರ ಎಲ್ಲ ಟೀಮ್ಗೂ ನಾನು ಆಭಾರಿಯಾಗಿದ್ದೀನಿ. ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ರೀಯುತ ಕಿರಣ್ ಅವರಿಗೆ ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳು ಅರ್ಪಿಸ್ತೇನೆ. ಅವರಿಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕಾಗಿ ರೋಹನ್ ಮಾಸ್ಟರ್ಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಮಾಸ್ಟರ್, end of today's session. Shriuta Shashidhar Shetty from NECF and DaijiworldLive TV ಇಂದ ಪ್ರವೀಣ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಅವರಿಗೆ ಕೃಷ್ಣಾನಂದ ಶೆಣೆ ಸರ್ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೀನಿ. ಜೋರ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು come to the end of today's program. I request Krishnanand Shana sir to give vote of thanks. Yes, honorable guests, speakers, awardees and my dear family members committed to the cause of protection of environment, let us render token of gratitude to those who toiled to make this environmental conclave 2024 a grand success. First, let me thank Master Rohan Shiri, advisor of Universal Knowledge Trust. He guided us how to conduct this conclave. Thank you, Master. I thank the Managing Director of Universal Knowledge Trust, Healer Madam Shamishiri, for her guidance, support and very, very honest ideas and innovative programs. Thank you. I thank the small children and kids for releasing the book, You Are What You Are. I thank the co-sponsors
Gram Vikas Society, Doi Foundation, Talent Tree, Sri Jagadish Naik. I thank the co-sponsors, Shashidhar Shetty, NECF. I thank all speakers, all awardees. I also thank all introduced the speakers and awardees. I thank seeds collection winners and the person who toiled for that seeds collection announcement of prizes, healer Mohini Shri and Sri Pramod. I thank Food and Wall in charge, healer Ganesh Prasad, our treasurer, and all the hoteliers who involved in the process of Food and All program. Now hospitality. Swarna Ashok and Sapna Naresh and their family toiled their best to provide us a very good hospitality and food. I thank healer Deepthi and Usha. Thank you. So I thank the best MCs of today, healer Raja sir and healer Malati Pai. I thank stage decoration in charge, Little Bird decorators Vishwanath. I thank the person who made decoration outside our venue, Naveen Adkar. I thank Sunil Anna Sunil Kumar for providing Innova vehicle to transportation of our delegates and our friends. I thank Sunil. I thank Suhas Shetty who helped us in this particular display of the things and technical assistance. Thank you, Suhas. I thank media partner DaijiWorld today. I thank media and press persons. I thank sound catering, lighting. I thank Riverdale owner. I thank all the sponsors who sponsored this program, whether small or big. They have faith in us, so they helped us. We kept their faith and we love them. Please support us in future also. Now, the last and very important person whom I am going to thank, that is none other than Subramanya Karkal. Subramanya Karkal, we fondly call him as Subbu. Subbu toiled for more than 1 month, day and night, and yesterday night also he was busy in arranging that memento and others. So thank you, Subbu. Thank you, healer Subramanya Karkal. So I thank the sound, catering, lighting, and all the persons who helped us directly and indirectly. Thank you. And at the end, I would like to thank the most youngest member and the trustee of our Universal Knowledge Trust, Krishnanand sir. Thank you very much, sir. So thank you.